check, 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 test. National flag. सावधान, विश्राम, सावधान। अतिथि महाशय के लिए सलामी देगा, सलामियाम दे। जय हिंद। 3 वंदे मातरम गीत शुरू कर। वन्दे मातरम् शुभ्रज्योत्स्ना पुलकितयामिनी पुल्लकुसुमिता द्रुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरं वन्दे मातरं वन्दे मातरम्। Check. जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड़ कनौज विंध्य हिमाचल यमुना गंगा जय तव शुभ नामे जागे तव सुभाषित मागे गाहे।
राष्ट्रीय गीत शुरू कर. जाए विश्व विजय करके दिखलाए तब होवे प्रण पूर्ण हमारा झंडा ऊंचा रहे हमारा. आवो प्यारो वीरो आओ देश धर्म पर बलि बलि जाओ एक साथ सब मिलकर गाओ प्यारा भारत देश हमारा. झंडा ऊंचा रहे हमारा झंडा ऊंचा रहे हमारा झंडा ऊंचा रहे हमारा. आजाद हिंद जिंदाबाद. आजाद हिंद जिंदाबाद. कौमी नारा. कौमी नारा. मातरम. भारत माता की जय. भारत माता. ಅಲ್ಲಿ ಬಂದಂಥ ವಿದ್ಯಾರ್ಥಿಗಳು ತಿಂಡಿಯನ್ನು ತಿಂದಿದ್ದವರು ತಿಂಡಿ ತಿನ್ನಬೇಕು ಅಂತ ವಿನಂತಿಸಿಕೊಳ್ತಿದ್ದೇವೆ. ಬಂದಂಥ ವಿದ್ಯಾರ್ಥಿಗಳು ಉಪಹಾರವನ್ನು ಸ್ವೀಕರಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಚಿಪ್ರಿಯನ್ ಸರ್
ಉದ್ಘಾಟನಾ ಸಮಾರಂಭ ಇನಾಗ್ರಲ್ ಸೆರೆಮನಿ ನಡೀಲಿಕ್ಕಿರುವಂಥದ್ದು. ಈಗಾಗಲೇ ಉದ್ಘಾಟನೆಯನ್ನು ನೆರವೇರಿಸುವಂಥವರು ಮತ್ತು ಮುಖ್ಯ ಅತಿಥಿಗಳು ಎಲ್ಲರೂ ಕೂಡ ನಮ್ಮನ್ನು ಕೂಡಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಸರಿಯಾದಂಥ ಸಮಯದಲ್ಲಿ ಈ ಉದ್ಘಾಟನಾ ಸಮಾರಂಭ ಪ್ರಾರಂಭ ಆಗ್ತದೆ ಮತ್ತು ನಂತರದ ಭಾಗದಲ್ಲಿ ಇವತ್ತು ಪ್ಲಿನರಿ ಸೆಷನ್ಗಳು 5 ಅತ್ಯುತ್ತಮವಾದಂಥ ಸೆಷನ್ಗಳು ಇವತ್ತು ನಡೀಲಿಕ್ಕಿರುವಂಥದ್ದು. ಈ ಸೆಷನ್ಗಳಲ್ಲಿ ನೀವೆಲ್ಲರೂ ಕೂಡ ಭಾಗಿಗಳಾಗಲಿಕ್ಕಿದ್ದೀರಿ. ನಿನ್ನೆಯ ದಿನದಲ್ಲಿ ಈ ಉದ್ಘಾಟನೆಯ ಸಮಾರಂಭದ ನಿನ್ನೆಯ ಮೊದಲ ದಿನದ ಕಾರ್ಯಕ್ರಮಗಳು, ಕಲ್ಚರಲ್ ಪ್ರೋಗ್ರಾಮ್ಗಳು ನಿನ್ನೆಯ ದಿನದಲ್ಲಿ ನಡೆದಿತ್ತು. ನೀವೆಲ್ಲರೂ ಅದರಲ್ಲಿ ಭಾಗಿಗಳಾಗಿದ್ದೀರಿ, ಸಾಕ್ಷಿಯಾಗಿದ್ದೀರಿ. ಆ್ಯಂಡ್ ಇವತ್ತು ಟುಡೇ ವಿ ಹ್ಯಾವ್ ದ ಇನಾಗ್ರಲ್ ಸೆರೆಮನಿ ಆ್ಯಂಡ್ ಫಾಲೋಡ್ ಬೈ ದ ಪ್ಲಿನರಿ ಸೆಷನ್. ಆ್ಯಂಡ್ ಟುಮಾರೋ 26th January the whole India celebrates the Republic Day and we have 2 plenary sessions and the valedictory ceremony. ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವವರಾಗಿದ್ದೇವೆ. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ ನವೋತ್ಸವ
ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. ಒನ್ಸ್ ಅಗೇನ್ ವೆರಿ ಗುಡ್ ಮಾರ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಎಲ್ರಿಗೂ ಬಹಳ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲರೂ ಸಿದ್ಧಗೊಳ್ತಾ ಇದ್ದೇವೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಒಳಭಾಗಕ್ಕೆ ಬರಬೇಕು ಎಂಬುದಾಗಿ ಅಪೇಕ್ಷೆ ಪಡ್ತೇವೆ. ಹಾಗಾಗಿ ಯಾರಾದರೂ ಹೊರಭಾಗದಲ್ಲಿದ್ದರೆ ಪೆಂಡಾಲ್ನ ಒಳಭಾಗಕ್ಕೆ ನೀವೆಲ್ಲರೂ ಬಂದು ಈ ಸಮಾರಂಭದಲ್ಲಿ ಭಾಗಿಯಾಗುವಂತೆ ಕೇಳಿಕೊಳ್ತಾ ಇದ್ದೇವೆ. ವೆಲ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಲೆಟ್ಸ್ ವಿಟ್ನೆಸ್ ದ ಮ್ಯಾಜಿಕ್ ಆಫ್ Rotary. We are here for the 9th District Conference and we are here at the Inaugural Ceremony. ನಾವೀಗ ಉದ್ಘಾಟನೆಯ ಸಮಾರಂಭದಲ್ಲಿ ಇದ್ದೇವೆ. ನವೋತ್ಸವ ರೋಟರಿ ಮನಸ್ಸುಗಳ ಮಧುರ ಮಿಲನದ ಈ ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಇದೀಗ ವೇದಿಕೆಗೆ ಗಣ್ಯರನ್ನು ಬರಮಾಡಿಕೊಳ್ಳುವಂಥ ಸಮಯ. ನಾನು ಈ ಸಮಯದಲ್ಲಿ ವೇದಿಕೆಗೆ ಅತಿಥಿ ಗಣ್ಯರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಈ ಸಮಯದಲ್ಲಿ 12 ಝೋನ್ಗಳ ಅಸಿಸ್ಟೆಂಟ್ ಗವರ್ನರ್ಗಳನ್ನು ವೇದಿಕೆಯ ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಹೆಸರುಗಳನ್ನು ಕರೆದ ಹಾಗೆಯೇ ನೀವುಗಳು ವೇದಿಕೆಗೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮನ್ನು ವೇದಿಕೆಯ ಮೇಲ್ಭಾಗದಲ್ಲಿ ನಿಮ್ಮನ್ನು ಪುಷ್ಪವನ್ನು ನೀಡಿ ಬರಮಾಡಿಕೊಳ್ಳುವಂಥ ಸುಂದರವಾದಂಥ ಸಂಪ್ರದಾಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರನ್ನ ಫ್ಲೋರಲ್ ಮತ್ತು ಸ್ಯಾಶ್ ವೆಲ್ಕಮ್ ಜೊತೆಗೆ ನಮ್ಮ ಹೋಸ್ಟ್ ಕ್ಲಬ್ ಅವರು ನಿಮ್ಮನ್ನು ಬರಮಾಡಿಕೊಳ್ತಾ ಇದ್ದಾರೆ. ವೆಲ್, ರೊಟೇರಿಯನ್ ಡಾಕ್ಟರ್ ರಾಜೇಂದ್ರ ಶೆಟ್ಟಿ. Let's welcome Rotarian Dr. Rajendra Shetty, Rotarian Mamata R. Shetty, Rotarian Raghavendra M. Samaga, Rotarian Jagannath Kote, Rotarian Anil Desa, Rotarian H.S. Natesh, Rotarian Nasir Hussain, Rotarian Arun Rakshidi, Rotarian Santosh P, Rotarian Nirmal Kumar Jain, Rotarian Nagaraja S.R., Rotarian Suresh H.M. The ages of all the 12 zones. Let's welcome all the assistant governors to the stage.
ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ. ಒಂದು ಸಮಾರಂಭವನ್ನು ಹೇಗೆ ಅಚ್ಚುಕಟ್ಟಾಗಿ ಆಯೋಜಿಸಬಹುದು, ಹೇಗೆ ಸಮಯವನ್ನು ಉಳಿಸಬಹುದು, ಹೇಗೆ ಅತಿಥಿಗಳನ್ನು ಬರಮಾಡಿಕೊಳ್ಳಬಹುದು. ಬಹುಶಃ ನಾವು ನೋಡ್ತಾ ಇರುವಂಥ ಈ ಒಂದು ಬರಮಾಡಿಕೊಳ್ಳುವಂಥ ಸುಂದರವಾದಂಥ ಸತ್ಸಂಪ್ರದಾಯ ಮುಂದಿನ ಅನೇಕ ಕಾರ್ಯಕ್ರಮಗಳಿಗೆ, ಸಮಾರಂಭಗಳಿಗೆ ಮೇಲ್ಪಂಕ್ತಿಯನ್ನು ಹಾಕಿಕೊಡುವಂಥದ್ದಾಗಿದೆ. ಎಲ್ಲ ಅತಿಥಿಗಳು ವೇದಿಕೆಗೆ ಆಗಮಿಸ್ತಾ ಇರುವಂಥ ಹೊತ್ತಿನಲ್ಲೇ ಅವರಿಗೆ ಫ್ಲೋರಲ್ ವೆಲ್ಕಮ್ ಅನ್ನು ಮಾಡಿ ಬರಮಾಡಿಕೊಳ್ತಾ ಇದ್ದೇವೆ. ನಾವ್ ಇಸ್ ದ ಟೈಮ್ ಟು ವೆಲ್ಕಮ್ ದ ಹೋಸ್ಟ್ ಕ್ಲಬ್ ಪ್ರೆಸಿಡೆಂಟ್. Let's welcome Rotarian H. Prabhakar Shetty, RC Udupi Midtown to the stage. Also requesting the conference chair, Rotarian Edwin J. Alva, to kindly come to the stage. ಕಾನ್ಫರೆನ್ಸ್ co-chair ಆಗಿರುವಂಥ ರೊಟೇರಿಯನ್ ಅಲೆನ್ ಲೇವಿಸ್ ಅವರನ್ನು ಈ ಸಮಯದಲ್ಲಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕಾನ್ಫರೆನ್ಸ್ ಸೆಕ್ರೆಟರಿ ಆಗಿರುವಂಥ ರೊಟೇರಿಯನ್ ಆನಂದ್ ಶೆಟ್ಟಿ ಅವರು ವೇದಿಕೆಗೆ ಬರುವಂತೆ ಕೇಳಿಕೊಳ್ತಾ ಇದ್ದೇವೆ. And let's also welcome Inaugural District Chairperson Srimati Vaishali Vilas Kudwa to kindly come to the stage. Requesting District Interactor Representative Interactor MS Pavitra to come to the stage. ಅದೇ ಸಮಯದಲ್ಲಿ ಡಿಸ್ಟ್ರಿಕ್ಟ್ ರೋಟ್ರಾಕ್ಟರ್ ರೆಪ್ರೆಸೆಂಟ್ ಆಗಿರುವಂಥ ರೋಟ್ರಾಕ್ಟರ್ ಚೇತನ್ ಕೆ ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಡಿಸ್ಟ್ರಿಕ್ಟ್ RCC ರೆಪ್ರೆಸೆಂಟ್ ಆಗಿರುವಂಥ ಶ್ರೀಯುತ ಪ್ರಸಾದ್ ಆಚಾರ್ಯ ಅವರನ್ನು ಈ ಸಮಯದಲ್ಲಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆಗೆ ಅತಿಥಿ ಗಣ್ಯರನ್ನ ಬರಮಾಡಿಕೊಳ್ಳುವಂತ ಇದೇ ಹೊತ್ತಿನಲ್ಲಿ PDG ರೊಟೇರಿಯನ್ ಅಭಿನಂದನ್ ಎ ಶೆಟ್ಟಿ, ಆರ್ಪಿಕ್ RI ಝೋನ್ 7 2025 to 28 ರೊಟೇರಿಯನ್ ಪಬ್ಲಿಕ್ ಇಮೇಜ್ ಕೋಆರ್ಡಿನೇಟರ್ ಆಗಿರುವಂಥ PDG ರೊಟೇರಿಯನ್ ಅಭಿನಂದನ್ ಎ ಶೆಟ್ಟಿ ಅವರು ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಅವರು ಆಗಮಿಸುವವರಿದ್ದಾರೆ. PDG ರೊಟೇರಿಯನ್ ರಾಮರಾವ್ ಎಲೆಕ್ಷನ್ ಅಬ್ಸರ್ವರ್ ಅವರನ್ನು ಕೂಡ ಈ ಸಮಯದಲ್ಲಿ ವೇದಿಕೆಯ ಮೇಲ್ಭಾಗಕ್ಕೆ ಗೌರವದಿಂದ ಅಭಿಮಾನದಿಂದ ಬರಮಾಡಿಕೊಳ್ಳುವರಾಗಿದ್ದೇವೆ. ಡಿಸ್ಟ್ರಿಕ್ಟ್ ಲರ್ನಿಂಗ್ ಫೆಸಿಲಿಟೇಟರ್ ಆಗಿರುವಂಥ PDG ರೊಟೇರಿಯನ್ ರಾಜರಾಮ್ ಭಟ್ ಬಿ ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುವರಾಗಿದ್ದೇವೆ. ಡಿಸ್ಟ್ರಿಕ್ಟ್ ಕೌನ್ಸಿಲರ್ ಆಗಿರುವಂಥ PDG ರೊಟೇರಿಯನ್ ಜ್ಞಾನ ವಸಂತ ಶೆಟ್ಟಿ ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುವರಾಗಿದ್ದೇವೆ. ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್ ರೊಟೇರಿಯನ್ ಪಾಲಾಕ್ಷ ಕೆ ಅವರು ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ರೊಟೇರಿಯನ್ ಗವರ್ನರ್ ನಾಮಿನಿ ರೊಟೇರಿಯನ್ BM ಭಟ್ ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುವರಾಗಿದ್ದೇವೆ. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅಡ್ಮಿನ್ ರೊಟೇರಿಯನ್ ಐರೋಡಿ ರಾಮದೇವ ಕಾರಂತ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುವರಾಗಿದೆ. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಈವೆಂಟ್ಸ್ ರೊಟೇರಿಯನ್ ಜೈ ಕಿಶನ್ ಶೆಟ್ಟಿ ಅವರು ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ವಿನಂತಿಸ್ತಾ ಇದ್ದೇವೆ. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಪ್ರಾಜೆಕ್ಟ್ಸ್ ರೊಟೇರಿಯನ್ ದೇವದಾಸ್ ವಿ ಶೆಟ್ಟಿಗಾರ್ ಅವರನ್ನು ಈ ಸಮಯದಲ್ಲಿ ವೇದಿಕೆಯ ಮೇಲ್ಭಾಗಕ್ಕೆ ಗೌರವದಿಂದ ಬರಮಾಡಿಕೊಳ್ಳುವರಾಗಿದ್ದೇವೆ. ದಯವಿಟ್ಟು ವೇದಿಕೆಗೆ ಆಗಮಿಸುವಂತೆ ಕೇಳಿಕೊಳ್ತಾ ಇದ್ದೇವೆ ರೊಟೇರಿಯನ್ ದೇವದಾಸ್ ವಿ ಶೆಟ್ಟಿಗಾರ್ ಅವರನ್ನು. ಆತ್ಮೀಯರೇ, ಈ ಸುಂದರವಾದಂಥ ಸಮಾರಂಭದಲ್ಲಿ ಇದೀಗ ಸಮಾರಂಭದ ಕೇಂದ್ರ ಬಿಂದುಗಳನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುವಂಥ ಹೊತ್ತು. This inaugural session will be presided by the District Governor Rotarian CA ದೇವ್ ಆನಂದ್ ಅವರನ್ನು ಈ ಸಮಯದಲ್ಲಿ ನಮ್ಮೆಲ್ಲರ ಕರತಾಡನದೊಂದಿಗೆ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಅವರ್ District Governor Rotarian CA ದೇವ್ ಆನಂದ್ to the stage. And also requesting the First Lady Rotarian CA Rekha Dev Anand to kindly come to the stage. We have our inaugurator and keynote speaker with us, PRID Rotarian Dr. Bharat Pandya. Ladies and gentlemen, let's welcome our inaugurator and keynote speaker, PRID Rotarian Dr. Bharat Pandya to the stage. It's our pleasure to have IPDG Rotarian Manju Patke, RIPR, and also requesting her husband Mr. Vishwas to kindly come to the stage. Ladies and gentlemen, ನಮ್ಮ ಈ ಸುಂದರವಾದಂಥ ಸಮಾರಂಭದ ಉದ್ಘಾಟಕರು, ದಿಕ್ಸೂಚಿ ಭಾಷಣಕಾರರು ಮತ್ತು ಸಮಾರಂಭಕ್ಕೆ ಗೌರವ ಉಪಸ್ಥಿತಿಯನ್ನು ನೀಡಲಿಕ್ಕಿರುವಂಥ IPDG ರೊಟೇರಿಯನ್ ಮಂಜು ಫಡ್ಕೆ ಅವರು ಇದೀಗ ವೇದಿಕೆಯ ಮೇಲ್ಭಾಗದಲ್ಲಿ, PRID ರೊಟೇರಿಯನ್ ಡಾಕ್ಟರ್ ಭರತ್ ಪಾಂಡ್ಯ ಅವರು ವೇದಿಕೆಯ ಮೇಲ್ಭಾಗದಲ್ಲಿ.
ವೇದಿಕೆಗೆ ಅತಿಥಿ ಗಣ್ಯರು ಆಗಮಿಸ್ತಾ ಇರುವ ಹಾಗೆ ಎಲ್ಲ ಅತಿಥಿ ಗಣ್ಯರನ್ನ ಬರಮಾಡಿಕೊಳ್ಳುತ್ತಾ ನಾವು ಇಸ್ ದ ಟೈಮ್ ಫಾರ್ ದ ಕಾಲರಿಂಗ್ ಆಫ್ ಡಿಸ್ಟ್ರಿಕ್ಟ್ ಗವರ್ನರ್ ಅಂಡ್ ದ ಹೋಸ್ಟ್ ಕ್ಲಬ್ ಪ್ರೆಸಿಡೆಂಟ್ ರಿಕ್ವೆಸ್ಟಿಂಗ್ ಸರ್ಜೆಂಟ್ ಎಟ್ ಆರ್ಮ್ಸ್ ರೊಟೇರಿಯನ್ ಮಹೇಶ್ ಕುಮಾರ್ ಫಾರ್ ಡಿಸ್ಟ್ರಿಕ್ಟ್ ಗವರ್ನರ್ ಅಂಡ್ ರೊಟೇರಿಯನ್ ಬಾಲಕೃಷ್ಣ ಪಿ ಫಾರ್ ದ ಹೋಸ್ಟ್ ಕ್ಲಬ್ ಟು ಕೈಂಡ್ಲಿ ಡೂ ದ ನೀಡ್ಫುಲ್. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. Thank you. ಅತಿಥಿ ಗಣ್ಯರೆಲ್ಲರೂ ಕೂಡ ವೇದಿಕೆಯಲ್ಲಿ ಆಸೀನರಾಗುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಸಮಾರಂಭಕ್ಕೆ ಚಾಲನೆಯನ್ನ ದೇವರ ಅನುಗ್ರಹವನ್ನು ಬೇಡಿಕೊಂಡು ಈ ಸಮಾರಂಭಕ್ಕೆ ಚಾಲನೆಯನ್ನ ನೀಡಲಾಗ್ತದೆ. ನೌ ಇಸ್ ದ ಟೈಮ್ ಫಾರ್ ದ ಇನ್ವೊಕೇಶನ್ ಅಂಡ್ ರಿಕ್ವೆಸ್ಟಿಂಗ್ ರೊಟೇರಿಯನ್ ಸೌಮ್ಯ ಶೆಟ್ಟಿ ಟು ಕೈಂಡ್ಲಿ ಕಮ್ ಟು ದಿ ಸ್ಟೇಜ್ ಫಾರ್ ದ ಪ್ರೇಯರ್. ಗೌರವಪೂರ್ವಕವಾಗಿ ಪ್ರಾರ್ಥನೆಯ ಸಮಯದಲ್ಲಿ ನಾವು ಎದ್ದು ನಿಲ್ಲೋಣ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ, ಆದಿಪೂಜಿತ ನೀನು ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ, ರಕ್ತವರ್ಣನು ನೀನೆ ಲಂಬೋದರ ನೀನು, ರಕ್ಷಿಸಿ ಕಾಪಾಡು ಗಣನಾಯಕ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂಥ ಮತ್ತು ರೊಟೇರಿಯನ್ ಸೌಮ್ಯ ಶೆಟ್ಟಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಇಸ್ ದ ಟೈಮ್ ಫಾರ್ ದ ವೆಲ್ಕಮ್ ಡ್ಯಾನ್ಸ್. ಅತಿಥಿ ಗಣ್ಯರನ್ನು ಸ್ವಾಗತ ನೃತ್ಯದೊಂದಿಗೆ ಬರಮಾಡಿಕೊಳ್ಳುವಂಥ ಹೊತ್ತು ರಿಕ್ವೆಸ್ಟಿಂಗ್ ಆನೆಟ್ ಗೌರಿ, ನವ್ಯ ಆ್ಯಂಡ್ ರೋಸ್ಬೆಲ್ ಟು ಕೈಂಡ್ಲಿ ಕಮ್ ಟು ದಿ ಸ್ಟೇಜ್ ಫಾರ್ ದ ವೆಲ್ಕಮ್ ಡ್ಯಾನ್ಸ್. ധീരനാ ധീരനാ നിത്തോം തനന ധീരനാ ധീരനാ നിത്തോം തനന ധീരനാ ധീരനാ നിത്തോം തനന ധീരനാ ധീരനാ ഉദന ധീരന ധീരന ധീരനാ ഉദന ധീരന ധീരന ധീരനാ ധീരനോദ നോദ നോദ
चली आई, प्राण जाए पर वचन न जाए। तदिया नदी दर तना तेरे नोम, तदिया नदी दर तना तेरे नोम, तदिया नदी। रघुवर तेरे राह निहारे, रघुवर तेरे राह निहारे, सातों जन्म से सिया, घर मोरे परदेसिया, आप पधारो पिया, घर मोरे परदेसिया, आप पधारो पिया। गई पनघट पर भरन भरन पनिया दीवानी, गई पनघट पर भरन भरन पनिया। नैनों के तेरे बाल से मूर्छित हुई रही अनिया, बनी रे बनी मैं तेरी जोगनिया, घर मोरे परदेसिया, आप पधारो पिया, घर मोरे परदेसिया, आप पधारो पिया। Wow. With such grace, a lovely dance performance and a welcome dance. Thank you. ಈ ಸಮಯದಲ್ಲಿ ಐ ಆಮ್ ರಿಕ್ವೆಸ್ಟಿಂಗ್ IPDG Rotarian Manju Fadke to offer a flower to Annette Gowri, Navya and Rosebell as a token of appreciation. ಸೌಹಾರ್ದತೆಗಿದು ಪ್ರೇರಣ. Thank you so much. ನವೋತ್ಸವ ನವೋತ್ಸವ ನವೋತ್ಸವ. ಈ ಸಮಯದಲ್ಲಿ ನಾನು ಈಗಾಗಲೇ ವೇದಿಕೆಗೆ ಆಮಂತ್ರಿಸಿದ್ದೆ ಇನ್ನರ್ ವೀಲ್ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಆಗಿರುವಂಥ ಶ್ರೀಮತಿ ವೈಶಾಲಿ ವಿಲಾಸ್ ಕುಡ್ವಾ ಅವರು ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ನಾವು ಈ ಸಮಯದಲ್ಲಿ ಬರಮಾಡಿಕೊಳ್ಳುವವರಾಗಿದ್ದೇವೆ. ವೇದಿಕೆಗೆ ಆಗಮಿಸ್ತಾ ಇರುವಂಥ ಹೊತ್ತಿನಲ್ಲಿ ಅವರನ್ನು ಪುಷ್ಪದ ಮುಖೇನ ಈ ಸಮಯದಲ್ಲಿ ವಿತ್ ಫ್ಲೋರಲ್ ಆ್ಯಂಡ್ ಸ್ಯಾಶ್ ನಾವು ಅವರನ್ನು ಬರಮಾಡಿಕೊಳ್ಳುವವರಾಗಿದ್ದೇವೆ. ಬಂದು ವೇದಿಕೆಯಲ್ಲಿ ತಾವು ಆಸೀನರಾಗಬೇಕೆಂಬುದಾಗಿ ವಿನಂತಿಸಿಕೊಳ್ಳುತ್ತಾ 9th ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ನ ಉದ್ಘಾಟನಾ ಸಮಾರಂಭದಲ್ಲಿ ಬಂದಿರುವಂಥ ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಬರಮಾಡಿಕೊಳ್ಳುವಂಥ ಹೊತ್ತು. ನಾವು ಇಸ್ ದ ಟೈಮ್ ಫಾರ್ ದ ವೆಲ್ಕಮ್ ಅಡ್ರೆಸ್. ಐ ಆಮ್ ರಿಕ್ವೆಸ್ಟಿಂಗ್ Rotarian C.A. Dev Anand, the district governor, to kindly welcome the gathering. Good morning. Very good morning everyone. ಬಹುಶಃ ಬ್ರೇಕ್ಫಾಸ್ಟ್ ಎಲ್ಲ ಇನ್ನೂ ಕೆಲವರದೆಲ್ಲ ಆಗಲಿಕ್ಕಿದೆ, ಸ್ವಲ್ಪ ಸೌಂಡ್ ಕಡಿಮೆ ಇದೆ. ನಿನ್ನೆ ಸಂಜೆಯಿಂದ ಎಲ್ಲ ರೊಟೇರಿಯನ್ಸ್ಗಳು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿ ಆಗುವ ಹಾಗೆ ನೀವೆಲ್ಲ ನಮಗೆ ಸಹಾಯವನ್ನು ನೀಡಿದ್ದೀರಿ. ನಿಮಗೆಲ್ಲರಿಗೂ ಇನ್ನೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ಬೆಳಗ್ಗೆ ಕೂಡ ನೀವೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ನಮ್ಮ ಜಿಲ್ಲೆಯಾದ್ಯಂತ ಬಂದಿರುವಂಥ ಎಲ್ಲ 1600 ರೊಟೇರಿಯನ್ಸ್ಗಳಿಗೆ ನಾನು ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನವೋತ್ಸವ 2025 ಇದರ ಈ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕ ಅವರನ್ನು ನಾವು ಎಲ್ಲರನ್ನು ವೇದಿಕೆಯಲ್ಲೆಲ್ಲ ಇರುವಂಥ ಎಲ್ಲರನ್ನು ನಾನು ಸ್ವಾಗತಿಸಲಿಕ್ಕೆ ಬಯಸ್ತೇನೆ. ಇಟ್ಸ್ ಮೈ ಇಮ್ಮೆನ್ಸ್ ಜಾಯ್ ಆ್ಯಂಡ್ ಪ್ರೈಡ್ ದಟ್ ಐ ವೆಲ್ಕಮ್ ಯು ಆಲ್ ಟು ದಿ 9th ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ NAVOTSAVA 2025, a celebration of fellowship, service and the spirit of Rotary.
Let me begin with extending a heartfelt welcome to our esteemed inaugurator, past Rotary International Director, Tier of Trustee 2022-26, Rotarian Dr. Bharat Pandya ji, whose inspiring leadership and commitment to the ideals of Rotary continue to guide us all. Welcome to you, sir. I am equally delighted to welcome Rotary International President's representative, IPTG Rotarian Manju Padke ji, who have graciously joined us to represent the global Rotary leadership. Your presence enriches this conference and reminds us of our shared purpose across borders. Welcome you, madam. A very warm welcome to Rotarian Vishwas Padke, spouse of RIPR, PDG Rotarian Manju Padke, madam. Welcome you, sir. I request my Hemant to give the flower to Vishwas Padke. Flower. Okay. We are honored to have with us today Sri Espal Suvarna, Member of Legislative Assembly from Udupi, whose support for community development is well recognized. Thank you, sir, for gracing this occasion and lending your valuable time to celebrate Rotary's impact. He will be joining us very soon, so he has assured to participate in this beautiful NAVOTSAVA conference. I welcome my friend Mr. Bhujanga Bandhare, Chief Senator, District 3142 from Mumbai. Welcome you, sir. A warm welcome to the pillars of Rotary District 3182, PDG Rotarian Abhinandan Shetty, RPIC of RI Zone 7 for 25-28. Welcome to you, sir. And also his spouse, Neeta Abhinandan Shetty. She has come? Yes. Our district advisor, Rotarian PDG Rotarian B. Rajaram Bhatt, and also district learning facilitator. Welcome you, sir. I also welcome Varadamba Rajaram Bhatt. If she is here, welcome to you, madam. Come here to take the flower. ಅಲ್ಲ ಮೇಡಮ್ ಕೊಡ್ತಾರೆ ಮೇಡಮ್ ಇಲ್ಲ 3 ಜನಕ್ಕೆ ಮಾತ್ರ 3 ಜನಕ್ಕೆ 10 ಜನ ಇಲ್ಲ ಅವ್ರು ಬರ್ತಾರೆ. I welcome PDG Rotarian Jnana Vasant Shetty, District Councillor. Welcome you, sir. And also I welcome spouse of Jnana Vasant Shetty, Arundhati Jnana Vasant Shetty. Come, welcome, sir. Welcome, madam. And also I welcome election observer, my friend from Vishakhapatnam, Vijayanagaram, PDG Rotarian Ram Rao. Welcome you, sir. A very special welcome to all past district governors of our district 3182 and their spouses. We will be calling you later on. A very warm welcome to DG Rotarian Palaksha and his spouse Rekha Palaksha. Please come, madam. And also DGN Rotarian B.M. Bhatt and his spouse Veena M. Bhatt. Welcome you, madam. Hearty welcome to our district secretaries, Rotarian Ramdev Karanta Admin, Rotarian Jai Kishan Shetty Events, Rotarian Devdas Satika Projects, and all the
my dear and irresistible Assistant Governors, Zone 1, Dr. B.R. Sethi, Zone 2, Mamata R. Sethi, Zone 3, R.M. Samaga, Zone 4, Jagannath Kote, Zone 5, Anil Desa, Zone 6, Natesh H.S., Zone 7, Nasir Hussain, Zone 8, Arun Rakshidi, Zone 9A, Santosh, Zone 9B, Nirmal Kumar Jain, Zone 10, Nagaraj S.R., Zone 12, Suresh H.M. My heartfelt welcome to the host club president Rotarian H. Prabhakar Sethi and conference chair Rotarian Edwin Alva, conference co-chair Rotarian Alan Lewis, and conference secretary Rotarian Anand Sethi, and the entire organizing team and host club members for their tireless efforts in making this event a reality. This celebration of service wouldn't be possible without your passion and hard work. A warm welcome to all the district and zone office bearers, all the club presidents and club office bearers. Your dedication is the driving force behind the success of this district. I also take this opportunity to welcome Inaugural District Chair Srimati Vaishali Kudwa, DRR Rotractor Chetan Kumar, DIR Kumari MS Pavitra, District RCC Representative Sri Prasad Acharya, and all our young and enthusiastic leaders who symbolize the future of Rotary. A special acknowledgement and welcome goes to my dear family, First Lady, my wife, Rotarian CA Rekha Devanand, and all our family members who are present here for their constant encouragement and support. My brothers, sisters, sister-in-laws, brother-in-laws, our children-in-laws, relatives, and friends. My heartfelt welcome to all Rotarians, Aunts, Lords, Annettes, Jones, Rotractors, and Inaugural members, Interact members, RCC members who are gathered here today coming from 4 revenue districts of Karnataka state, Udupi, Shivamogga, Hassan, and Chikmagaluru. You are the heart of this movement, and it is your passion and service that create ripples of change in our communities. My heartfelt welcome to press, TV, channel, media friends to this beautiful NAVOTSAVA function. Once again, I welcome you all to NAVOTSAVA 2025. Let this conference be a celebration of what we have achieved and an inspiration for what we are yet to accomplish. Thank you, and let us have a memorable and impactful, magical conference. Thank you one and all. ಥ್ಯಾಂಕ್ ಯು ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ CA ದೇವ್ ಆನಂದ್ ಅವರಿಗೆ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿ ಬರಮಾಡಿಕೊಂಡದಕ್ಕಾಗಿ. Now I am requesting our past district governors and their spouse to kindly come to the stage and receive a flower with our dignitaries. Requesting PDG Rotarian Dr. P. Narayana ಸರ್ ಗೌರವಪೂರ್ವಕವಾಗಿ ವೇದಿಕೆಗೆ ಬಂದು ಈ ಸಮಯದಲ್ಲಿ ದಯವಿಟ್ಟು ವೇದಿಕೆಗೆ ಬಂದು ಪುಷ್ಪವನ್ನು ಸ್ವೀಕರಿಸಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. PDG Rotarian Dr. P. ನಾರಾಯಣ ಅವರು. ರಿಕ್ವೆಸ್ಟಿಂಗ್ PDG Rotarian ASN Hebbar and Mrs. Sudha Hebbar. ವೇದಿಕೆಗೆ ಬಂದಾಗ ಅವರನ್ನು ಪುಷ್ಪದ ಮುಖೇನ ನಾವು ಬರಮಾಡಿಕೊಳ್ಳುವರಾಗಿದ್ದೇವೆ. ನಿಮ್ಮ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. PDG Rotarian ಸದಾನಂದ ಛಾತ್ರ and Mrs. ಜಯಶ್ರೀ ಛಾತ್ರ. PDG Rotarian Dr. ಭರತೇಶ್ ಅಧಿರಾಜ್ and Mrs. ಜಯಶ್ರೀ ಭರತೇಶ್.
ಸೌಹಾರ್ದತೆಗಿದು ಪ್ರೇರಣ. PDG Rotarian DS Ravi and Mrs. Maithili. ನವೋತ್ಸವ PDG Rotarian GN Prakash and Mrs. Vijaya Prakash. ನವೋತ್ಸವ PDG Rotarian BN Ramesh and Mrs. Usha Ramesh. PDG Rotarian Dr. Jayagauri Harigal and IPDG Rotarian BC Geeta. ನಮ್ಮೆಲ್ಲ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಸ್ ಅವರನ್ನು ಈ ಸಮಯದಲ್ಲಿ ಅವರ ಉಪಸ್ಥಿತಿಯನ್ನು ಗುರುತಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಅವರನ್ನು ಬರಮಾಡಿಕೊಳ್ಳುವರಾಗಿದ್ದೇವೆ. ಮಧುರ ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. Thank you. It's our pleasure to have the inaugurator and keynote speaker, Rotarian PRID Dr. Bharat Pandya with us. Now is the time for the AV, which will introduce our inaugurator and keynote speaker. ನಮ್ಮ ಸಮಾರಂಭದ ಉದ್ಘಾಟಕರು ಮತ್ತು ದಿಕ್ಸೂಚಿ ಭಾಷಣಕಾರರ ಪರಿಚಯವನ್ನು ಒಳಗೊಂಡಂಥ ಒಂದು AVಯನ್ನು ಈ ಸಮಯದಲ್ಲಿ ನಾವೆಲ್ಲರೂ ವೀಕ್ಷಿಸೋಣ. ಇದೇ ಸಮಯದಲ್ಲಿ ರಿಕ್ವೆಸ್ಟಿಂಗ್ Rotarian ಭುಜಂಗ ಭಂಡಾರಿ to kindly come to the stage. I am requesting the media team to kindly pause the AV. ಭುಜಂಗ ಭಂಡಾರಿ ಅವರ ಉಪಸ್ಥಿತಿಯನ್ನು ಈ ಸಮಯದಲ್ಲಿ ಗುರುತಿಸಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವರಾಗಿದ್ದೇವೆ ಮತ್ತು ಡಿಸ್ಟ್ರಿಕ್ಟ್ ಗವರ್ನರ್ ಅವರನ್ನು ಈ ಸಮಯದಲ್ಲಿ ಪುಷ್ಪದ ಮುಖೇನ ಸ್ವಾಗತಿಸಿ ಬರಮಾಡಿಕೊಳ್ಳುವರಾಗಿದ್ದೇವೆ. ಥ್ಯಾಂಕ್ ಯು. ವೆಲ್, ಈ ಸಮಯದಲ್ಲಿ ನಮ್ಮ ಮುಖ್ಯ ಅತಿಥಿಗಳ ಪರಿಚಯವನ್ನು ಒಳಗೊಂಡಂಥ AVಯನ್ನು ನಾವೆಲ್ಲರೂ ವೀಕ್ಷಿಸೋಣ. ನಮ್ಮ ಮಧ್ಯೆ ಇದ್ದಾರೆ Rotarian PRID ಡಾಕ್ಟರ್ ಭರತ್ ಪಾಂಡ್ಯ ಅವರು. ಅವರ ಕಿರು ಪರಿಚಯ ಒಳಗೊಂಡಂಥ VT ಇದೀಗ ನಮ್ಮ ಮುಂದೆ. During his year, contributed over $2 million to the road. Past Rotary International Director and Trustee Dr. Bharat Pandya graduated from the prestigious St. GS Medical College, KEM Hospital, Mumbai, and is practicing as a general and laparoscopic surgeon since the last 35 years. He is a fellow of International College of Surgeons and has been conferred fellowship by Association of Surgeons of India. He has served on the board of management of Jan Shikshan Sansthan, a Government of India sponsored vocational training institute, for 6 years. Deeply influenced by his father, Dr. S.S. Pandya, who inculcated in him the values of service and integrity, he joined Rotary as a charter member of Rotary Club of Borivali in 1989 and was the president of the club in 1993-1994. He was the governor of District 3140 in 2006-2007. During his year as governor,
District 3140 contributed over $2 million to the Rotary Foundation, and for the first time in the history of TRF, an Indian district, District 3140, became the #1 district in TRF contributions in the entire Rotary world in 2006-2007. He has served Rotary as Regional RI Membership Coordinator, Rotary International Training Leader twice in 2009 and 2010, the GETS Chair twice, Member of India National Polio Plus Committee 2011 to 2015, and GETS Trainer 8 times. He has served on the RI Membership Committee, RI Sydney Convention Promotion Committee, and as District 3140 COL representative in 2013. He was invited by District 5170 in October 2010 to tour the district for 15 days and address clubs of District 5170 on the Rotary Foundation. He has been the Rotary International President's representative at district conferences in India, Nepal, Pakistan and Philippines. With past RI Director Kamal Sanghvi, he started the initiative of Project Positive Health, Ek Chamach Kam, Char Kadam Aage, 1 less spoon of salt, oil and sugar, and 4 steps forward. The campaign which has caught the imagination of Rotarians. Dr. Bharat and Dr. Madhvi are committed to the Rotary Foundation and are Level 3 major donors. He has been conferred the Citation of Meritorious Service and the Distinguished Service Award by the Rotary Foundation and Rotary's highest award, Service Above Self. Dr. Madhvi is a gynecologist. She was the Charter President of Inaugural Club of Borivali. She was the District Chairman of Inaugural District 314 for the year 2017-2018. They have 2 daughters, Dr. Nidhi, a pathologist, and Dr. Sashmi, an obstetrician and gynecologist. Ladies and gentlemen, past Rotary International Director and Trustee of the Rotary Foundation, Dr. Bharat Pandya. ಒಂದು ಜೋರಾದಂಥ ಚಪ್ಪಾಳೆಯನ್ನು ನಾವು ನಮ್ಮ ಮುಖ್ಯ ಅತಿಥಿಗಳಿಗೆ ಅವರ ಪರಿಚಯವನ್ನು ಆಲಿಸಿದ ನಂತರ ಈ ಸಮಯದಲ್ಲಿ ನೀಡೋಣ. ವೆಲ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ನೌ ಇಸ್ ದ ಟೈಮ್ ಫಾರ್ ದ ಇನಾಗ್ಯುರೇಷನ್. ಈ ಸಮಯದಲ್ಲಿ ಈ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ನ ಉದ್ಘಾಟನೆಯ ಹೊತ್ತು ಕೈಂಡ್ಲಿ ರಿಕ್ವೆಸ್ಟಿಂಗ್ ಅವರ್ ಇನಾಗ್ಯುರೇಟರ್ PRID Rotarian Dr. Bharat Pandya and the dignitaries on the stage to light the lamp. ಈ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದರ ಮೂಲಕವಾಗಿ ಸುಂದರವಾದಂಥ ಈ ಸಮಾರಂಭಕ್ಕೆ ಚಾಲನೆಯನ್ನು ಕೊಡುವಂಥವರಾಗಿದ್ದೇವೆ. ದೀಪ ಎಂಬುದಾಗಿ ಹೇಳಿದರೆ ಅದು ಬೆಳಕು ದೀಪ, ಸತ್ಯ ದೀಪ ಅನ್ನುವಂಥದ್ದು, ಸಮೃದ್ಧಿ ದೀಪ ಅನ್ನುವಂಥದ್ದು ಜ್ಞಾನ. ಈ ಸಮಯದಲ್ಲಿ ದೀಪ ಪ್ರಜ್ವಾಲನದ ಮೂಲಕವಾಗಿ ಈ ಸುಂದರವಾದಂಥ ನವೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ
ಥ್ಯಾಂಕ್ ಯು. ದೀಪ ಪ್ರಜ್ವಾಲದ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತೆ ಎಲ್ಲ ಅತಿಥಿ ಗಣ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೇ ಸಮಯದಲ್ಲಿ ನಮ್ಮ ಜೊತೆಗಿದ್ದಂಥ ನಮ್ಮ ಚಂಡೆ ಟೀಮ್ಗೆ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ವೆಲ್, ladies and gentlemen, now is the time for the inaugural address, and also now is the time for the keynote speech, requesting Rotarian, PRID Rotarian Dr. Bharat Pandya to kindly come to the stage for the inaugural address. Namaskara. Good morning. District Governor Rotarian Devanand, First Lady Rekha, President's Representative, immediate past District Governor Manju Fadke and Vishwas. And let me tell you, Manju, will you please rise? Let me tell you, friends, that you are lucky that you have a person like Manju Fadke representing Rotary International President Stephanie Archik, friends. You know, please wait, please wait, please wait. As governor in the year 23-24, she performed outstandingly well in all aspects: membership, service, public image, and of course the Rotary Foundation, contributing for the first time more than $3 million to the Rotary Foundation, friends. Please welcome her to your conference with a big round of applause, friends. Thank you, Manju. Galaxy of leaders, our observer PDG Ramarao, incoming RPIC Abhinandan Shetty, our two incoming leaders Palaksha and BM Bhatt, Innerville chairman, sorry ma'am, Mrs. Kudwa, District Interact Representative, DRR, Host Club, Assistant Governors, so many of my friends from the past District Governors. Please excuse me, I don't take everybody's name. But my batchmate, I think I have to take your name, Sadanand Chhatra. And of course, my friend from my old district 3140, who is now in 3142, Bhujang Bandari, and Rotary family of district 3182, friends. What a wonderful beginning today morning we had. First with the prayer at that temple. You know, friends, I have always believed that if God is on your side, you can cross the 7 seas. If God is not on your side, you cannot cross the threshold of your own house, friends. And therefore, let me compliment Governor Devanand and the whole team for this wonderful beginning, taking the auspicious blessings, and I'm sure that those blessings are going to stand you in good stead. Not just for this conference, Devanand. And will you request Devanand and Rekha to please rise, come forward a little bit here. Can you hear me properly, friends? You know, in the year 24-25, in 3182, your Governor Devanand, chartered accountant by profession, has added almost 200 new members, has done so much work in the service activities. Please wait, please hear me out, friends. Has contributed nearly $75,000 to the Rotary Foundation. And I'm sure that these 7 months are not the end, but they are just the beginning. And I'm sure that Devanand is going to do exceedingly well as the district governor, but he cannot do that alone without your support, friends. So I'm asking you, please let us show our support to our district governor Devanand and Rekha. Let's give them a very big round of applause, friends. Thank you, Devanand. Please, thank you very much. NAVOTSAVA. It's a great pleasure for me here to declare this NAVOTSAVA district conference, 9th district conference, open. And let me thank Governor Devanand for calling me here to inaugurate this district conference.
But the best way we can celebrate Rotary is by doing the work of Rotary. And I am reminded of almost 2,500 years ago, when the then Emperor of China once called Confucius and asked him a question. He, "Sir, please tell me who is great in this world." And Confucius replied that, "Emperor, you are great," because the emperor was a very, very truth-loving and honest person. So he replied, Confucius said, "You are great because you are the seeker of the truth. You are always seeking truth everywhere. Is there somebody in this world greater than me?" And Confucius replied that, "Yes, I am greater than you because I am the keeper of the truth. Truth begins with me and moves forward with me." And he asked again, "Is there anybody greater than you and me?" And in reply, Confucius took the emperor to the outskirts of the town, where in the hot sun, an old man was digging a well. Pointing towards him, Confucius said that this person is digging a well not just for himself, but for the benefit of others. A person who works not just for himself, everybody should work for themselves. But a person who works not just for themselves, but for others also, he is truly great in this world, friends. And that is what Rotary is all about, friends. And today, after completing 119 years, 120 years, friends, almost, today if Rotary is still relevant, still effective, still needed in society, it is because Rotary and Rotarians like you all are committed to our motto of service above self, friends. If you ask me to describe Rotary in 2 words, the words I always use are Rotary is hope and opportunity. Hope and opportunity. Hope that the parents of a blue baby have. That baby is blue because that baby has a hole in the heart. And the parents cannot afford that costly surgery which the baby requires. And the parents hope that somebody or some organization will come forward to help them, friends. Hope that a village has. The village gets water only 2 times a week. And the village and villagers hope that somebody will call and solve the water problems of the village. Hope that a school dropout young boy or girl have, that their life will not be a social outcast, but they will be offered vocational training and skill development so that they can stand on their feet and support themselves and their families. An opportunity that you and I have to fulfill that hope of the parents, that hope of the villagers, that hope of the young boy and girl, friends. And I can tell you that the best way to fulfill this opportunity is through Rotary, to work our community and our world a better place to live in, friends. And let me tell you that today's world, today's India is definitely better than yesterday's India, friends. Let me give you an example. In 1991, Dr. Narayana, 51% of Indians, according to the Indian government census, 51% of Indians were living in absolute poverty, below the poverty line. In 2021, that percentage is down to 20 to 21%, friends. According to PPP, Purchasing Power Parity, India is among the top 10 wealthiest countries in the entire world, friends. Yes, that deserves a round of applause for our country, India, friends. Before COVID and after COVID, 2018 and 2023, the Indian economy grew faster than the Chinese economy by 1 percentage point. 1 percentage point seems very small, but in absolute numbers, GDP, it is a huge number, friends. The Indian economy is scheduled to hit $4 trillion. So that India is going to overtake Germany and Japan and become the 4th largest economy in the entire world, friends. And a lot of progress has been achieved. Today, you and I can be proud that we are living in this India, which has really, really progressed so well, friends. And yet,
even today, there are 25 crore adult Indians, more than 15 years old, who cannot read, write, or do simple mathematics. There are almost 90 million, almost 9 crore people who have no access to safe water and proper sanitation. Hundreds and thousands of people in our part of the world go to bed hungry at night because they cannot afford 2 meals a day, friends. Even today, you go 40, 50, 30 kilometers from this place and you will find that women and young girls have to walk a couple of kilometers daily to fetch their daily quota of water, friends. Out of every 1,000 babies who are born, 45 do not live up to their 5th birthday. A lot of things have been achieved, but so much more requires to be done. And who are the people who can do it, friends? It is you and I. Together as Rotarians, we can do it to make our world a better place to live in. I am reminded of the words of Mahatma Gandhi. Mahatma Gandhi always used to say, there is enough in this world for everyone's need, but there is not enough in this world for one man's greed. And only if everyone shares and cares, everyone can have enough, friends. And that is our opportunity that we have through Rotary. Whether it is working in Udupi or Manipal, Hassan or Shimoga, Mangalore or Mysore. Through Rotary, each and every one of us can make a difference. Because remember, Rotary is defined not by who we are, not by the position that I hold. Rotary International President, RI Director, Foundation Trustee, District Governor, Club President, Assistant Governor. They are of course positions, but they are positions of responsibility, not positions of having power. Rotary is defined by our actions. What we do, how much we do, how well we do to help our society and give back to society, which has done so much for all of us, friends. And I am so happy that in District 3182, Rotarians are doing some outstanding service, friends. So what is it that we can do for Rotary? If we really want Rotary to progress in our part of the world, friends, let me tell you that we have to focus on 2 words. And what are these 2 words? The 2 words that I share with you is grow Rotary. Grow Rotary. Grow Rotary is not just about membership, but grow Rotary is growing the fellowship of Rotary. You know, originally when Rotary was started, the basic idea was fellowship and promoting each other's business. Prakash, the concept of service came later on. So grow Rotary by growing the fellowship of Rotary. Unless we focus on fellowship, unless we focus on growing the friendship, if there is a strong bond of fellowship and friendship, then and only then service is possible. Grow Rotary by growing the membership of Rotary, friends. If you ask me what is the most important thing in Rotary, is it the internationality of Rotary? Is it the prestige of wearing this pin of Rotary? Is it the service of Rotary? Then my answer to you is that all 3 are important. The internationality, the prestige, the service, everything is important. But in turn, they depend on one thing and one thing alone, and that one thing is membership. If you have the members, you can achieve whatever you want to achieve. If you don't have the members, you cannot do everything, friends. The most important thing in Rotary is membership. Now your district has got 3,600 members as of now. And I am sure that this is a challenge that I am giving to you, Governor Devanand. To you, Governor Devanand, and of course to our 2 incoming leaders, Palak Shah and BM Bhatt.
I am being very, very practical here. I don't want Devanand to suddenly come and go up to 4,500. But this is a challenge I am giving to you and the two incoming leaders. By the time BM Bhatt, your term is over, I think this district should have a net growth on 1st July, I am saying. On 1st July 2027 of 4,500 members, friends. If all 2 or 3 of you work together, and if these people, all of those people who are present here, if you support these 3 people, I am sure that that is eminently possible. What are we talking about? Getting 1,000 members, not in 1 year. I am talking of a 3-year period. Is it possible entirely? Yes? The governors are saying yes. Are you all willing to support the governors for this, friends? Let's give them a round of applause and show our support to them that yes, we are with them in this endeavor, friends. But let me tell you one thing, and let me share with these 3 people one thing, that getting new members into Rotary Abhi is not a big problem in our area. But keeping them inside is a problem, friends. Keeping them inside is a problem. How do you keep members? The formula is very simple. Involve and engage them. And I am reminded of this time when I went to a South Indian restaurant and ordered a cup of coffee. The waiter brought the coffee and I started drinking the coffee. And I found that the coffee was bitter. So Governor Devanand, I called the waiter and said, "Waiter, this coffee is bitter. You have forgotten to add sugar in it." He said, "No, sir, I have added the sugar. You have forgotten to stir your coffee." Remember, sweetness in a cup of coffee comes not just from adding the sugar, but from stirring. Only if you stir the coffee properly, the sugar will get mixed in the coffee and make the coffee sweet. I hope the message is clear to all of you, that get the members into Rotary, but after that you have to stir them, shake them well properly, so that they will get mixed into your club, mixed into your district, and then retention will not be a problem. Focus on growth, but focus on retention, equally important, friends. Grow Rotary by growing the public image of Rotary. And I know incoming RP Abhinandan Shetty is going to talk about public image. But when we talk about public image of Rotary, what comes to our mind is only one thing: image of Rotary to the outside world. But Abhi, I have a different viewpoint about this. Image of Rotary to the outside world is just the external public image of Rotary. Equally important is the internal public image of Rotary. Image of Rotary to the Rotarians in the clubs and the district. Because 50%, 60%, 65% of Rotarians in the clubs and the district do not know what Rotary is doing. They do not know what their club is doing. They do not know what their district is doing. All of you are here today because you love Rotary. You are committed to Rotary, friends. Who is the public image of Rotary to the Rotarians in the district and the club? It is you people. It's the people who are sitting here. You are the public image of Rotary to your Rotarians in the clubs and the district. Create a positive public image of Rotary to these Rotarians, and then what we talked about, the retention, the problem of retention will go away, and you will be able to retain and keep all the members in Rotary, friends. Grow Rotary by growing Rotaract. Now you are a very, very champion of Rotaract, Abhinandan, so I don't have to tell you too much about Rotaract, but I think we have to see that Rotaract is properly integrated with Rotary, friends. Rotaract are not here just to help us to put the banners and pick up the chairs, friends. But they are our partners. Maybe they are junior partners, but they are our partners, and we must treat them as equal partners, not just to do the work for Rotary, friends. If we treat them as equal partners, then I am sure that Rotaract will get integrated with Rotary, and growing Rotaract and growing Rotary will not be a problem. Grow Rotary by growing the service of Rotary, friends. I think the time has come for us to change our thinking pattern, friends. You know, it was Charles Darwin who once said that it is not the strongest or most intelligent of a species who survive. Only those survive who are most responsive to change. We have to change with the changing times. I think, Governor Devanand, the time for Rotary to go to schools and distribute notebooks and pencils and give only school uniforms is all over. If you want to do that, please do that. But it is today time to think big, dream big, and achieve big. Let me tell you about this gentleman known as Erich Weihenmayer. Erich Weihenmayer. He was born in 1968, and in 2001, at the age of 33, he climbed to the top of Mount Everest.
So you will say, what is so great about it? There are hundreds of people who have climbed Mount Everest. But let me tell you that in 1981, at the age of 13 years, Erich Weihenmayer became blind. And he was the first blind man to climb the top of Mount Everest. Since 2001, Erich has climbed all peaks in all the highest peaks in all 7 continents. Swum across the English Channel, friends. Jumped from planes. And done whatever any normal person can do, friends. He has written a beautiful book, Touch the Top of the World. Touch the Top of the World, in which he describes how, with determination, commitment, and courage, and tremendous willpower, he overcame all odds to become the first blind man to climb on the top of Mount Everest, friends. He said that when I was summiting the top of Mount Everest, I started to cry. But it was so cold that tears froze in my goggles, making it difficult for me to see and breathe. And therefore I had to postpone crying, and then I stopped crying. If a blind man can climb the top of the tallest mountains in all the continents, I think you and I are Rotarians. We can do whatever we want to achieve. All we need to do is think big, dream big, and achieve big, friends. I'm sure Devanand and the 2 incoming leaders are with me when I say this, that if each club of District 3182, how many clubs do you have, Devanand? 80? 85 clubs. If each of the 85 clubs today decides that in the next 5 months they are going to identify and execute one big project, maybe it is not possible before 30th of June, but start planning for doing one big project. If each club does that, I'm sure I can telling you that the years of Devanand, Palaksha and BM, but all these 3 years will be successful beyond your own imagination, friends. It was Greek philosopher Lucius Seneca who once said, it is not because things are difficult that we do not dare. It is because we do not dare, therefore things become difficult, friends. Only if we dare to dream, then success can be ours. So dare to dream big, think big, and I tell you that you will achieve big, friends. And of course, grow Rotary by growing the Rotary Foundation. If Rotarians are the heart of Rotary, the Rotary Foundation is the very backbone of Rotary, friends. Because much of the good work that is done in Rotary is possible only through the Rotary Foundation. Helen Keller was blind. Helen Keller was blind. She was once asked by somebody, Miss Keller, is there anything worse than being blind? She said, yes, having sight but no vision. It is the Rotary Foundation that gives that forward-looking vision to Rotary to make our dreams of a better tomorrow come true, friends. Look through the window of the Rotary Foundation. Look through the window of the Rotary Foundation and you will see the impact of the global grants happening in various parts of the world. Whether it is upgradation of schools in remote part of Gujarat, building of check dams in remote part of Maharashtra, equipping ICUs in Dhule, Maharashtra, pediatric cardiac surgeries in Mumbai, cleft lip and cleft palate surgeries in Philippines, water projects in Nepal, or medical missions in Africa. Through the Rotary Foundation programs, truly we are touching lives and transforming communities, friends. One of the topmost priority program of Rotary Foundation, you all know which is the top priority of Rotary Foundation, friends. That is polio eradication. We are committed to eradicating polio come what may. Whether the US government remains in WHO, whether the US government remains in WHO or Trump withdraws the US government from WHO, but Rotary is committed to eradicating polio come what may, friends. And remember, polio eradication is not about the money. Polio eradication is about saving the children of the world. And the fight against polio is not just the fight against that small virus, but it is a fight against terrorism. Let me tell you, friends, that in Pakistan, in the last 7-8 years, more than 100 female health workers have been killed. They have been killed. Why?
because they have gone from door to door immunizing the small children and they have been killed by the Taliban. But does that stop them from going? Today also, those female health workers are still going door to door and immunizing the children against the polio virus, friends. And it is thanks to Rotarians like all of you that today our country, India, since last more than 14 years, has been polio free and still remains polio free. Dr. Narayan, will you please stand? And I think it's a tribute to your district that we have a person like, please wait, please hear me out, friends, before you clap. We have a person like Dr. Narayan, who has been vice chair of the Indian National Polio Committee for so many years. I've forgotten the number of years he has been vice chair, but he has been a great contributor to the polio eradication program in our country, India. Let's give Narayan a round of applause for his work for polio, friends. And therefore, my friends, it is my request to you that polio eradication is only going to be possible if we support the polio fund, friends. Now, I'm not sure whether the district has a Polio Plus Society. If you have one, great, increase the number by 100%. If you have 10 members in the Polio Plus Society, make it 20. If you have 50, make it 100. What is this Polio Plus Society I am talking about? Polio Plus Society members are those Rotarians who have committed to give $100 every year till polio is eradicated. $100 every year for polio till polio is eradicated. So how much are we talking about? Maybe next 5-7 years. 500, 700, upper limit $1,000, friends, in over a 10-year period. $1,000 in 10 years. Is it difficult? No. So it's my challenge to you, Governor Devanand, that you must form the Polio Plus Society. And all those people who are sitting here, will you please raise your hands? All of you are sitting on the dais. Manju, you are already a member of Polio Plus Society. You need not raise your hand. So all these people have, please keep your hands up here. All these people have agreed to become the members of the Polio Plus Society, and they are all going to contribute this year $100 for polio, friends. You have already contributed, but you are going to contribute another $100 for polio. And everybody here who is present here today is going to contribute $100. So these are all the charter members of the District Polio Plus Society. Let's give them a round of applause. But not just applause will do, friends. I am sure that all of you, please look into your hearts. Because we are doing this not for ourselves, but for our children and their children and their grandchildren, friends. Remember, in our whole life, you and I have eaten fruits of trees that we have not planted. They have been planted by our fathers and our forefathers. It is time that we should plant such trees whose fruits you and I will not be able to eat, but which will benefit our children and their grandchildren. When you give to polio, that is what you are doing. You are investing in the future of our children and their grandchildren. So my request to each and every one of you present here today, please look into your hearts and contribute to the polio fund. And don't just contribute, but go back to your clubs and take this message of mine to your club members and encourage and request each and every one of them. Okay, let me go one step further. Encourage and force each and every one of them to contribute to the polio fund this year and for the next 5 to 6 years, friends. But polio is just one part of the Rotary Foundation, friends. You know, the second fund of the Rotary Foundation is the annual fund. Why do we give to the annual fund? We give to the annual fund today so that we can do global grants tomorrow. As simple as that. You don't give to the annual fund, you can't do global grants tomorrow, friends. So why do we give money to the annual fund and to the Rotary Foundation, friends? Let me tell you about this hospital in Mumbai. The SRCC hospital in Mumbai was started in 1954-55 by the Walchand Hirachand group. Walchand Hirachand group were the makers of Premier Padmini. All of us have written a Premier Padmini, the Fiat car, friends. That hospital was started, the primary purpose was to offer corrective surgeries for deformities. Primarily polio corrective surgeries, friends. Now, you know, I just shared with you that in 2011 was the last case of polio. So by 2012, Bhartesh, there were no patients there, the hospital closed down. It was opened again in 2018, taken over by Narayan Hridayalaya. You have heard of Narayan Hridayalaya, Dr. Devi Shetty. Today,
That hospital is offering mainly pediatric cardiac surgeries and pediatric orthopedic surgeries and some other pediatric surgeries for small children, friends. A couple of months back, when Foundation Chair Barry Racine came to India for a visit, Barry and I visited this SRCC hospital. When we visited there, 20 children had come from Sangli, Manju, a remote area of Sangli, and somehow I don't know why, but in and around Sangli there are a lot of heart problems in small children, friends. Maybe it has something to do with the malnutrition, maybe anemia in the mothers or whatever it is. So 20 children had come from Sangli and they were to undergo heart operations on the next 3 to 4 days. So we visited the pre-operative ward which was there. When we went around the ward, on the bed the children were lying from 6 months to about 13, 14 years old. And next to the bed was standing one parent, either the father or the mother. Usually it was the mother. Now of course Barry didn't know any Marathi and those people were speaking only Marathi. Our governor also didn't know Marathi because he was a Marwadi. So I was the one who was talking to them and interacting with them in Marathi, friends. And as I was interacting and going from bed to bed, interacting with the mothers and the fathers, in their eyes, friends, I saw two emotions. Two emotions, anxiety and hope. Anxiety of what would happen to their child, whether their child will come out from that operation successfully, his or her life will be saved and they will live a normal life. And hope that at last there is this organization Rotary, which has come forward to offer that gift of life to their child by doing that costly operation free of charge, which they could not afford, friends. And in the last 6 years, that hospital has done more than 4,500 pediatric cardiac operations, friends. But very importantly, out of these 4,500 pediatric cardiac operations, 4,200 operations are done because of the Rotary Foundation Global Grants, friends. Yes, that deserves a round of applause, friends. It is probably some of the money that you contributed to the annual fund that has helped to save the lives of those children whose lives have been changed. And I can tell you one thing, you will agree with me when I say that in our part of the world, when you save the life of one child, you not just impact one family, but the extended family of at least 20 people is impacted, and you change the lives of at least 20 people, friends. That is the power of Rotary Foundation, and that is why we give to the Rotary Foundation, friends. So it is my appeal to each and every one of you. As I said before for polio, that when we give to the Rotary Foundation, it is our investment for a better world. The money that you give to the Rotary Foundation, and I am sure majority of you have contributed over the years something or the other to the Rotary Foundation, friends. The money that you give to the Rotary Foundation, you will never know which person in which part of the world is benefited by what you give. But I can assure you one thing, that the blessings of those people will come back to you and your family again and again and again, friends. And there is always this question, Governor Devanand, that I gave last year to the Rotary Foundation. Why should I give again this year? I am already a Paul Harris Fellow. I am already a major donor. Why should I give more to the Rotary Foundation? Friends, I had my meal yesterday. Do I need to eat again today? I paid my taxes last year. Do I need to pay my taxes again this year? Rotary Foundation is like a small sapling, friends. Like that sapling, it needs constant fertilizer, constant watering, constant nourishment if it is to grow into that big tree, friends. Remember, what is the weight of a snowflake? Let me ask you this question. What is the weight of a snowflake? Not even in micrograms. The weight of a snowflake is only nanograms. One snowflake has no meaning, friends. But when hundreds and thousands of snowflakes fall on the ground, that ground is converted into a beautiful ski resort. Your contribution is like that. What you give may be a small drop in the ocean, but without your drop, the ocean will be incomplete. So my request to each and every one of you present here today, please support the Rotary Foundation this year and every year, friends. You know, there are 3 phases of our life. And let me end with this. I have always believed that there are 3 phases of our life: learn, earn, and return. The first 1/3 of our life is spent in learning a skill, acquiring a profession or a vocation. The next 1/3 is spent in earning for ourselves and our families. And the last 1/3 should be spent in returning back to the society which has given so much for us, friends. And it is Rotary
that allows us to combine these two phases, earning and returning, so that even as we are earning, we can return back to the society and leave behind a legacy of goodwill and good work, friends. Remember, it is never granted to the sower to live to see the harvest. Good work is always done in good faith. I know that you people, each one of you present here today is a committed Rotarians. You people, each one of you, will take some of the messages that I have shared with you. If this message you keep here and forget about it, then my coming here is not worth it, friends. But if you take this message and go back to your clubs and share it with your club members, even one small thing you share it with your club members, then I will consider that my coming here has been worth the entire effort, friends. I wish you all the very best as you go back to your clubs, work in your clubs to create the magic of Rotary. Enjoy Rotary, enjoy yourself. Thank you very much, friends. Thank you. Thank you very much, Rotarian PRID Dr. Bharat Pandya, for such an insightful and thought-provoking address. We deeply appreciate the expertise and perspective you have shared today. Once again, let us show our gratitude with a round of applause for Rotarian PRID Dr. Bharat Pandya. Well, ladies and gentlemen, with this inspiring start, we'll now proceed to the next part. And we are honored to have Rotarian Manju Fadke with us today. Let us now watch an AV presentation that will introduce our esteemed chief guest. Naviga avara ಪರಿಚಯವನ್ನು ಒಳಗೊಂಡಂತ ಒಂದು AVಯನ್ನು ವೀಕ್ಷಿಸೋಣ. Manju Phadke is a very versatile personality and her achievements are nothing lesser than illustrious. During her governorship in Rotary year 2023-24, the RI District 3131 accomplished many milestones and have set very high benchmark by completing service projects worth 180 crore rupees in one Rotary year, which was a record-breaking performance. The cherry on the top is that the district's total contributions to the Rotary Foundation at $3.05 million, that is 25 crore Indian rupees, which created history in the district. With this, District 3131 ranked number 4 in the world for foundation contribution. The district was also number 1 in South Asia for annual fund collection at 9.17 lakh USD, that is 7.5 crore Indian rupees. She has been to more than 25 Rotary districts in India and abroad as trainer or speaker at trainings and conferences. She is also a regular speaker at various webinars organized by the Rotary International. She serves as a district coordinator on a South Asia committee of Rotary Leadership Institute and is a certified faculty of the Rotary Leadership Institute. She is a charter member of Rotary Club of Pune Deccan Gymkhana since 2003 and a major donor level 2. For the remarkable work completed under her leadership, District 3131 received 32 awards given by Rotary International during Rotary Zone Institute, including the prestigious Usha and Raja Sabu Rolling Trophy for the highest contribution to annual fund in South Asia. She has also been recognized with prestigious awards such as Rotary Mahaguru, Most Impactful District Officer, Best Assistant Governor, Best District Director, Avenues of Service Award, Vocational Service Excellence Award, and Ranaragini Puraskar. Her most prestigious and coveted award is Sylvia Whitlock Leadership Award for advancing women through Rotary, given by Rotary International. She has worked with Commissioner of Police Pune on Women's Safety Committee and also mentors young entrepreneurs at Bharatiya Yuva Shakti Trust. In her professional career, IPDG Manju runs her own venture in corporate consultancy and training, Tracon Management Consultancy. She is a postgraduate degree holder in personal management and she has trained more than 15,000 trainees till now. She is a regular guest speaker at various prestigious colleges in Pune and Mumbai. She proudly leads another of her social ventures, Skill Arbor Consultancy,
an approved training partner of Tata Institute of Social Sciences. An adventurous part of her takes her on trekking and mountaineering expeditions, car rallies, and solo travels. Having traveled to more than 35 countries, she brings in rich experience of life into her personality and approach. She is a national level sportsperson in athletics and lawn tennis and the first resident Indian to be certified by American Council on Exercise USA. On the family front, her husband Vishwas is a successful businessman, a wildlife enthusiast, an expert swimmer, and an artist. Daughter Isha is a triple master degree holder, and she is a professional Kathak dancer, choreographer, and an entrepreneur, married to an IT expert Ambar, who is also Visharad in tabla. They have a lovely daughter, Antara. Please join me in welcoming IPDG Rotarian Manju Phadke, the Rotary International President's representative in our 9th District Conference, NAVOTSAVA 2025. Ladies and gentlemen, please put your hands together for RIP or IPDG Rotarian Manju Phadke for the address of as a chief guest. Thank you for that wonderful AV that you prepared, DG Devanand. The District Governor for 3182, CA Devanand, his beautiful wife Rekha, the keynote speaker for today, TRF trustee and past RI director, Dr. Bharat Pandya, the galaxy of past district governors from 3182 and from other districts like PDG Ramarao and people who are sitting in the front row from other districts, all the district officers, presidents of 24-25, assistant governors, district secretaries, the entire district team, the partners of the past district governors here, Rotarians, family members, friends, Annettes, and my dear friends. A very good morning to all of you. First of all, let me thank Rotary International President, Rotarian Stephanie Urchik, for giving me this opportunity to come to this beautiful district as RIPR, and I take complete honor in accepting this position. Also, let me thank DG Devanand for giving me the complete support in extending my duties as RIPR, also for the warm hospitality, the kind of respect, warmth that you and your entire team has extended towards me. Thank you for that. When I was reading my letter from Stephanie Urchik's office that I'm appointed as an RIPR at 3182, you will not believe I was sitting in 3182. So I got this letter when I was here last month in November as a speaker for your foundation seminar. That was the date that I received this letter. So one of the coincidences, and it's a pleasure to come back again and address the August gathering out here. Let me also thank Dr. Bharat Pandya for doing half of my work, because when I was reading what are my duties as the RIPR and what message I should be giving to you from Stephanie Urchik, I read that, I have to speak on membership, foundation, public image, the Rotary Peace Centers and Peace Conference, and the DEI. Out of those 5 things, he's covered the 3 things, and which are the most important things, that is membership, foundation, and public image. And then, who better than Dr. Pandya to speak about these things, and in the magnificent way that he has about speaking these things, giving anecdotes, giving those phrases and those sayings by the scholars. I can never remember the names of the scholars, but I remember the phrases, but he remembers everything, and it becomes so much better. So thank you, sir, for doing that for me. But I will, of course, speak about the things that
I wish to say. So this gives me an opportunity to speak what I wish to speak. So there are 2-3 things that I wish to talk to you about this morning. One is, of course, the magic of Rotary. You know, one of the best moments in my life have been when I was in one of the schools and we were providing computers. I think we provided more than 3,000 computers and more than 500 laptops to the schools in and around our district. And I was in one of the schools where we had provided these computers. And one of the kids who started the computer, and I was showing him how to paint. You know, paint is the easiest thing for the children to get used to these computers. So I was showing him how to paint. And he called his teacher and he said, "Ma'am, you know what?" Of course, this was in Marathi, but I'm talking to you in English. "Ma'am, you know what? There's a magic in this box because I can paint how much ever I want. I can color how much ever I want, and the colors will never get exhausted. And I don't need a pencil, a color pencil, or I don't need a paper, but I can paint on this." So that's a magical moment, you know, that changed my perspective, that we take so many things for granted. You know, something like simple, like a colored pencil in our hands, which we've taken for granted for so many years, is a luxury for somebody. Isn't it amazing that, you know, we've been really blessed by the God to have all these things come to us very, very easily. And that's what I feel that, you know, we should be returning back to people who don't have these things very, very easily. Stephanie Urchik herself talked about the magic of Rotary when she was in Dominican Republic once, and they were fitting the water filters. And, you know, they had, of course, taken a lot of pains of importing these water filters, getting them installed. But for the children out there, you know, the dirty water was going into that water filter, and the clean water was coming out of that, the other end. And one of the children there shouted, "Oh, look at this magic." And he tugged at her sleeve and said, "Can you perform this magic once again for me? You know, put the dirty water from one end and the clean water comes out from the other end." How many of you get clean water out of the taps every day? None of you? How many of you get clean water from your taps every day? Yeah, now you are waking up, right? You were all sleeping till now. Right, great. So all of us get that, and we never thought that it was a magic. But for that child, it was a magic that the clean water was coming out of the tap. So these are the kind of magical moments you and me are creating in this world. Aren't we great? Don't you think we're doing a great job? How many of you feel absolutely proud of being a Rotarian? Still people are sleeping. Can you wake up the neighbor? Or put the hand of your neighbor also up. When you say that, don't you feel absolutely proud of being a Rotarian? Yeah, let's have some light in the audience. That's better. Okay, all the sleepy heads, put your hand up without knowing for what you're putting your hand up. That's okay. Just put your hand up. That's very important, right? So we are all extremely proud, and I think we are proud because Rotary gives us an extraordinary opportunity to ordinary people like you and me of creating magic. For every project that we do, we are creating magic, aren't we? And isn't it Rotary which has given you this opportunity? Had it not been for Rotary, probably what you would have done, if you have a sensitive heart and a heart which understands that you need to give back to the community and give back to the society, you would probably give a donation to UNICEF or Helpage India or some other local trust, and that would end your philanthropy. Wouldn't it be that way? But today, through Rotary, you and me can see the magic with our own eyes, see the smiles on the faces of the beneficiaries with our own eyes. Aren't we absolutely fortunate to get these kind of opportunities through Rotary? So I feel, you know, Rotary gives extraordinary opportunities to ordinary people. And I count myself as an ordinary person. But it is Rotary which makes me extraordinary.
right? So, Rotary is, and today we have a magic show, right? And that's not the magic we are talking about. We don't have a magic wand which we can just wave and change the entire world. Unfortunately, we can't do that. But fortunately, what we can do is change the world one bit at a time. One bit with one project at a time. And that is a very, very huge opportunity for all of us. Do you feel that you're selfish enough to keep this opportunity to only to yourself? Okay, somebody is raising the hand, but I'm sure he's doing it for something else. So do you think that you will keep the opportunity, this opportunity only to yourself? Or do you think that this opportunity also should be given to your friends and families and relatives? Yes? So have you offered them to become the members of the Rotary and get this opportunity of creating magic in the world? Yes? So how many of you know the action plan of Rotary? You know the action plan of Rotary, it says increase your impact. I will come to that a little later, but because we are on this magic and extending this opportunity, I will come to the second point in the action plan, which says expand your reach. When we say expand your reach, it simply means that you have to increase your membership. But that's not what it is. When we say expand our reach, that also means that expand these opportunities, extend these opportunities to other people to do a good job in the world, to do good for the world and serve the world around you. So increase this reach, ask your friends and families to join you and explain to them what has been your Rotary movement. I'm sure you must have had some Rotary movement when you've gone to the project, for the project, you've seen something change, some things which have been, the beneficiaries, the happiness that the beneficiaries have got because of the project that you have done. And, when we do simple things like medical checkup or the blood donation, simple things that we do, we are creating magic every time. He talked about pediatric cardiac surgeries, and I would share the similar experience when I decided to do 1,000 pediatric cardiac surgeries in my year. We went and visited few hospitals around, and I was shocked when I came to know that most of the parents, you will not believe this, but most of the parents of small babies, they were saying that we will not spend this kind of money on our child because we can't afford to. So I said, then what would you do? And they said, yeah, we will have to let the child die. Can you believe it? Simply letting your child die because you do not have the means and resources to perform the costly surgery on your child, and accept it and say these words with your own mouth. Will you be able to do something like this? Imagine the heavy heart of the parent who says so, and more so if the child is a girl child. So that was the day when I decided that I will start doing my own bit, and we will perform 1,000 pediatric cardiac surgeries, because it costs anywhere between 75,000 rupees for a simple pediatric cardiac surgeries to 6-7 lakhs if it is a complicated surgeries. But imagine a parent thinking to herself or himself of letting a child die because they cannot do anything about it. That's the most helpless situation. And when you are doing something to save that child, imagine the kind of blessings you and me are getting. You don't need to get anything in return from Rotary. Simply the blessings of people for whom you are working are going to be enough for you to get what you want in your life. There's the God who is watching what is happening out here, and it will come back to you whenever you do a good job or a good work or good deed for somebody else. So talk to your friends and family and give this opportunity to them as well.
The first action plan says increase your impact, which is the most important thing. I don't know how many of you were there for the foundation seminar, and I spoke about the community need assessment, and I don't know whether I told you this story, but I always like to tell this story whenever we talk about community need assessment. So if you really want to increase your impact, the projects that you're doing have to be relevant to the community, have to be sustainable, and have to have the required impact. Now when you say relevant, we had this Megasissy award in Nilima Mishra visiting our district once, way back in 11-12. And she told us a story, very interesting story. She comes from Rajasthan, and she works for the rural women of Rajasthan. And as part of one of the projects, they decided to build toilets in every house in this particular village, which was a very remote village, way into interiors of Rajasthan. And in this village, they decided to build toilets for every household. How many of you would like to do something like this? Okay, wake up your neighbor. All right. So, building toilet blocks is one of the pet projects of Rotary in many parts of this country. So, they thought that they are doing a great job of, giving private toilets to these women in their own houses. And you will not believe what happened. These very women for whom this was being done opposed the project. So they said, we don't want the toilets in our houses. So Nilima Mishra said that we were really, amazed, and we were wondering, why is it that so? So she took a meeting of all the women, and you know what they told her? They said, ma'am, we live in a joint family, right? And we are all the time in our own families. The only time we get to speak to our friends other than our family is when we have a common time. We decide a common time to go to a toilet outside the village. That's the only time we get to talk to our friends. And similar for mother-in-laws, they have a different timing for mother-in-laws, and for daughter-in-laws, and they have a separate timing for daughter-in-laws to go outside the village. And they said, if you build a toilet right in our houses, when will we get an opportunity to talk to our friends? We'll be all the time stuck in our own houses. So, Nilima Mishra said that we realized that we had completely failed in community need assessment. Private toilet in the house was never the need of that community. So then they understood the problem, and they came out with the concept of Gol Sandas, which is like a round toilet block where all the women could sit, do their job, and then chit-chat with each other. What a wonderful idea, But that is the kind of impact we really want to create. Rather than imagining the project on ourselves, ask the community that you are serving as to what they really want. Because they might want something which you can never imagine. Anybody could not have imagined, nobody could have imagined that, people will not want a private toilet in the house, because we are enjoying that facility, but we're not actually living the same life that those women are living. So the requirements are different. So increase your impact by ensuring that the projects that you do are really need assist. The third action plan is, of course, enhance your participant engagement, which simply means that have every member of Rotary contribute and create an opportunity for every member to contribute in a meaningful way to the business of Rotary. Ask people what they are here in Rotary for. As a governor, I had a beautiful concept of dinner with DG, and I had thrown open this dinner to all the new people who joined the district in last 2 years to come and have a direct dialogue with the district governor. And when we had interactions with these new people, and we explained to them as to what they can do, how they can contribute, in which they can participate, all the things that keep happening in the clubs, in the district, outside the district,
they said that we never knew there's so much to do in Rotary. And they said, had it not been for this dinner with DG, we would have left Rotary. So talk to your people, tell them what they can do, how they can contribute, ask them what they wish to do. Somebody might want to do a film like somebody did an AV, somebody might want to do the comparing like my friends are doing the comparing today, somebody might be interested in doing a service project for the blind, and so on and so forth. Everybody might have a different interest, but ask them what they want to do. And the last is your increasing your ability to adapt. And Dr. Bharat Pandya also talked about Charles Darwin, who said that, it's not the strongest, it's not the tallest, it's not the fittest who survives. The one who survives is one whose ability to adapt is the maximum. So I was, going through this these deserts of Texas once, and I could see lot of cactus across in that entire desert. And the cactus was so much in quantity that if, I was just thinking to myself that if these plants are growing, this cactus is growing in this harsh weather, like, hot weather of desert in Texas, why it has not taken over the entire world? Because that's the hardest or the harshest of the weathers, and if it can grow there, why it has not taken over the entire world and why it is not seen everywhere in the world. But the point is that cactus could not take over the entire world because cactus could not adapt to the rainy, rainforest in Malaysia or the, Amazon forest. It could grow only in one condition. So survival will depend upon how well you can adapt to the various situations around you. And I think time has come for Rotary to change. Last 10 years, we've been trying to grow our membership. Every year, we get around 150,000 members added across the world. And unfortunately, every year, we lose 150,000 members. And that is why for last 12 years, we've been saying that our membership is 1.2 million. RI, of course, had a smart way out, and they included road tractors in our membership, and now they say that it is 1.4 million. But that's not what we really wish to do. We really want the membership to grow because, more the hands, more the resources, more the, volunteers, more the funds, and better the work that we can do. So, probably the way we are running our clubs is not enough now. We need to change the way we are running our clubs. Sit back and think as to how many people used to attend your meetings 10 years back and how many people, Rotarians, are attending the meetings now. We are struggling to get the attendance in our meetings. Don't you think we need to do something different? Probably the requirement of the Rotarians have changed and we need to adapt to that. So think about all those things where you can increase their participation and our ability to adapt to the changing environment. That's the action plan the Rotary wants you to follow. And the two things that I wish to talk to you about from Stephanie Urchik's points that she expects the RIPR to talk about. One is about the peace building. So Rotary has always been working for the peace building across the world. How many of you know that Rotarians were instrumental in initiating or starting the United Nations? United Nations was started by a group of Rotarians, right? So know these things and feel extremely proud of being a Rotarian, because that's where I will end my speech with as to what the entire growth and the entire the survival of Rotary depends upon you. So basically, we are always been working for peace building and conflict resolution. And Stephanie Urchik wants to really take this forward. And she has organized the peace conference in Turkey in February. So she has invited all of you to join the peace conference in Turkey in February 2025. The registration link and everything, you have it on my Rotary's own website.
So she expects you to join her in advancing peace, and today is probably the time when we need the peace the most. And you are seeing so many wars and unrest taking place across the world, and I think Rotary can play a major role in bringing about this peace in the world. And the fifth point, in between there were 3 points: membership, foundation, and public image, which past Rotary International Director Dr. Bharat Pandya has already covered out here. But the last point that Stephanie wants to talk about is DEI, which is diversity, equity, and inclusion. And when we have diversity, when we have clubs which welcome members of the society with open arms from various caste, creed, color, ethnicity, nationality, that is when we are bringing diversity into our clubs. So again, sit back and think as to which kind of people are not there in your club and try and bring them on. If you have only men's club, please try and get some more women. If you have differently abled people around you, try and make them members of your club. In my district, last year we started a club which is only for differently abled. And those people who came up to us and they said that we wish to start a Rotary club and we wish to extend some service to the community, because even in spite of being differently abled, we've been extremely successful in our own lives, and we want this message to go out to the community. So we have an entire club of differently abled people. So increase the diversity, give the kind of support that is required for your members to grow and really contribute meaningfully to Rotary. And what does it really mean? So, can I be very blunt? Sleepyheads, wake up. Can I be blunt? So if you have a woman, I'm going to be very, very blunt, and I'm going to be very, very daring in what I'm going to be saying here onward. So if there is a woman and there is a man in your club who wants to become a president, and even if you feel that the woman has little lesser capability, make her the president. That is what actually Stephanie Urchik wants you to do. Make her the president, give her the required support. Probably the man, if he would have become the president, you might not have to give him so much of a support. But for the women, you'll have to give a different support. Give her the confidence that she can actually go ahead and do her job as a president. Give her extra support, but ensure that she becomes successful, because that is really, really important. So give this kind, and that is called as, when we talk about DEI, that is called as equity. Give required support. The support required for one person might be very, very different from the support required to the other person. Support required for one gender might be very, very different from the support required by the other gender. But give the support that is required for a particular person to contribute meaningfully in the business of Rotary. And then, of course, inclusion. Include the ideas, Dr. Bharat Pandya also touched upon having Rotractors as your partners in service. And they're not just there for, moving the chairs, and he said that in so many words. But you know that your Rotractor can be a mentor and you can be a mentee. Are we really ready to accept something like this? Yes or no? Can you take some mentorship from your Rotractor? Yes? So I learned my entire skills of presentation from a Rotractor. So I accepted my Rotractor as my mentor as far as teaching me the presentation skills was concerned. And that's the only way I could grow and I could become good at it. So accept that your Rotractors can also be equal partners, sometimes better than you in few things which you probably might not know. And actually you all have been accepting them, mentoring you in simple way. Whenever you have a problem in your computer, your mobile, you ask your children to repair it or to show you how to go about this. And it can be as simple as that. So accept that this younger generation might have something to really give us. It's not required that only because we have seen more years and we've been around for more years, it's only we can give it to them. They also can give a lot of new things to us.
so accept them as equal partners in service. That is inclusion. That is a part of the inclusion. Accept different point of views. You might not accept every point of view, but that's okay. It is okay to agree to disagree. Rather, it is very good to agree to disagree. So that way, if you really look at your Rotary clubs, you will grow them way beyond your imagination. And I think that's what Stephanie Urchik would have been wanting to tell you if she would have been here herself. And being her representative, I think I've done enough justice to what she would have been wanting to tell you all. As I said, I will end up with my very, very pet question to all of you, that are you the brand ambassadors of Rotary? And I asked you how many of you are proud of being a Rotarian. You can be a brand ambassador of Rotary only and only if you are proud of being a Rotarian. Be proud. Understand that you are doing an amazing job out here. How many, let me ask you one simple question. How many of you run businesses? And you have your own employees, right? And if you tell your employees that we're going to organize training for all of you, will your employees be happy? Yes? They will be very, very happy that, the employer, the boss, the owner of the business is organizing some training for us. Now you tell them that for this training, they have to pay from their own pocket. Will they be happy? No, no employee will be happy if they have to pay from their own pocket. But look at Rotarians, look at you. You take up a position of presidentship, assistant governor, district directors, district governor, and so on and so forth. And you know what? How to serve the community better. That is what you get out of these trainings, right? And you pay from your own pocket and go for these trainings. Aren't you great? I feel we are extremely great, because we pay for learning as to how to serve the community better. We are absolutely great people, so be proud of yourself. And I can give you 100 such examples by which I'll make you feel proud of being a Rotarian. But just trust me that there are 100 reasons for feeling proud to be a Rotarian. And raise all your hands saying that I am proud of being a Rotarian. And now no more sleepyheads. Wake up your neighbors, and I want all hands raised in the auditorium saying that we are proud of being a Rotarian. And photographers, can we have this photo of everybody's hands raised? Please? Yes. So feel extremely proud of being a Rotarian. You are doing a wonderful job, but just that become the brand ambassador. Next time somebody tells you, we know what you do in your Rotary, you just go there, dine, wine, and come back. Don't take it. Say what you're actually doing for the community. Say that you have saved at least 5,000 children's lives by giving them pediatric cardiac surgery. Say that we've saved the entire world by eradicating polio from the face of this earth. We are almost there. We are still trying hard to do that. But we've been doing this since 1985. Say that, the kind of projects you have done. Don't take these kind of comments by your friends and family. We know what you do. You don't do anything. You just do parties and come back. Don't take these kind of comments from anyone around you and say that we are proud Rotarians and we are doing extremely good in this world. I wish you all the best, the entire 3182, the entire team. I'm sure these first 9 years have been excellent, and next 90 years are going to be extremely good in the life of 3182. I wish you all the best, and thank you once again for the respect, the warmth, and the hospitality extended to me. Thank you. Thank you. Thank you so much, RIPR IPDG Rotarian Manju Fadke, for your inspiring and enlightening address. Well, we recognize the presence of Padma Shri CATN Manoharan, former president of ICAI, who will be our guest speaker for the plenary session. And we also recognize the presence of Padma Shri Dr. Malati Holla, international para-athlete, who will be the guest speaker for our second plenary session. Well, ladies and gentlemen, let's continue. And ಈ ಸಮಯದಲ್ಲಿ ಗೌರವದ ಸ್ಮರಣಿಕೆಗಳನ್ನು ನೀಡುವಂತ ಹೊತ್ತು I'm requesting our district governor to hand over the memento to our inaugurator, Rotarian Dr. Bharat Pandya.
PRID ರೊಟೇರಿಯನ್ ಡಾಕ್ಟರ್ ಭರತ್ ಪಾಂಡ್ಯ ಅವರಿಗೆ ಗೌರವದ ಸ್ಮರಣಿಕೆಗಳನ್ನು ನೀಡ್ತಾ ಇದ್ದೇವೆ. Memento to our Inaugural district chairperson ಶ್ರೀಮತಿ ವೈಶಾಲಿ ಕುಡ್ವ. ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಅವರಿಗೆ ಗೌರವದ ಸ್ಮರಣಿಕೆಗಳನ್ನು ನೆನಪಿನ ಕಾಣಿಕೆಯನ್ನು ನೀಡಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗನೆ ತಾವುಗಳು ಬಂದದನ್ನು ಸ್ವೀಕರಿಸಬೇಕು. ಇನ್ನರ್ವೀಲ್ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಆಗಿರುವಂಥ ಶ್ರೀಮತಿ ವೈಶಾಲಿ ಕುಡ್ವ ಅವರಿಗೆ ಕೃತಜ್ಞತೆಗಳು. ಅದೇ ರೀತಿ DRR ಆಗಿರುವಂಥ ರೋಟ್ರಾಕ್ಟರ್ ಚೇತನ್ ಕೆ ದಯವಿಟ್ಟು ಬೇಗನೆ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. DIR ಇಂಟರಾಕ್ಟರ್ MS ಪವಿತ್ರ and also requesting RCC district representative Sri Prasad Acharya to receive the memento. Thank you so much. Iga the time for the vote of thanks. I am requesting District Secretary Admin Rotarian Irodi Ramadeva Karanta to propose the vote of thanks. Honorable dignitaries on the dais and my fellow Rotarians, it deems it my pleasure and honor to extend words of gratitude as we come to the end of this formal inauguration. Indeed, it is our great honor that we have a PRID Dr. Bharat Pandya, TRF trustee, as our inaugurator and keynote speaker. Sir, please accept our heartfelt gratitude for giving us your time and sharing your worthy thoughts for us. At the same time, it is our privilege to have IPDG Manju Patke, RI President representative amidst us, and her husband Vishwas. I thank you, madam, for traveling a long distance. As you are present at our 9th district conference, NAVOTSAVA, your presence has added a lot of color and charms to us. In view of the time is already over, I thank all the galaxy of the Rotarians, AGs, and other dignitaries on the dais, and also all our PDGs and their wives, as well as the guests and Rotarians aunts and aunts. Thank you. Thank you, Rotarian Irodi Ramadev Karanta, for the word of gratitude. Now requesting District Governor to adjourn the inaugural session for the plenary sessions, and also requesting the Sergeant at Arms for the uncollaring of DG and Host Club President, please. ಥ್ಯಾಂಕ್ ಯು. ಮತ್ತೊಮ್ಮೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಈಗ ಪ್ಲೀನರಿ ಸೆಷನ್ಸ್ಗಳು ಅದು ಕಂಟಿನ್ಯೂ ಆಗಲಿಕ್ಕಿದೆ. ಮೊದಲನೆಯ ಸೆಷನನ್ನು ನಡೆಸಿಕೊಡುವಂಥ ಪದ್ಮಶ್ರೀ TN ಮನೋಹರನ್, ಫಾರ್ಮರ್ ಪ್ರೆಸಿಡೆಂಟ್ ಆಫ್ ICAI, ಅವರಿಗಾಗಲೇ ನಮ್ಮನ್ನು ಕೂಡಿಕೊಂಡಿದ್ದಾರೆ. ಹಿ ವಿಲ್ ಸ್ಪೀಕ್ ಆನ್ ಫಿನಾನ್ಷಿಯಲ್ ಸ್ಟ್ರಾಟಜೀಸ್ ಫಾರ್ ಸೋಷಿಯಲ್ ಇಂಪ್ಯಾಕ್ಟ್. ಈ ಒಂದು ವಿಚಾರದ ಕುರಿತಾಗಿ ಅವರು ಮಾತಾಡ್ತಾರೆ. ಸಾಮಾಜಿಕ ಪರಿಣಾಮಕ್ಕಾಗಿ ಹಣಕಾಸು ತಂತ್ರಗಳ ಕುರಿತಾಗಿ ಅವರು ಮಾತಾಡುವವರಾಗಿದ್ದಾರೆ. ಈ ವೇದಿಕೆಯಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ 2-3 ನಿಮಿಷದ ಅಂತರದಲ್ಲಿ ವೇದಿಕೆಯಲ್ಲಿ ಸೆಷನ್ಗಳು ಮುಂದುವರಿತದೆ. ಈ ಸೆಷನ್ಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರು ನಿರ್ಗಮಿಸ್ತಾ ಇದ್ದ ಹಾಗೆ ವೇದಿಕೆಯಲ್ಲಿ ಗೋಷ್ಠಿಗಳನ್ನು ಆರಂಭಿಸುವರಿದ್ದೇವೆ.
ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ 5 ಗೋಷ್ಠಿಗಳು ಮತ್ತು ಒಂದು ಅಭಿನಂದನಾ ಸಮಾರಂಭ ಅದು ಈ ವೇದಿಕೆಯಲ್ಲಿ ನಡೀಲಿಕ್ಕಿರುವಂಥದ್ದು. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಭಾಗವಹಿಸುವಂತೆ ಕಾರ್ಯಕ್ರಮದಲ್ಲಿ ವಿನಂತಿಸಿಕೊಳ್ಳುತ್ತಾ ವೇದಿಕೆಯ ಸಿದ್ಧತೆಯ ಕೆಲವು ನಿಮಿಷಗಳಲ್ಲಿ ನಂತರದ ಭಾಗದಲ್ಲಿ ಸೆಷನ್ಗಳನ್ನು ಆರಂಭಿಸುವರಿದ್ದೇವೆ. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. ಇವತ್ತು ನಡೆಯುವಂಥ ಸೆಷನ್ಗಳು ಈಗಾಗಲೇ ತಮ್ಮ ಗಮನಕ್ಕೆ ಬಂದಿದೆ. ಇನ್ವಿಟೇಷನ್ ಕಾರ್ಡಲ್ಲಿ ಅದನ್ನು ಮೆನ್ಷನ್ ಕೂಡ ಮಾಡಲಾಗಿತ್ತು. ಎಲ್ಲ ಅತಿಥಿ ಗಣ್ಯರಲ್ಲಿ ಪ್ರೀತಿಯಿಂದ ಒಂದು ವಿನಂತಿ, ನಾವು ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದೆ. ದಯವಿಟ್ಟು ಮುಂಭಾಗದಲ್ಲಿರುವವರೆಲ್ಲರೂ ಕೂಡ ನೀವು ಸೀಟ್ಗಳಲ್ಲಿ ಆಸೀನರಾಗಬೇಕು. ನೀವೆಲ್ಲರೂ ಮುಂದಿನ ಸೀಟ್ಗಳಲ್ಲಿ ಕುಳಿತುಕೊಂಡಿದೆ ನಾವು ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಲಿಕ್ಕಾಗ್ತದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಓಕೆ, ಸೊ ನಾವು ಮೊದಲ ಪ್ಲಿನರಿ ಸೆಷನ್ ಅನ್ನು ಆರಂಭಿಸ್ತಾ ಇದ್ದೇವೆ. ಫಿನಾನ್ಷಿಯಲ್ ಸ್ಟ್ರಾಟಜೀಸ್ ಫಾರ್ ಸೋಷಿಯಲ್ ಇಂಪ್ಯಾಕ್ಟ್ ಈ ವಿಚಾರದ ಕುರಿತಾಗಿ ತಮ್ಮ ವಿಚಾರವನ್ನು ಮಂಡಿಸಲಿಕ್ಕೆ ಪದ್ಮಶ್ರೀ CA TN ಮನೋಹರನ್ ಅವರಿಗಾಗಲೇ ನಮ್ಮನ್ನು ಕೂಡಿಕೊಂಡಿದ್ದಾರೆ. ಇದೀಗ ಅತಿಥಿ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು. ನಮ್ಮ ಜೊತೆಗೆ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂಥ ರೊಟೇರಿಯನ್ CA ದೇವಾನಂದ್ ಅವರು ವೇದಿಕೆಯಲ್ಲಿ ಇರಲಿಕ್ಕಿದ್ದಾರೆ. ಅದೇ ರೀತಿ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ರೆಪ್ರೆಸೆಂಟೇಟಿವ್ ಆಗಿರುವಂಥ IPDG ರೊಟೇರಿಯನ್ ಮಂಜು ಫಡ್ಕೆ ಅವರು ಕೂಡ ಈ ಸಮಯದಲ್ಲಿ ಅವರು ವೇದಿಕೆಗೆ ಬರಲಿಕ್ಕಿದ್ದಾರೆ. ಇವರನ್ನು ಮತ್ತು ಗೆಸ್ಟ್ ಸ್ಪೀಕರ್ ಆಗಿರುವಂಥ ಪದ್ಮಶ್ರೀ CA TN ಮನೋಹರನ್ ಅವರನ್ನು ವೇದಿಕೆಗೆ ಕರ್ಕೊಂಡು ಬರುವಂತೆ ಅಸಿಸ್ಟೆಂಟ್ ಗವರ್ನರ್ ಝೋನ್ 1 ರೊಟೇರಿಯನ್ ಡಾಕ್ಟರ್ ರಾಜೇಂದ್ರ ಶೆಟ್ಟಿ ಅವರು ಮತ್ತು ಅಸಿಸ್ಟೆಂಟ್ ಗವರ್ನರ್ ಝೋನ್ 3 ರೊಟೇರಿಯನ್ ರಾಘವೇಂದ್ರ M ಸಾಮಗ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು, ಅದೇ ರೀತಿ RIPR ಅವರು ಮತ್ತು ಮುಖ್ಯ ಭಾಷಣಕಾರರನ್ನು ಈ ಸಮಯದಲ್ಲಿ ರಿಸೋರ್ಸ್ ಪರ್ಸನ್ ಅನ್ನು, ಸಂಪನ್ಮೂಲ ವ್ಯಕ್ತಿಯನ್ನು ವೇದಿಕೆಗೆ ಕರ್ಕೊಂಡು ಬರಬೇಕೆಂಬುದಾಗಿ ವಿನಂತಿಸ್ತಾ ಇದ್ದೇವೆ. ರಿಕ್ವೆಸ್ಟಿಂಗ್ ರೊಟೇರಿಯನ್ ಡಾಕ್ಟರ್ ರಾಜೇಂದ್ರ ಶೆಟ್ಟಿ, Assistant Governor of Zone 1, and Rotarian Raghavendra M. Samaga, Assistant Governor Zone 3. Navotsava, 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 Navotsava. Requesting District Governor Rotarian CA Dev Anand to kindly come to the stage, and requesting the Assistant Governors of Zone 1 and Zone 3 to escort the dignitaries to the stage. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ. In the sessions, our RIPR will be in the stage. Requesting Madam to kindly come to the stage. Navotsava, 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 Navotsava. So we are going to start the sessions, requesting all the dignitaries to occupy the seats. ನಮ್ಮ ಸಮಯದ ಮಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮೆಲ್ಲರ ಸಹಕಾರ ಬೇಕು. ಈಗಾಗಲೇ
ವೇದಿಕೆಯಲ್ಲಿ ಅತಿಥಿ ಗಣ್ಯರಿದ್ದಾರೆ. ನಮ್ಮ PD ಆಗಿರುವಂಥ DS ರವಿ ಅವರು ಸಮಯದಲ್ಲಿ ಉಪಸ್ಥಿತರಿದ್ದಾರೆ. ಅವರು ವೇದಿಕೆಗೆ ಬಂದು ಡಿಸ್ಟ್ರಿಕ್ಟ್ ಗವರ್ನರ್ ಅವರಿಂದ ಪುಷ್ಪವನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತೇವೆ. ಈಗಾಗಲೇ ಉದ್ಘಾಟನಾ ಸಮಾರಂಭದಲ್ಲಿ ಫಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳು ವೇದಿಕೆಗೆ ಬಂದಿದ್ದರು. ಈ ಸಮಯದಲ್ಲಿ PDG DS ರವಿ ಅವರು ಆಗಮಿಸಿದ್ದಾರೆ. ವೇದಿಕೆಗೆ ಬರುವಂತೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಕೆ, ಲೆಟ್ಸ್ ಕಂಟಿನ್ಯೂ ದ ಸೆಷನ್. ಐ ಆಮ್ ರಿಕ್ವೆಸ್ಟಿಂಗ್ Dr. Rajendra Shetty, Assistant Governor of Zone 1, to welcome the dignitaries. It is my pleasure to welcome IPDG Lieutenant Manju Padike to this. I welcome Madam. I also welcome Rotarian Katie Manohar, TN Manohar to this stage. I also welcome our District Governor Rotarian CA Devanand to this function. Also our AG Rotarian Raghavendra Samaga to this stage. Thank you. ಎಲ್ಲರನ್ನ ಬರಮಾಡಿಕೊಂಡಂಥ ತಮಗೂ ಕೂಡ ಪ್ರೀತಿಯ ಸ್ವಾಗತ. ಇದೀಗ ಮುಖ್ಯ ಅತಿಥಿಗಳಿಗೆ ಪುಷ್ಪವನ್ನು ನೀಡಿ ಬರಮಾಡಿಕೊಳ್ಳಬೇಕೆಂಬುದಾಗಿ ಡಿಸ್ಟ್ರಿಕ್ಟ್ ಗವರ್ನರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾವ್ ಇಸ್ ದ ಟೈಮ್ ಟು ವೆಲ್ಕಮ್ CA TN Manoharan, Padmashri TN Manoharan, to this wonderful session with the sash and flower. Thank you so much. Let us watch the AV presentation. ಈ ಸಮಯದಲ್ಲಿ ಮುಖ್ಯ ಅತಿಥಿಗಳ ಪರಿಚಯವನ್ನು ಒಳಗೊಂಡಂಥ ಒಂದು AVಯನ್ನು ನಾವು ವೀಕ್ಷಿಸೋಣ. ನಮ್ಮ ಇಂದಿನ ಈ ಪ್ಲೇನರಿ ಸೆಷನ್ನ ಗೆಸ್ಟ್ ಸ್ಪೀಕರ್ ಅವರ ಪರಿಚಯವನ್ನು ಇದೀಗ ಸ್ಕ್ರೀನ್ ಮೇಲೆ. Ladies and gentlemen, it is my honor to introduce our distinguished speaker, CA TN Manoharan. Born into a family of freedom fighters with a background in agriculture, Mr. Manoharan has carved a remarkable career in the field of finance and accounting. A chartered accountant with over 41 years of experience, Mr. Manoharan is also a law graduate and a prolific author of books on taxation. His contributions as an educator have been invaluable, having taught and inspired students and professionals for 2 decades. In the year 2006-2007, he served as the president of the Institute of Chartered Accountants of India. Notably, he played a pivotal role in the revival of Satyam Computer Services Limited, an experience he chronicled in his book, The Tech Phoenix, Satyam's 100-day turnaround. Mr. Manoharan has held several prestigious positions, including chairman of the Committee of Accounting Standards and Taxation of the Confederation of Indian Industries during 2009-2011. He has shared his expertise at numerous esteemed institutions worldwide, including Chicago University, Warwick University, and Southern Queensland University. His leadership extended to the banking sector, where he served as chairman of Canara Bank until August 2020 and as the administrator of Lakshmi Vilas Bank during its merger with DBS Bank. He also chaired the RBI task force for establishing a secondary market for corporate loans in India. Currently, Mr. Manoharan is a member of RBI's Standing External Advisory Committee
for evaluating applications for universal banks and small finance banks. He is the chairman of IDBI Bank and serves on the boards of Mahindra & Mahindra and the National Bank for financing infrastructure and development. Mr. Manoharan's contributions have been widely recognized. He has received numerous awards, including the Lifetime Achievement Award in the year 2005, For the Sake of Honor Award in the year 2007, and the Dronacharya Award in the year 2022 from Rotary. He was also honored with the Super Achiever Award in the year 2006 by Lions International, the Business Leadership Award in the year 2009 from NDTV Profit, and the Indian of the Year 2009 award from CNN IBL. In 2010, he was conferred the prestigious civilian honor, the Padma Shri, by the President of India. Please join me in welcoming Padma Shri CA T.N. Manoharan, the guest speaker of this plenary session, who is going to enlighten us on the topic Financial Strategies for Social Impact. Over to you, Padma Shri CA T.N. Manoharan, sir. Thank you. Distinguished Governor of Rotary International District 3182, Rotarian and my good friend Devanand, International President's representative and past district governor, Rotarian Manju Patke, and other distinguished Rotarians on the stage, galaxy of Rotarians in the audience, and more particularly the past Rotary International Director and the chief guest who delivered inspiring inaugural and keynote address, Rotarian Bharat Pandey, and other ladies and gentlemen. It gives me immense pleasure to participate in the 9th district conference of this district, NAVOTSAVA. And the topic might be little misleading if at the end of my talk you compare as to what you expected and what I am going to deliver. In such a gathering of Rotarians drawn from different walks of life, different segments of their vocation, and different age groups, I feel it appropriate not to proceed in a tailor-made way to the topic of, how to strategize your finances for social impact, but to talk more from the ground reality. And for that, one aspect that was mentioned as part of my profile is that I was director of Satyam Computers Limited. For the benefit of those who did not follow Satyam Computers story, I want to clarify that I became director of Satyam after the scam, not before the scam. So that whatever I share, you must receive in the right perspective. And with that, I am going to connect the topic and also share some of the strategies or lessons which may not confine to your financial domain of life, but also the generic way in which we need to lead our life as a human being. All of us are human beings, but how to be a great human being? A disciple asked Swamiji. Swamiji said, being human itself is great. So between human being and being human, there is a long distance. It's not a short journey. But I am happy having interacted with Rotarians all through my life in career path. I can say Rotary is one platform that enables each one of us, each one of you to travel that distance with ease and comfort by contributing. Life by itself has no meaning. Life is only an opportunity for us to give it a meaning. How best we give it a meaning depends on what we do. What is the purpose driving our journey of life? First 25 years or so we learn. Next 35, 40 years or so we earn. But life becomes more meaningful when you share what you have learned and what you have earned to those who are in need of it. And Rotary movement provides that opportunity to each and every one to contribute in that way, which defines your life and makes yourself, fulfilled, accomplished. So from that perspective,
Let me give you a few minutes of genesis of what happened in Satyam, because it's a financial fraud, financial statement related fraud. So with that, if I can draw the inferences and lessons, I'm sure whatever I'm going to say will stay with you for lifetime. Satyam was the fourth largest IT company in India. It was having operations in 66 countries then, way back in 2009. 53,000 employees and 10,000 crores of top line. And top 500 Fortune 500 companies, 185 of them were their customers, with among the global customer base of 700 plus. So in the backdrop of this, we all know in 2008-9, global financial crisis occurred. When global financial crisis was preceded by subprime crisis. What was subprime crisis? Subprime crisis was when bankers in America started lending to customers without knowing their background. KYC was not followed. Intermediaries started dispersing the loans on behalf of the banks. That's why it's called subprime, not prime crisis, subprime crisis. And intermediaries sanction loan just to achieve their targets and get the commission incentives. And most of the borrowers got loans on self-declaration that they will repay the loan or service the debt. But the reality was most of them, as a matter of principle, did not pay interest, and in their own interest did not repay the principal borrowed also. With the result, what happened? Global financial crisis engulfed America, and because of which even Europe suffered, because a lot of pension funds in Europe invested in America. Most of the American banks, as businessmen, as professionals, we all know in a balance sheet, on the right-hand side, assets, left-hand side, capital, reserves, and liabilities. So most of the American banks suddenly woke up to realize on the right, nothing was left, and on the left, nothing was right. This can happen to any of the households, any of the organizations, unless we strategize financials based on ethical fabric. You may reach the top by sheer vision, competence, and hard work, but you need integrity to stay there. That value system is what will keep you afloat in whatever accomplishments, glory that you accomplish in life. So keeping that as the backdrop, what Satyam did was, because of this global financial crisis, Satyam's business was dwindling, liquidity crisis was there, stock market prices were about to collapse. So the promoter, Ramalinga Raju, he started fudging the accounts, manipulated the accounts. How? By booking fictitious turnover as part of the top line. So when you book the top line fictitious, you must also show it as collected. And most of the revenue comes to Satyam from Western world, especially America. And therefore bank statements were fudged to reflect as if they were collected. Once you show it as collected, you should show it as either invested or spent. It's very difficult to show so much amount as spent. So it was shown as invested. As what? Bank fixed deposits. So 600 crores in one bank, 2,000 crores in another bank, like that, fictitious fixed deposits. To validate that, bogus fixed deposit receipts were printed. And once you show fixed deposits in your balance sheet which are not existing, interest income has to be shown in income tax return, because software income was exempt but not the interest on deposits. So interest income was shown in the income tax return. Actually, during those days when I was representing the government to turn around Satyam, the CBDT chairman called me and asked, Manoharan, if Satyam has paid tax on fictitious non-existent interest income, if we reopen Satyam's case, whether we have to refund the tax paid. I said, I'm not sure, I'll have to investigate and let you know.
Good that I mentioned like that, because ultimately it turned out most of the tax credits also were bogus, falsified. All this in the name of Satyam. That was the irony. Now, when we walked in, what we did is, what is the strategy? I want to pass it on to you. Of course, as usual, I did the SWOT analysis. But one thing had to be very clear. This is a crisis situation of an organization, which can come to anybody, but here it came on account of a fraud. Satyam is a peculiar case. It was not a case of fraud leading to, confession. It was a case where confession triggering investigation, because ultimately on 7th of January 2009, the promoter submitted confession letter saying, I did fudge the accounts, I'm willing to face the consequences. So he raised both his hands. In fact, when we walked in, I was astonished, being a finance professional, that 2,000 crores were outstanding to be payable to vendors, 1,700 crores were due from customers, but we did not know how much was fictitious and how much was real. And 500 crores was the monthly salary bill of these 53,000 employees. And there was no money in the bank account. So this was the situation in which we walked in. In fact, and when I did CA, many of the chartered accountants are also here as Rotarians. We used to debate whether accounting is an art or a science. But when I walked into Satyam, I realized it could be a fiction, because many of the figures were staring at us as non-existent. And from that, what we analyzed, SWOT analysis, the strength, weaknesses, opportunities, and threats. The strategy was threefold. One, how to bring in financial stability, which is essential for any of the organizations with which you are associated. So that is one. Second, how to motivate the employees in the process of turnaround, because without their help, as strangers nominated by the government, we cannot do anything. And third is customer patronization, how to secure customer delight, customer patronization. Like retention was one of the key things that were spoken in the inaugural address, both the addresses. How do you retain your members? Only if there are, member-related friendly activities which improve the bonding, and only when there is a sense of belonging and pride inculcated in them, and at the same time they feel it is a delightful experience to sojourn along with the Rotarians all through their life. So these facets I could see even in Satyam. So customer patronization was the third priority. In fact, 6 of us who were nominated by the government did not have any positions. We started meeting on a weekly basis, and every meeting in turns we started chairing, and whoever chaired the board meeting had to brief the press outside as to what happened, subject to confidentiality, secrecy and all that, because we cannot disclose everything. So when my turn came to chair the board meeting and I met the journalist, one of the journalist friends stood up and asked, Mr. Manoharan, this is all fine, but you are all temporary directors nominated by the government. Satyam is a sinking ship. What is that you can achieve? Of fraud of this magnitude is devastating. Everybody is demoralized. So as temporary directors, emphasis on the word temporary was resonating and real. But with all humility at my command, I responded to him by saying, we are all temporary in this world, but we can build institutions which will stay permanent in this world. We can resurrect organizations which will have eternal existence with excellence. We can follow principles and values that govern our life to pass on from generation to generation. We are mortals, but institutions need not be. They can be eternal. The principles and values that we pursue are eternal. So that is the courage of conviction with which I think the inaugural address was also delivered. We have to see during our lifetime what contribution we make for such an organization like Rotary International, the district, each of the districts of which you are a member, how to have eternal existence with excellence, which serves the purpose of the organization and at the same time gives you utmost fulfillment.
So from that perspective, we could look at this financial stability. We made stopgap arrangements. 300 crores from IDBI, 300 crores from Bank of Baroda, because Satyam was like a patient in ICU, struggling to breathe. And the oxygen supply was from financial stability. So at the time, I never knew one day I am going to come here and address as chairman of IDBI Bank. But that was the, destiny. So these two banks supported us. And with that, we started looking at the next priority, that is employee motivation. All the employees were demoralized. I am going to narrate this because each one of you, like was mentioned by Madam also, that your employees, how do you energize them, how to carry them with you, how to motivate them. So from that perspective, you have to, give them that sense of gratitude in them to be invoked. So all that I did was recorded a video clip which was played in 66 countries, where the gist of what was said was, we are strangers to Satyam. We are nobody to Satyam, nominated by government. But we have come here to turn it around. But you are what you are because of Satyam. You have been associated with Satyam for last 2 decades, 3 decades, 15 years, 10 years. And Satyam has made you somebody in life, giving you that stature, career path, a bright future in the offing. And therefore, this is the time the company needs you. Please don't desert and leave the company. And lifelong you will be haunted by the guilty feeling that I deserted a company which made me somebody in life at the critical point in time. So stay back with us for a few more months. Just give us an helping hand. We will turn it around. And thereafter you are free to migrate anywhere you want, but you will be able to look back with a sense of satisfaction that you demonstrated gratitude when it mattered the most to your organization. That worked wonders. Similarly, when it came to customers, we pleaded with them that as to don't look at it as a fraudulent company. Don't look at it as a tainted company, because the fraud was perpetrated by the promoter group, not by the company. The company was a victim of the fraud, not the perpetrator of the fraud. And the company is good, the employees are good, the associates are good, suppliers are good, vendors are good, everybody is good. Why do you punish this for what fraud was done by few handful of individuals? And we will ensure that your confidentiality of the project, continuity of the project does not get disrupted at any cost. So different continents, the approach was different. Some of them readily agreed. Like Europe, they said fraud happens everywhere, so long as you guarantee, we are with you. But some of the countries like America and all, they were talking rough and tough. They said, why should we stake our reputation by dealing with such a company? We want to terminate overnight. Our legal advisors want us to terminate. All those things. So, but we persuaded. We said, wait and watch. Give us few weeks time. They agreed. In an international scenario, one thing that matters is the transparency and the truth. That speaks positively about your character, conduct. So we said, anytime you want to migrate to a competitive service provider, you don't do anything. Just tell us, I'm not happy, so I want to migrate. We will facilitate your project migration, service delivery to an alternative service provider. We will facilitate that to do, because there were certain projects, sensitive projects, where competitors were not having the required bandwidth and talent which Satyam had. And we went one step further and said, we will even rebadge our employees on their payroll for ensuring smooth continuity. And worst case scenario, we can rebadge our employees on your payroll so that they'll become your employees and continue the project. This worked again positively, positive impact. So they agreed to patronize us on one condition: every week there should be a follow-up call.
Every fortnight there should be a follow-up. Different customers, different terms. We agreed. And this is how the journey went on. And in fact, though we were 6 of us, all the 6 were very, very busy professionals. Very, Deepak Parekh, Kiran Karnik, Tarun Das, Achyutan. So we had to meet every week, not quarterly. This is a war-like situation. And every week when we meet, we discuss and take decisions. But who will oversee the implementation? One of us has to be there. So Deepak Parekh suggested to me, chairman of HDFC, now merged with HDFC Bank. He said, Manoharan, one of us have to be here. I said, I'll be here. Not because I was unemployed, but just before that, for 2 years, I lived in Delhi as president of Institute of Chartered Accountants of India, vice president. So having served my profession for 2 years, staying away from family and office, I was willing to spend any amount of time for the nation to revive Satyam. So I offered to be old-time director. So he said, tomorrow we are informing the Securities and Exchange Commission of USA that you will be the old-time director, because as per listed agreement of New York Stock Exchange, old-time director position cannot be vacant for more than 15 days. I said, Deepak, allow me to think over this. I'll revert tomorrow morning. So I slept over that. Next day morning at the breakfast table, I told the directors, government nominated board, please, I'll do more than old-time director. I'll be here 24/7, but without designation. Because the moment you give me this designation, the entire media will be after me. I'll lose my privacy, my confidentiality. I cannot work peacefully. I want to be subdued in the backdrop, doing my work. Tarun Das put his hand on me, mentor of CII, and said, Manoharan, if you do without designation, nobody will know what you have done, what you have contributed. I said, Tarunji, I am not doing it for anybody to know. I am doing it for my nation, for my profession, and my satisfaction. If this, actually I have seen this visible in Rotarians also. Many of them do it for their organization and for satisfaction. Then only, recognition will come to you automatically. That is what Lord Krishna told Arjuna in Bhagavad Gita. Do your duty unmindful of the consequences, without any expectations. Then the best of the thing will come. In fact, that is what happened in my case also. So I worked, and Tarun Das said, nobody will know you, but he was the one. When I received the call 1 year later, on 25th of January 2010, from Home Ministry, saying you are in the list of Padma Shri awardees, we are going to announce it tomorrow in the Republic Day. I thought initially it's a wrong number, wrong call. Then I wondered, what did I do to deserve this? Third, I became angry. Why is the government settling my score for what little I did as a citizen of this country? Why are they giving an award and settling the score? But then I verified with Home Ministry who recommended my name, who nominated. Then they verified, and 2 days later they said, the other 5 directors nominated by the government recommended your name for your contribution to service. So that was quite touching. That is why I am emphasizing young Rotarians, keep doing your duty without any expectations. Recognition may not come when you want it, the way you want it, but if you persevere and keep doing your duty, it will come one day to you, and when it comes, it will be much better and bigger than what you wanted. This is the life lesson which we'll have to carry. So having done this, as we were moving forward, customers used to ask me so many grilling questions, and after answering all that, I used to ask them only one question. How is the project delivery? You know what? Unanimously all the customers mentioned, they said, before the scam, the services were good. Now it is the best. Which meant that the Satyam employees took it to their heart, they put their heart and soul into the project delivery. They realized it is now or never, do or die situation, and therefore they gave their best. Actually, in the book which I wrote, Tech Phoenix, Satyam's 100-day turnaround, I have not dedicated it to anybody, government or government-nominated board or anybody.
I have dedicated it to the employees of Satyam who made it possible to turn it around. And the greatest lesson that Satyam has given, if I can narrate briefly one or two, use wealth, love people. But what the promoter did was he loved wealth and therefore used people. And Rotary teaches us to use wealth and love people, and with compassion, empathy, contribute wherever we can. The best place to live in this world is to live in the hearts of others, whose lives you touched and transformed, and the best place to be considered or reckoned is the praise of others. Like in the keynote address, it was mentioned, all those beneficiaries' prayers will keep you in good stead. Will keep you in good stead all through your life. And that will be your source of energy. That will be your mitigation for all the, turbs and turbulences that might encounter you. And that will help you to realize what is within you is much stronger than what encounters you in life. Now, since the time is running out, let me also migrate to what was touched upon in the inaugural address towards the end. As the son of a freedom fighter for Satyam, when I contributed, and thereafter many opportunities have come to serve the nation through very many responsibilities from government and the Reserve Bank of India, I cherish doing it. And India is galloping now to become a developed economy by 2047, which is hardly 22 years away. In 2010, India was never in the top 10 GDP nations as per nominal size. We pushed Canada to become the 9th largest. In 2015, we overtook Italy and Brazil to become the 7th largest. In 2018, we overtook France to become the 6th largest. And before COVID, we were about to be UK, but then slipped. Now we did it in 2023 to overtake UK as the 5th largest economy. In 2027, if not earlier, we are going to overtake Japan. Earlier, Germany was the 4th largest and Japan was the 3rd. Now they have swapped. Now Japan has become the 4th, Germany is the 3rd. So we will overtake in 2027 Japan to become the 4th largest. We will overtake Germany in 2029, if not earlier, to become the 3rd largest. Then we will start competing with US and China. And when this journey happens and India emerges as the developed economy in 2047, 100th year of independence, I have a dream. The dream is all these nations which have transformed themselves from developing economy to developed economy paid heavy price. They grew economically at the cost of the rich tradition, culture, institutional glory like family, marriage, and source of knowledge, respect for elders, respect for teachers, which is in abundance in Indian culture and ethos. So my only, Martin Luther King, when he delivered his dream speech, he said, I have a dream when 4 of my children will live in a nation, America, where they will not be judged by the color of their skin, but by the content of their character. His dream was when white boys and girls will join hands with black boys and girls to play in the streets of America. That was against racism. But his dream got fulfilled beyond his own expectation because an American-born African could become the president of America. So dreams can come true if it is for the larger purpose and the nation's cause. So as son of a freedom fighter, I have a dream. When India emerges as a developed nation, it should grow, preserving its rich tradition, legacy, cultural values and ethos, family, marriage as a preserved, respected institution. So that is what we should be, even if it takes little longer, but we should translate this dream into reality. And when it happens, I have another wish. 1 rupee should be equal to $1 US. It will happen. 19th century belonged to Europe. 20th century belonged to USA. 21st century must belong to India, and we must all make it happen.
When you see US consulate offices across the cities, various cities in India, Indians stand in the queue throughout night, early morning to get visa to go to USA. When this happens, this dream comes true. In America, outside Indian embassies, Americans should stand in queue to get visa to visit India. That will definitely happen. And I'm happy that Rotarian District Governor Rotarian Devanand has constituted this in such a wonderful fashion, inspiring fashion. And I'm sure galaxy of Rotarians assembled here will carry all the positive energy, vibration, good thoughts will keep this institution going strong. I will only end with a prayer, for all of you. May God give you strength to change things which need to be changed, the serenity to accept things which cannot be changed, and the wisdom to know the difference. Thank you very much. Thank you, Padma Shri CA TN Manoharan, for your thought-provoking address. ಈ ಸಮಯದಲ್ಲಿ ಈ ಸೆಷನ್ನ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಕೃತಜ್ಞತೆಯ ಮಾತುಗಳು, ವೋಟ್ ಆಫ್ ಥ್ಯಾಂಕ್ಸ್ಗಾಗಿ ಝೋನ್ 3 ಅಸಿಸ್ಟೆಂಟ್ ಗವರ್ನರ್ ಆಗಿರುವಂಥ ರೊಟೇರಿಯನ್ ರಾಘವೇಂದ್ರ ಎಂ ಸಾಮಗ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಎಟ್ ದ ಸೇಮ್ ಟೈಮ್ ರಿಕ್ವೆಸ್ಟಿಂಗ್ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ CA ದೇವ್ ಆನಂದ್ ಟು hand over a memento of district conference to our speaker Padma Shri CA TN Manoharan. ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. District Governor Devanand sir, so our International President Representative IPDG Rotarian Manju Padke Madam, our guest CA TN Manoharan sir, and my colleague Assistant Governor Dr. Rajendra Prasad Shetty sir. Really, sir has given a wonderful talk. ಕರ್ಮಣ್ಯವಾಧಿಕಾರಸ್ಥೆ ಮಾಪಲೇಚು ಕದಾಚನ, ಅದನ್ನು ಭಾಳ ಸುಂದರವಾಗಿ ಹೇಳಿದ್ದಾರೆ. ಪದ್ಮಶ್ರೀ ಅವಾರ್ಡಿ TN ಮನೋಹರನ್ ಸರ್, ಸರ್ ಥ್ಯಾಂಕ್ ಯು ವೆರಿ ಮಚ್ ಟು ಯು ಸರ್. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರಿಗೆ ಅವ್ರನ್ನ ಇಲ್ಲಿ ತನಕ ಕರೆಸಿ ಉತ್ತಮವಾದ ಒಂದು ಪ್ಲ್ಯಾನರಿ ಸೆಷನನ್ನು ನೀಡಿದ್ದಕ್ಕಾಗಿ, ಸಾಮಾಜಿಕ ಪರಿಣಾಮಕ್ಕಾಗಿ ಹಣಕಾಸು ಕಾರ್ಯತಂತ್ರಗಳ ಬಗ್ಗೆ ಬಹಳ ಉತ್ತಮವಾಗಿ ನಮಗೆ ಇನ್ಫಾರ್ಮೇಷನನ್ನು ಶೇರಿಂಗ್ ಮಾಡಿದ್ದಕ್ಕಾಗಿ ನಾನು ಅಗೇನ್ DG ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮೇಡಮ್ ಮಂಜು ಪಡ್ಕೆ ಅವರು ಸಹ ಇದ್ದು ನಮ್ಮ ಈ ಪ್ಲ್ಯಾನರಿ ಸೆಷನನ್ನು ಸಕ್ಸಸ್ಫುಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಹಾಗೆ ನಮ್ಮ AG ರಾಜೇಂದ್ರ ಪ್ರಸಾದ್ ಸರ್ ಸಹ ಇದ್ದಾರೆ, ಅವರ ಉಪಸ್ಥಿತಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ. ಅವಕಾಶಕ್ಕಾಗಿ ವಂದನೆ, ನಮಸ್ಕಾರ. ಥ್ಯಾಂಕ್ ಯು. ಮೊದಲನೆಯ ಪ್ಲೆನರಿ ಸೆಷನನ್ನು ನಾವಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೊಮ್ಮೆ ಸೆಷನ್ನಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ವೇದಿಕೆಯಲ್ಲಿ ಈ ಎರಡನೆಯ ವಿಶೇಷ ಒಂದು ಸೆಷನ್ಗಾಗಿ ನಾವು ಮುನ್ನೋಡ್ತಾ ಇದ್ದೇವೆ. ನಮ್ಮನ್ನು ಕೂಡಿಕೊಂಡಿದ್ದಾರೆ ಇಂಟರ್ನ್ಯಾಷನಲ್ ಪ್ಯಾರಾ ಅಥ್ಲೆಟ್ ಆಗಿರುವಂಥ ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಳ್ಳ ಅವರು ಬ್ರೇಕಿಂಗ್ ಬ್ಯಾರಿಯರ್ಸ್, ಮೈ ಜರ್ನಿ ಆಫ್ ಕರೇಜ್ ಆ್ಯಂಡ್ ಸೆಲ್ಫ್ ಬಿಲೀಫ್, ಕಠಿಣ ಸವಾಲುಗಳೆಡೆಗೆ ಧೈರ್ಯ ಮತ್ತು ಸ್ವಯಂ ವಿಶ್ವಾಸದ ನನ್ನ ನಡೆ ಅನ್ನುವಂಥ ವಿಚಾರದ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ. ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಳ್ಳ ಅವರು ಸರಿಸುಮಾರು 400ಕ್ಕಿಂತಲೂ ಹೆಚ್ಚು ಮೆಡಲ್ಗಳನ್ನು ಗೆದ್ದಂಥ ಒಬ್ಬರು ಹೆಮ್ಮೆಯ ಕ್ರೀಡಾಳು. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈಗ ನಮ್ಮ ಎರಡನೆಯ ಸೆಷನ್ನಲ್ಲಿ ಅವರು ಭಾಗವಹಿಸುವವರಿದ್ದಾರೆ. ವೇದಿಕೆಯಲ್ಲಿ ಕೆಲವು ನಿಮಿಷದ, ಕೆಲವು ಸೆಕೆಂಡುಗಳ ಸಿದ್ಧತೆ ಇದೆ. ಆ ಸಿದ್ಧತೆಯ ನಂತರ ಭಾಗದಲ್ಲಿ ನಾವು ಎರಡನೇ ಸೆಷನನ್ನು ಪ್ರಾರಂಭಿಸುವರಿದ್ದೇವೆ. ಈ ಸೆಷನಲ್ಲೂ ಕೂಡ ನಮ್ಮ ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂಥ ರೊಟೇರಿಯನ್ CA ದೇವ್ ಆನಂದ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಜೊತೆಗೆ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ರೆಪ್ರೆಸೆಂಟೇಟಿವ್ ಆಗಿರುವಂಥ IPDG ರೊಟೇರಿಯನ್ ಮಂಜು ಫಡ್ಕೆ ಅವರು ಕೂಡ ಈ ಸೆಷನ್ನಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಈ ಸೆಷನ್ನ ಗೆಸ್ಟ್ ಸ್ಪೀಕರ್ ಆಗಿರುವಂಥ ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಳ್ಳ ಅವರನ್ನು
ಈ ಸಮಯದಲ್ಲಿ ಇವರ ಜೊತೆಗೆ ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂಬುದಾಗಿ ಝೋನ್ 2 ಇದರ AG ಆಗಿರುವಂಥ ರೊಟೇರಿಯನ್ ಮಮತಾ ಆರ್ ಶೆಟ್ಟಿಯವರು ಮತ್ತು ಝೋನ್ 4ನ AG ರೊಟೇರಿಯನ್ ಜಗನ್ನಾಥ್ ಕೋಟೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೂವರನ್ನು ಕೂಡ ಈ ಸಮಯದಲ್ಲಿ ವೇದಿಕೆಯ ಮೇಲ್ಭಾಗಕ್ಕೆ ತಾವುಗಳು ಕರ್ಕೊಂಡು ಬರಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಈ ಗೋಷ್ಠಿಯ 2ನೇ ಗೋಷ್ಠಿಯ ಸುಂದರ ಗೋಷ್ಠಿಯನ್ನು ನಾವೀಗ ವೇದಿಕೆಯಲ್ಲಿ ನೋಡಲಿಕ್ಕೆ ಇರುವಂಥದ್ದು. ಈ ಗೋಷ್ಠಿಯ ಪ್ರಧಾನ ಭಾಷಣಕಾರರು ಈಗಾಗಲೇ ನಮ್ಮ ಜೊತೆಗಿದ್ದಾರೆ. ಸಾಧಕಿ ಅವರು ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಳ್ಳವರು, ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಜೊತೆಗೆ RIPR IPDG ರೊಟೇರಿಯನ್ ಮಂಜು ಫಡ್ಕೆ ಅವರು, ಅದೇ ರೀತಿ DG ಆಗಿರುವಂಥ ರೊಟೇರಿಯನ್ CA ದೇವಾನಂದ್ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಈ 2ನೆಯ ಸೆಷನನ್ನು ಕಾತರದಿಂದ ಎದುರು ನೋಡ್ತಾ ಇದ್ದೇವೆ. ಅತಿಥಿ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಝೋನ್ 2 ಇದರ ಅಸಿಸ್ಟೆಂಟ್ ಗವರ್ನರ್ ಆಗಿರುವಂಥ ರೊಟೇರಿಯನ್ ಮಮತಾ ಆರ್ ಶೆಟ್ಟಿಯವರು ಮತ್ತು ಝೋನ್ 4ನ AG ಆಗಿರುವಂಥ ರೊಟೇರಿಯನ್ ಜಗನ್ನಾಥ್ ಕೋಟೆ ಅವರು. ಇದೀಗ ವೇದಿಕೆಯಲ್ಲಿರುವಂಥ ಅತಿಥಿ ಗಣ್ಯರನ್ನು ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಬರಮಾಡಿಕೊಳ್ಳಬೇಕೆಂಬುದಾಗಿ ಝೋನ್ 2 ಇದರ ಅಸಿಸ್ಟೆಂಟ್ ಗವರ್ನರ್ ಆಗಿರುವಂಥ ರೊಟೇರಿಯನ್ ಮಮತಾ ಆರ್ ಶೆಟ್ಟಿ ಅವರಲ್ಲಿ ವಿನಂತಿಸ್ತಾ ಇದ್ದಾರೆ. Here is an announcement. KA20 MFR 222 KA20 MFR 222 ಇನೋವಾ ಹೈಬ್ರಿಡ್. ಈ ಕಾರನ್ನು ವೆಕೇಟ್ ಮಾಡಬೇಕು. ಈ ಕಾರು ಬೇರೆ ಕಾರುಗಳಿಗೆ ಪಾರ್ಕಿಂಗ್ ಲಾಟಲ್ಲಿ ಬ್ಲಾಕ್ ಮಾಡ್ತಾ ಇದೆ. KA20 MF 6222 ದಯವಿಟ್ಟು. ಥ್ಯಾಂಕ್ ಯು. ಓವರ್ ಟು ಯು ಮಮತಾ ಆರ್ ಶೆಟ್ಟಿ. ನಮಸ್ಕಾರ. ಮಂಜು ಮೇಡಮ್ ಪ್ಲೀಸ್. ಮ್ಯಾಮ್ ಎಲ್ಲರಿಗೂ ನಮಸ್ಕಾರ. 9ನೇ ಜಿಲ್ಲಾ ಸಮ್ಮೇಳನ ನವೋತ್ಸವದ ಒಂದು ಸುಂದರ ವೇದಿಕೆಯಲ್ಲಿ ಈ ಸಮ್ಮೇಳನದ ಕೇಂದ್ರ ಬಿಂದುವಾಗಿರುವಂಥ ನಮ್ಮ ಅಚ್ಚುಮೆಚ್ಚಿನ ನಗುಮೊಗದ ಜಿಲ್ಲಾ ಗವರ್ನರ್ ದೇವಾನಂದ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ. ಅಂತಾರಾಷ್ಟ್ರೀಯ ರೋಟರಿ ಅಧ್ಯಕ್ಷರ ಪ್ರತಿನಿಧಿಯಾಗಿರುವಂಥ RIPR ರೋಟರಿ ಕ್ವೀನ್ ಮಂಜು ಫಡ್ಕೆ ಮ್ಯಾಮ್, ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ. ಅಂತಾರಾಷ್ಟ್ರೀಯ ವರ್ಷದ ಮಹಿಳೆ ಎನ್ನುವ ಹೆಗ್ಗಳಿಕೆ, ಹಲವಾರು ಅವಾರ್ಡ್ಗಳನ್ನು ಪಡೆದಂತಹ 472ಕ್ಕೂ ಹೆಚ್ಚು ಮೆಡಲ್ಗಳನ್ನು ಪಡೆದಂತಹ, ಅಂಗವೈಕಲ್ಯತೆ ಇರುವುದು ನಮ್ಮ ದೇಹಕ್ಕಲ್ಲ ನಮ್ಮ ಮನಸ್ಸಿನಲ್ಲಿರುವಂಥ ಕೀಳರಿಮೆ ಎನ್ನುವಂಥ ಮೆಸೇಜನ್ನು ಲಕ್ಷಾನುಗಟ್ಟಲೆ ಜನರಿಗೆ ತಿಳಿಸಿದಂತಹ ಕ್ರೀಡಾಪಟು, ಬ್ಯಾಂಕ್ ಉದ್ಯೋಗಿ, ಸಮಾಜ ಸೇವೆ, ಹಾಗೆ ಒಳ್ಳೆಯ ಮಾತ್ರ ಸೇವಾ ಸಂಘ ಅನ್ನುವ ಇದರಲ್ಲಿ ಕೂಡ ತನ್ನ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದವರು. ಅಷ್ಟು ಮಾತ್ರವಲ್ಲವೇ, ಚಲನಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರೊಂದಿಗೆ ಕಾಮನಬಿಲ್ಲು ಚಿತ್ರದಲ್ಲಿ ನಟನೆ ಮಾಡಿದಂತಹ, ಇನ್ನಕ್ಕೂ ಹೆಚ್ಚು ನಿಮಗೆ ವಿಷಯ ತಿಳಿದಿದೆಯೋ ಗೊತ್ತಿಲ್ಲ, ಇವರ ಊರು ಎಲ್ಲಂತ ಗೊತ್ತಾ ನಿಮಗೆ? ಝೋನ್ 2ರ
ಕೋಟತಟ್ಟು ಅಮೃತೇಶ್ವರಿ ದೇವಸ್ಥಾನದ ಹತ್ತಿರದಲ್ಲಿ ಅವರ ಹುಟ್ಟೂರು. ಝೋನ್ 2 ನನ್ನ ಝೋನಿನಲ್ಲಿ ಇಂಥ ಒಂದು ಕ್ರೀಡಾಪಟು ಇರೋದು ಮೇಡಮ್ ಪದ್ಮಶ್ರೀ ಡಾಕ್ಟರ್ ಮಾಲತಿ ಕೃಷ್ಣಮೂರ್ತಿ ಹೊಳ್ಳ ಮೇಡಮ್. ನಿಮಗೆ ನಮ್ಮ ರೋಟರಿ ಜಿಲ್ಲಾ ಸಮ್ಮೇಳನದ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ ಮೇಡಮ್. ಧನ್ಯವಾದಗಳು. ಎಲ್ಲರನ್ನ ಸಾರಿ, ನನ್ನ ಝೋನ್ 4ರ ಕ್ರಿಯಾಶೀಲ ಏಜಿ ಆಗಿರುವಂತ ಜಗನ್ನಾಥ ಕೋಟೆ ಸರ್, ನಿಮಗೂ ಕೂಡ ಸ್ವಾಗತ ಬಯಸುತ್ತೇನೆ. ತಮಗೂ ಕೂಡ ಪ್ರೀತಿಯ ಸ್ವಾಗತ ಮೇಡಮ್. ಇದೀಗ ನಮ್ಮ ಮುಖ್ಯ ಅತಿಥಿಗಳನ್ನು ಪುಷ್ಪಗುಚ್ಛ ಮತ್ತು ಶಾಲ್ನ ಮುಖೇನ ಬರಮಾಡಿಕೊಳ್ಳುವಂತೆ ಡಿಸ್ಟ್ರಿಕ್ಟ್ ಗವರ್ನರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ನಡುವೆ ಇರುವಂಥ ಭಾರತವೇ ತಿರುಗಿ ನೋಡುವಂತೆ ಮಾಡಿದಂಥ ಸಾಧಕಿ ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಳ್ಳ ಅವರನ್ನು ಗೌರವಪೂರ್ವಕವಾಗಿ ಈ ಸಮಾರಂಭಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ DG ಹಾಗೂ RIPR ಅವರು. ಥ್ಯಾಂಕ್ ಯು. ಇದೀಗ ಮುಖ್ಯ ಅತಿಥಿಗಳ ಪರಿಚಯವನ್ನು ಸಂಕ್ಷಿಪ್ತವಾಗಿ ನಾವು AV ಮೂಲಕ ವೀಕ್ಷಿಸೋಣ. ಮುಖ್ಯ ಅತಿಥಿಯಾಗಿರುವಂಥ ಮಿಸಸ್ ಮಾಲತಿ ಕೆ ಹೊಳ್ಳ ಅವರ ಪರಿಚಯ. Padma Shri Dr. Malati Krishnamurti Holla is a renowned Indian para-athlete and a shining example of determination and perseverance. Born in Bangalore, she was affected by polio at the age of 1, which left her with limited mobility. Despite these challenges, Dr. Malati transformed her life through resilience and became an inspiration to millions. She has represented India in numerous international para-athletic events, excelling in disciplines like sprinting and shot put. Over her illustrious career, Dr. Malati has won 427 medals, including numerous golds at national and international levels. She participated in prestigious events like Paralympic Games, World Masters Athletic Championships, and Asian Para Games, showcasing her extraordinary talent and dedication. Dr. Malati is also the founder of Matru Foundation, an organization dedicated to supporting children with disabilities. Her efforts have significantly contributed to creating opportunities for differently abled individuals in sports and education. In recognition of her contributions to sports and society, Dr. Malati Holla was honored with the Padma Shri in 2001, one of India's highest civilian awards. She has also received the Arjuna Award in 1995 for her exceptional achievements in athletics. Her life story is a testament to the power of determination, hard work, and the unyielding human spirit. Please join me in welcoming Padma Shri awardee Dr. Malati Holla, the guest speaker of this plenary session, who is going to enlighten us on the topic Breaking Barriers, My Journey. Thank you. ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂಬುದಾಗಿ ಈ ಸಮಯದಲ್ಲಿ ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಳ್ಳ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. She will be speaking on breaking barriers, my journey of courage and self-belief. ಎಲ್ಲರಿಗೂ ನಮಸ್ಕಾರ. The respected governor, respected DG ma'am, and all the Rotarians here. I'm so sorry, ನಂಗೆ ಅಷ್ಟು ನೇಮ್ಸ್ ಎಲ್ಲ ಗೊತ್ತಾಗೋದಿಲ್ಲ. First of all, I wish to bow my head with gratitude to all the Rotarians here for putting their effort, contributing, and playing the vital role in eradicating the polio around the world. Recently, I have visited Bhutan
while coming back for the keynote speaker, while on my journey back, one Buddha's quote was very much attracted to me. It goes on like this: when you concentrate on company, you build a company. When you concentrate on money, when you concentrate on money, you build a company. But when you concentrate on people, you build an empire. I think the quote rightly said here to all of you. Today, you all the Rotarians build your empire and kingdoms. You are all the kings in your kingdoms. Under your kingdom, we ordinary people are cherishing our lives. ಇದು 1 ವರ್ಷದ ಮಗುವಾಗಿ ನನಗೆ ಬಂದಾಗ, ಹೋಪ್ ಐ ಕ್ಯಾನ್ ಸ್ಪೀಕ್ ಇನ್ ಕನ್ನಡ ಬೋತ್. ಇದು 1 ವರ್ಷ ಮಗುವಲ್ಲಿ ನನಗೆ ಅಟ್ಯಾಕ್ ಆದಾಗ ಕುತ್ತಿಗೆಯಿಂದ ಕೆಳಗೆ ಅಟ್ಯಾಕ್ ಆಗಿತ್ತು. ಡಾಕ್ಟ್ರ್ ಹೇಳಿದರು ಎಂಥದ್ದು ಮಾಡಲಿಕ್ಕಾಗೋದಿಲ್ಲ, ಶಿ ಶುಡ್ ಬಿ ಆನ್ ದ ಬೆಡ್ ಓನ್ಲಿ, ನಥಿಂಗ್, ಬಿಕಾಸ್ ಬಿಲೋ ದ ನೆಕ್ ಇಸ್ ಟೂ ಎಫೆಕ್ಟೆಡ್, ಓನ್ಲಿ ನೆಕ್ ವಾಸ್ ಫಂಕ್ಷನಿಂಗ್. ನನ್ನ ಕಣ್ಣು ಗುಡ್ಡೆ ಅಲ್ಲಿ ನಿಲ್ತಾ ಇರಲಿಲ್ಲ, ನಾಲಿಗೆ ಒಳಗೆ ಹೊರಿತಾ ಇರಲಿಲ್ಲ. ಐ ವಾಸ್ ನಾಟ್ ಏಬಲ್ ಟು ಸ್ಪೀಕ್, ನಾಟ್ ಏಬಲ್ ಟು ಹಿಯರ್ ಆಲ್ಸೋ. ದಿಸ್ ವಾಸ್ ಗೋಯಿಂಗ್ ಆನ್ ಫಾರ್ ಟಿಲ್ the 5 years of my age. We hailed from small place from Kota. ಹೊಟ್ಟೆಪಾಡಿಗಾಗಿ ವಿ ಮೈಗ್ರೇಟೆಡ್ ಟು ಬ್ಯಾಂಗ್ಳೂರ್ ಫಾರ್ ದಿ ಉಡುಪಿ ಹೋಟೆಲ್. ಇನ್ನು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ವಿ. ಐ ಆಮ್ ದ 4th daughter and the youngest daughter of my family. ಬಡತನ, ಒಂದು ಹೊತ್ತಿಗೆ ಊಟಕ್ಕೆ ಇಲ್ಲದೆ ಇರುವಂಥ ಬಡತನ, ಆಗಷ್ಟೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿರುವಂಥ ಸಂದರ್ಭ, ಬೇರೆ 3 ಮಕ್ಕಳನ್ನ ನೋಡ್ಕೊಳ್ಳುವಂಥ ಜವಾಬ್ದಾರಿ ತಂದೆ ತಾಯಿಗೆ. ಅದರಲ್ಲಿ ನಾನು ಈ ಥರ ಅಂತ ಹುಟ್ಟಿದಾಗ ಇಟ್ ವಾಸ್ ಆ್ಯಡೆಡ್ ಮೋರ್ ಪ್ರಾಬ್ಲಮ್ಸ್ ಫಾರ್ ದೆಮ್ ಎಕನಾಮಿಕಲಿ. ನನ್ನ ತಂದೆ ತಾಯಿ ನಿಮ್ಮ ಥರ ಎಲ್ಲ ಓದಿದವರಲ್ಲ. ಬಟ್ ಮೈ ಮದರ್, ಯು ನೋ, ಶಿ ಯೂಸ್ ಟು ಕ್ಯಾರಿ ಮೀ ಆನ್ ಹರ್ ಶೋಲ್ಡರ್, catching 2 to 3 buses to get me the electric shock treatment in one of the government hospital in Bangalore. ಯಾಕಂದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ನಮಗೆ, ಅಥವಾ ಆಟೋ ರಿಕ್ಷಾ ಅಥವಾ ಟ್ಯಾಕ್ಸಿಲಿ ಹೋಗಲಿಕ್ಕೆ ನಮಗೆ ಹಣ ಇರ್ತಾ ಇರಲಿಲ್ಲ. ದಿಸ್ ವಾಸ್ ಗೋಯಿಂಗ್ ಆನ್ ಕಂಟಿನ್ಯೂಸ್ಲಿ ಫಾರ್ 2 years, getting me the electric shock treatment for my affected area on my body. Slowly, I could able to regain my strength on my upper part of my body. ಸ್ವಲ್ಪ ಕುತ್ತಿಗೆ ಕೂತ್ಕೊಳ್ಳಿಗಾಯಿತು, ಕೈ ಎಲ್ಲ ಆಡ್ಲಾಡ್ಸಿಗಾಯಿತು. ಮೈ ಸ್ಪೈನಲ್ ಕಾರ್ಡ್ ಬಿಕಮ್ ಲಿಟಲ್ ಓಕೆ. ಈ ಥರ ಬ್ಯಾಲೆನ್ಸಿಂಗ್, ಸಿಟ್ಟಿಂಗ್ ಬ್ಯಾಲೆನ್ಸಿಂಗ್ ಎಲ್ಲ ಅಂತ ಆದಾಗ ನಮ್ಮ ಬಡತನದ ಪರಿಸ್ಥಿತಿಯನ್ನು ನೋಡಿಕೊಂಡು ಅಲ್ಲಿ ಒಬ್ಬರು ಡಾಕ್ಟ್ರ್ ಹೇಳಿದರು, ಯು ಕ್ಯಾನ್ ಟೇಕ್ ಹರ್ ಟು ದಿ ಹಾಸ್ಪಿಟಲ್ ಎಟ್ ಚೆನ್ನೈ. ಇಟ್ಸ್ ಅ ರಿಹ್ಯಾಬಿಲಿಟೇಷನ್ ಸೆಂಟರ್. ಅಂಡರ್ ಒನ್ ರೂಫ್ ಯು ಗೆಟ್ ಆಲ್ ದ ಫೆಸಿಲಿಟೀಸ್ ದೇರ್, ಮೀನ್ಸ್ your stay, your food, your medical assistance, as well as your education also. ಅಲ್ಲಿ ಹೋಗಿ ಸೇರಿಸಿ ತಿಂಗಳಿಗೆ ಸ್ವಲ್ಪ ಮಾತ್ರ ಹಣ ಕಟ್ಟಿದರೆ ಸಾಕು, ಆ ಮಗುವಿನ ಭವಿಷ್ಯತ್ತು ಒಂದು ವಿಧದಲ್ಲಿ ಆಗ್ತದೆ ಅಂತ ಒಬ್ಬ ಒಳ್ಳೆಯ ಡಾಕ್ಟರು ತಂದೆ ತಾಯಿಗೆ ಅಡ್ವೈಸ್ ಮಾಡಿದಾಗ, ತಂದೆ ತಾಯಿ ಅವರ ತ್ಯಾಗ ಆಗಲಿ, ಅವರ ಪ್ರೀತಿ ಆಗಲಿ, ಅವರ ಪ್ರೇಮ ಆಗಲಿ, ಎವ್ರಿಥಿಂಗ್ ದೇ ಸ್ಯಾಕ್ರಿಫೈಸ್ಡ್, keeping faith and trust in the God, and they admitted me in one of the hospitals at Chennai. 15 long years I was in the hospital, undergoing almost 39 surgeries. Apparently my education was going on. ಅದು ನಾನು ಬಿಡ್ತಾ ಇರಲಿಲ್ಲ. ಯಾಕಂದರೆ ದೇಹ ಮಾತ್ರ ಪ್ರಾಬ್ಲಮ್ ಆಗಿದೆ, ಮಂಡೆ ಸಮ ಉಂಟಲ್ಲ ಮಾರ್ರೆ, ಅದು ಓದಬೇಕು ಅಂತ, ಓದಿ ನಾನು ಒಳ್ಳೆ ಇದಾಗಬೇಕು ಅಂತ. 10th ನಾನು ಡಿಸ್ಟಿಂಕ್ಷನ್ ಪಾಸಾಗಿ ಬಂದಾಗ ಥ್ಯಾಂಕ್ ಯು, ನಾನು ಡಾಕ್ಟ್ರ್ ಹತ್ರ ಚಾಲೆಂಜ್ ಮಾಡಿ ಬಂದಿದ್ದೆ, ನಾನು ಡಾಕ್ಟ್ರ್ ಆಗಬೇಕು ಅಂತ. ಡಾಕ್ಟ್ರ್ ಆಗಬೇಕು ಅಂತ ಭಾಳ ಇಷ್ಟ ಇತ್ತು. ಸಮಾಜ ಸೇವೆಗಂತೂ ಖಂಡಿತ ಅಲ್ಲ. ಬಟ್ ಈಚ್ ಆ್ಯಂಡ್ ಎವ್ರಿ ಟೈಮ್ ಆಪ್ರೇಷನ್ ಥಿಯೇಟ್ರಿಗೆ ಹೋದಾಗ ಯೂಸ್ ಟು ಪೀಪ್ ಇನ್ ಟು ದ ಹಾಸ್ಪಿಟಲ್ ಆಪ್ರೇಷನ್ ಥಿಯೇಟರ್ ಎವ್ರಿ 3 months or 6 months ಹೋದಾಗ
I used to challenge the doctor there on the lying on the operation bed. ಅವ್ರಿಗೆ ಹೇಳ್ತಾ ಇದ್ದೆ, ಎವ್ರಿ ಟೈಮ್ ಯು ಆರ್ ಕಟ್ಟಿಂಗ್ ಒನ್ ಆಫ್ ಮೈ ನರ್ವ್ಸು, ಬೋನ್ಸು, ಟಿಶ್ಯೂಸು, ಏನಾರು ಒಂದು ಪ್ರಾಬ್ಲಮ್ ಮಾಡಿ ಕಟ್ ಮಾಡಿ ಹಾಕ್ತೀರಾ, ಫಾಲೋಡ್ ಬೈ ದಿ ರಿಗರಸ್ ಫಿಸಿಯೋಥೆರಪಿ, ಅದು ಇದು ಟ್ರೀಟ್ಮೆಂಟು, ಫಿಸಿಕಲಿ ವೆರಿ ಮಚ್ ಪೇಯ್ನು, ಆ್ಯಂಡ್ ಇಟ್ ಕನೆಕ್ಟ್ ಮೀ ಟು ದ ಮೆಂಟಲ್ ಟ್ರೋಮಾ ಆಲ್ಸೋ. ಒಂದು ಫೈನ್ ಡೇ ನಾನು ಡಾಕ್ಟ್ರಾಗಿ ನಿಮ್ಮದು ಯಾವುದಾದ್ರು ಒಂದು ದೇಹದ ಭಾಗನ ನಾನು ಕಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಹುಚ್ಚುತನ ಇರ್ತಾಯಿತ್ತು ಮಾರ್ರೆ. ದಟ್ ವಾಸ್ ಮೈ ಬಿಗಿನಿಂಗ್ ಆಫ್ ಮೈ ಡ್ರೀಮ್. As Dr. Bharat sir said, you have to dream big. Definitely I agree with you, sir. ಆ ಡ್ರೀಮನ್ನ ನಾನು ಮುಂದುವರ್ಸ್ಕೊಂಡ್ಬಂದೆ. ಡಾಕ್ಟ್ರ್ ಆಗಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು, ಬಟ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಗಾಡ್ ಹಸ್ ಬ್ಲೆಸ್ಡ್ ವಿತ್ ಹಾನರರಿ ಡಾಕ್ಟ್ರೇಟ್ ಟು ಮೀ. ಇದಕ್ಕಿಂತ ಇನ್ನೆಂತ ಬೇಕು ಮಾರ್ರೆ ನಮ್ಮ ಡ್ರೀಮು ಆಗಲಿಕ್ಕೆ. ದಿಸ್ ವಾಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. I joined one of the college and everything, my education was going on. ಆಗ ನಾನು ಕೋಲ್ ಇಟ್ಕೊಂಡು ಸ್ವಲ್ಪ ನಡೀತಾ ಇದ್ದೆ. ದೆನ್ ಐ ವಾಂಟೆಡ್ ಟು ಗೆಟ್ ರಿಡ್ ಆಫ್ ಮೈ ಫಿಸಿಕಲ್ ಪೇಯ್ನ್ ಆ್ಯಂಡ್ ಮೆಂಟಲ್ ಟ್ರೋಮಾ, that was draining me every day. Everywhere I used to see all the negativities only, because my eyes was like that. ಎಲ್ಲರೂ ನನ್ನನ್ನು ಸಿಂಪತಿ ಮಾಡ್ತಾರೆ, ಎಲ್ಲರೂ ನನ್ನ ನೆಗೆಟಿವಿಟಿಯಾಗಿ ನೋಡ್ತಾರೆ, ಎಂಥದ್ದು ಇಲ್ಲಲ್ಲ ಜೀವನದಲ್ಲಿ ಎಂಥ ಉಂಟು ನನಗೆ, ಹೀಗೆ ಬಾಳು ಮುಗಿಸಿಬಿಡುದ ಅಂತ ರೀತಿಯಲ್ಲಿ ಐ ವಾಸ್ ಡ್ರೈನಿಂಗ್ ಮೈ ಸೆಲ್ಫ್. ದೋ ದ ಸೊಸೈಟಿ, ಸೋ ಕಾಲ್ಡ್ ಸೊಸೈಟಿ, ವಾಸ್ ವೆರಿ ಆಪ್ಟಿಮಿಸ್ಟಿಕ್, ವೆರಿ ಪಾಸಿಟಿವಿಟಿ, ಬಟ್ ಮೈ ಇಂಟೆನ್ಸ್ ಆ್ಯಂಡ್ ಮೈ ಥಾಟ್ಸ್ ವೇರ್ ಲೈಕ್ ದ್ಯಾಟ್. ಐ ವಾಂಟೆಡ್ ಟು ಗೆಟ್ ರಿಡ್ ಆಫ್ ಆಲ್ ದ್ಯಾಟ್. ದೆನ್ ಒಂದೊಮ್ಮೆ ಅಂದ್ಕೊಂಡೆ, ಐ ಶುಡ್ ಪನಿಷ್ ಮೈ ಬಾಡಿ ಲೈಕ್ ಎನಿಥಿಂಗ್. ಈ ಬಾಡಿನ ನಾವು ಪನಿಷ್ ಮಾಡಿಕೊಂಡಾಗ ಥ್ರೂ ದ ಫಿಸಿಕಲ್ ಆ್ಯಂಡ್ ಎಕ್ಸಸೈಸ್ ಇರ್ಬೋದು, ಫ್ರೀ ಹ್ಯಾಂಡ್ ಎಕ್ಸಸೈಸ್ ಇರ್ಬೋದು, ಇನ್ ವಾಟ್ ಎವರ್ ವೇ ದ ಮೈಂಡ್ ವಿಲ್ ಬಿಕಮ್ ಸೋ ಸ್ಟ್ರಾಂಗ್. ಇದೆಲ್ಲ ಒಂದು ಒಟ್ಟಿಗೆ ಹೊರಗಡೆ ಬರ್ಬೋದು ಅನ್ನೋ ರೀತಿಯಲ್ಲಿ ಐ ಸ್ಟಾರ್ಟೆಡ್ ಪನಿಷ್ ಮೈ ಬಾಡಿ ಥ್ರೂ ದ ಸ್ಪೋರ್ಟ್ಸ್ ಆ್ಯಂಡ್ ಥ್ರೂ ದಿ ಫಿಸಿಕಲ್ ಎಕ್ಸಸೈಸಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಅದು ಒಂದು ಸೆಕೆಂಡ್ ಲೈಫ್ ಆಗಿ ಶುರುವಾಯಿತು ಅಷ್ಟೇ. ಇವತ್ತಿನ ತನಕ ಹೇಳ್ತೇನೆ, ಒಂದು 36-37 countries I would have represented my country to all the tournaments. But till today, I do not know the technicality of my event. My event is shot put and discuss mainly. ನಮಗೆ ಕೋಚ್ ಇರ್ತಾ ಇರಲಿಲ್ಲ ಆಗ. ನೋ ಅದರ್ ಫೆಸಿಲಿಟೀಸ್ ಬೈ ದ ಗವರ್ಮೆಂಟ್ ಆರ್ ಬೈ ಸೊಸೈಟಿ ಆರ್ ಎನಿವೇರ್. ಈವನ್ ನಮ್ಮ ಫ್ಯಾಮಿಲಿ ಸಹ ನನ್ನನ್ನು ಸ್ವಲ್ಪ ಹಿಂದೆ ತಳ್ತಾ ಇದ್ರು, ಯಾಕಂದರೆ ಅವರ ಫೈನಾನ್ಷಿಯಲ್ ಕಂಡೀಷನ್ಸ್ ವಾಸ್ ಲೈಕ್ ದ್ಯಾಟ್. ಬೇಡ ಮಗು, ಸಾಕು, ಇಷ್ಟು ಮಾಡಿದ್ದೀಯಲ್ಲ ಸಾಕು ಅಂತ ಹೇಳ್ತಾ ಇದ್ರು. ಬಟ್ ದ ಪ್ಯಾಷನ್, ದಟ್ ಯು ಕೆನಾಟ್ ಕಿಲ್ ಇಟ್ ಅಟ್ ಆಲ್. ಪ್ಯಾಷನ್ ಯಾವ ರೀತಿ ಎಲ್ಲರೂ ಪ್ಯಾಷನ್ ಇರ್ಬೋದು ನಮ್ಮ ಮನಸ್ಸಲ್ಲಿ, ಅದನ್ನು ನಾವು ತುಳಿಲಿಕ್ಕೆ ಆಗೋದಿಲ್ಲ, ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಸೊ ಈ ಥರ ಅಂತ ಇದ್ದಾಗ ಇವತ್ತಿನ ತನಕನೂ ನನಗೆ ಆ ಟೆಕ್ನಿಕ್ಯಾಲಿಟಿ ಆಫ್ ಮೈ ಇವೆಂಟ್ ಐ ಡು ನಾಟ್ ನೋ. ಅದು ಎಷ್ಟು ಇದು ಡಿಗ್ರಿಯಲ್ಲಿ ಇಟ್ಕೋಬೇಕು, ಶಾರ್ಟ್ ಪುಟ್ನ ಯಾವ ಥರ ಇಟ್ಕೋಬೇಕು, ಯಾವ ಥರ ಬಾಡಿ ರೊಟೇಟ್ ಮಾಡಿ ಬಿಸಾಕಬೇಕು, ಇದೆಲ್ಲ ನನಗೆ ಖಂಡಿತ ಗೊತ್ತಿಲ್ಲ. ನನಗೆ ಐ ನೋ ಓನ್ಲಿ ಒನ್ ಥಿಂಗ್ ಇನ್ ಮೈ ಮೈಂಡ್, ಐ ಗೋ ದೇರ್, ಪರ್ಫಾರ್ಮ್, ವಿನ್ ಆ್ಯಂಡ್ ಕಮ್, ಅಷ್ಟೇ ಗೊತ್ತಿರೋದು ನನಗೆ. ಇದು ನಾನು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೇನೆ, ಈ ರೀತಿ ನಾನು ಮಾಡಬೇಕು ಅಷ್ಟೇ ಅಂತ. ಅಟ್ ದ ಸೇಮ್ ಟೈಮ್ ರಾಂಗ್ ಪರ್ಫಾರ್ಮೆನ್ಸ್ ಮಾಡಿ ಅಲ್ಲಿಂದ ನಾವು ಬರಬಾರ್ದು, ರೈಟ್ ಪರ್ಫಾರ್ಮೆನ್ಸ್ ಮಾಡಿ ಬರಬೇಕು ಅನ್ನೋ ರೀತಿಯಲ್ಲಿ ನನ್ನ ಬಾಡಿನ, ನನ್ನ ಮೈಂಡನ್ನ ನಾನು ಚೇಂಜ್ ಮಾಡಿ ಇಟ್ಕೊಂಡಿದ್ದೇನೆ ಅಷ್ಟೇ, ಎಕ್ವಿಪ್ ಮಾಡಿ ಇಟ್ಕೊಂಡಿದ್ದೇನೆ ಅಷ್ಟೇ, ಮತ್ತೆಂಥದ್ದು ಇಲ್ಲ. ಇದೆಲ್ಲ ಆಗುವಾಗ ಒಂದೊಮ್ಮೆ ನನಗೆ ಅನ್ನಿಸ್ತು, ಗಾಡ್ ಹ್ಯಾಸ್ ಗಿವನ್ ಮೀ ಎವ್ರಿಥಿಂಗ್. Nice position he has given me in the bank. I was working for as a senior manager in the bank, and almost all the awards I have received. My medal tallies goes up and everything. Nice position has given, nice what you call respect has been gained by the society or by the country and everything. What is my contribution to the society? God has given me everything. Whatever I have asked, He has given me. ಕೇಳದೇ ಇರೋದೆಲ್ಲ ತುಂಬನೇ ಕೊಟ್ಟಿದ್ದಾನೆ ಭಗವಂತ.
He doesn't have anything in his basket at all. His basket is full empty. So what is my contribution to society? Contribution to the society andaga, I do not have knowledge or mind like you people to enter in the other field of my life. ನನಗೆ ಅಷ್ಟು ಮಂಡೆ ಇಲ್ಲ. What I thought was, let me educate 2 disabled children, physically handicapped children. ನನ್ನ ಪಪ್ಪ ಯಾವಾಗಲೂ ಹೇಳ್ತಾ ಇದ್ರು, ಎಲ್ಲ ದಾನಕ್ಕಿಂತ ವಿದ್ಯಾದಾನ ಭಾಳ ಒಳ್ಳೆಯದು ಮರೈತಿ. If you give education to at least one child, then no matter that child will grow in his life, in her life, no matter what, despite of disability or whatever problem they have, but the education will help them to build their future ಅಂತ ಹೇಳ್ತಾ ಇದ್ರು ಪಪ್ಪ. Then I thought, okay, let me give ಅಂತ. I live in Bangalore now. ಅಲ್ಲಿ ಏನಂದರೆ, they take the information, they know the information from all the places, all the corners also. And their parents also little bit knowledgeable, where to get, how to get, what to get and all, they know that. But ಹಳ್ಳಿ ಕಡೆ ಇರುವಂಥ ಮಕ್ಕಳಿದ್ದಾರೆ ನೋಡಿ, ಅಂದರೆ ಡಿಸೇಬಲ್ಡ್ ಚಿಲ್ಡ್ರನ್ ಇದ್ದಾರೆ ನೋಡಿ, ಅವರಿಗೆ ಭಾಳ ಕಷ್ಟ. As Manju ma'am said, their parents wants to kill them. It is true, ma'am. Every year I visit, personally I visit very interior and affected places in our state and district. I go and meet them, like Bijapur, Raichur, Gulbarga. You name the disability, you get in each street. Osteosis is there, muscular dystrophy is there, pandemic is there, cultivation is there, water cultivation, malnutrition, what all, you name the disabilities, you get in every state. In those places, their parents think, the child is a curse, ಶಾಪ ಅಂತ ತಿಳ್ಕೊಳ್ತಾರೆ. Because it is not their mistake also. Because ಮಾರ್ನಿಂಗ್ ಟಿಲ್ ಈವ್ನಿಂಗ್ ದೇ ಗೋ ಟು ವರ್ಕ್. ಮನೆಯಲ್ಲಿ 4-5 ಜನ ಮಕ್ಕಳನ್ನ ಹೆತ್ತಿರ್ತಾರೆ. ಆ್ಯಂಡ್ ದೇ ಕೆನಾಟ್ ಟೇಕ್ ದ ಚಿಲ್ಡ್ರನ್ ಆನ್ ದೇರ್ ಶೋಲ್ಡರ್, ವಾಕ್ 2 to 3 miles to get the education or medical assistance, etc. etc. Monthly pension they get, that is enough ಅಂತ ತಿಳ್ಕೊಳ್ತಾರೆ. But if the child is born with a talent, do you think the child is cursed as being born as disabled? No. And what the child talent has gone, education irbodu, extracurricular irbodu, whatever is there, the child is talented. So we select Matru Foundation, we select such children, convince their parents, bring them to Bangalore, nurture them, ಅವರಿಗೆ boarding and lodging ಎಲ್ಲ ಫೆಸಿಲಿಟೀಸ್ ಎಲ್ಲ ಕೊಟ್ಟು ಅವರಿಗೆ we send them to different schools and colleges. ಅಲ್ಲಿ ಕಳಿಸಿ ಅವ್ರನ್ನ, education is the main motto in our foundation, and the medical assistance. ತಂದೆ ತಾಯಿಗೆ ಆಗದೆ ಇರೋದನ್ನು, ಅಂದರೆ ಫೈನಾನ್ಷಿಯಲಿ ಆಗದೆ ಇರೋದನ್ನು ನಾವು ಅವರ ರೆಪ್ರೆಸೆಂಟೇಟಿವ್ ಆಗಿ we do that. We give the education and medical assistance to all the children there, and support them how much ever they want to study in their education. Find chota mota job according to their knowledge and according to their physical problems also. Then send them to the society. ಇದು ನಾವು ಮಾಡ್ತಾ ಇರುವ ಕಾರ್ಯ. ಇದು 20 years ಇಂದ we are running our foundation. Once upon a time, I never experienced my childhood in my life at all. ನನ್ನ ತಾಯಿ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಬಟ್ಟೆ ಹಾಕೋದಾಗಲಿ, ನನ್ನ ತಂದೆ ಭುಜದ ಮೇಲೆ ಕೂತ್ಕೊಂಡು ಅಲ್ಲಿ ತಿರುಗೋದಾಗಲಿ, ನನ್ನ ಅಕ್ಕ ಅಣ್ಣಂದ್ರ ಒಟ್ಟಿಗೆ ಸಣ್ಣ ಪುಟ್ಟ ಜಗಳ ಆಡೋದಾಗಲಿ, I never experienced at all. Because entire childhood of mine went with physical pain and mental trauma. I was admitted in the hospital at Chennai when I was just 3 years ಇರ್ಬೋದು. When I came out, I was 18.
So this childhood life, of course you will not get back in your life. But at least you can enjoy it, isn't it? So now I am enjoying my childhood. And once upon a time, I used to curse the Almighty, my parents also, why I was born like this. Why I am not got married. I wanted to have my own children and all that. It was a childish curse, of course. Today, if I look back, when I look back, probably had I got married, I would have led my personal life, having 2 or 3 children, and completed my journey of life within the 4 walls. But today, I am a proud mother of 53 children. ಇದು ಇಷ್ಟಕ್ಕೆ ನಿಲ್ಲುವುದಿಲ್ಲ ಮಾರ್ರೆ, ಸ್ವಲ್ಪ ಇದು ಉಂಟು, ಸ್ವಾರ್ಥ ಉಂಟು ಮನಸ್ಸಿನಲ್ಲಿ. ಐ ವಾಂಟ್ ಟು ಬಿಕಮ್ ಅ ಗಾಂಧಾರಿ ಫಾರ್ 100 ಚಿಲ್ಡ್ರನ್. ಇದು ನಡ್ತೇ ಕೊಡ್ತೇನೆ. ನಾವು ಸ್ಪೋರ್ಟ್ಸ್ ಫೆಟರ್ನಿಟಿಯಿಂದ ಬಂದಿರೋದ್ರಿಂದ ವಿ ಆಲ್ವೇಸ್ ಡ್ರೀಮ್ ಬಿಗ್ ಆ್ಯಂಡ್ ಎವ್ರಿ ಡೇ ವಿ ಡ್ರೀಮ್. Today or in my life of journey, definitely I complete 101 children in my foundation. That's my motto, that's my dream, and that's my goal also. I always don't feel that my goal should be better than the other person. For example, your Rotary Club, one of your Rotary Club goal should not be better than the other Rotary Club. Your goal should be better than what your yesterday's goal. ನಾನು ಹಾಗೆ ಥಿಂಕ್ ಮಾಡ್ತೇನೆ. I may be wrong also, I don't know sir, because I am not the Rotarian. ನಾನು ಯಾವಾಗಲೂ ಹಾಗೆ ಥಿಂಕ್ ಮಾಡ್ತೇನೆ. My goal should be always better than my yesterday's goal. ನಾನು ಪರ್ಫಾರ್ಮ್ ಮಾಡುವಾಗ, ಟ್ರೈನಿಂಗ್ ಮಾಡುವಾಗ, ಶಾರ್ಟ್ ಪುಟ್ ಬಿಸಾಕುವಾಗ, ನನ್ನ ಶಾರ್ಟ್ ಪುಟ್ ಆಗಲಿ ಡಿಸ್ಕಸ್ ಥ್ರೋ ಆಗಲಿ ಶುಡ್ ಬಿ ಬೆಟರ್ ದ್ಯಾನ್ ಮೈ ಯೆಸ್ಟರ್ಡೇಸ್ ಡಿಸ್ಟೆನ್ಸ್. ಹಾಗೆ ನಾನು ಯಾವಾಗಲೂ ತಿಳ್ಕೊಳ್ತೇನೆ. ಆ್ಯಂಡ್ ವಿ ಆಲ್ ಶುಡ್ ಲೀವ್ ಅವರ್ ಫುಟ್ ಪ್ರಿಂಟ್ಸ್ ಬಿಹೈಂಡ್ ಅಸ್. ವಿ ಆರ್ ನಾಟ್ ಹಿಯರ್ ಟು ಚೇಂಜ್ ದ ಎಂಟೈರ್ ವರ್ಲ್ಡ್ ಅಟ್ ಆಲ್. ಹೂ ಆರ್ ವಿ? ಅವರವರಿಗೆ ಅವರವ್ರದ್ದು ಸ್ವಂತವಾದ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಕಮಿಟ್ಮೆಂಟ್ಸ್ ಇದೆ, ಎವ್ರಿಥಿಂಗ್. ದೇ ಹ್ಯಾವ್ ದೇರ್ ಓನ್ ಲೈವ್ಸ್. ವಿ ಆರ್ ನಾಟ್ ಹಿಯರ್ ಟು ಚೇಂಜ್ ದ ಎಂಟೈರ್ ವರ್ಲ್ಡ್, ನಾರ್ ವಿ ಆಥರೈಸ್ ಇಟ್ ಆಲ್ಸೋ. ಬಟ್ ಇಫ್ ಯು ಚೇಂಜ್ ಯುವರ್ ಸೆಲ್ಫ್, ದ ವರ್ಲ್ಡ್ ವಿಲ್ ಚೇಂಜ್ ಅಕಾರ್ಡಿಂಗ್ಲಿ. ಒನ್ಸ್ ಅಪಾನ್ ಎ ಟೈಮ್ ನಾವೆಲ್ಲ ಪೋಲಿಯೋ ವಿಕ್ಟಿಮ್ಸ್ ಆದಾಗ ದ ಎಂಟೈರ್ ವರ್ಲ್ಡ್ ಎಲ್ಲಿ ಅಂದರೆ ಅಲ್ಲಿ ಪೋಲಿಯೋ ಬಿದ್ದಿರ್ತಾ ಇದ್ವಿ. ಈಗ ನೋಡಿ, ತಿರುಗಿ ಸಹ ನೋಡಿದ್ರು ಸಹ ಒಂದು ಪೋಲಿಯೋ ಸಹ ವೈರಸ್ ಸಹ ನಮಗೆ ಕಾಣಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಹಾಗೆಯೇ ಇಫ್ ಯು ಚೇಂಜ್ ಯುವರ್ ಸೆಲ್ಫ್, ದ ವರ್ಲ್ಡ್ ವಿಲ್ ಚೇಂಜ್ ಅಕಾರ್ಡಿಂಗ್ಲಿ. ಬಿಕಾಸ್ ದ ಸೊಸೈಟಿ ಈಸ್ ಲೈಕ್ ಎ ಮಿರರ್, ಇಟ್ ರಿಫ್ಲೆಕ್ಟ್ಸ್ ಅವರ್ ಓನ್ ಇಮೇಜಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್, ಇಸ್ಂಟ್ ಇಟ್? ನಾವು ಖುಷಿಯಾಗಿ ಸೊಸೈಟಿನ ನೋಡಿದಾಗ, ಸಮಾಜ ಅಂದರೆ ನಾವು ಕಟ್ಟಿರೋದಲ್ವಾ, ಸೊಸೈಟೀಸ್ ಆರ್ ಬಿಲ್ಡ್ ಬೈ ಅಸ್, ಇಸ್ಂಟ್ ಇಟ್? So when you look at it so happily, so hopefully, so aspiringly, definitely ಅದು ಸಹ ಹಾಗೆ ನಮ್ಮನ್ನು ನೋಡ್ತದೆ. ನನ್ನಿಂದ ಎಂತ ಆಗೋದಿಲ್ಲ ಅಂದಾಗ, ಶಿ ಈಸ್ ಅ ವುಮೆನ್, ಶಿ ಕ್ಯಾನ್ ಡೂ ದಟ್, ಶಿ ಈಸ್ ಅ ಮ್ಯಾನ್, ಹಿ ಕ್ಯಾನ್ ಡೂ ದಟ್. ಐ ಡೋಂಟ್ ಬಿಲೀವ್ ಇನ್ ದಟ್ ಆಲ್ ದಟ್ ಅಟ್ ಆಲ್. ಬಯಾಲಜಿಕಲ್ ಸ್ಟ್ರೆಂತ್ ಇಸ್ ಡಿಫ್ರೆಂಟ್. ಐ ನೆವರ್ ಬಿಲೀವ್ ದಟ್ ವುಮೆನ್ ಕೆನಾಟ್ ಡೂ, ಮೆನ್ ಕ್ಯಾನ್ ಡೂ, ನೆವರ್. ಬಿಕಾಸ್ ವಿದೌಟ್ ಅ ವುಮೆನ್, a man is incomplete. But without a man, always we think without a man is woman incomplete. But without a woman, the entire globe is incomplete. ಯಾವಾಗಲೂ ಹಾಗೆ ತಿಳ್ಕೊಳ್ತೇನೆ. instead of thinking that we are a woman, we are a man ಅಂತ ತಿಳ್ಕೊಳ್ಳೋದಕ್ಕಿಂತ, ultimately we are the best human being. With all good-hearted, what best we can do to the society ಅನ್ಕೋಬೇಕು ನಾವು. What all we have, instead of grumbling and cribbing what we don't get from the world, what we do not have. ಅನ್ಕೊಳ್ತಾ ಇರ್ತೇವೆ, ನನ್ನಿಂದ ಅದಾಗೋದಿಲ್ಲ, ಇದಾಗೋದಿಲ್ಲ, ಅಷ್ಟು ಹಣ ಇಲ್ಲ, ಇಷ್ಟು ಹೆಸರು ಇಲ್ಲ ಅಂತ
ದಿನ ಬೆಳಗಾದರೆ ನಮಗೆ ಅಂದ್ಕೊಳ್ತಾನೆ ಇರ್ತೇವೆ ನಾವು. ಇನ್ಸ್ಟೆಡ್ ಆಫ್ ಗಮ್ಲಿಂಗ್ ದ್ಯಾಟ್ ವಿ ಕ್ಯಾನ್ ಶೋ ದ ವರ್ಲ್ಡ್ ವಿ ಆರ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಬೆಸ್ಟ್ ಸಿಟಿಸನ್ with what we have, what best service we can give it to our community, what best we can give it to our country and our next generation to walk on. I always think that we should have a goal in our life. The elderly people may walk and reach the goal. The younger people may run and reach the goal. But people like me obviously will wheel and reach the goal. That's all. So having a goal in our life is very, very important. Dr. Bharat said next 2 years 4,500 ಆಗಬೇಕು, ಕಾಂಟ್ರಿಬ್ಯೂಟರ್ ಜಾಸ್ತಿ ಆಗಬೇಕು ಅಂತ. That is your goal and you keep your goal. Definitely, if not today, definitely you will reach. Because for all the good deeds, the Almighty's hands will be always on our head by blessing it. ನಾವು ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಾ ಇದ್ದೇವೆ, ನಿಷ್ಕಲ್ಮಶವಾದ ಮನಸ್ಸಿಂದ ಸೆಲ್ಫ್ಲೆಸ್ ಮೋಟಿವೇಟ್ ಇಟ್ಕೊಂಡು ನಾವು ಸರ್ವ್ ಮಾಡ್ತಾ ಇದ್ದೇವೆ ಅಂತ ನಾವು ಅಂದ್ಕೊಂಡಾಗ ಮಾಡಿದಾಗ ಡೆಫಿನೆಟ್ಲಿ His blessing is always will be on us, because the world will look at us by the way we look at it ಅಷ್ಟೇ. ಖುಷಿಯಾಗಿ ನೋಡೋಣ. ನಿಮ್ಮಂಥವ್ರು ಎಲ್ಲರ ಹೆಲ್ಪಿಂದ ಪೀಪಲ್ ಲೈಕ್ ಅಸ್ ನಮ್ಮ ಜೀವನನ ನಡೆಸಿಕೊಂಡು ಒಳ್ಳೆಯದು ಮಾಡಿಕೊಂಡು ಇಂಪ್ರೂವ್ ಮಾಡಿಕೊಂಡು ನಾವು ನಿಮ್ಮೊಟ್ಟಿಗೆ ನಡ್ಕೊಂಡು ಬರಲಿಕ್ಕೆ ಅನುಕೂಲ ಆಗ್ತದೆ. ಬಿಕಾಸ್ ನಾವು ಡಿಸೇಬಲ್ಡ್ ಫೆಟರ್ನಿಟಿ ಅವರು ವಿ ಮೇ ನಾಟ್ ವಾಕ್ beside you holding him by hand in the society, but if you lend your little finger, we can hold it and walk behind you, because you all will be showing over the society to live upon. I always leave the footprints behind you, whatever, if not for the rest of the world, your own generation will walk on that and build their wonderful future. I don't care by leaving my broken feet behind me at all. As I said, if not for the entire world, my own community, my own disabled fraternity will identify those broken feet and walk along the path and find and construct and build their wonderful future. Thank you so much. God bless you all. Thank you. Padma Shri Dr. Malati Holla, for your inspiring speech on breaking barriers, my journey of courage and self-belief. Thank you so much, madam. Well, now is the time for the recognition for the team members of the new club, Rotary Club Avati, requesting the sponsor club RC Gonibidu, the president of the club Rotarian HS Prasanna, and also requesting past AG GSR Rotarian Savin to kindly come to the stage along with the RC Avati Club President Rotarian Mahendra, and already 41 ಜನ ಮೆಂಬರ್ಸ್ ಆ ಕ್ಲಬ್ಬಿಗೆ ಜಾಯ್ನ್ ಆಗಿದ್ದಾರೆ. ಬಹಳ ಸಂತೋಷ, ಒಂದು ಹೊಸ ಕ್ಲಬ್ ಜಾಯ್ನ್ ಆಗ್ತಿರುವಂಥದ್ದು. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ಸ್ಪಾನ್ಸರ್ ಕ್ಲಬ್ನ RC ಗೋಣಿಬೀಡ್ನ ಪ್ರೆಸಿಡೆಂಟ್ ರೊಟೇರಿಯನ್ HS ಪ್ರಸನ್ನ ಅವರು ಮತ್ತು ಪಾಸ್ಟ್ AG ಅಂಡ್ GSR ಆಗಿರುವಂಥ ರೊಟೇರಿಯನ್ ಸವೀನ್ ಅವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ RC ಕ್ಲಬ್ ಗೋಣಿಬೀಡಿನ ಸದಸ್ಯರುಗಳು ಮತ್ತು RC ಅವತಿಯ ಸದಸ್ಯರುಗಳು ವೇದಿಕೆಯಲ್ಲಿದ್ದಾರೆ.
ವಿ ಹ್ಯಾವ್ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಚೇರ್ಮನ್ ಆಗಿರುವಂಥ ಅಶೋಕ್ ಶೆಟ್ಟಿ ಅವರು ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ರಿಕ್ವೆಸ್ಟಿಂಗ್ ಅಶೋಕ್ ಶೆಟ್ಟಿ ಸರ್ ಟು ಕೈಂಡ್ಲಿ ಕಮ್ ಟು ದ ಸ್ಟೇಜ್ ಪ್ಲೀಸ್. ತೆಗೆದು ಪ್ರೇರಣ ನವೋತ್ಸವ 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 ನವೋತ್ಸವ. Thank you. Thank you. Now I am requesting RCA Shivamogga Central for the announcement of Rahala 2025. ಆದಷ್ಟು ಬೇಗನೆ ವೇದಿಕೆಗೆ ಬಂದು ಅನೌನ್ಸ್ಮೆಂಟ್ಗಳನ್ನು ಮಾಡಬೇಕು. ಪ್ರಿವಿಲೇಜ್ ಟು RCA Shivamogga Central. ಇಲ್ಲ ಎಲ್ಲ ರೋಟರಿ ಬಂಧುಗಳಿಗೆ ಮಧ್ಯಾಹ್ನದ ಶುಭಾಶಯಗಳು. ಇದೀಗ ರಹಲ 2025 ಶಿವಮೊಗ್ಗದಲ್ಲಿ ಶಿವಮೊಗ್ಗ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಆತಿಥ್ಯದಲ್ಲಿ ಕಾಸ್ಮೋ ಕ್ಲಬ್ ಶಿವಮೊಗ್ಗದಲ್ಲಿ 16/2/2025 ಒಂದು ದಿನದ ಕಾನ್ಫರೆನ್ಸ್ ನಡೆಯಲಿದೆ. ದಯಮಾಡಿ ಎಲ್ಲ ರೋಟರಿ ಬಂಧುಗಳು ಆ ರಹಲ ಕಾರ್ಯಕ್ರಮಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ಕೌಂಟರ್ ಓಪನ್ ಆಗಿದೆ. ರಿಜಿಸ್ಟ್ರೇಷನ್ ಫೀ 750 ರೂಪಾಯಿ ರೊಟೇರಿಯನ್ಸ್, ಕಪಲ್ಸ್ ಇದ್ದರೆ 1050, ಕೇವಲ 1020. ಉತ್ತಮ ಮಲೆನಾಡಿನ ಒಂದು ಉತ್ತಮ ವಾತಾವರಣದಲ್ಲಿ ಒಂದು ದಿನದ ರೋಟರಿ ಜಿಲ್ಲಾ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ನಮ್ಮ ರೋಟರಿ ರಹಲ ಡಿಸ್ಟಿಕ್ ಚೇರ್ಮನ್ ಆಗಿರುವಂಥ ಚಂದ್ರಶೇಖರ್ ಮೆಂಡನ್ ಅವರು ಹಾಗೂ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಅಧ್ಯಕ್ಷರಾದ ಕಿರಣ್ ಕುಮಾರ್ ಅವರು ಹಾಗೂ ರಹಲ ಕಾರ್ಯಕ್ರಮದ ನಮ್ಮ ಚೇರ್ಪರ್ಸನ್ ರವಿ ಕೋಟೋಜಿ ಇವರೆಲ್ಲರ ಪರವಾಗಿ ನಿಮ್ಮಲ್ಲಿ ಹೃತ್ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಜಿಲ್ಲಾ ರಹಲ ವೈಸ್ ಚೇರ್ಮನ್ ವಿ ಸವೀನ್ ಅವರ ಪರವಾಗಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಕೌಂಟರ್ ಓಪನ್ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬನ್ನಿ, ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಅಂದ. Thank you. Thank you, sir. Now is the time and the privilege to Rotarians of 3192 for the announcement about Rotary Peace Convention. Privilege to Rotarians of 3192. Dear all, we are the representatives from 3192, myself and Rotation Suresh Sitaram and Rangaswamy and Rotarian Manjunath. We are here to present one of the prestigious event happening in 3192. This is the first time happening in India, and that too in Karnataka, Bangalore. Rotary, we are focusing on major focus areas, but peace is one of the area which we are not focusing too much and which is the need of the hour. So on that particular point, we are organizing this peace conference on 22nd and 23rd March in KTPO, Bangalore. And we are here to show about the peace conference, and we are requesting all the Rotarians to register in large numbers. We are having 8 neighboring countries participating with us, and we'll be having national and international speakers along with our national leaders and supported by Government of India and Government of Karnataka. So we will be having numerous speakers and request all the Rotarians of the district to participate in large number and make this event a grand success. Thank you very much. Please play PPT, sir.
On behalf of our DG, District Governor Rotarian Mahadev Prasad, I thank DG of 3181 and all the Rotarians who gave this opportunity to present ourselves. Thank you very much. ಥ್ಯಾಂಕ್ ಯು ಸೋ ಮಚ್. ನಾವು ಎರಡನೆಯ ಪ್ಲೀನರಿ ಸೆಷನ್ನ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವು ಇಟ್ಸ್ ಟೈಮ್ ಫಾರ್ ದ ಹ್ಯಾಂಡ್ ಓವರಿಂಗ್ ಆಫ್ ಮೊಮೆಂಟೋ ಟು ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಳ್ಳ, ಇಂಟರ್ನ್ಯಾಷನಲ್ ಪ್ಯಾರಾ ಅಥ್ಲೀಟ್. ಅವರು ನಮ್ಮ ಜೊತೆಗೆ ಈ ಸೆಷನ್ನಲ್ಲಿ ಭಾಗವಹಿಸಿ ಕಠಿಣ ಸವಾಲುಗಳೆಡೆಗೆ ಧೈರ್ಯ ಮತ್ತು ಸ್ವಯಂ ವಿಶ್ವಾಸದ ನನ್ನ ನಡೆ ಅನ್ನುವಂಥ ವಿಚಾರದ ಕುರಿತಾಗಿ ಮಾತನಾಡಿದ್ದಾರೆ. ಅವರಿಗೆ ಈ ಸಮಯದಲ್ಲಿ ಗೌರವಪೂರ್ವಕವಾಗಿ ಕೃತಜ್ಞತೆಯ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂಬುದಾಗಿ RIPR ಅವರಲ್ಲಿ ಮತ್ತು DG ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಟ್ ದ ಸೇಮ್ ಟೈಮ್ ಮೇನ್ ಅವರ್ ರಿಕ್ವೆಸ್ಟ್ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ಥ್ಯಾಂಕ್ ಯು. ರಿಕ್ವೆಸ್ಟಿಂಗ್ ಅಸಿಸ್ಟೆಂಟ್ ಗವರ್ನರ್ ಆಫ್ ಝೋನ್ 4 Rotarian Jagannath Kote to propose the vote of thanks. ನವೋತ್ಸವ 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 ನವೋತ್ಸವ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರುವ ಎಲ್ಲ ನನ್ನ ರೋಟರಿ ಮಿತ್ರರೇ, ತಮಗೆಲ್ಲರಿಗೂ ನನ್ನ ಶುಭ ವಂದನೆಗಳು. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸಬೇಕೆನ್ನುವಂಥ ವಿಚಾರದ ಬಗ್ಗೆ ಸ್ಪಷ್ಟ ನಿಲುವು, ನಿರ್ದಿಷ್ಟ ಗುರಿ, ಕಠಿಣ ಪರಿಶ್ರಮ ಮತ್ತು ತುಂಬು ಆತ್ಮವಿಶ್ವಾಸವಿದ್ದರೆ ಅಸಾಧ್ಯವಾದುದನ್ನು ಸಹ ನಾವು ಸಾಧಿಸಬಹುದು ಎನ್ನುವಂಥದ್ದಕ್ಕೆ ಒಂದು ನೈಜ ಉದಾಹರಣೆ ನಮ್ಮ ದಿವ್ಯಾಂಗ ಅಂತಾರಾಷ್ಟ್ರೀಯ ಕ್ರೀಡಾಪಟು ಡಾಕ್ಟರ್ ಮಾಲತಿ ಹೊಳ್ಳ. ಇವರು ಇವತ್ತು ನಮಗೆ ಕಠಿಣ ಸವಾಲುಗಳಿಗೆ ಧೈರ್ಯ ಮತ್ತು ಸ್ವಯಂ ವಿಶ್ವಾಸದ ನಡೆ ಎನ್ನುವಂಥ ಗೋಷ್ಠಿಯನ್ನು ನಡೆಸಿಕೊಟ್ಟಿದ್ದಾರೆ. ಮೇಡಮ್, ತಮಗೆ ನಮ್ಮೆಲ್ಲರ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಅಂತಾರಾಷ್ಟ್ರೀಯ ರೋಟರಿ ಅಧ್ಯಕ್ಷರ ಪ್ರತಿನಿಧಿ RIPR IPDG ರೊಟೇರಿಯನ್ ಮಂಜು ಪಡ್ಕೆ, ಥ್ಯಾಂಕ್ ಯು ಮೇಡಮ್ ಫಾರ್ ಯುವರ್ ಗ್ರೇಸಿಯಸ್ ಪ್ರೆಸೆನ್ಸ್. ಹಾಗೆಯೇ ಇಂದು ಸಂಪೂರ್ಣ ಆನಂದದಿಂದ ಇರುವಂತಹ ನಮ್ಮ ನೆಚ್ಚಿನ ಜಿಲ್ಲಾ ನಾಯಕ, ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ CA ದೇವಾನಂದ್ರವರಿಗೆ ನಮ್ಮೆಲ್ಲರ ಮನ ತುಂಬಿದ ಧನ್ಯವಾದಗಳು. ಹಾಗೆಯೇ ನಮ್ಮ ಕೊಲೀಗ್ ಅಸಿಸ್ಟೆಂಟ್ ಗವರ್ನರ್ ಮಮತಾ ಆರ್ ಶೆಟ್, ತಮಗಿದು ನಮ್ಮ ಮನ ತುಂಬಿದ ವಂದನೆಗಳು. ಜೈ ಹಿಂದ್, ಜೈ ರೋಟರಿ. Thank you. We are coming to the end of second plenary session. Thank you so much for participating. And ಈ ಸಮಯದಲ್ಲಿ ಸ್ಟೇಜಲ್ಲಿ ಫೆಲಿಸಿಟೇಷನ್ಗೆ ನಾವು ಮುನ್ನೋಡುವರಾಗಿದ್ದೇವೆ. ಇವತ್ತಿನ ಈ ಸುಂದರವಾದಂಥ ಸಮಾರಂಭದಲ್ಲಿ ವಿ ಹ್ಯಾವ್ ದ ಅವಾರ್ಡ್ಸ್, ಎಸ್ಪೆಷಲಿ ಎಕ್ಸಲೆನ್ಸ್ ಅವಾರ್ಡ್ ಇನ್ ಇಂಟರ್ನ್ಯಾಷನಲ್ ಸರ್ವಿಸ್ ಆ್ಯಂಡ್ ಆಲ್ಸೋ ಎಕ್ಸಲೆನ್ಸ್ ಅವಾರ್ಡ್ ಇನ್ ಕಮ್ಯುನಿಟಿ ಸರ್ವಿಸ್. ಈ ಗೌರವಾರ್ಪಣೆಯನ್ನು ನಡೆಸುವಂಥ ಸಮಯದಲ್ಲಿ ಈ ಅವಾರ್ಡನ್ನು ಸ್ವೀಕರಿಸುವಂಥ ಶ್ರೀ ವೆಂಕಟ್ ಪೆನ್ಸಿಲ್ ಮ್ಯಾನ್ ಆ್ಯಂಡ್ ಆಲ್ಸೋ ರಿಕ್ವೆಸ್ಟಿಂಗ್ ಡಾಕ್ಟರ್ PV ಭಂಡಾರಿ, ಇವರಿಬ್ಬರು ಕೂಡ ಈ ಸಮಯದಲ್ಲಿ ವೇದಿಕೆಯ ಮೇಲ್ಭಾಗಕ್ಕೆ ಬರ್ತಾ ಇದ್ದಾರೆ. ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತೆ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಈವೆಂಟ್ಸ್ ರೊಟೇರಿಯನ್ ಜೈ ಕಿಶನ್ ಶೆಟ್ಟಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಕರೆಕೊಂಡು ಬರುವಂತೆ ವಿನಂತಿಸ್ತಾ ಇದ್ದೇವೆ. ನಮ್ಮಿಂದ ಗೌರವವನ್ನು ಸ್ವೀಕರಿಸುವಂಥ ಶ್ರೀಯುತ ವೆಂಕಟ್ ಪೆನ್ಸಿಲ್ ಮ್ಯಾನ್ ಆ್ಯಂಡ್ ಆಲ್ಸೋ ಡಾಕ್ಟರ್ PV ಭಂಡಾರಿ ಇಬ್ಬರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ಕೇಳಿಕೊಳ್ತಾ ಇದ್ದೇವೆ. ಇವರ ಜೊತೆಗೆ ಇನ್ನೋರ್ವರು ಗೌರವವನ್ನು ಸ್ವೀಕರಿಸಲಿಕ್ಕಿತ್ತು. ಅವರು ಕಾರಣಾಂತರಗಳಿಂದ ಈಗ ಉಪಸ್ಥಿತರಿಲ್ಲ. ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರು ಕೂಡ ಈ ದಿನದಲ್ಲಿ ಗೌರವವನ್ನು ಸ್ವೀಕರಿಸಬೇಕಾಗಿತ್ತು, ಆದರೆ ಅವರು ಈ ಸಮಯದಲ್ಲಿ ಉಪಸ್ಥಿತರಿಲ್ಲದೇ ಇರುವುದರಿಂದ ಡಾಕ್ಟರ್ PV ಭಂಡಾರಿಯವರು ಮತ್ತು ಶ್ರೀಯುತ ವೆಂಕಟ್ ಪೆನ್ಸಿಲ್ ಮ್ಯಾನ್ ಅವರು ಇಬ್ಬರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಈವೆಂಟ್ಸ್ ಆಗಿರುವಂಥ ರೊಟೇರಿಯನ್ ಜೈ ಕಿಶನ್ ಶೆಟ್ಟಿ ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ.
ವೇದಿಕೆಯಲ್ಲಿ ಕಾರ್ಯಕ್ರಮ ಮುಂದುವರಿತದೆ. ನಿಮ್ಮೆಲ್ಲರ ಸಹಕಾರ, ನೀವೆಲ್ಲರೂ ಕೂಡ ಈ ಸಹಕಾರವನ್ನು ನೀಡಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಎಸ್ಪೆಷಲಿ ಮುಂಭಾಗದಲ್ಲಿ ತಾವು ಅದನ್ನು ವೇಕೆಂಟ್ ಮಾಡಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗ ಬಂದಿರುವಂಥ ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಬರಮಾಡಿಕೊಳ್ಳುವಂತೆ ರೊಟೇರಿಯನ್ ಜೈಕಿಶನ್ ಶೆಟ್ಟಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಈವೆಂಟ್ ಆಗಿರುವಂಥ ಡಾಕ್ಟರ್ ಜೈಕಿಶನ್ ಶೆಟ್ಟಿ ಅವರು ಇದನ್ನು ನಡೆಸಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾವಿಂದು ನವೋತ್ಸವ ಎಕ್ಸಲೆನ್ಸ್ ಅವಾರ್ಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಬೇಸಿಕ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಮತ್ತು ಡಿಸೀಸ್ ಪ್ರಿವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಇದರಲ್ಲಿ ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ನೆಚ್ಚಿನ ಗವರ್ನರ್ ಆದ CA ದೇವಾನಂದ್ ಅವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ನವೆಂಬರ್ನಲ್ಲಿ ನಮ್ಮ ಡಿಸ್ಟ್ರಿಕ್ಟಿಗೆ ಕಾಲಿಟ್ಟರು. ಶಿ ಸೆಟ್ ಹರ್ ಫುಟ್ ಇನ್ ಅವರ್ ಡಿಸ್ಟ್ರಿಕ್ಟ್ ಫಾರ್ ನವನಿಧಿ. ನೌ ಶಿ ಈಸ್ ಹಿಯರ್ ಫಾರ್ ನವೋತ್ಸವ. ಆಫ್ಟರ್ 2 months, our district then on November 23rd, it had given only $33,284 to TRF. Now we have crossed $75,000. She will inspire us more and will reach our goal in TRF. I welcome you, Rotarian PDG Manju Padke ma'am. ಹಾಗೆ ಇವತ್ತು ನಾವು ಸನ್ಮಾನಿಸಿರುವ CA ವೆಂಕಟರಾಮನ್ ಕೃಷ್ಣಮೂರ್ತಿ, known as Pencil Man of UAE, Guinness record holder. He supports 25,000 children over 40 schools in Tamil Nadu. He is also accompanied by his wife Neela Venkatraman. Thank you. She is also chartered accountant. ಮತ್ತೆ ನನ್ನ ಮಿತ್ರ ಹಾಗೆ ಭಾಳ ಹಿಂದಿನ ಅಸೋಸಿಯೇಟ್, ಸುಮಾರು 21 ವರ್ಷಗಳ ಹಿಂದೆ ನಮ್ಮ ಒಂದು ಸಹಯೋಗ ನಡೀತು. ಡಾಕ್ಟರ್ PV ಭಂಡಾರಿ ಇವರು ನಮ್ಮ ರೋಟರಿ ಬ್ರಹ್ಮಾವರವನ್ನು ಒಂದು ಡಿಸ್ಟ್ರಿಕ್ಟಲ್ಲಿ ಪಬ್ಲಿಕ್ ಇಮೇಜ್ ಮೂಲಕ ಕಾರ್ಯಕ್ರಮದಲ್ಲಿ ಗುರುತಿಸುವಂತೆ ಮಾಡಿದ್ದು ಡಾಕ್ಟರ್ PV ಭಂಡಾರಿ ಅವರು. ಅವರ ಮೆಂಟಲ್ ಹೆಲ್ತ್ ಕ್ಯಾಂಪ್ ಬ್ರಹ್ಮಾವರ ಮತ್ತು ಶಂಕರ್ಪುರದಲ್ಲಿ, ಹಾಗೆ ಇವರೊಟ್ಟಿಗೆ ಶಂಕರ್ಪುರದಲ್ಲಿ ಶ್ರೀನಿವಾಸ್ ಭಟ್ ಅವರು ಕೂಡ ಸಹಕಾರಿಯಾಗಿದ್ದರು. ಹಾಗೆಯೇ ನಿರಂತರವಾಗಿ ನಮ್ಮ ಮೆಂಟಲ್ ಹೆಲ್ತ್ ಕ್ಯಾಂಪ್ ಇದರಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಆ ಒಂದು ರೋಟ್ರಿ ಮುಂಚೆ ಮಾಜಿ ರೋಟ್ರಿ ಸದಸ್ಯರು ಕೂಡ ಮಣಿಪಾಲ್ ಕ್ಲಬ್ನ, ಇವರನ್ನು ಕೂಡ ನಮ್ಮ ಈ ಒಂದು ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಅವರ ಪತ್ನಿ ಸುಲತಾ ಭಂಡಾರಿ ಅವರು ಕೂಡ ನೇತ್ರ ತಜ್ಞೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಥ್ಯಾಂಕ್ ಯು. ಬಂದಿರುವಂಥ ಎಲ್ಲರನ್ನ ಸ್ವಾಗತಿಸಿ ಬರಮಾಡಿಕೊಂಡಂಥ ತಮಗೆ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಈ ಸಮಯದಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಬರಮಾಡಿಕೊಳ್ಳಬೇಕೆಂಬುದಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ವೆಂಕಟ್ ಪೆನ್ಸಿಲ್ಮ್ಯಾನ್ ಅವರಿಗೆ ಮತ್ತು ಡಾಕ್ಟರ್ PV ಭಂಡಾರಿ ಅವರಿಗೆ ಈ ಸಮಯದಲ್ಲಿ ಗೌರವವನ್ನು ಕೋರ್ತಾ ಇದ್ದೇವೆ. ಆನ್ ಬಿಹಾಫ್ ಆಫ್ ದ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ DG ಅವರು ಮತ್ತು RIPR ಅವರು ಅವರಿಗೆ ಸ್ವಾಗತವನ್ನು ಕೋರುತ್ತಾ ಇದ್ದಾರೆ. ಈ ಸಮಯದಲ್ಲಿ ಶ್ರೀಯುತ ವೆಂಕಟ್ ಪೆನ್ಸಿಲ್ಮ್ಯಾನ್ ಅವರ ಪರಿಚಯವನ್ನು ನಮ್ಮ ಮುಂದೆ AV ಮೂಲಕ ಇಡ್ತಾ ಇದ್ದೇವೆ. ಸೊ AVಯಲ್ಲಿ ಇದೀಗ ಶ್ರೀಯುತ ವೆಂಕಟ್ ಪೆನ್ಸಿಲ್ಮ್ಯಾನ್ ಅವರ ಪರಿಚಯ.
Venkatraman, fondly known as Venkat Pencil Man, is a professional chartered accountant from ICI India. Venkatraman is a competent leader and communicator of Toastmasters International. He is the partner at Marcy Technologies LLC, a pioneer in bringing technology to the UAE since 1992. But his story goes far beyond professional achievements. Driven by the belief that life's ultimate purpose lies in giving back, Venkatraman has dedicated himself to making a meaningful impact on society. He serves as the convener for CSR activities in the Indian Business and Professional Council, that's IBPC, and sits on the advisory boards of Smart Life Foundation, Venture Village, and Srijan Ek Soch. He also mentors Sampurna Shiksha and inspires young minds in schools and organizations. His journey of giving began humbly with pencils collected at home. That small act grew into monumental achievements. In 2016, Venkatraman facilitated the Guinness World Record for the largest donation of school supplies in 24 hours. With the help of 400 volunteers, 10,975 kilograms of supplies were donated to Emirates Red Crescent. In 2017, he organized another Guinness World Record event, collecting 22,369 kilograms of legumes for the people of Somalia in collaboration with Tamil 89.4 FM. Beyond these records, he regularly organizes stationery and blanket collection drives under the license of Department of Islamic and Charity Affairs. As a community partner with Engage Dubai, an initiative of the Dubai Chamber of Commerce, Venkatraman has facilitated school and corporate participation in sustainability campaigns for over 6 years. Recognized for his selfless contributions, he has received numerous accolades, including the most iconic NRI Award from the Government of India and the Astor 30 Hero Award from Astor Hospital UAE. What makes Venkatraman truly remarkable is his simplicity, honesty, and ability to inspire. He believes the first decades of life are for learning, the next for earning, and the rest for giving back through knowledge, wisdom, and wealth. His relentless efforts simplify the process of giving, enabling anyone to contribute meaningfully to society. We, the Rotarians of Rotary International District 3182, are pleased to honor Sri Venkat Pencil Man with NAVOTSAVA 2025 Excellence Award in International Service. This recognition symbolizes our gratitude for his dedication and tireless efforts in making a positive difference in the lives of others. ಥ್ಯಾಂಕ್ ಯು. ಶ್ರೀಯುತ ವೆಂಕಟ್ ಪೆನ್ಸಿಲ್ ಮ್ಯಾನ್ ಅವರ ಪರಿಚಯವನ್ನು ನಾವೀಗ ನೋಡಿದ್ದೇವೆ. ಇದೇ ಸಮಯದಲ್ಲಿ ನಮ್ಮಿಂದ ಗೌರವವನ್ನು ಸ್ವೀಕರಿಸುವಂಥ ಡಾಕ್ಟರ್ PV ಭಂಡಾರಿ ಮತ್ತು ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರ ಪರಿಚಯದ AVಯನ್ನು ಇದೀಗ ನಾವು ವೀಕ್ಷಿಸೋಣ. ರಿಕ್ವೆಸ್ಟಿಂಗ್ ದ ಮೀಡಿಯಾ ಟೀಮ್ ಟು ಕೈಂಡ್ಲಿ ಪ್ಲೇ ದ AV ಆಫ್ ಡಾಕ್ಟರ್ PV ಭಂಡಾರಿ ಆ್ಯಂಡ್ ಡಾಕ್ಟರ್ ಶ್ರೀನಿವಾಸ್ ಭಟ್. In a world often overshadowed by the darkness of addiction, there are few who dedicate their lives to illuminate the path to recovery. One such compassionate soul is Dr. PV Bhandari, a psychiatrist whose relentless efforts have transformed countless lives. Known for his unwavering commitment to the cause of de-addiction, Dr. Bhandari has become a beacon of hope for individuals battling substance abuse and their families. Dr. Bhandari was born on 24th April 1972. He is the son of Professor P. Varadaraya Bhandari, former Vice Chancellor of Manipal University, and Mrs. P. Minakshi V. Bhandari, retired Senior Manager, Canara Bank. His wife, Dr. Sulata Bhandari, is a professor and unit head in Department of Ophthalmology at KMC Manipal, and son Vishwas P. Bhandari is pursuing his third year MBBS at Siddhartha Institute of Medical Science, Bangalore. A graduate from JJM Medical College, Devangere, Dr. Bhandari has pursued his DPM at KMC Manipal and DNB from Father Muller Medical College, Mangalore. He has served in Mission Hospital,
District Government Hospital, City Hospital, Udupi, and is currently working as the Medical Director in Dr. A.V. Balika Memorial Hospital, Doddanagutti. He is also the Director of Dr. A.V. Balika Group of Institutions. His noble service and unwavering dedication have been widely recognized, earning him numerous accolades throughout his career. He has been honored with several prestigious awards including SS Jayaram Award, Jilla Kannada Rajyotsava Award, Spandana Award, Karnataka Branch and Distinguished Psychiatrist Award and Samyama Award. He even contributes articles in Kannada and English in various magazines and newspapers, creating awareness about various psychiatric problems. During his tenure at this district hospital 21 years ago, Dr. Bandari envisioned serving the community more extensively. To fulfill his mission, he partnered with the Brahmawar and Shankarpura Rotary to jointly launch a psychiatric camp under their supervision. His social welfare urge made him conduct monthly free service camps at Brahmawar on first Wednesday, Shankarpura on first Sunday and first Saturday at Hiriadka. Having worked selflessly in nearly 250 camps, Dr. Bandari dedicates his Sundays primarily to support individuals struggling with depression and addiction. With decades of experience in psychiatry, he approaches each patient not just as a doctor but a guiding light, offering empathy, understanding and tailored care. His work extends beyond clinic practice through community programs, awareness campaigns and personal involvement. He has been instrumental in breaking the stigma surrounding addiction. Dr. Bandari's journey is not just a story of medical expertise, but of compassion, perseverance, and a deep-seated desire to bring about lasting change. The community is truly fortunate to have a dedicated doctor like him, who works tirelessly and selflessly for the betterment of its people. Dr. Srinivas Bhatt is a distinguished psychiatrist and a leader in the field of mental health. He is an accomplished psychiatrist with a significant role in the medical community. Based in Mangalore, he currently serves as the head of the Department of Psychiatry at K.S. Hegde Medical Academy, Deralakatte. Born on July 22, 1974 at Innanje Grama, Mundaru village, he is the son of D.U. Madhava Bhatt, a retired Hindi teacher, and Mrs. Sarojini. Dr. Bhatt completed his MBBS at the Vijayanagara Institute of Medical Sciences, Bellary, followed by an MD in Psychiatry from Father Muller's Medical College, Mangalore. Over the course of his career, he has held a range of academic positions including junior demonstrator, PG tutor, and assistant professor. His experience extends to prestigious institutions such as AIMS in New Delhi, Father Muller Medical College and K.S. Hegde Medical Academy. Dr. Bhatt has received numerous accolades from his contributions to psychiatry. Notably, he was awarded the Best Poster Award for his work on the mental health of sex workers. He has also earned significant recognition and designated as a life fellow member of the Indian Psychiatric Society in 2015. He has held key positions such as Executive Committee member of the IPS-KC for the year 2012-13, Secretary of the Biotics Unit at Nitte University in 2016, and Chairperson of the Institutional Scientific Committee in 2021. These honors reflect his continued dedication and leadership in the field of psychiatry. Dr. Bhatt has been an active contributor to academic and professional forums, organizing workshops, CME programs and conferences at local, state and national levels. His expertise has been shared widely through guest lectures, TV programs and radio talks. Dr. Bhatt has a strong bond with the Shankarpura region. His roots trace back to Innanje Grama, motivating him to contribute to the well-being of the local people. For over 15 years,
He has been providing free consultations to communities in Shankarpura under the Rotary administration. Alongside Dr. Bandari, Dr. Bhatt assists on the first Sunday of every month, offering advanced therapies, thorough consultations and effective treatments to the health and welfare of the community. His journey as a psychiatrist is a testament to his unwavering dedication to advancing mental health care, education and community service. Through his clinical expertise, academic leadership and compassionate outreach, he has become a beacon of hope for countless individuals and communities. Dr. Bhatt's legacy is one of profound impact, shaping the future of psychiatry while uplifting the lives of those he serves with empathy and distinction. ಥ್ಯಾಂಕ್ ಯು. ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರು ಈ ಅವಾರ್ಡನ್ನು ಆಕ್ಸೆಪ್ಟ್ ಮಾಡಿದ್ದಾರೆ. ಆದರೆ ಇವರು ತುರ್ತಾಗಿ ಇವತ್ತು ಔಟ್ ಆಫ್ ಸ್ಟೇಷನ್ ಇರೋದರಿಂದ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ. ಅವರಿಗೆ ಅವರ ಅವಾರ್ಡನ್ನು ಕ್ಲಬ್ ಮೂಲಕವಾಗಿ ನಾವು ಖಂಡಿತವಾಗ್ಲೂ ತಲುಪಿಸುವರಾಗಿದ್ದೇವೆ. ವೆಲ್, ನಾವ್ ಇಟ್ಸ್ ಟೈಮ್ ಫಾರ್ ದ ಫೆಲಿಸಿಟೇಷನ್, ರಿಕ್ವೆಸ್ಟಿಂಗ್ ಶ್ರೀ ವೆಂಕಟ್ ಪೆನ್ಸಿಲ್ಮ್ಯಾನ್ ಆ್ಯಂಡ್ ಡಾಕ್ಟರ್ PV Bandari along with Mrs. Neela Venkat, ರಿಕ್ವೆಸ್ಟಿಂಗ್ ವೆಂಕಟ್ ಪೆನ್ಸಿಲ್ಮ್ಯಾನ್ ಅವರ ಪತ್ನಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಮಿಸಸ್ ಸುಲತಾ ಭಂಡಾರಿ ಮೇಡಮ್ ಟು ಕೈಂಡ್ಲಿ ಕಮ್ ಟು ದಿ ಸ್ಟೇಜ್. ರಿಕ್ವೆಸ್ಟಿಂಗ್ Rotarian PRID ಡಾಕ್ಟರ್ ಭರತ್ ಪಾಂಡ್ಯ, PDG Rotarian Abhinandan A. Shetty, PDG Rotarian Jnana Vasan Shetty and PDG Rotarian Rajaram Bhatbi to kindly come to the stage. ವೇದಿಕೆಯಲ್ಲಿರುವಂಥ ಅತಿಥಿ ಗಣ್ಯರ ಜೊತೆಗೆ ಎಲ್ಲ ಗಣ್ಯರು ಈ ಸಮಯದಲ್ಲಿ ಶ್ರೀಯುತ ವೆಂಕಟ್ ಪೆನ್ಸಿಲ್ಮ್ಯಾನ್ ಮತ್ತು ಡಾಕ್ಟರ್ PV Bandari ಅವರನ್ನು ಗೌರವಿಸಲಿಕ್ಕಿದ್ದಾರೆ. ಮತ್ತು ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಅವರ ಸಾಧನೆಗಾಗಿ ಗೌರವಪೂರ್ವಕವಾಗಿ ಕೈ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನು, ಗೌರವವನ್ನು ಸಲ್ಲಿಸೋಣ. Excellence Award in International Service and also Excellence Award in Community Service to Sri Venkat Pencilman and to Dr. PV Bandari. Requesting RIPR Rotarian Manju Fatke and also DG Rotarian CA Devanand along with Rotarian PRID Dr. Bharat Pandya, PDG Rotarian Abhinandan A. Shetty, PDG Rotarian Jnana Vasan Shetty and also PDG Rotarian Rajaram Bhatbi to felicitate Sri Venkat Pencilman and Dr. PV Bandari. ನವೋತ್ಸವದ ಮಧುರ ಮಿಲನ ರೋಟರಿಗಳ ಈ Let us all clap and congratulate ಸ್ನೇಹಗಳ ನಂದನ Sri Venkat Pencilman. ತೆಗೆದು ಪ್ರೇರಣ ನವೋತ್ಸವ 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 ನವೋತ್ಸವ. ನವೋತ್ಸವದ ಮಧುರ ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವ. ಇದೀಗ ಡಾಕ್ಟರ್ PV Bandari ದಂಪತಿಗಳನ್ನು ಗೌರವಿಸುವಂಥ ಸಮಯ. ರೊಟೇರಿಯನ್ PRID ಡಾಕ್ಟರ್ ಭರತ್ ಪಾಂಡ್ಯ ಅವರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು
ಈ ಸಮಯದಲ್ಲಿ ಡಾಕ್ಟರ್ ಪಿ ವಿ ಭಂಡಾರಿ ಅವರನ್ನು ಗೌರವಿಸ್ತಾ ಇದ್ದಾರೆ. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. ಥ್ಯಾಂಕ್ ಯು. ಕೃತಜ್ಞತೆಗಳು ಗೌರವವನ್ನು ಸ್ವೀಕರಿಸಿದವರಿಗೆ ಮತ್ತು ಗೌರವಿಸಿದವರಿಗೆ. ನಮ್ಮಿಂದ ಗೌರವವನ್ನು ಸ್ವೀಕರಿಸಿದ ಇಬ್ಬರು ಕೂಡ ತಮ್ಮ ಪ್ರತಿಕ್ರಿಯೆಯನ್ನು ಈ ಸಮಯದಲ್ಲಿ ನೀಡಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಶ್ರೀಯುತ ವೆಂಕಟ್ ಪೆನ್ಸಿಲ್ ಮ್ಯಾನ್ ಅವರು ಈ ಗೌರವವನ್ನು ಸ್ವೀಕರಿಸಿದಕ್ಕೆ ತಮ್ಮ ಪ್ರತಿಕ್ರಿಯೆಯ ಮಾತುಗಳನ್ನು ಆಡಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ಲೀಸ್ ವೆಲ್ಕಮ್ ಶ್ರೀ ವೆಂಕಟ್ ಪೆನ್ಸಿಲ್ ಮ್ಯಾನ್. ನಂತರ ಭಾಗದಲ್ಲಿ ಡಾಕ್ಟರ್ ಪಿ ವಿ ಭಂಡಾರಿ ಅವರು ತಮ್ಮ ಮಾತುಗಳನ್ನು ಆಡಲಿಕ್ಕಿದ್ದಾರೆ. Thank you very much, District 3182, to be honored on this day. I am humbled and honored to receive this award. I believe in doing small gestures. When you touch many hearts, the ripple effect which happens, actually it is seen and it benefits millions of people. I am not here to change the world. I am here to bring smiles and happiness. And through that, we educate people. One never knew a small pencil can have so much amount of influence in the world. The first thing a child, when it scribbles, the whole family is happy. The mother says that my child has started writing. Actually, that is the power of pencil. And that was what I bring out. And in one of the articles, actually they felt that like Superman, Batman and other people who are all fictitious character, Pencil Man is the person who brings smiles and happiness by way of giving a small pencil which can reach the remote places. We will say what the pencil can do. I went to a village. I go to villages and I see what is happening, what is the impact which happens by way of a pencil. I asked the teacher, what is the use of my giving to you, to the school? He said, actually previously I used to get angry when a child doesn't bring a pencil. And in fact, like I used to take a scale and tell them, next time you don't bring, you will sit out. But today it has changed. With your pencil, actually I open my cupboard and I give the child with a smile. Actually, that smile is the happiest smile for me, is both the giver and the taker does that. And for giving a pencil, it is not a big amount which is required to do that. Anybody can give a pencil. So that is how I started off. And I started off with a discarded pencil. Actually, the reuse. In Dubai, actually every child gets on pencil as a return gift. For their birthdays, they give the return gift. So the house is full of stationery. A friend of mine who runs a free school in Tamil Nadu, he had come to
Dubai, on his way from Scotland, where 7 children had displayed their art. I had requested him to come over there. And I said that I will host you for 3 days because they were traveling by Emirates. When they came, actually everybody pitched in. I always thought that I am a chartered accountant and I bill for everything. I always think that I take care of his money, your money, my money, everybody's money is taken care. That is the way I used to be. Until I became 50, when I will say that a nanodem came or a message came that you are the happiest person and you are the contented person. Now it is time that you should think about the world and you should definitely do that. And I should thank my wife when early in the morning when I told her, she said it is true. You are making millionaires, multimillionaires. Why not work towards the betterment of the community? So with that thought I started off. And I started off with all the discards. I always believe that your discard can be a treasure for somebody. A child outgrows their stationery, a child outgrows their uniform, a child outgrows their stationery, the toys, a child outgrows their storybooks. So all these are there dumped in our home and we always feel that actually it will be used on some day. That day doesn't come. So that is the thought which I came and I started off with that. And because of the newspaper impact, and that too on the 3rd page of a leading newspaper in Dubai, which was next to the metro, many of them saw that in 2009, and when they saw that, actually they felt that their school should take part in that. At that time, reuse was not that popular as it is today. Today, every person is doing reuse over all part of the world with sustainability and other things coming into the fore. At that point of time, it was not there. Then I thought that what is the impact I am doing? How the world will know that this awareness can be created? Then I thought that the best way is that I should do something which is bigger on a single day. So that, with that thought, I wrote to Guinness World Record that this is my thought, that I should give 1 lakh pencil to 1 lakh children. They said that 4,572 kilos is the present record by a Saudi Arabia person. Why don't you break that record? I said that with my connection, with 20 schools, 20 corporates supporting my initiative, and almost every part of UAE is supporting my initiative, it is very easy for me. But they had their own set of rules. You have to have advertisement. That is the time I came into limelight. I started coming to the newspaper. I went to the TV. I went on the radio, so that people are aware. Then the yoga day was there, and at that point of the yoga organizers, they said that we also want to be a part of that. Then I said that it is not 5,000. With all your connection, it should be 10,000. And so I collected on a single day 10,975 kilos, which is 4 truckloads of stationery, which I feel it is a divine, I will say that guidance which happened on that particular day, that it could happen. And the journey continued. And I feel the most important thing is that it should be sustainable. And I'm proud to say that I am a Rotarian. And I have been a Rotarian from that day when the thought came to me. Actually, I am from Mumbai, and my club is Rotary Club of Bombay, Chembur West, and I have been associated with them. And luckily, I will put it this way, that my children studied in NITK Surathkal, and Devanand and Rekha were their local guardians. And my wife and Rekha were childhood friends, and in fact, like, I always stay with them rather than go out and stay in a hotel. And that is the kind of warmth I got in Udupi. And I have been working along, I have been visiting their clubs on a regular basis whenever I visit, and I always send 400 sets of best of luck kit to whichever club which requires. The idea behind is that it is a thing which you can go and easily give it to a small child. And the small child, when it smiles, actually it gives you happiness. And the happiness is the return on investment which always is there, nothing more. You may spend an effort to do that. And I feel the journey goes on. Then I started online programs wherein we have got school children from Dubai teaching school children in India. Where those are the projects which I have taken. School children come from Dubai, and I encourage them to go to a remote school and do some work over there. And any ideas, I feel as I don't reject any ideas.
I always welcome ideas, and we all should work on ideas, and it should bring a change, bring a difference. Small gestures, again I would like to reiterate that it is not that big thing has to be done. Big thing can be left to the bigger people. As an individual, we can do small things, even a small area of change or small area of change or a small area of happiness which we create, it has got a ripple effect. When a child goes back to home with a pencil, actually tells that my school has given me a stationery kit. So I feel is that happiness has to be transformed to more activity, and everybody becomes happy with whatever we do. And Rotary as an organization, I feel I am very much proud to be a Rotarian, and I have been working towards that. And not only I am working on almost all the areas of India and also in African countries. The main area behind that we all can easily give, but there is a passion to do it on a continuous basis, which has to be inculcated within us. When Madam mentioned that 1,50,000 has joined and 1,50,000 has left, actually that is the area which we have to really focus on, is that how we can have them to do something which they are able to contribute, which Rotary as a platform can definitely do that. And we should continue to do that on a continuous basis. With this note, I thank you all for giving me this opportunity. Thank you. Thank you, Shrita Venkat Pencilman sir tamge. Now I am requesting Dr. P.V. Bandari sir to kindly come forward and reply to the felicitation. Ladies and gentlemen, esteemed Rotarians, honored guests, in fact, I thank the Rotary District for giving me this honor. I stand before you today with immense gratitude and humility to accept this award. This recognition is not just for me, but for the countless individuals who have been a part of an incredible journey, which is spanning 2 decades of community service through medical camps. This particular camp, it started with a spark of inspiration during my post-graduation at Father Muller's. It was ignited by my teacher, Dr. P.S. Gopinath, who used to say that the only way we can reduce the stigma for psychiatry is bringing psychiatry to the doorstep of the people. And in fact, he was the person who told me that once I start my practice, I should take up community camps, and especially with government hospitals, because at that time there was shortage of these psychiatrists in government setup. In fact, he was the person who first took me to a place called as Yelendur, near BR Hills, where I saw the actual camp which was being conducted by Nimhans, Bangalore. So this dream found its manifestation in Hiryadka, where a colleague of mine, my MBBS junior, Dr. Narendra, he was very enthusiastic to implement our vision of monthly camps. So basically that was we started the first camp that was in Hiryadka, and till today we have 270 camps which have been held in Hiryadka, and I thank Messily Packaging and One Good Step who have been providing free service, free medications. Then the Brahmavara Primary Health Center, now we have shifted this because of shortage of place, we have shifted the camp to Rotary Bhavana. This was again initiated by my another MBBS junior, Dr. Vasudev, and the main supporter is Rotary Club Brahmavar, which spends almost around 50 to 60,000 every month for the last 20 years. I am very thankful to Rotary Club Brahmavar for this. And the next immediately within 8 months, I should remember here late Anantaram Bhatt, Rotarian of Shankarpura.
He came behind me. He said, we also want to start a camp like this. I told him, see, already my days are occupied. He said, do it on a Sunday, but you have to do it. And today we have finished 250 months of camps. And again, I thank Rotary Club Shankarpura, which spends almost around 40,000 every month for the last 20 years for this camp. In fact, these camps were inspiration to me, not only to me, my wife, my family. And in fact, as per my mother's wish, after her death in my Manasa clinic, a place where I used to sit earlier, we have started a new monthly camp in the memory of my late mother, which is supported by US Nayak Charitable Trust and my sister and brother-in-law. We have finished almost around 25 camps there. So basically, this particular thing is a collaborative effort, and this journey has been marked by dedication of numerous medical professionals. One such person was Dr. Srinivas Bhatt, who had to address a conference today in Hyderabad, so he could not make it. Then my other colleague, Dr. Deepak Malya, who continues to visit Hiriyadka, Dr. Manas, who sits with me at Brahmavara camp, Dr. Anil Kumar MN, Associate Professor of Psychiatry in KMC Manipal, Dr. Rohan Mendonza, a psychiatrist who used to work with me in Shankarpura, and of course, the effort of my psychologist friend Nagaraj Murthy. In fact, he was an inspiration behind conducting these camps even during COVID, because I was having second thoughts. He said, sir, if we stop the camps, where will these patients go? And he said, you don't worry, I will be there and I will give the medicines. And I place on record his good work during this particular camp. So the impact and reach of these camps, in fact, these camps offer free consultation for diseases like epilepsy, schizophrenia, bipolar disorder, dementia, severe depression. And basically what we have done is, we are trying to make it affordable, because the whole consultation is free. Medications, most of the medications are free. Of course, certain very rare medications. And another thing, I place on record the service of Rotary. Whenever certain rare medications are there, there are individual Rotarians on the spot who have sponsored the medications. So in fact, working with Rotary has been a very learning experience for me. And basically what we have tried to do is these camps will see that there is equitable distribution of medical services. If you observe, most of these camps are in rural area. In fact, when we started, they were all rural areas. Now each one of them is becoming, in fact, Brahmavara is now going to be a taluk, and Shankarpura again is and Hiriyadka, they are still developing. And one more thing is these referrals by ASHA workers, ANM workers, Anganwadi workers, and also the MBBS and Ayurveda doctors, and especially very poor patients who cannot actually afford medications. You will be surprised, there are 350 plus patients in our Rotary camp in Brahmavara, and around 170 patients in Rotary camp in Shankarpura, around 70 patients in Hiriyadka, and the latest in Udupi, we have almost around 50 patients, and they are all very poor who could not have afforded treatment. So I would like to again recollect my Rotary connection. In fact, I came to know of Rotary in 1995 when I was the president of Junior Doctors Association. That was the year this pulse polio was inaugurated in the entire world. And in fact, I was one of the participants. I can proudly tell you, I have a lot of sweet memories of Rotary's this pulse polio program. And subsequent to that, Rotary has been instrumental in this journey. They have provided opportunity to serve and expand my reach. It is a platform which has initiated many projects. Not only this, we have right now the Rotary Baliga dialysis project, and of course a network of dedicated Rotarians who have been selflessly serving my camps. And Rotary has helped in many of our initiatives, like our de-addiction camps, the Children of Alcoholics project,
training mentally challenged individuals in vocational areas. I recollect the help of my colleague psychiatrist Dr. Virupaksha, who is a very active Rotarian and a president of Rotary Manipal. He is here, and my aunt, my mother's sister, Inaugural chairman Mrs. Deepa Bandari, who was immediate past president of Rotary Udupi and district officer in Inaugural district 318. And of course the Rotary clubs of Manipal, Rotary Club of Udupi, apart from Shankarpura and Brahmavara. And I deeply am grateful to Rotarians, Rotarian Walter Pinto, Rotarian Bhaskar Rai, late Anantaram Bhatt, the Desa brothers, Jai Kishan, A.B. Shetty, Chandra Pujari, Mr. Nairi, Harish Kundar, Edward Lobo, Mr. Mendonza, many others who have actually been the backbone of these initiatives. I also thank other doctors of A.V. Baliga and Board of Trustees of A.V. Baliga Charities and Kamal A. Baliga Charitable Trust, who have provided the infrastructure support and manpower for these monthly camps. I also thank Kasturba Medical College and K.S. Hegde Medical Academy for providing help in the form of their staff participating in this camp. I also thank the District Health Administration and the Administrative Medical Officers of Hiriyadka, Moodbettu, Shankarpura, Brahmavara for all the help. I in fact recollect the efforts of many doctors, Dr. Sushma, Dr. Mahesh, Dr. Ajit, Dr. Mahabala, Dr. Eric, Dr. Subramanya Rao, Dr. Satya Shankar at various points of time, because whenever there was shortage of medicines, they were the persons who chipped in some money or medications from government. And of course a big thanks to Chitta Sanjeevani Trust Bengaluru, which has been one of the partners with us since 2015. They have been consistently providing around 13,000 rupees worth free medicines for all these camps. So in fact these camps have led to lot of lessons I have gained. One is the reality of poverty. As a doctor, I was a person, I was born with silver spoon in mouth. But the reality of poverty, the difficulties faced by many in our community, and the power of community participation. I was one of those people who would say Rotary means they are doing certain things only for photos. But I will tell you, I came to know what Rotary can do, what difference it can make, because see, it is now 21 years we have been continuing, and Rotary has become a very big part of my life. And so I learned how sustainable healthcare solutions can be worked out with the help of Rotary. The immense impact of accessible healthcare on individuals and families, especially these are families who were actually marginalized. You do not, many of you will not know, if one person in the family is psychiatrically ill, the entire family goes very much backward. In fact, they will be finding it very difficult to face the society, to earn their living. And here, so many, the Rotary has revolutionized this concept in such a way. There are so many people who proudly tell, in fact, I was telling my wife when the psychiatry, when I came here as a psychiatrist, nobody used to call me to any marriage and all. They will tell me, please don't come because they will know that somebody in my house is under treatment. Now we have reached a stage because of these camps and all. There are times where I go, especially the camp beneficiaries, they force me to come to their house, marriage functions, housewarming ceremony. They introduce me saying he is our family doctor, because the entire family, there will be 1 or 2 or 3 people. So such is the impact, in fact the immense impact of accessible healthcare on individuals and families. So whenever I am called, I always feel that I should give some, this one for the future, the vision for the future. See, what we need is probably replication of this model in other communities. So whatever we have done, we copied it from NIMANS, and NIMANS was a government institution. But as a private institution and as a Rotary club, they have proved that, okay, this is possible. I want many more Rotary clubs to take up this, and I, being a
member of the psychiatric society, I can help you to find out more doctors who are willing to do community service in your area, and I am sure you can do it. And continuing integration of mental health services into primary care, and of course expanding our reach into more underserved population. So in conclusion, I stand here, I as well as Dr. Srinivas Bhatt, we stand here not as individual recipients but as a representative of the entire Rotary family, Rotary Shankarpura, Rotary Brahmavara, and it is a testament of power of community, compassion and collaboration. It's a reminder that when we come together, we can create lasting changes in lives of those who need it the most. And thank you, Rotary, for this honor. Thank you, Shri Devanand, who is a very big friend and well-wisher of mine. And thank you each and every individual who have been a part of this journey. And before I end, I will tell you, those from Rotary, and those from Udupi, Manipal, Brahmavar and all, you will see, maybe around 15 years back, on the highway you will see at least 10 to 15 people who would be roaming around, and mainly mentally ill, who are very poorly kept, and now you hardly spot them. And I will tell you, all this entire project started with our Rotarian Walter Pinto, who forced me, who took me to Sion Hospital in Beltangadi, and that was the place where these mentally ill lunatics were being kept at that time. Now that term has been changed, now we call them homeless mentally ill. Many homeless mentally ill have been reintegrated, and the reintegration has been possible only because of this Rotary project. So I place on record my thanks to Rotary, thanks to all the individuals who have been a part of this program. Thank you. Jai Hind. ಥ್ಯಾಂಕ್ ಯು ಡಾಕ್ಟರ್ ಪಿ ವಿ ಭಂಡಾರಿ ಅವರಿಗೆ ತಮ್ಮ ಮಾತುಗಳಿಗಾಗಿ. Now is the time for the recognition. Major donor level 3 ಈ ರೆಕಗ್ನಿಷನ್ ಡಿಸ್ಟ್ರಿಕ್ಟ್ ನಡೀತಾ ಇರುವಂಥ ರೊಟೇರಿಯನ್ ತುಕಾರಾಮ್ ನಾಯಕ್ ಆ್ಯಂಡ್ ಸುವರ್ಣ ನಾಯಕ್. Requesting them to kindly come to the stage, and also requesting DRFC Rotarian PDG Dr. P. Narayana to kindly come to the stage. Here is an announcement. LVT ಟೆಂಪಲ್ ಹತ್ರ ಪಾರ್ಕಿಂಗಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಮಾಡಲಾಗಿದೆ. ದಯವಿಟ್ಟು ನಿಮ್ಮ ವಾಹನಗಳನ್ನು ಒಂದು ವೇಳೆ ಇಲ್ಲಿ ಪಾರ್ಕಿಂಗ್ ಫುಲ್ ಆಗಿರ್ತದೆ ಅಲ್ಲಿ ಪಾರ್ಕ್ ಮಾಡುವಂತೆ ವಿನಂತಿಸ್ತಾ ಇದ್ದೇವೆ. ಅಲ್ಲಿ ಅನೇಕ ಬೇರೆ ಬೇರೆ ಕಡೆಗಳಲ್ಲಿ ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ. ದಯವಿಟ್ಟು ನಿಮ್ಮ ವಾಹನಗಳನ್ನು ನೀವು LVT ಟೆಂಪಲ್ನ ಆವರಣದಲ್ಲಿ ಪಾರ್ಕ್ ಮಾಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. Recognition of Major Donor Level 3 to Rotarian Tukaram Naik and District Governor Devanand, RI President's Representative Manju Padke, fellow Rotarians. ನಮ್ಮ ಜೊತೆಗೆ ಒಂದು ಅಪರೂಪದ ದಂಪತಿಗಳಿದ್ದಾರೆ. ಅಪರೂಪ ಅಂದರೆ ಬಹುಶಃ ನಮ್ಮ ಜಿಲ್ಲೆಯ ರೊಟೇರಿಯನ್ಸಿಗೆ ಎಲ್ಲೋದಕ್ಕೆ ಬಳಕೆ ಇದೆ. ಅಪರೂಪ ಆಗೋದು ಹೇಗೆ ಅಂದರೆ ಬೈ ವೇ ಆಫ್ ದ ಡೊನೇಷನ್. ದೇ ಆರ್ ದಿ ಫಸ್ಟ್ ಥರ್ಡ್ ಲೆವೆಲ್ major donors in our district, and the contribution level now is at $72,000. I am sure one of these days we will have the proud privilege of recognizing Tukaram Naik as the first Arts Club Society member from our district. Tukaram Naik and Suvarna Naik, by their donation, not only they have helped to do good in the world, ಜೊತೆಗೆ ಕಾರ್ಕಳದಲ್ಲಿ ಒಂದು ಸುಸಜ್ಜಿತ ಬ್ಲಡ್ ಬ್ಯಾಂಕ್ ಬರ್ತಾ ಇದೆ ತುಕಾರಾಮ್ ನಾಯಕ್ ಸುವರ್ಣ ನಾಯಕರ ಹೆಸರಲ್ಲಿ. ನೋಡಿ, ದುಡ್ಡು ಕೊಟ್ಟಾಗ ಏನೆಲ್ಲ ಒಳ್ಳೆ ಕೆಲಸ ಆಗುತ್ತೆ, ಒಳ್ಳೆ ಕೆಲಸಕ್ಕೆ ಭಾಜನವರು. ಅದ್ರ ಜೊತೆಗೆ ತುಕಾರಾಮ್ ನಾಯಕರು ಸುವರ್ಣ ನಾಯಕರು ಚೆಕ್ ಬುಕ್ ಯಾವಾಗಲೂ ಓಪನ್, ಯಾವಾಗ ಬೇಕಾದರೂ ಚೆಕ್ ಬರೆಯೋದಕ್ಕೆ ರೆಡಿ ಇದೆ. ಆ ಚೆಕ್ ಬರೆಯುವ
ಆಂಗ್ಸೈಟಿ ಅವ್ರಿಗೆ ಯಾವತ್ತು ಫೋನ್ ಬರ್ತಾರೆ, ಡಾಕ್ಟರ್ ಯಾವಾಗ ಬರೀಲಿ, ಯಾವಾಗ ಕೊಡಲಿ ಚೆಕ್ ಅಂತ. ಇಂಥ ಡೋನರ್ಸ್ ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗ್ಬೇಕು. ನಾನು ಯಾವಾಗ ಹೇಳೋದು, ಇವಾಗ ಆರೋಗ್ಯ ಎಲ್ಲ ಉತ್ತಮ ಆಗೋ ಜೊತೆಗೆ ಇಂಥವರ ಸಂತತಿ ನಮ್ಮ ಜಿಲ್ಲೆಯಲ್ಲಿ ಸಾವಿರವಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ತುಕಾರಾಮ್ ನಾಯಕ್ ಆ್ಯಂಡ್ ಸುವರ್ಣ ನಾಯಕ್ ಫಾರ್ ದ ಸಪೋರ್ಟ್. ಥ್ಯಾಂಕ್ ಯು. ಈ ಗುರುತಿಸುವಿಕೆ ಈ ಸಮಯದಲ್ಲಿ ವೇದಿಕೆಯಲ್ಲಿ ನಡೀತದೆ. ಡಿಜಿ ಹಾಗೂ RIBR ಅವರು ಈ ಗುರುತಿಸುವಿಕೆಯನ್ನು ನಡೆಸ್ತಾರೆ. ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. ಥ್ಯಾಂಕ್ ಯು. Now is the time for another recognition. Rotary Club Balehonnur, they will hand over the MPHF contribution checks to the district governor, requesting Rotarian G. Sirajuddin to kindly go to the stage and hand over the check to the district governor. From Rotary Club Balehonnur, they will hand over the MPHF contribution checks to the district governor. ಹಾಸನ ಸೆಂಟ್ರಲ್ ರೋಟರಿ ಕ್ಲಬ್ನವರು ಉಪಸ್ಥಿತರಿರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ರೊಟೇರಿಯನ್ ತುಕಾರಾಮ್ ನಾಯ್ಕ್ ಆ್ಯಂಡ್ ಸುವರ್ಣ ನಾಯ್ಕ್. ಥ್ಯಾಂಕ್ ಯು. ರೋಟರಿ ಕ್ಲಬ್ ಬಾಳೆಹೊನ್ನೂರು ಇಲ್ಲಿನ ಕಡೆಯಿಂದ ದೇ ಆರ್ ಹ್ಯಾಂಡಿಂಗ್ ಓವರ್ ದ MPHF ಕಾಂಟ್ರಿಬ್ಯೂಷನ್ ಚೆಕ್ಸ್ ಟು ದ ಡಿಸ್ಟ್ರಿಕ್ಟ್ ಗವರ್ನರ್. ರೊಟೇರಿಯನ್ G. ಸಿರಾಜುದ್ದೀನ್ ಅವರು MPHF ಚೆಕ್ಸ್ಗಳನ್ನು ಅವರು ಕಾಂಟ್ರಿಬ್ಯೂಷನ್ ಚೆಕ್ಸನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೊಟೇರಿಯನ್ G. ಸಿರಾಜುದ್ದೀನ್ ತಮಗೆ. ವೆಲ್, we have one more announcement to follow. A new club announcement from the Hassan Central. The sponsor club is Hassan Main Central Club, and President Rotarian Srinath, and requesting GSR Rotarian Pradeep and team, and also AG Santosh to kindly come to this stage and do the needful. The sponsor club Hassan Main Central, Hassan Main. The president is Rotarian Srinath, and GSR we have Rotarian Pradeep and their team along with the AG Rotarian Santosh. Thank you. Thank you. Meanwhile, I have a very important announcement to make to the car owners of KA20 ME5896, KA20 ME5896, and also the car owners of KA20 MF2007, KA20 MF2007. ನಿಮ್ಮ ಅಗತ್ಯತೆ ಈಗ ನಿಮ್ಮ ಕಾರ್ ಬಳಿಯಲ್ಲಿ ಅಗತ್ಯವಾಗಿ ಬೇಕಾಗಿದೆ. ರಿಕ್ವೆಸ್ಟಿಂಗ್ ದ ಕಾರ್ ಓನರ್ಸ್ ಟು ಕೈಂಡ್ಲಿ ಗೋ ಟು ದ ಪಾರ್ಕಿಂಗ್ ಲಾಟ್ KA20 ME5896, KA20 MF2007.
ಥ್ಯಾಂಕ್ ಯು. ಸಭಾ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಈ ಸಮಯದಲ್ಲಿ ಕೃತಜ್ಞತೆ ಮಾತುಗಳಿಗಾಗಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಪ್ರಾಜೆಕ್ಟ್ಸ್ ಆಗಿರುವಂಥ ರೊಟೇರಿಯನ್ ದೇವದಾಸ್ ವಿ ಶೆಟ್ಟಿಗಾರ್. Good afternoon, everybody. It is our privilege to honor the excellent social workers of our community. So I will special thanks to Venkataraman Krishnamurthy to receiving a International Excellence Award. And also thanks to Dr. P.V. Bandari for receiving a Excellence Award in a community service. And also thanks to RI representative Manju Madam, and also thanks to our Governor Devanand and also Secretary Ivan Jai Kishan. One and all, thank you to everyone who are gathered here. ಥ್ಯಾಂಕ್ ಯು. ಪ್ಲಿನರಿ ಸೆಷನ್, 2 ಪ್ಲಿನರಿ ಸೆಷನ್ ಜೊತೆಗೆ ಈ ಅಭಿನಂದನಾ ಕಾರ್ಯಕ್ರಮ ಕೂಡ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ದಯವಿಟ್ಟು ಗಮನಿಸಿ, ಮಧ್ಯಾಹ್ನ 2:15 ಈಗ ಸಮಯ ಇರುವಂಥದ್ದು 1:45. 2:15 ಒಂದು ಅತ್ಯದ್ಭುತವಾದಂಥ ಸೆಷನನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಇಟ್ ವಿಲ್ ಬಿ ಅ ಹ್ಯೂಮರಸ್ ಡಿಬೇಟ್ ಫ್ರಮ್ ಶ್ರೀ ಹಿರೇಮಗಳೂರು ಕಣ್ಣನ್ ಆ್ಯಂಡ್ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್. ಒಂದು ಅತ್ಯದ್ಭುತವಾದಂಥ ಸೆಷನನ್ನು ಮಧ್ಯಾಹ್ನ ಭಾಗದಲ್ಲಿ ನಾವು ಎದುರು ನೋಡಲಿಕ್ಕಿದ್ದೇವೆ. ತಾವುಗಳೆಲ್ಲರೂ ಸರಿಯಾದಂಥ ಸಮಯಕ್ಕೆ 2:15 ತಾವೆಲ್ಲರೂ ಆ ಸೆಷನ್ನಲ್ಲಿ ಬಂದು ಭಾಗವಹಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಈಗ ಮಧ್ಯಾಹ್ನದ ಲಂಚ್ ಬ್ರೇಕನ್ನು ಈ ಸಮಯದಲ್ಲಿ ನೀಡಲಾಗ್ತಾ ಇದೆ. ತಾವೆಲ್ಲರೂ ದಯವಿಟ್ಟು ಗಮನಿಸುವಂತೆ ವಿನಂತಿಸ್ತೀನಿ. ಥ್ಯಾಂಕ್ ಯು. ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ. ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ.
Hi, Happy New Year 2025. It's my pleasure to introduce myself and company. Myself, Shankar, Managing Director of Shankar Fab and heading the Shankar Group. We are in this field from past 2 decades and proudly announcing that we are pioneers in pre-engineering steel building, construction of convention hall, warehouses, automobile showroom, amphitheaters and hotels. We are also in building the infrastructure of oil and gas industries, automotive value engineering, heavy engineering and rail transportation. Major industries and solutions in coastal Karnataka and spreading in pan-India basis. We have done major projects like Bangalore Metro and most elegant building with customer satisfaction by using innovative technology. We have a team that recognized as symbol of trust in the construction industry. First, we are here to serve you better at all times.
ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವದ ಮಧುರ ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವದ ಮಧುರ ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವದ ಮಧುರ ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವದ ಮಧುರ ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವ
ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ. ಸೊ ಆತ್ಮೀಯರೇ, ಈಗಾಗಲೇ ಭೋಜನ ವಿರಾಮದ ನಂತರದ ಸೆಷನ್ನನ್ನು ಇನ್ನೇನು ಆರಂಭಿಸುವಂಥ ಸಮಯ ಬರ್ತಾ ಇದೆ. ಈಗಾಗಲೇ ಅತಿಥಿಗಳು ನಮ್ಮನ್ನು ಕೂಡಿಕೊಂಡಿದ್ದಾರೆ. ಒಂದು ಸ್ವಲ್ಪ ಹೊತ್ತಲ್ಲಿ ಸಂಸಾರ ಸಂಸ್ಕಾರ ಒಂದು ಹ್ಯೂಮರಸ್ ಡಿಬೇಟನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಕನ್ನಡದ ಪೂಜಾರಿ ಶ್ರೀ ಹಿರೇಮಗಳೂರು ಕಣ್ಣನ್ ಮತ್ತು ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವಂಥ ಈ ಸೆಷನನ್ನು ನಾವೆಲ್ಲರೂ ಕೂಡ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನೋಡಲಿಕ್ಕಿದ್ದೇವೆ. ಹಾಗಾಗಿ ಹೊರಭಾಗದಲ್ಲಿರುವವರು ಈ ಸೆಷನ್ನಲ್ಲಿ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ನಿಮ್ಮ ಮನಸ್ಸುಗಳನ್ನು ಹಗುರ ಮಾಡಿಕೊಳ್ಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೆಲವು ಸಿದ್ಧತೆಗಳು ನಡೀತಕ್ಕಿದೆ. ಆ ನಡೆದ ಕೂಡಲೇ ನಾವು ಸ್ವಲ್ಪ ಹೊತ್ತಲ್ಲಿ ಈ ಸಮಾರಂಭದ ಈ ಸೆಷನನ್ನು, ಹ್ಯೂಮರಸ್ ಡಿಬೇಟ್ ಸೆಷನನ್ನು ಮುಂದುವರಿಸಲಿಕ್ಕಿದ್ದೇವೆ. ನವೋತ್ಸವದ ಮಧುರ ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವ. ನವೋತ್ಸವದ ಮಧುರ ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವ. ನವೋತ್ಸವದ ಮಧುರ ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವ. ಆ
ನವೋತ್ಸವದ ಮಧುರ ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವ. ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 3182 9th ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ಇವತ್ತು 2ನೇ ದಿನದ ಕಾರ್ಯಕ್ರಮ ನವೋತ್ಸವ ರೋಟರಿ ಮನಸ್ಸುಗಳ ಮಧುರ ಮಿಲನ. 2ನೇ ದಿನದ ಕಾರ್ಯಕ್ರಮದಲ್ಲಿ ಬೆಳಗಿನ ಉದ್ಘಾಟನಾ ಸಮಾರಂಭದ ನಂತರ ಭಾಗದಲ್ಲಿ 2 ಪ್ಲೀನರಿ ಸೆಷನ್ಗಳು ಮತ್ತು ನಂತರ ಭಾಗದ ಒಂದು ಫೆಲಿಸ್ಟೇಷನ್ ಕಾರ್ಯಕ್ರಮ ನಡೆದ ನಂತರ ಭೋಜನ ವಿರಾಮದ ನಂತರ ಭಾಗದಲ್ಲಿ ಇವತ್ತು ಮಧ್ಯಾಹ್ನ ನಡೀತಾ ಇರುವಂಥ 3 ಪ್ರಮುಖ ಸೆಷನ್ಗಳಲ್ಲಿ ಮಧ್ಯಾಹ್ನದ ಮೊದಲ ಸೆಷನ್ ಒಂದು ಹಾಸ್ಯ ಲಾಸ್ಯ ಹ್ಯೂಮರಸ್ ಡಿಬೇಟ್ ಒಂದು ನಡೀಲಿಕ್ಕಿರುವಂಥದ್ದು. ಶ್ರೀ ಹಿರೇಮಗಳೂರು ಕಣ್ಣನ್ ಮತ್ತು ನಾಗಶ್ರೀ ತ್ಯಾಗರಾಜ್ ಅವರ ಇಬ್ಬರ ಜೊತೆಗೂಡುವಿಕೆಯನ್ನು ನಡೆಯುವಂಥ ಕಾರ್ಯಕ್ರಮ. ಇದಾದ ಮೇಲೆ ಒಂದು ಅತ್ಯದ್ಭುತವಾದಂಥ ಸೆಷನನ್ನು ನಾವು ಎದುರು ನೋಡಲಿಕ್ಕಿದ್ದೇವೆ. ಡಾಕ್ಟರ್ ಅನಂತ್ ಪ್ರಭು ಗುರುಪುರ್ ಅವರಿಂದ ಸೈಬರ್ ಸೆಕ್ಯೂರಿಟಿ ಸೇಫ್ ಗಾರ್ಡಿಂಗ್ ದ ಕಮ್ಯುನಿಟಿ ಇನ್ ಅ ಡಿಜಿಟಲ್ ವರ್ಲ್ಡ್ ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ, ಒಂದು ಸೆಷನನ್ನು ಅವರು ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಗಳಿಸಿದಂಥ ಒಬ್ಬರು ಮಾತುಗಾರ, ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಲಾ ಎಕ್ಸ್ಪರ್ಟ್ ಆಗಿರುವಂಥ ಡಾಕ್ಟರ್ ಅನಂತ್ ಪ್ರಭು ಗುರುಪುರ್ ಅವರು ಆ ಸೆಷನನ್ನು ತೆಗೆದುಕೊಳ್ಳಿಕ್ಕಿದ್ದಾರೆ. ನಂತರ ಭಾಗದಲ್ಲಿ PDG ರೊಟೇರಿಯನ್ ಅಭಿನಂದನ್ ಎ ಶೆಟ್ಟಿ ಅವರು ರೋಟರೀಸ್ ಪಬ್ಲಿಕ್ ಇಮೇಜ್ ರಿಫ್ಲೆಕ್ಟ್ ಆಫ್ ಅವರ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಅನ್ನುವಂಥ ವಿಚಾರದ ಕುರಿತಾಗಿ ಅವರು ಮಾತಾಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಈ 3 ಸೆಷನ್ಗಳು ಮಧ್ಯಾಹ್ನದ ನಂತರ ಭಾಗದಲ್ಲಿ ನಡೀಲಿಕ್ಕಿರುವಂಥದ್ದು. ನವೋತ್ಸವದ ಮಧುರ ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವ. ನವೋತ್ಸವದ ಮಧುರ ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವ. ಈ ಸಮಯದಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್
ರೊಟೇರಿಯನ್ CA ದೇವ್ ಆನಂದ್ ಅವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತು ಇದೇ ಸಮಯದಲ್ಲಿ ಡಿಸ್ಟ್ರಿಕ್ಟ್ ಚೇರ್ಮನ್ ರಸ್ತೆ ಮತ್ತು ಸಂಚಾರ ಜಾಗೃತಿ ರೊಟೇರಿಯನ್ ಕೆ ಸತ್ಯೇಂದ್ರ ಪೈ ಅವರು ಮತ್ತು ಅವರ ತಂಡದ ಜೊತೆಗೆ ಅವರು ಈ ಸಮಯದಲ್ಲಿ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕೆಂಬುದಾಗಿ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ಮತ್ತು ಕಿರು ಜಾಗೃತಿ ಪುಸ್ತಕದ ಬಿಡುಗಡೆ ವೇದಿಕೆಯಲ್ಲಿ ಈಗ ನಡೀಲಿಕ್ಕಿರುವಂಥದ್ದು. ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಚೇರ್ಮನ್ ಆಗಿರುವಂಥ ರೊಟೇರಿಯನ್ ಜೈ ವಿಠಲ್ ಅವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಅವರು ಆಗಮಿಸ್ತಾ ಇದ್ದಾರೆ. ರಸ್ತೆ ಸುರಕ್ಷತೆಯ ಕುರಿತಾಗಿರುವಂಥ ಜಾಗೃತಿ ಪುಸ್ತಕವನ್ನು ಈ ಸಮಯದಲ್ಲಿ ಬಿಡುಗಡೆ ಮಾಡ್ತಾ ಇರುವವರು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ CA ದೇವ್ ಆನಂದ್ ಅವರು. ಅವರ ಜೊತೆಗೆ ವೇದಿಕೆಯಲ್ಲಿ ಡಿಸ್ಟ್ರಿಕ್ಟ್ ಚೇರ್ಮನ್ ಫಾರ್ ರಸ್ತೆ ಜಾಗೃತಿ ಮತ್ತು ಸಂಚಾರ ಜಾಗೃತಿಗೆ ಇರುವಂಥ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿರೋದು ರೊಟೇರಿಯನ್ ಕೆ ಸತ್ಯೇಂದ್ರ ಪೈ ಅವರು, ರೊಟೇರಿಯನ್ ಜೈ ವಿಠಲ್ ಅವರು ಮತ್ತು ವೇದಿಕೆಯಲ್ಲಿ ಇತರರೆಲ್ಲರಿದ್ದಾರೆ. ಆ ಸಾಕ್ಷ್ಯಚಿತ್ರ ಕಿರು ಸಾಕ್ಷ್ಯಚಿತ್ರದ ಬಿಡುಗಡೆ ಮತ್ತು ಈ ಸಮಯದಲ್ಲಿ ಅದನ್ನು ವೇದಿಕೆಯಲ್ಲಿ ಪ್ರದರ್ಶಿಸಲಾಗ್ತದೆ. ಈ ವರ್ಷದ ನನ್ನ 4 ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಕಾರ್ಯಕ್ರಮ ರೋಡ್ ಸೇಫ್ಟಿ ಅವೇರ್ನೆಸ್, ರಸ್ತೆ ಮತ್ತು ಸಂಚಾರ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಜಿಲ್ಲಾದ್ಯಂತ ಎಲ್ಲ ಕ್ಲಬ್ಗಳು ಕೂಡ, ಎಲ್ಲ ರೊಟೇರಿಯನ್ಸ್ಗಳು ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಎಲ್ಲ ಕಡೆಯಲ್ಲಿ ಮಾಡಿ ಜನರ ಜೀವ ಉಳಿಸುವಂಥ ಒಂದು ಕೆಲಸವನ್ನು ಮಾಡಬೇಕಂತ ಹೇಳಿ ನಾನು ಕೇಳಿಕೊಳ್ತೇನೆ. ಮುಖ್ಯವಾಗಿ ರೋಡ್ನಲ್ಲಿ ಆಗುವಂಥ ಅಪಘಾತಗಳನ್ನು ತಡೆಯುವ ಉದ್ದೇಶದಿಂದ ಅನುಸರಿಸಬೇಕಾದಂಥ ಹಲವಾರು ನಿಯಮಗಳನ್ನು ಪಾಲಿಸುವಂಥದ್ದೊಂದು ಕಾರ್ಯಕ್ರಮ, ಅದರ ಜಾಗೃತಿ. ನಾವು ಶಾಲಾ ವಿದ್ಯಾರ್ಥಿಗಳಿಗೋಸ್ಕರ ಇಂಥ ಕಾರ್ಯಕ್ರಮಗಳನ್ನು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗ್ತದೆ. ಅದರೊಟ್ಟಿಗೆ ಸಾರ್ವಜನಿಕರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ರಸ್ತೆ ಮತ್ತು ಸಂಚಾರ ಜಾಗೃತಿ ಕಾರ್ಯಕ್ರಮದ ಜಿಲ್ಲಾ ಸಭಾಪತಿಯವರಾದಂಥ ರೊಟೇರಿಯನ್ ಸತ್ಯೇಂದ್ರ ಪೈಗಳು ಈಗಾಗಲೇ ಹಲವಾರು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇನ್ನೂ ಕೂಡ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವುದು ನನ್ನ ಗಮನಕ್ಕೆ ಬಂದಿದೆ. ಅವರಿಗೆ ನಾನು ರೋಟರಿ ಜಿಲ್ಲೆ 3182 ಪರವಾಗಿ ಹಾರ್ದಿಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ರೋಟರಿ ಜಿಲ್ಲೆ 3182 ಜಿಲ್ಲಾ ಗವರ್ನರ್ ಆದ CA ದೇವಾನಂದ್ ಸರ್ ಅವರು ನನ್ನನ್ನು ರೋಡ್ ಸೇಫ್ಟಿಯ ಬಗ್ಗೆ ಜಿಲ್ಲಾ ಸಭಾಪತಿಯಾಗಿ ನಿಯೋಜಿಸಿರುತ್ತಾರೆ. ಅವರಿಗೆ ನಾನು ಅಭಿನಂದಿಸುತ್ತೇನೆ. ಈ ಒಂದು ಕಿರುಚಿತ್ರ ಮತ್ತು ಪುಸ್ತಕವನ್ನು ಈ ಜಾಗೃತಿಯ ಬಗ್ಗೆ, ರಸ್ತೆ ಅಪಘಾತದ ಜಾಗೃತಿ ಬಗ್ಗೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿರುತ್ತೇನೆ. ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜು ಮತ್ತು ವಾಹನ ಚಾಲಕರಿಗೆ ಕಲಿಸುವಲ್ಲಿ ಎಲ್ಲ ರೀತಿಯಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲು ಅಥವಾ ಏನಾದರೂ ಇದಕ್ಕಿಂತ ಬೇರೆ ರೀತಿಯಲ್ಲಿ ಏನಾದರೂ ಮಾಡುವಲ್ಲಿ ತಮ್ಮಲ್ಲಿ ಏನಾದರೂ ಆಲೋಚನೆಗಳಿದ್ದಲ್ಲಿ ತಮ್ಮ ಸಲಹೆ ಸೂಚನೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಡಿಸ್ಟ್ರಿಕ್ಟ್ ಸೆಮಿನಾರ್ ಆನ್ ಪ್ರಿಸರ್ವ್ ಪ್ಲಾನೆಟ್ ಅರ್ತ್ 2025 ಭೂಸಿರಿ ಇದರ ಕುರಿತಾದಂಥ ಅನೌನ್ಸ್ಮೆಂಟ್ಗಾಗಿ ರೋಟರಿ ಕಾಫಿ ಲ್ಯಾಂಡ್ ಕೊಡ್ತಾ ಇದ್ದೇವೆ. ರೋಟರಿ ಕಾಫಿ ಲ್ಯಾಂಡ್ ಚಿಕ್ಕಮಗಳೂರು.
ನೀವು ಅಲ್ಲೋಗಿ, ನೀವೆಲ್ಲ ಅಲ್ಲೋಗಿ. ಹೌದಾ? ಜಿಲ್ಲಾ ಗವರ್ನರ್ ಅವರೇ, ಆಗಮಿಸಿರುವ ಎಲ್ಲ ರೊಟೇರಿಯನ್ ಬಂಧುಗಳೇ, ಈ ಸಾಲಿನ ಪ್ರಿಸರ್ವ್ ಪ್ಲಾನೆಟ್ ಅರ್ತ್ನ ಚೇರ್ಮನ್ ಆದ ನಾನು ಪ್ರಸನ್ನ. ಈ ಸಾಲಿನ ಪ್ರಿಸರ್ವ್ ಪ್ಲಾನೆಟ್ ಅರ್ತ್ ಸೆಮಿನಾರನ್ನು ಚಿಕ್ಕಮಗಳೂರು ಕಾಫಿ ಲ್ಯಾಂಡ್ ಆತಿಥ್ಯದಲ್ಲಿ ಏಪ್ರಿಲ್ 27ರಂದು ಹನಿಡ್ಯೂ ರಿಸಾರ್ಟ್ನಲ್ಲಿ ಆಯೋಜಿಸ್ತಾ ಇದ್ದೇವೆ. ದಯಮಾಡಿ ಎಲ್ಲ ರೊಟೇರಿಯನ್ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು. ನಮ್ಮ ಈ ಭೂಮಿಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಮ್ಮ ಒಂದು ಸಹಕಾರವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ, ಇದಕ್ಕಾಗಿ ಇವತ್ತೊಂದು ಬ್ಯಾನರನ್ನು ನಮ್ಮ ಜಿಲ್ಲಾ ಗವರ್ನರ್ ಅವರು ಅದನ್ನು ಬಿಡುಗಡೆ ಮಾಡಬೇಕು, ಆ ಬ್ಯಾನರನ್ನು ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಳ್ತಾ, ಹಾಗೆ ಒಂದು ರಿಜಿಸ್ಟ್ರೇಷನ್ ಕೌಂಟ್ರು ಸಹ ಹೊರಗಡೆ ಓಪನ್ ಆಗ್ತಾ ಇದೆ. ದಯಮಾಡಿ ಆ ಕಾರ್ಯಕ್ರಮಕ್ಕೆ ನಿಮ್ಮ ರಿಜಿಸ್ಟ್ರೇಷನನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನೀಡಬೇಕು ಅಂತೇಳಿ ಕಾಫಿ ಲ್ಯಾಂಡ್ ಪರವಾಗಿ ಹಾಗೂ ಡಿಸ್ಟ್ರಿಕ್ಟ್ 3182 ಪ್ರಿಸರ್ವ್ ಪ್ಲಾನೆಟ್ ಅರ್ತ್ನ ಪರವಾಗಿ ನಿಮ್ಮೆಲ್ಲರನ್ನ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಈ ಕಾಫಿ ನಾಡಿನ ಸಿರಿನಾಡಿನ ಊರಿಗೆ ಎಲ್ಲರಿಗೂ ಸ್ವಾಗತ. ಅಂತಾರಾಷ್ಟ್ರೀಯ ರೋಟರಿ ಜಿಲ್ಲೆ 3182 ರೋಟರಿ ಕಾಫಿ ಲ್ಯಾಂಡ್ ಚಿಕ್ಕಮಗಳೂರು ಝೋನ್ 7 ಪ್ರಸ್ತುತಪಡಿಸುತ್ತಿರುವ ಡಿಸ್ಟ್ರಿಕ್ಟ್ ಸೆಮಿನಾರ್ ಆನ್ ಪ್ರಿಸರ್ವ್ ಪ್ಲಾನೆಟ್ ಅರ್ತ್ 2025 ಭೂಸಿರಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಕಾಲಘಟ್ಟದಲ್ಲಿ ಪಶ್ಚಿಮ ಘಟ್ಟಗಳ ಮೂಲ ಭಾಗವಾಗಿರುವ ಚಿಕ್ಕಮಗಳೂರು ಜಿಲ್ಲೆಯ ರೋಟರಿ ವಲಯ 7ರ ಪ್ರತಿಷ್ಠಿತ ಭೂಸಿರಿ ವಿಚಾರಗೋಷ್ಠಿಯನ್ನು ಸಂಯೋಜಿಸಲು ರೋಟರಿ ಕಾಫಿ ಲ್ಯಾಂಡ್ ಚಿಕ್ಕಮಗಳೂರು ಕ್ಲಬ್ಬಿಗೆ ನೀಡಿರುವುದು ನಮ್ಮ ಸೌಭಾಗ್ಯವಾಗಿದ್ದು, ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ವಿಚಾರಗೋಷ್ಠಿಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಬನ್ನಿ ಇದನ್ನು ಯಶಸ್ವಿಗೊಳಿಸೋಣ. A very warm welcome to all the dignitaries to kindly participate in this wonderful event which is present for you. The venue, Honeydews Resort, Togurihankal, Chikamagaluru. ಈ ನಮ್ಮ ರೆಸಾರ್ಟ್ ಅನ್ನು ನಮ್ಮ ಈ ಭೂಸಿರಿಯ ಮಧ್ಯದಲ್ಲಿ ಪ್ರಾಕೃತಿಕ ಸೌಂದರ್ಯದಲ್ಲಿ ನಡೆಸಲಾಗುವುದು. ದಿನಾಂಕ 27 ಏಪ್ರಿಲ್ 2025 9 ಗಂಟೆಗೆ ಬೆಳಿಗ್ಗೆ. ಎಲ್ಲರಿಗೂ ಸ್ವಾಗತ. ಲೆಟ್ಸ್ ಮೇಕ್ ದಿಸ್ ಅ ಗ್ರೀನ್ ಇವೆಂಟ್ ಆ್ಯಂಡ್ ಅ ಸಕ್ಸಸ್ಫುಲ್ ಒನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಕಾತರದಿಂದ ಎದುರು ನೋಡ್ತಾ ಇರುವಂಥ ಸಂಸಾರ ಸಂಸ್ಕಾರ ಒಂದು ಹ್ಯೂಮರಸ್ ಡಿಬೇಟ್ನ ಕಾರ್ಯಕ್ರಮವನ್ನು ಇದೀಗ ಈ ವೇದಿಕೆಯಲ್ಲಿ ನಾವು ನೋಡಲಿಕ್ಕಿದ್ದೇವೆ. ವೇದಿಕೆಯಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂಥ ರೊಟೇರಿಯನ್ CA ದೇವಾನಂದ್ ಅವರು ಮತ್ತು ಈ ಕಾರ್ಯಕ್ರಮದ ಪ್ರಮುಖ ವ್ಯಕ್ತಿಗಳಾಗಿ ಆಗಮಿಸಿರುವಂಥ ಕನ್ನಡದ ಪೂಜಾರಿ ಶ್ರೀ ಹಿರೇಮಗಳೂರು ಕಣ್ಣನವರು ಮತ್ತು ನಾಗಶ್ರೀ ತ್ಯಾಗರಾಜ್ ಉಪನ್ಯಾಸಕರು E&C ವಿಭಾಗ, ಇವರು ವೇದಿಕೆಗೆ ಈಗ ಆಗಮಿಸಲಿಕ್ಕಿದ್ದಾರೆ. ಇವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕೆಂಬುದಾಗಿ ಕಾನ್ಫರೆನ್ಸ್ ಸೆಕ್ರೆಟರಿ ಆಗಿರುವಂಥ ರೊಟೇರಿಯನ್ ಆನಂದ್ ಶೆಟ್ಟಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬರಮಾಡಿಕೊಳ್ಳೋಣ ಕನ್ನಡದ ಪೂಜಾರಿ ಶ್ರೀ ಹಿರೇಮಗಳೂರು ಕಣ್ಣನ್ ಮತ್ತು ನಾಗಶ್ರೀ ತ್ಯಾಗರಾಜ್ ಇವರನ್ನು ಸಂಸಾರ ಸಂಸ್ಕಾರ ಹಾಸ್ಯ ಲಾಸ್ಯ ಕಾರ್ಯಕ್ರಮಕ್ಕೆ. Requesting our district governor to kindly come to the stage, and the first lady Rekha Devanand madam to kindly come to the stage. ಈ ಸಮಯದಲ್ಲಿ ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಬರಮಾಡಿಕೊಳ್ಳುವಂತೆ ಡಿಸ್ಟ್ರಿಕ್ಟ್ ಎಡಿಟರ್ ಆಗಿರುವಂಥ ರೊಟೇರಿಯನ್ ಮೋಹನ್ ದಾಸ್ ಪೈ ಬಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ರೋಟರಿ ಜಿಲ್ಲೆ 3182ರ ಈ 9ನೇ ಜಿಲ್ಲಾ ಅಧಿವೇಶನ ನವೋತ್ಸವದ 2ನೇ ದಿನದ ಈ ಕಾರ್ಯಕ್ರಮದ
ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ಜಿಲ್ಲಾ ಗವರ್ನರ್ ರೊಟೇರಿಯನ್ CA ದೇವಾನಂದ್ರವರೇ, ಜಿಲ್ಲಾ ಪ್ರಥಮ ಮಹಿಳೆ ರೇಖಾ ದೇವಾನಂದ್ರವರೇ, ನಮ್ಮ ಈ ಜಿಲ್ಲಾ ಅಧಿವೇಶನದ ಈ ಮಧ್ಯಾಹ್ನ ಕಾರ್ಯಕ್ರಮದ ವಿರಾಮದ ಹೊತ್ತಿನಲ್ಲಿ ನಿಮ್ಮೆಲ್ಲರನ್ನು ಮಂತ್ರಮುಗ್ಧಗೊಳಿಸಬೇಕು, ಎಲ್ಲರನ್ನು ಜಾಗೃತಗೊಳಿಸಬೇಕು, ಎಲ್ರಿಗೊಂದು ಸ್ಪಷ್ಟವಾದ ಸಂದೇಶ ತನ್ನ ಸಂವಾದದ ಮೂಲಕ ನೀಡಬೇಕೆಂದು ಕೇಳಿಕೊಂಡಾಗ ಪ್ರಸಿದ್ಧ ಭಾಷಣಕಾರರು, ಲೇಖಕರು, TV ವ್ಯಕ್ತಿತ್ವ ಹೊಂದಿದ ದೂರದರ್ಶನದ ಹರಟೆ ಖ್ಯಾತಿಯ ಶ್ರೀ ಹಿರೇಮಗಳೂರು ಕಣ್ಣನ್ನವರನ್ನು ಬರಬೇಕೆಂದು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ನಮ್ಮ ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ರೋಟರಿ ಜಿಲ್ಲಾ ಗವರ್ನರ್ ಪರವಾಗಿ, ಜಿಲ್ಲೆಯ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಅವರೊಂದಿಗೆ ಸಂವಾದ ನಡೆಸಿ ಸಭಿಕರಲ್ಲಿ ಹೆಚ್ಚಿನ ಒಂದು ಮಾಹಿತಿ ತಲುಪಬೇಕು, ಆ ಬಗ್ಗೆ ಅವರಲ್ಲಿ ಅಭಿರುಚಿ ವ್ಯಕ್ತಪಡಿಸಬೇಕು ಎಂದು ಕೇಳಿಕೊಂಡಾಗ ಅದನ್ನು ಸಂತೋಷದಿಂದ ಒಪ್ಪಿ ತನ್ನ ವಿಜ್ಞಾನ ಕ್ಷೇತ್ರವಲ್ಲದೆ ಭಗವದ್ಗೀತೆ, ವೇದ ಮತ್ತು ತತ್ವಶಾಸ್ತ್ರದಲ್ಲಿ ಅಧ್ಯಯನದಲ್ಲಿ ತೊಡಗಿಸಿಕೊಂಡಿರುವ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರನ್ನು ಈ ಹಾಸ್ಯಾಲ್ಯಾಸ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಪರವಾಗಿ, ಜಿಲ್ಲಾ ಗವರ್ನರ್ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಅಧಿವೇಶನದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚಂದಗಾಡಿಸಿಕೊಡಬೇಕು, ಇದರಲ್ಲಿ ತಮ್ಮ ಪ್ರತಿಕ್ರಿಯೆ ಅವರಿಗೆ ಸ್ಫೂರ್ತಿ ಎಂದು ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ರೋಟರಿ ಮಿತ್ರರಿಗೆ, ಜಿಲ್ಲೆಯ ಹಾಲಿ ಮಾಜಿ ನಾಯಕರುಗಳಿಗೆ, ಎಲ್ಲ ಕುಟುಂಬದ ಸದಸ್ಯರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ಈ ಸ್ವಾಗತ ಕಾರ್ಯಕ್ರಮ ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ರೋಟರಿ. ತಮಗೂ ಪ್ರೀತಿಯ ಸ್ವಾಗತ ರೊಟೇರಿಯನ್ ಮೋಹನ್ ದಾಸ್ ಪೈ ಬಿ ಅವರೇ. ಇದೀಗ ನಮ್ಮ ಹಾಸ್ಯಲಾಸ್ಯ ಸಂಸಾರ ಈ ಕಾರ್ಯಕ್ರಮ ನಡೆಸಿಕೊಡುವಂಥ ಇಬ್ಬರು ವ್ಯಕ್ತಿಗಳ ಪರಿಚಯವನ್ನು AV ಮೂಲಕವಾಗಿ, AV ಪ್ರೆಸೆಂಟೇಷನ್ ಮೂಲಕವಾಗಿ ನಾವೀಗ ವೀಕ್ಷಿಸೋಣ. ಪರಿಚಯ AV ಮೂಲಕ ಇದೀಗ ನಿಮ್ಮ ಮುಂದೆ. ಹಿರೇಮಗಳೂರು ಕಣ್ಣನ್ರವರ ಮೂಲ ಹೆಸರು ಸುದರ್ಶನ್. ಶ್ರೀಯುತರು ತಮಿಳುನಾಡಿನ ನೆಲಮಂಗಲಂನಲ್ಲಿ ಹುಟ್ಟಿ ಬೆಳೆದವರು. ತದನಂತರ ಕರ್ನಾಟಕಕ್ಕೆ ಬಂದು ಕನ್ನಡದ ಮೇಲಿನ ಅಪಾರ ಪ್ರೀತಿ ಮತ್ತು ಅಭಿಮಾನದಿಂದ ಕನ್ನಡವನ್ನು ಅಭ್ಯಾಸ ಮಾಡಿ ಸಾಹಿತ್ಯ ಕ್ಷೇತ್ರದಲ್ಲಿ ಒಬ್ಬ ಮಿನುಗುತಾರೆಯಾಗಿ ಬೆಳಗಿದವರು. ಇವರ ಬೆಳವಣಿಗೆಗೆ ಕನ್ನಡ ನಾಡಿನ ಜನರ ಪ್ರೀತಿ ಹಾಗೂ ಇಲ್ಲಿನ ಶುಭ್ರ ವಾತಾವರಣ ಪೂರ್ಣ ಸಹಕಾರ ನೀಡಿದೆ. ಇವರು ಹಿರೇಮಗಳೂರಿನಲ್ಲಿ ಇದ್ದಂತಹ ಪ್ರಸಿದ್ಧ ದೇವರು ಕೋದಂಡರಾಮನನ್ನು ಕನ್ನಡದಲ್ಲಿಯೇ ಪೂಜಿಸಿ, ಕನ್ನಡದಲ್ಲಿಯೇ ಧ್ಯಾನಿಸಿ ಅವರನ್ನು ಕನ್ನಡದ ರಾಮನನ್ನಾಗಿಸಿದ್ದು ಇವರ ಖ್ಯಾತಿ. ಇದರಿಂದ ಪ್ರೇರಣೆಗೊಂಡ ಹಲವಾರು ಅರ್ಚಕರು, ಪುರೋಹಿತರು ಕನ್ನಡದ ಮಂತ್ರವನ್ನು ಇವರಿಂದ ಕಲಿತು ದೇಶ ವಿದೇಶಗಳಲ್ಲಿ ಕನ್ನಡದಲ್ಲಿಯೇ ಅರ್ಚನೆಯನ್ನು ಪ್ರಾರಂಭಿಸಿರುತ್ತಾರೆ. ಇದೊಂದು ಕನ್ನಡದ ಬಳುವಳಿಯೇ ಸರಿ. ಪೌರೋಹಿತ್ಯವನ್ನು ಕನ್ನಡದಲ್ಲಿ ಪಠಿಸುವಂತಹದ್ದು ಇವರ ವೈಶಿಷ್ಟ್ಯತೆ. ಹಲವಾರು ಕವಿತೆಗಳನ್ನು ತಮ್ಮ ಮಂತ್ರ ಕಂಠದಿಂದ ಕನ್ನಡದಲ್ಲಿ ಪಠಿಸುವಂಥದ್ದು ಇವರ ವಿಶೇಷತೆ. ಇವರು ರಾಮದರ್ಶನ ಎಂಬ ಕಾವ್ಯಭಾಗ, ಲಕ್ಷ್ಮೀಶನ ಕಾವ್ಯಭಾಗ, ಕುಮಾರವ್ಯಾಸನ ಕಾವ್ಯಭಾಗ ಇವುಗಳನ್ನು ಅತ್ಯುನ್ನತವಾಗಿ ಅಧ್ಯಯನ ಮಾಡಿ ಅವುಗಳನ್ನು ತಮ್ಮ ಸ್ವಂತ ಬದುಕಿನಲ್ಲಿ ಅಳವಡಿಸಿಕೊಂಡಿರುತ್ತಾರೆ. ಪ್ರತಿದಿನ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕವಾಗಿ ಸದಾ ಸಾಹಿತ್ಯವನ್ನು ತಮ್ಮ ಬಗಲಲ್ಲಿ ಇಟ್ಟುಕೊಂಡು ತಮ್ಮ ಹಾಸ್ಯ ಪ್ರಜ್ಞೆಯಿಂದ ಹಾಸ್ಯ ಚಟಾಕಿಗಳನ್ನು ಹಾರಿಸುತ್ತಾ ಅದರ ಮೂಲಕ ಸಮಾಜಕ್ಕೆ ಮೌಲ್ಯಾಧಾರಿತ ಸಂದೇಶಗಳನ್ನು ನೀಡುವಂತಹ ಸ್ವಭಾವ ಶ್ರೀ ಕಣ್ಣನ್ರವರದ್ದು. ಅವರ ಖ್ಯಾತಿಯನ್ನು ಅರಿತು ಅವರಿಗೆ ಸನ್ಮಾನ ಹಾಗೂ ಪುರಸ್ಕಾರವನ್ನು ನೀಡಲು ಹಲವಾರು ಸಂಘ ಸಂಸ್ಥೆಗಳು ಮುಂದೆ ಬಂದಾಗ ಅವುಗಳನ್ನು ನಯವಾಗಿಯೇ ತಿರಸ್ಕರಿಸುವಂಥದ್ದು ಅವರ ಸರಳತೆಗೆ ಹಿಡಿದ ಕೈಗನ್ನಡಿ. ಇದಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಅವರನ್ನು ಹುಡುಕಿಕೊಂಡು ಬಂದಿರುತ್ತದೆ. ಪ್ರಸಿದ್ಧ TV ಚಾನೆಲ್ಗಳಲ್ಲಿ ಪ್ರಸಾರವಾಗುವಂಥ ಹರಟೆ ಕಾರ್ಯಕ್ರಮವನ್ನು ಸೃಷ್ಟಿಸಿ ಜನರನ್ನು ರಂಜಿಸಿ ಅವರ ಭಾವನೆಗಳನ್ನು ಗೌರವಿಸಿ ಎಲ್ಲರ ಮನದಾಳದಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತಾರೆ. ಹರಟೆ ಕಾರ್ಯಕ್ರಮವನ್ನು ಒಮ್ಮೆ ವೀಕ್ಷಿಸಿದವರು ಮತ್ತೆಂದೂ ಈ ಕಾರ್ಯಕ್ರಮದ ವೀಕ್ಷಣೆಯನ್ನು ಕಳೆದುಕೊಳ್ಳುವುದಿಲ್ಲ.
ಅದಲ್ಲದೆ ಸರ್ವಜ್ಞಾನಾಮೃತ ಎಂಬ ಚಿಂತನೆಯ 5,000 ಕಾರ್ಯಕ್ರಮಗಳನ್ನು ನೀಡಿರುವಂಥದ್ದು ಇವರ ಹೆಗ್ಗಳಿಕೆ. ಶ್ರೀ ಕಣ್ಣನ್ರವರು ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಅದರ ಮೌಲ್ಯಗಳನ್ನು ವೀಕ್ಷಕರು ಅವರ ಜೀವನದಲ್ಲಿ ಅಳವಡಿಸಿ ಬಾಳುವಂಥದ್ದು ಇವರ ವಿಶೇಷತೆ. ಅದಲ್ಲದೆ ಖ್ಯಾತ ಸಾಹಿತಿಗಳು ಮತ್ತು ಬರಹಗಾರರಿಗೆ ಸದಾ ತಮ್ಮ ಜ್ಞಾನವನ್ನು ಹಂಚುವಂಥ ಉದಾರತ್ವ ಇವರ ಮತ್ತೊಂದು ವಿಶೇಷತೆ. ಯಾವತ್ತೂ ಏನನ್ನೂ ಅಪೇಕ್ಷಿಸದ ಎಲೆಮರೆಯ ಕಾಯಿಯಾಗಿ ಬದುಕಲು ಪ್ರಯತ್ನಿಸಿ ಸಫಲತೆಯನ್ನು ಕಂಡಂತಹ ಮೇರು ವ್ಯಕ್ತಿತ್ವ ಶ್ರೀ ಕಣ್ಣನ್ರವರದ್ದು. ತಮ್ಮ ಆಪ್ತ ವಲಯದಲ್ಲಿ ಕಣ್ಣನ್ ಮಾಮ ಎಂದೇ ಕರೆಯಲ್ಪಡುತ್ತಾರೆ. ಇಂದಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಾಸ್ಯ ಲಾಸ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರೊಂದಿಗೆ ಸಂಸಾರ ಸಂಸ್ಕಾರ ಎಂಬ ವಿಷಯದಲ್ಲಿ ಹಾಸ್ಯಮಯ ಚಾವಡಿ ಚರ್ಚೆಯನ್ನು ನಡೆಸಿಕೊಡಲಿರುವ ಇವರೇ ನಮ್ಮ ಕನ್ನಡ ಪೂಜಾರಿ ಶ್ರೀ ಹಿರೇಮಗಳೂರು ಕಣ್ಣನ್. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ಚಿಕ್ಕಮಗಳೂರಿನ DACG ಪಾಲಿಟೆಕ್ನಿಕ್ನಲ್ಲಿ ಹಿರಿಯ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಶಿಕ್ಷಣದ ಕುರಿತಂತೆ ಮಾತನಾಡುವುದಾದರೆ, ಅವರು MTech ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ನಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಿದ್ದು 2019ರಲ್ಲಿ ಕರ್ನಾಟಕದ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ ಮತ್ತು ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅವರು ಚಿಕ್ಕಮಗಳೂರಿನ ನಂಜಪ್ಪ ಮತ್ತು ಮಂಜುಳಾ ದಂಪತಿಯ ಪುತ್ರಿಯಾಗಿದ್ದಾರೆ. ನಾಗಶ್ರೀ ಅವರ ಪತಿ ಶ್ರೀ ತ್ಯಾಗರಾಜ್ ಮತ್ತು ಅವರ 2 ಮಕ್ಕಳು ದೈವಿಕ್ ಮತ್ತು ಗ್ರೀಷ್ಮ. ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಭಗವದ್ಗೀತೆ, ವೇದಗಳು ಮತ್ತು ತತ್ವಶಾಸ್ತ್ರದ ಅಧ್ಯಯನದಲ್ಲೂ ತೊಡಗಿಸಿಕೊಂಡಿದ್ದು ಈ ಕುರಿತಂತೆ ತಮ್ಮ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಅವರ ಬಹುಮುಖ ಪ್ರತಿಭೆಯಿಂದಾಗಿ ಅವರು ತಮ್ಮ ವೃತ್ತಿ ಮತ್ತು ಅಧ್ಯಯನವನ್ನು ಸಮನ್ವಯಗೊಳಿಸಿ ಯಶಸ್ವಿಯಾಗಿದ್ದಾರೆ. ಶ್ರೀಮತಿ ನಾಗಶ್ರೀ ಅವರು ಕನ್ನಡ ಭಾಷಾ ಪ್ರಚಾರ ಮತ್ತು ಸಂಸ್ಕೃತಿಯ ಅಧ್ಯಯನದಲ್ಲಿ ಅಪಾರ ಮನೋವಿಕಾಸ ತೋರಿಸಿದ್ದು ವಿಭಿನ್ನ ಕಾರ್ಯಕ್ರಮಗಳಲ್ಲಿ ಹಿರೇಮಗಳೂರು ಕಣ್ಣನ್ ಅವರೊಂದಿಗೆ ಸಹಭಾಗಿಯಾಗಿದ್ದಾರೆ. ಅವರ ಶ್ರದ್ಧೆ ಮತ್ತು ಶ್ರಮದಿಂದ ಅವರು ಪಠ್ಯಕ್ರಮಗಳ ಕಲಿಕೆಯೊಂದಿಗೆ ಶ್ರೋತೃಗಳನ್ನು ಪ್ರಭಾವಿತಗೊಳಿಸುವ ಶಕ್ತಿ ಹೊಂದಿದ್ದಾರೆ. ಅವರ ಸಾಧನೆಗಳು ಮತ್ತು ಪುರಸ್ಕಾರಗಳು ತಮಗೆ ಮಾತ್ರವಲ್ಲ, ಕನ್ನಡದ ಶೈಕ್ಷಣಿಕ ಲೋಕಕ್ಕೂ ಹೆಮ್ಮೆ ತಂದಿವೆ. ಈ ಸಮಯದಲ್ಲಿ ಅವರನ್ನು ಮತ್ತೊಮ್ಮೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ನಾವೆಲ್ಲರೂ ಕಿವಿಗೊಟ್ಟು ಆಲಿಸೋಣ ಹಾಸ್ಯ ಲಾಸ್ಯ ಸಂಸಾರ ಸಂಸ್ಕಾರ. ವಂದನೆಯು ಸಭೆಗೆ, ವಂದಿಪೆನು ಸಭೆಗೆ, ಪ್ರಾರ್ಥಿಪೆನು ಇಂತು ಬಂದಿರುವ ಹಿರಿಯರಿಗೆ, ನೆರೆದಿರುವ ಕಿರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿಯರಿಗೆ ವಂದನೆಯು 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 ಸಭೆಗೆ. ಪ್ರಾರ್ಥಿಪೆವು ನಾವಿಲ್ಲಿ ಮಾಡಿ ನಿಮ್ಮವರಾಗಿ ನಮ್ಮಿಲ್ಲಿ ನಡೆಸಿಕೊಡಿ. ಈ ರೋಟರಿ ಕ್ಲಬ್ಬಿನ ನವೋತ್ಸವ ಎಂಬ ಕಾರ್ಯಕ್ರಮದ ಹಾಸ್ಯ ಲಾಸ್ಯದ ಜುಗಲ್ಬಂದಿ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಮಗೆ ವಂದನೆಯು 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 ನಮಗೆ. ಪುಟಮ ವರವರ್ಣದಿಂದ ಶೋಭಿತವಾಗಿ, ರೂಪ ವಿಸ್ತಾರದಿಂದ ಚೆಲುವಾಗಿ, ಮಧುರತರ ನವರಸ ಭರಿತದಿಂದ ವಿಲಸಿತವಾಗಿ, ನಯನೋನುರಾಗದಿಂ ಪ್ರಚುರವಾಗಿ, ನಿರುತ ಮಂಜುಳ ಶಬ್ದದಿಂದ ಕಿವಿಗಿಂಪಾಗಿ, ಚರಿಸುವ ಸುಲಲಿತ ಷಟ್ಪದಿಗಳ ಎಡಬಿಡದೆ ನವೋಲ್ಲಾಸತೆಯ ಕಾರ್ಯಕ್ರಮತೆಯಲ್ಲಿ ಕುಂದೇ ಇಲ್ಲದಂತೆ ಕನ್ನಡಕ್ಕೆ ಚಂದಾದ, ಕಂಪಾದ, ತಂಪಾದ, ಸೊಂಪಾದ ನಗೆಯ ಚಟಾಕಿಯ ಮೂಲಕ ಅಸ್ತಿತ್ವವನ್ನು ತಂದುಕೊಟ್ಟು ಹಾಸ್ಯದಲ್ಲಿ ಲಾಸ್ಯವನ್ನು ಬೆರೆಸಿ ಜೀವನವನ್ನು ನವೋಲ್ಲಾಸವಾಗಿ ಮಾಡಿಕೊಳ್ಳುವ ಹಾಗೆ ನಮ್ಮೆಲ್ಲರಿಗೂ ಪ್ರೇರಣೆಯನ್ನು ಕೊಟ್ಟಂಥ ನಮ್ಮ ಹಿರಿಯರಾದ ASN ಹೆಬ್ಬಾರ್ ಅವರಿಲ್ಲಿ ಬಂದಿದ್ದಾರೆ. ಆ ಮಹಾನುಭಾವರಿಗೆ ನಾನು ಮೊದಲು ನಮನ 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 ಅಂತ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಅವರ ಹಾಸ್ಯದ ಅಸೆಟ್ಟು ನೀವೆಲ್ಲ ಕ್ಯಾಸೆಟ್ಟು, ನಿಮಗೆ ಸೆಟಪ್ ಆದರೆ ಆ ನಗುವಿನ ಮೂಲಕ ಬದುಕಿಗೆ ಗೆಟಪ್, ಇಲ್ಲದಿದ್ದರೆ ಗಂಡ ಹೆಂಡತಿಯ ನಡುವೆ ಮಾತು ಶಟಪ್. ಹಾಗಾಗಿ ಗೆಟಪ್ನಲ್ಲಿ ಮಾತನಾಡಬೇಕು ಅಂತ ಹೇಳಿದರೆ ನವೋಲ್ಲಾಸ ಅಂತಿದೆ. ನವೋಲ್ಲಾಸ ಅನ್ನೋ ಪದ ಹುಡುಕಿದ್ರೆ ಸಾಕು. ಹೇಗೆ ಅಂದರೆ ದೇಹದಲ್ಲಿರೋದೇ ನವದ್ವಾರ, ನವದ್ವಾರವನ್ನು ಆರೋಗ್ಯವಾಗಿರಿಸ್ಕೊಂಡ್ರೆ ನವೋಲ್ಲಾಸ. ಯಾವುದಾದ್ರು ಒಂದು ವ್ಯತ್ಯಾಸ ಆದರೆ ಅದು ಆರೋಗ್ಯಕ್ಕೆ ಹತ್ತಿರ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ಬದುಕನ್ನು ನಾವು ಯಾವತ್ತೂ ಕೂಡ ಸಂತೋಷವಾಗಿ ಇಟ್ಕೊಳ್ಬೇಕಾದ್ರೆ ನಮ್ಮ ASN ಹೆಬ್ಬಾರ್
ಅವ್ರು ಎಲ್ಲಿ ಹೋದರೂ ಹೇಳೋರು ಏನಂತ, ಹೇ ಬಾರ್ ಅಂತ ಸಂಜೆ ಹೋಗೋಕ್ಕಿಂತ, ಸಂಜೆ ಹೋಗಿ ನೀ ಡಿಬಾರ್ ಆಗುವುದಕ್ಕಿಂತ ನೀನು ಡಿವೈನ್ ಸೆಂಟ್ರಿಗೆ ಹೋಗಯ್ಯ, ವೈನ್ ಸೆಂಟ್ರಿಗೆ ಹೋಗಬೇಡ ಅನ್ನೋರು. ಯಾಕೆ ಹೆಬ್ಬಾರ್ ಯಾಕೆ ಆ ಮಾತು ಹೇಳಿದ್ರು? ಯಾಕೆ? ಡಿವೈನ್ ಸೆಂಟರ್ನಲ್ಲಿ ನುಡಿದರೆ ಮುತ್ತಿನ ಹಾರದಂತೆ, ವೈನ್ ಸೆಂಟರ್ನಲ್ಲಿ ಕುಡಿದರೆ ಮೆಟ್ಟಿಲು ಜಾರದಂತೆ. ಆದ್ದರಿಂದ ನಗುವಿನ ಕಡೆಗೆ ಹೋಗಬೇಕೇ ಹೊರತು ನೆಗದ್ ಬಿದ್ದು ಹೋಗೋ ಕಡೆಗೆ ಹೋಗ್ಕೊಡ್ದು. ಅಲ್ಲ, ಅದಕ್ಕೆ ಅಲ್ವಾ ಮಮ್ಮ ಈ ಹೊಸ ವರ್ಷ ಅಂಥೇಳಿ ನಾವು ಮೊನ್ನೆ ಎಲ್ಲ ಆಚರಣೆ ಮಾಡಿದ್ವಿ. ಹಾಗಿದ್ಮೇಲೆ ಇಂಗ್ಲೀಷಿನ ಹೊಸ ವರ್ಷಕ್ಕೂ ನಮ್ಮ ಹಿಂದೂ ಸಂಸ್ಕೃತಿಯ ಹೊಸ ವರ್ಷಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಅಂದರೆ ಒಂದು ಹಿಂದೂ ಅನ್ನೋದಕ್ಕೊಂದು ಪದ ಬೇಕಲ್ಲ, ಭಾರತೀಯ ಸಂಸ್ಕೃತಿ ಅಂತ ತಗೊಳ್ಳೋಣ. ಇಂಗ್ಲೀಷ್ ತಗೊಳ್ಳಿ, ನಮ್ಮ ಅಪ್ಪನ ಮನೆ ಗಂಟೆನೂ ಹೋಗುತ್ತೆ. HINDU. ನಮ್ಮ ಗೀತಮ್ಮ ಬಂದಿದ್ದಾರೆ ಬಾಳೆಹೊನ್ನೂರಿನಿಂದ, ಆಯ್ತಾ, ವಕೀಲೆ, ಆಯ್ತಾ, ಶಿಸ್ತಿನ ಹೆಣ್ಣು ಮಗಳು. ಒಂದು ಸಂಸ್ಕೃತಿ ಅಂತ ಹೇಳಿ ಜೊತೆಗೆ ನಮ್ಮ ಮಹಿಳೆಯರಿಗೆಲ್ಲ ಹಣ ಲೋನ್ ಕೊಡೋ, ಬ್ಯಾಂಕ್ ಸೇಫ್ ಆಗಿಡೋ ಅಂತ ಒಂದು ಸಾಸಿವೆ ಡಬ್ಬಿ ಹೆಣ್ಮಕ್ಳಿಗೆ. ಅಷ್ಟೇ ಅಲ್ಲ, ನೀ ಹೇಳ್ತೀಯ ಮಹಿಳೆಯರು ಸ್ಟ್ರಾಂಗ್, ಹೆಣ್ಮಕ್ಳೇ ಅಷ್ಟೇ. ಹಾಗಾದ್ರೆ ಗಂಡು ಮಕ್ಕಳೆಲ್ಲ ರಾಂಗ್ ಅಂತ. ಎಸ್, ಹೌದು ಮಾಮ, ಹೌದು, ಖಂಡಿತ. ಅದಕ್ಕೆ ನಾನು ಮುಂದೆ ಉತ್ತರ ಕೊಡ್ತೀನಿ. ಈಗ ಹೊಸ ವರ್ಷ ಇಂಗ್ಲಿಷ್ ಹೊಸ ವರ್ಷ ಅಂತ ಒಂದು, ನಮ್ಮ ಭಾರತೀಯ ಹೊಸ ವರ್ಷ ಅಂದ್ರೆ ಒಂದು. ಯಾವ್ದು ಹೊಸ ವರ್ಷ ಅಂತೇಳಂದ್ರೆ ಯಾವಾಗ ದೇವಾಲಯ ತುಂಬಿರುತ್ತೋ ಅದು ಭಾರತೀಯ ಹೊಸ ವರ್ಷ. ದೇವಾಲಯದ ಬದಲು ಬಾರ್ಗಳು ತುಂಬಿದಾಗ ಅದು ಇಂಗ್ಲಿಷ್ ಹೊಸ ವರ್ಷ. ಹಾಗೆ ದೇವಾಲಯದಿಂದ ತೀರ್ಥ ತಗೊಂಡ್ರೆ ಅದು ದೇವಾಲಯದಲ್ಲಿ ತೀರ್ಥ ತಗೊಂಡ್ರೆ ನಮ್ಮ ಹೊಸ ವರ್ಷ. ಅದೇ ಬಾರ್ಗೆ ಹೋಗಿ ದೇಹಾಲಯಕ್ಕೆ ತೀರ್ಥ ತಗೊಂಡ್ರೆ ಅದು ಇಂಗ್ಲಿಷ್ ಹೊಸ ವರ್ಷ. ಇಲ್ಲಿ ನೋಡಿ, ಎರಡೂ ಒಂದೇ. ಇಲ್ಲೂ ದುಡ್ಡು ಕೊಟ್ಟು ತೀರ್ಥ ತಗೊಳ್ತಾನೆ, ಅಲ್ಲೂ ದುಡ್ಡು ಕೊಟ್ಟು ತೀರ್ಥ ತಗೊಳ್ತಾನೆ. ಇಲ್ಲೂ ತಿರುಗಿ ಬೀಳ್ತಾನೆ ಸ್ವಲ್ಪ, ಇಲ್ಲೂ ತಿರುಗಿ ಬೀಳ್ತಾನೆ, ಅಲ್ಲೂ ತಿರುಗಿ ಬೀಳ್ತಾನೆ. ಇಲ್ಲೂ ಹೆಂಡತಿಯನ್ನು ಬಿಟ್ಟು ಗುಡಿಗೆ ಬಂದಿರ್ತಾನೆ, ಅಲ್ಲೂ ಹೆಂಡತಿಯನ್ನು ಬಿಟ್ಟು ಗುಡಿಗೆ ಹೋಗಿರ್ತಾನೆ. ಇಲ್ಲೂ ಎಚ್ಚರ ಆದ್ಮೇಲೆ ಎದ್ದೋಗಪ್ಪ ಅಂತಾರೆ, ಅಲ್ಲೂ ಎಚ್ಚರ ಆದ್ಮೇಲೆ ಎದ್ದೋಗ್ತಾನೆ. ಇಲ್ಲಿ ಬಿದ್ರೆ ಯೋಗ್ಯ ಅಂತಾರೆ, ಅಲ್ಲಿ ಬಿದ್ರೆ ಅಯೋಗ್ಯ ಅಂತಾರೆ. ಒಟ್ನಲ್ಲಿ ತೀರ್ಥ ಪ್ರಭಾವ ಯಾರನ್ನೂ ಬಿಡೋದಿಲ್ಲ. ಆದ್ರೂ ಮಾಮ ನೋಡಿ, ದೇವಾಲಯಕ್ಕೆ ಹೋದ್ರೆ ರಾಮ, ನೀವು ದೇಹಾಲಯ ಅನ್ನೋ ಬಾರ್ಗೋದ್ರೆ ಅಲ್ಲಿ ರಾ ಅನ್ನೋ ದೀರ್ಘಕಾರ ತೆಗೆದ್ಬಿಟ್ಟು ಬರೀ ರಮ್ ಅಂತ ಇರುತ್ತೆ. ಹಾಗಿದ್ಮೇಲೆ ಹೇಳಿ, ಈ ರಾಮ್ಗೂ ರಮ್ಗೂ ಏನು ವ್ಯತ್ಯಾಸ? ರಾಮ್ ಮತ್ತು ರಮ್ ಒಂದು ಕರೆಕ್ಟಾಗಿ ಶಿಷ್ಟಾಚಾರವಾಗಿ ಹೇಳಬೇಕು ಅಂದರೆ, ರಾಮ್ ಅದು ಧರ್ಮ ಆವಾಸನೆ, ರಮ್ ಇದು ಕರ್ಮ ವಾಸನೆ. ಅದು ಶಿಷ್ಟಾಚಾರವಾಗಿ. ಇನ್ನೊಂದು ಇದೇ ಪ್ರಶ್ನೆ ನನ್ನ ಮನೆಯವ್ರಿಗೆ ಹೋಗಿ ಕೇಳಿದೆ, ಮಾಮ ಕೇಳಿದ್ರಲ್ಲ ಅಂತೇಳಿ, ರೀ ರಾಮ್ಗೂ ರಮ್ಗೂ ಏನ್ರಿ ವ್ಯತ್ಯಾಸ ಅಂತೇಳಿ. ಅವ್ರು ಚೆನ್ನಾಗಿ ಉತ್ತರ ಕೊಟ್ಟರು. ನೋಡಿ, ರಾಮ್ ಅಂತಂದರೆ ರಾಮನಿಗೆ ಒಬ್ಬಳೇ ಸೀತೆ, ಅದು ಯೋಗ್ಯ, ಅದು ಯೋಗ್ಯತನ. ರಾಮ್ಗೆ ಒಬ್ಬಳೇ ಸೀತೆ. ಆದರೆ ರಮ್ಮಿಗೆ ಹಂಗಲ್ಲಪ್ಪ, 3 ಜನ. ಹೆಂಗೆ? RUM, ಆರ್ ರಂಬೆ, ಊರ್ವಶಿ, ಮೇನಕೆ. ಹಾಗಾಗಿ 3 ಸೇರ್ಕೊಂಡ್ರೆ ಅದು ಅಯೋಗ್ಯತನ ಆಗ್ಬಿಡುತ್ತೆ. ಹಾಗಾಗಿ ನಮ್ಮ ಸಂಸ್ಕೃತಿಯೇ ಅದು ಅಯೋಗ್ಯತನ ಅಲ್ಲ, ಇದು ಯೋಗ್ಯ, ಅದು ಅಯೋಗ್ಯ. ಹಾಗಾಗಿ ಒಂದು ಕಡೆ ಚಿಗುರು, ಅದು ನಮ್ಮ ವರ್ಷ, ಇನ್ನೊಂದು ಕಡೆ ಬರೀ ಒಗರು, ಅದು ಇಂಗ್ಲಿಷ್ ಹೊಸ ವರ್ಷ. ಹಾಗಾಗಿ ಯಾವತ್ತಿದ್ರೂ ನಮ್ಮ ಸಂಸ್ಕೃತಿಯ ವರ್ಷವೇ ಒಳ್ಳೆಯದು. ಯಾಕೆ ಅಂದರೆ ನುಡಿದರೆ ಮುತ್ತಿನ ಹಾರದಂತೆಯೇ ಇರಬೇಕೇ ಹೊರತು ಕುಡಿದರೆ ಮೆಟ್ಟಿಲು ಜಾರದಂತೆ ಇರಬಾರ್ದು. ಹಾಗಾಗಿ ಹೊಸ ವರ್ಷ ಅಂದರೆ ಹೊಸ ವರ್ಷ. ಆದರೂ ಕುಡಿದವನು ಸತ್ಯ ಹೇಳೋ ಅಷ್ಟು ನುಡಿದವನು ಸತ್ಯ ಹೇಳೋಲ್ಲ. ಅಲ್ಲ, ಇನ್ನೂ ಒಂದು ಮಾತಿದೆ ಮಾಮ. ದೀಪಾವಳಿ ಹಬ್ಬದ ಬಂದಮೇಲೆ ರಾಕೆಟ್ ನೋಡಿದ ಮೇಲೇ ಗೊತ್ತಾಯ್ತಂತೆ ನಾವೇನಾದ್ರು ಜೀವನದಲ್ಲಿ ಮೇಲೋಗ್ಬೇಕು ಅಂತಂದರೆ ಬಾಟ್ಲ್ ಸಹಾಯ ಬೇಕೇ ಬೇಕು ಅಂತ ಹೇಳಿ ಅಂತ. ಹಾಗಾಗಿ ಏನೇ ಆದ್ರೂ ಕೂಡ ದೀಪಾವಳಿಯ ಒಂದು ಸಂಸ್ಕೃತಿಯೇ ಬೇರೆ, ಬಾಟಲ್ನ ಸಂಸ್ಕೃತಿಯೇ ಬೇರೆ ಅಲ್ವಾ ಮಾಮ? ಏನೇ ಇದ್ರೂ ಮಪ್ಪರ್ ಪರೀಕ್ಷೆ ಅಂತೆಲ್ಲ ಮಾಡಿಸ್ತಾರೆ ಬಾಯಿ ಬಿಡಿಸೋಕ್ಕೆ. ನಮ್ಮಪ್ಪನ ಪರೀಕ್ಷೆನ ಮಂಪುರ್ ಪರೀಕ್ಷೆ ಮಾಡೋದೆಲ್ಲ ಮಾಡ್ಕೊಂಬಿಟ್ಟು, ಉದಾಹರಣೆಗೆ ಅವ್ರವ್ರ ಕರ್ಮಸ್ಥಳದನ್ನೆಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಹಾಕ್ತೀನಿ ಅಂತ. ಇಂಥ ಒಂದು ವಿಚಿತ್ರ ರೀತಿಯಲ್ಲಿರೋ ಸಮಾಜದಲ್ಲಿ ನಾವು ಯೋಚನೆ ಮಾಡಬೇಕು. ಏನಂತ ಅಂದರೆ ಬದುಕಿಗೆ ಚೈತನ್ಯ ಕೊಡ್ತಕ್ಕಂಥದ್ದು ಯಾವುದು ಅಂತಕ್ಕಂಥ ರೀತಿಯಲ್ಲಿ ಲೆಕ್ಕ ಹಾಕಿದ್ರೆ ನಮಗೆ ನೀನು RUM ಅಂತೆ ಹೇಳ್ಕೊಂಬಂದೆ, ಹೌದಾ? ಆದರೆ ಅಂದು ರಾಮನಿಗಿದ್ದಿದ್ದು ಒಂದೇ ಚಿಂತೆ, ಇದ್ದಿದ್ದು ಒಂದೇ ಪುಷ್ಪಕ ವಿಮಾನವಂತೆ, ಹತ್ತಬೇಕಿದ್ದು ಒಬ್ಬಳೇ ಅಂತೆ.
ಇಂದು ರಾಮ್ ಹೆಸರಿಟ್ಟುಕೊಂಡವರಿಗೆಲ್ಲ ನೂರಾರು ಚಿಂತೆ ಇರುವುದು ಒಂದೇ ಪುಷ್ಪಕ ವಿಮಾನವಂತೆ. ಎಷ್ಟು ಜನ ಹತ್ತಿದರೂ ಮತ್ತೂ ಒಬ್ಬಳಿಗೆ ಜಾಗವಿರುತ್ತದಂತೆ. ಆದ್ದರಿಂದ ಕ್ಯಾರೆಕ್ಟರ್ ಈಸ್ ಕ್ರೌನ್ ಆಫ್ ಲೈಫ್ ಅನ್ನೋದು ಬಹಳ ಮುಖ್ಯ. ಎಲ್ಲ ದೃಷ್ಟಿಯಿಂದ ನಾನು ನಿನ್ನನ್ನು ನೇರ ಕೇಳೋದು, ಮನುಷ್ಯನಿಗೆ ನಗಬೇಕಾ ಇಲ್ಲ ನಗಬೇಕಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಅವನು ಮೊದಲು ಮಾನವನಾಗಬೇಕು. ನಗಬೇಕಾ ನಗು ಬೇಕಾ ಅನ್ನೆಲ್ಲದಕ್ಕಿಂತ ಮಾನವನಾಗಬೇಕು. ಒಪ್ತೀರಾ? ನೀವೆಲ್ಲರೂ ಮಾನವರು ಅಂದ್ರೆ ಒಪ್ತೀರಾ? ಆಯ್ತು, ಅರ್ಥ ಇರ್ಬೇಕಲ್ವಾ? ಮಾನವ ಅನ್ನೋದಕ್ಕೊಂದು ಅರ್ಥ ಬೇಡವಾ? ಒಪ್ತೀರಾ ಅಂತ ನೀವು ಗಂಡಸರ ಕಡೆ ಕೇಳ್ದೆ, ಹೆಂಗಸರ ಕಡೆ ಕೇಳ್ತೀಯ? ಹೆಣ್ಮಕ್ಳೇ ಚಪ್ಪಾಳೆ ಹೊಡೆದಿದ್ದು ನೋಡಿ, ನೀವು ಝೂಮ್ ಮಾಡ್ಕೊಂಡು ನೋಡಿ, ಹೆಣ್ಮಕ್ಳು ಚಪ್ಪಾಳೆ ಹೊಡೆದಿದ್ದಾರೆ. ನಾನು ಹೆಣ್ಣು ಮಕ್ಕಳ ಹತ್ರ ಯಾತಕ್ಕೆ ಗಂಡ ಹೆಸರಿಟ್ಟೇ ಕರೀತಾನೆ? ಯಾತಕ್ಕೆ ಕರೀತಾನೆ? ಚಿನ್ನ ಅಂತ ಕರ್ದ, ತೊಂದ್ರ ಅಂದ್ಲು. ಏನ್ ಮಾಡ್ತೀರಾ ಪಾಪ, ಗಂಡ ಮರ್ತು ಹೋಗ್ಬಿಟ್ಟಿರ್ತಾನೆ ಹೆಸರನ್ನ. ಇಲ್ಲ ಇಲ್ಲ ಮರೆಯುವ ಪ್ರಭಾ ಅನ್ನೋ ಬದಲು ಸುಧಾ ಅಂದ್ಬಿಟ್ರೆ ಮತ್ತಿನ್ನೆಲ್ಲಿ ಹೋಗಿ ಕೇಳೋಣ ಅಂತೇಳಿ ಭಯ ಚಿನ್ನ ಅಂದ್ಬಿಡ್ತಾನೆ. ನೋಡಿ, ನೀನ್ ನೆನಪು ಮಾಡೋರೆಲ್ಲ ನೀವೇ. ಅವನು ಗಂಡ ಹೆಂಡತಿ ಮಾತಾಡ್ತಾ ಇದ್ದಾಗ ಅವನ ಹತ್ರ ಅವಳಲ್ಲಂತೆ, ನೀವಿದಿರಿ ದಂಡ ಪಿಂಡಿಕೆ ಅಲ್ರಿ, ಮದುವೆ ಆಗಿ 20 ವರ್ಷ ಆಯಿತು ನೋಡಿ. ಆ ಎದುರು ಮನೆಯವರು 25 ವರ್ಷ ಆಯ್ತಂತೆ. ಮಾತಿಗೂ ಅವನು ಅವಳನ್ನ, ಚಿನ್ನ ತಿಂಡಿ ಮಾಡಿದ್ಯಾ, ಚಿನ್ನ ಊಟ ಆಯ್ತಾ, ಚಿನ್ನ ಸಾಯಂಕಾಲ ಬೇಗ ಬಂದ್ಬಿಡ್ತೀನಿ, ಎಷ್ಟು ಪ್ರೀತಿಯಿಂದ ಮುತ್ತು ಕೊಟ್ಟು ಹೋಗ್ತಾನೆ. ನಿಮ್ಮ ಯೋಗ್ಯತೆಗೆ 20 ವರ್ಷದಿಂದ ಒಂದು ಸತಿನಾದರೂ ನೀವು ಆ ರೀತಿಯಾಗಿ ನೀವು ನಡ್ಕೊಂಡ್ರೇನ್ರಿ ಅಂದಾಗ ಗಂಡ ಹೇಳ್ದ, ನನಗೂ ಹಾಗೆ ಮುತ್ತು ಕೊಟ್ಟು ಹೋಗ್ಬೇಕು ಅಂತ ಆಸೆ, ಆದರೆ ಅವ್ರ ಗಂಡ ಒಪ್ತಾನೋ ಇಲ್ವೋ? ಅದರಿಂದ ಕೆದಕೋರು ಯಾರು? ನೀವೇ. ಕೆದಕೋದೇನೋ ಕೆದಕ್ತೀವಿ ಮಾಮ, ಅದಕ್ಕೆ ಒಂದು ಸಹಜೀವನ ಅಂತ ಹೇಳಿದೆ. ಆ ಸಹಜೀವನದಲ್ಲಿ ಬಂದ್ಬಿಟ್ರೆ ಹೆಂಡತಿ ಆದವಳು ಕೆದಕ್ತಂಗೆ ಸುಮ್ಮನಿರ್ತಾಳೆ. ಪಾಪ ಈ ನಮಗೆ ಸಂಸಾರದಲ್ಲಿ ದೀಪಾವಳಿ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ಆಫರ್ಗಳು ಕೊಡ್ತಾರೆ. ಮಿಕ್ಸಿ ಆಫರು, ಏನೋ ಸ್ಟವ್ವಿಂದ ಆಫರ್ಗಳು ಅಂತೇಳಿ. ಒಂದು ಮಿಕ್ಸಿ ಆಫರ್ ಬಂತು ದೀಪಾವಳಿಗೆ, 50% ಕಡಿಮೆ ಅಂತೇಳಿ. ಹೆಂಡತಿ ಆದವಳೆ, ಒಳ್ಳೆ ಕಂಪ್ನಿದು ಮಿಕ್ಸಿ ತಗೊಂಬಿಡೋಣ ಬನ್ನಿರಿ, ನನ್ನ ಜೊತೆಗೆ ಬನ್ನಿರಿ, ಒಬ್ಬಳೇ ಹೋಗಬೇಕು, ನನ್ನ ಫ್ರೆಂಡು ಇಲ್ಲ ಅಂತೇಳಿ ಕರ್ಕೊಂಡು ಹೋಗಿರ್ತಾಳೆ. ಪಾಪ ಮಿಕ್ಸಿ ಅಂಗಡಿ, ಇವಳು ಪಾಪ ಮಿಕ್ಸಿ ಯಾವ್ದು ತೊಗೊಂಡ್ಲಿ, ಪ್ರೀತಿ ತಗೊಂಡ್ಲಾ, ಜಿಂಟಾ ತಗೊಂಡ್ಲಾ, ಗುಂಟಾ ತಗೊಂಡ್ಲಾ ಅಂತ ನೋಡ್ತಾ ಕೂತಿರ್ತಾಳೆ. ಗಂಡ ಆದವ್ನು ಏನು ಮಾಡ್ಬೇಕು, ಸುಮ್ಮನೆ ಎಲ್ಲೋ ವೆಯ್ಟಿಂಗ್ ಲಾಂಜಲ್ಲಿ ಕೂತ್ಕೊಳ್ಬೇಕು, ಇಲ್ಲ ಅಂತಂದರೆ ಹೆಂಡತಿಗೆ ಸಜೆಷನ್ ಆದರೂ ಕೊಡಬೇಕು. ಅದು ಬಿಟ್ಟು ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತಿದ್ದ. ಇವಳು ನೋಡಿದ್ಲು, ಗಂಡ ಅನ್ನೋ ಪ್ರಾಣಿ ಎಲ್ಲೋಯ್ತು ಅಂತೇಳಿ ಪಕ್ಕಕ್ಕೆ ನೋಡ್ತಾರೆ. ಗಂಡ ಅವನು ಅಲ್ಲೆಲ್ಲೋ ನಿಂತ್ಕೊಬಿಟ್ಟಿದ್ದಾನೆ. ರೀ ಏನ್ರಿ ಮಾಡ್ತಿದ್ದೀರಾ ಅಂತೇಳಿ ನೀವು ಸೂಕ್ಷ್ಮವಾಗಿ ನೋಡಿದಾಗ ಗೊತ್ತಾಯಿತು, ಗಂಡ ಮಿಕ್ಸಿನೂ ನೋಡ್ತಾ ಇಲ್ಲ, ವೆಯ್ಟಿಂಗ್ ಲಾಂಜ್ನಲ್ಲೂ ಕೂತಿರ್ತಿಲ್ಲ, ಅಲ್ಲಿ ಏನು ಕೆಲಸ ಮಾಡ್ತಾಳಲ್ಲ ಸರ್ವಿಸ್ ವುಮನ್ಗೆ ಕನ್ನಡದಲ್ಲಿ ಏನಂತಾರೆ ಮಾಮ? ಕನ್ನಡದಲ್ಲ, ಸೇವಕಿ. ಇನ್ನೊಬ್ಳು ಮಾರಮ್ಮ. ಸೇಲ್ಸ್ ಗರ್ಲಿಗೆ ಕನ್ನಡದಲ್ಲಿ ಏನಂತ ಕರೀತಾರೆ? ಮಾರುವವಳು ಮಾರಮ್ಮ ಅಂತೇಳಿ. ಸೇಲ್ಸ್ ಗರ್ಲನ್ನು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾನೆ. ಇವಳಿಗೆ ಎಲ್ಲಿರತ್ತೋ ಕೋಪ, ಮೆತ್ತಗೆ ಹೋಗ್ತಾಳೆ. ಏನೇ ನಿಂದು ರೀ, ಎಕ್ಸ್ಚೇಂಜ್ ಇರೋದು ಮಿಕ್ಸಿಗೆ ಮಾತ್ರ, ಹೆಂಡ್ತಿಗಲ್ಲ, ನಡೀರಿ ಮನೆಗೆ ಹೋಗೋಣ ಅಂತೇಳಿ. ಈ ಥರ ಯಾಕಪ್ಪ ಮಾಡಬೇಕು? ಹಿಂಗೆ ಮಾಡೋದಕ್ಕೆ ಮಾಮ ಮತ್ತೆ ಕೆದಕೋದು. ಹಾಗಾಗಿ ಈ ಥರ ಮಾಡಿ ಈಗೊಂದು ಕಾಫಿದೊಂದು ಶ್ಲೋಕ ಇದೆ ನೋಡಿ, ಏನು ಹೇಳಿ ಕಾಫಿಗೆ ಶ್ಲೋಕ? ಪಾಪ ಪ್ರತಿದಿನ ಹೆಂಡ್ತಿ ಅಚ್ಚುಕಟ್ಟಾಗಿ ಕಾಫಿ ಮಾಡಿಕೊಡ್ತಾಳೆ, ಗಂಡ ಅದೊಂದು ಸುಮ್ಮನೆ ಕುಡಿಬೇಕಾ? ಶ್ಲೋಕ ಹೇಳಿ ಮಾಮ. ಕಾಫಿ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ನೀವು ಇಲ್ಲಿವರೆಗೂ ಇದನ್ನು ಗಣಪತಿ ಸ್ತುತಿ, ವಿಷ್ಣು ಸ್ತುತಿ ಅಂತೇಳಿ ಅನ್ಕೊಂಡ್ರೆ ಅದು ಒಂದು ಆಯಾಮ. ಮತ್ತೊಂದು ಆಯಾಮನೇ ಕಾಫಿ ಕುಡಿಯೋಕ್ಕಿರುವಂಥ ಶ್ಲೋಕ ಈ ಶುಕ್ಲಾಂಬರಧರಂ. ಹೆಂಗೆ? ಸಂಸಾರದಲ್ಲಿ ಶುಕ್ಲ ಅಂದರೆ ಕಾಫಿ ಪುಡಿ, ಅಂಬರ ಅಂದರೆ ಫಿಲ್ಟ್ರು, ವಿಷ್ಣು ಅಂದರೆ ಬೆಳಿಗ್ಗಿರುವ ಹಾಲು, ಮೂರು ಕೂಡಿದ್ರೆ ಲೋಟದಲ್ಲಿ ಬಂದದ್ದು ಚಾಕ್ಲೇಟ್ ಕಲರ್ ಶಶಿವರ್ಣ. ಪ್ರಸನ್ನ ಗಂಡ ಹೆಂಡತಿಯ ಮನಸ್ಸು, ಚತುರ್ಭುಜ ಇವಳದೆರಡು ಕೈ ಅವ್ರದ್ದೆರಡು ಕೈ, ವದನ ಅಂದರೆ ತುಟಿ, ಧ್ಯಾಯ ಒಳಗೆ ಬಿಟ್ಟರೆ ಸರ್ವ ವಿಘ್ನೋಪಶಾಂತಯೇ ಸಂಸಾರ. ಆದರೆ ಅದು ದೀಪಾವಳಿಗೆ ರಿಯಾಯಿತಿ ದರದಲ್ಲಿ ದರ ಕಡಿಮೆ ಅಂತ ಡುಂಡಿರಾಜ್ ಒಂದು ಚುಟುಕ ಇದೆ. ದೀಪಾವಳಿ ಹಬ್ಬಕ್ಕೆ ಒಳ ಉಡುಪುಗಳ ಬಗ್ಗೆ ಭಾರಿ ರಿಯಾಯಿತಿ, ಭಾರಿ ಕಡಿತ. ಒಳ ಉಡುಪುಗಳ ಬಗ್ಗೆ ಭಾರಿ ಕಡಿತ. ಧರಿಸಿಕೊಂಡ ಮೇಲೆ ಗೊತ್ತಾಯಿತು ಒಳಗೂ ಭಾರಿ ಕಡಿತ.
ಅದು ರಿಯಾಯಿತಿಯಲ್ಲಿ ಎಲ್ಲೆಲ್ಲಿ ಕೆರ್ಕೊಳ್ಬೇಕಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಕರೆದರೆ ಬರಬಾರದು ಅಂತ ಹೇಳಿದ್ರೆ ಹಂಗಲ್ಲ. ಅದಕ್ಕೆ ಡಿ ವಿ ಜಿ ಅವ್ರ ಹತ್ರ ನಮ್ಮ ಹೆಬ್ಬಾರಿಲಿ ಇದ್ದಾರೆ, ಸಾಹಿತ್ಯಿಕವಾಗಿಯೂ ಮಾತಾಡಬೇಕು. ನಮ್ಮ ಡಿ ವಿ ಜಿ ಹತ್ರ ಒಬ್ಬ ಬಂದ, ಮನೆ ಕಟ್ಟಿದ್ದಾನೆ, ಏನಾದ್ರು ಒಂದು ಹೊಸ ಹೆಸರು ಇಡಬೇಕು ಅಂದ. ಇಡಪ್ಪ ಅಂದರು. ಮುಂದಿನ ವಾರ ಬರ್ತೀನಿ ಅಂದ. ಬಂದ, ಏನೆಯ ಇಟ್ಕೊಡ್ತೀನಿ ಅಂದರು. ಇಲ್ಲ, ನನಗೆ ಕುರ ಎದ್ದುಬಿಟ್ಟಿದೆ, ಅದಕ್ಕೆ ಈಗ ಗೃಹ ಪ್ರವೇಶ ಮುಂದಕ್ಕೆ ಹಾಕಿದ್ದೀನಿ, ಮುಂದಿನ ವಾರ ಬರ್ತೀನಿ ಅಂದ. ಅದಕ್ಕೆ ಮುಂದಿನ ವಾರ ಬಂದ. ಏನಯ್ಯ ಕುರ ವಾಸಿ ಆಯ್ತಾ ಅಂದರು. ಅವನಂದ, ಕುರ ವಾಸಿ ಆಗೋದಲ್ಲ, ನನ್ನ ಹೆಂಡತಿಗೂ ಕುರ ಬಂದುಬಿಟ್ಟಿದೆ ಅದು. ಇನ್ನೊಂದು ವಾರ ಬಿಟ್ಟು ಬಂದ, ಮಗನಿಗೂ ಬಂದುಬಿಟ್ಟಿದೆ ಅದು. ಇನ್ನೊಂದು ವಾರ ಬಂದ, ಎಲ್ರಿಗೂ ಬಂದೋಯ್ತು ಸ್ವಾಮಿ, ಕುರ ಎಲ್ಲ ಬಂದೋಯ್ತು ಅಂದು. ಮನೆಗೆ ಹೆಸರು ಕೊಡಿ, ಕುರುಕ್ಷೇತ್ರ ಅಂತ ಇಡೋದು. ಕುರ ಅಂತ ಬಂದರೆ ಕುರುಕ್ಷೇತ್ರ ಅಂತ ಇಡೋದು. ಆದ್ದರಿಂದ ಮನೆ ಕುರುಕ್ಷೇತ್ರ ಆಗಬಾರ್ದು, ಧರ್ಮಕ್ಷೇತ್ರ ಆಗಬೇಕಾದ್ರೆ ನವೋಲ್ಲಾಸ ಇರಬೇಕು. ಈಗ ಧರ್ಮಕ್ಷೇತ್ರ ಅಂತ ಹೇಳಿದ್ರಿ ಮಾಮ, ಸರಿ, ಧರ್ಮಕ್ಷೇತ್ರವಾಗಿದೆ ಅಂತಂದಮೇಲೆ ನೀವು ಹೇಳಿದ್ರಿ ಪ್ರಸನ್ನ ವದನಂ ಧ್ಯಾಯೇ ಚತುರ್ಭುಜ, ಹೆಂಡತಿಯ ಕೊಡುವ 2 ಕೈ, ಆ ಕಡೆಯಿಂದ ಗಂಡ ಸ್ವೀಕರಿಸುವ 2 ಕೈ ಇದ್ದರೆ ಅದು ಪ್ರಸನ್ನವಾಗಿ ಅದು ಸ್ವೀಕಾರ ಆಗುತ್ತೆ, ತಗೊಳುತ್ತೆ. ಪಾಪ ಹೆಂಡತಿ ಆದವಳು ಒಂದು ದಿವಸ ನೀವು ಬೇರೆ ಹೇಳಿದ್ದೀರಾ, ಸಂಸಾರ ಅಂದರೆ ಸಂಗೀತ, ಸಾಹಿತ್ಯ, ರಸಿಕತೆಯೇ ಸಂಸಾರ ಅಂತೇಳಿ. ಸಂಗೀತ ಅಂತ ಯಾರು ಕೇಳಿದ್ರೆ ಅಂದರೆ ಅದು ಹೆಂಡತಿ ಅಂತೆ. ರೀ ಅಂತೇಳಿ ಶುರು ಮಾಡ್ತಾಳಲ್ಲ, ಹಾಗಾಗಿ ಅದು ಸಂಗೀತ ಹೆಂಡತಿ. ಸಾಹಿತ್ಯ, ಆ ಕಡೆಯಿಂದ ರೀ ಅನ್ನೋದ ಕಡೆ ಲೇ ಅಂತ ಶುರುವಾಗುತ್ತಲ್ಲ, ಅದಕ್ಕೆ ಸಾಹಿತ್ಯ ಅಂತ ಆಯಿತು. ಸಂಗೀತದಲ್ಲೇ ಇವಳು ರೀ ಅಂತೇಳಿ ಕಾಫಿ ತಗೊಂಡು ಹೋಗ್ತಾಳೆ. ಪಾಪ ಗಂಡ ಅದನ್ನು ಏನು ಮಾಡಬೇಕು, ಕಾಫಿ ತಂದಿದ್ದಾಳೆ, ಇಸ್ಕೊಳ್ಳೋಣ, ಕುಡಿಯೋಣ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಏನೋ ಒಂದು ಹೇಳೋಣ ಅಂತೇಳಿ ಕೇಳಬೇಕು. ಇವನು ಏನಿಲ್ಲ, ಬೆಳಿಗ್ಗೆ ಎದ್ದು ಒಂದು ಪುಸ್ತಕ ಹಿಡ್ಕೊಂಡು ಕೂತ್ಕೊಬಿಟ್ಟಿದ್ದಾನೆ. ರೀ ಕಾಫಿ ತಂದಿದ್ದೀನಿ ಕಣ್ರಿ, ಅಲ್ಲಿಟ್ಟೋಗೆ, ಆಮೇಲೆ ಕುಡಿತೀನಿ ನಾನು. ಅವಳಿಗೆ ಬೇಜಾರಾಗೋಗುತ್ತೆ. ರೀ ನಾನು ಇದುವರೆಗೂ ನಿಮ್ಮ ಹೆಂಡತಿ ಆಗಿರೋ ಬದಲು ನಾನೊಂದು ಪುಸ್ತಕನಾದರೂ ಆಗಿರಬೇಕಾಗಿತ್ತು ಕಣೆ, ಪುಸ್ತಕನಾದರೂ ಆಗಿದ್ರೆ ನೀನು ಯಾವಾಗಲೂ ನಾನು ನಿಮ್ಮ ಕೈನಲ್ಲಾದರೂ ಇರ್ಬೋದಾಗಿತ್ತು ಅಂತೇಳಿ ಅವಳು ರೊಮ್ಯಾಂಟಿಕ್ಕಾಗಿ ಹೇಳ್ತಾಳೆ. ಪುಸ್ತಕನಾರು ಆಗಿದ್ರೆ ನಿಮ್ಮ ಕೈನಲ್ಲೇ ಇರ್ಬೋದಾಗಿತ್ತು, ನೋಡಿ ಹೆಂಡತಿಯಾಗಿ ನಾನು ತಂದಿರೋ ಕಾಫಿನೂ ತೊಗೊಳಲ್ವಲ್ಲ ನೀವು ಅಂತ. ಅದಕ್ಕೆ ಅವನಿದ್ದವನು ಏನು ಹೇಳಬೇಕು, ಆಯಿತು ಬಿಡೆ, ನೀನು ಪುಸ್ತಕ ಅಲ್ಲ, ಮತ್ತಿನ್ನೇನು ಪುಸ್ತಕ ಅಲ್ಲ, ನೀನಲ್ಲಿ ಗೋಡೆ ಮೇಲೆ ಹಾಕಿರೋ ಕ್ಯಾಲೆಂಡ್ರ್ ಆಗಿರಬೇಕಾಗಿತ್ತು ಅಂದ್ಲು. ಇವಳಿಗೆ ಡೌಟ್ ಆಯಿತು, ಯಾಕ್ರಿ ಕ್ಯಾಲೆಂಡ್ರು ಅಂತಿದ್ದೀರಾ? ನೀನು ಕ್ಯಾಲೆಂಡ್ರ್ ಆಗಿದ್ರೆ ವರ್ಷಕ್ಕೊಂದ್ಸಲ ಬದಲಾವಣೆ ಮಾಡ್ಬೋದಾಗಿತ್ತು, ಎಕ್ಸ್ಚೇಂಜ್ ಆಫರ್, 1 ವರ್ಷ ಹೊಸ ವರ್ಷ ಹೊಸ ಹೆಂಡ್ತಿ, ಹೊಸ ವರ್ಷ ಹೊಸ ಹೆಂಡ್ತಿ. ಅದಕ್ಕೆ ಇವಳಿದ್ದವಳು ಹೇಳಿದ್ಲ, ನೀವು ಬಿಡಿ, ಬರೀ ಕ್ಯಾಲೆಂಡ್ರಲ್ಲ, ನೀವು ಬಿಟ್ಟರೆ ದಿನಪತ್ರಿಕೆನೂ ಮಾಡಿಬಿಡ್ತೀರಾ, ಅದಕ್ಕೆ ನಾವು ಹಿಂಗೆ ಮಾಡಿರೋದು ಅಂತಂದ್ಲು. ಹೆಂಗೆ ಮಾಡಿರೋದು? ಇಲ್ಲ, ನಿನ್ನೆ ನಾನು ನಮ್ಮ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ, ಅಲ್ಲ ಕಣೆ 21st ಸೆಂಚುರಿ ಆಗಿದೆ, ಇವತ್ತಿಗೂ ನಾವೇ ತಾಳಿ ಕಟ್ಟಿಸ್ಕೋಬೇಕೇನೆ, ನಮ್ಮ ಮಕ್ಳು ಕೈನಲ್ಲಾದ್ರು, ನಮ್ಮ ಮಕ್ಳು ಮುಂದಿನ ಜನ್ರೇಷನ್ನಲ್ಲಾದರೂ ಗಂಡನೇ ಹೆಂಡತಿಯಿಂದ ತಾಳಿ ಕಟ್ಟಿಸ್ಕೊಳ್ಳೋ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂದ್ಲು. ಅದಕ್ಕೆ ನನ್ನ ಫ್ರೆಂಡ್ ಹೇಳಿದ್ಲು, ಸುಮ್ಮನಿರೇ, ಯಾವತ್ತಿದ್ರೂ ತಾಳಿ ನಾವೇ ಕಟ್ಟಿಸ್ಕೋಬೇಕು, ತಾಳಿದಾರ ಯಾವತ್ತಿದ್ರೂ ನಮಗೇನೇ ಇರಲಿ. ಮತ್ತು ಹಂಗಾರೆ ನೋಡೆ ಗಂಡ ಹಿಂಗೆ ಮಾಡ್ತಾನಲ್ಲ ನನಗೆ ಅಂತಂದಿದ್ದಕ್ಕೆ, ನೋಡು ತಾಳಿದಾರ ಸುಮ್ಮನೆ ನಾವು ಕಟ್ಟಿಸ್ಕೊಳ್ಳೋಣ, ಅವ್ರಿಗೇನಿದ್ರು ತಾಳಿದಾರ ನಮಗೆ, ಅವ್ರಿಗೇನಿದ್ರು ಮೂಗುದಾರ ಹಾಕಿಬಿಟ್ರೆ ಅಲ್ಲಿಗೆ ಲೈನ್ನಲ್ಲೇ ಇರುತ್ತೆ ಅಂತೇಳಿ. ಪಾಪ ಈ ಪ್ರಾಣಿ ಮೂಗುದಾರ ಹಾಕಿಸ್ಕೊಂಡ್ಮೇಲೆ, ದಯವಿಟ್ಟು ಕ್ಷಮಿಸಿ ಪ್ರಾಣಿ ಅಂತ ಬಯಸ್ತೀನಿ, ಕೇವಲ ಹಾಸ್ಯಕ್ಕೆ, ಮೂಗುದಾರ ಹಾಕಿದ ಮೇಲೆ 50 ವರ್ಷ ಆಯಿತು ಮದುವೆ ಆಗಿ. ಇಲ್ಲೆಲ್ಲ ಬಹುತೇಕ ಹಿರಿಯರೇ ಇದ್ದೀರಾ, ಅದಕ್ಕೋಸ್ಕರ ಈ ಹಾಸ್ಯ ತಗೊಳ್ತಾ ಇದ್ದೀನಿ. 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ, ಇದೇ ಥರ ದೊಡ್ಡ ಸ್ಟೇಜು, ಇಲ್ಲಿ ದೊಡ್ಡ ಮಂಟಪ ರೆಡಿಯಾಗಿದೆ, ಹುಡುಗ ಹುಡುಗಿ ನಿಂತಿದ್ದಾರೆ, 50 ವರ್ಷದ ಪ್ರಾಯದ ವಿವಾಹ ವಾರ್ಷಿಕೋತ್ಸವ ನಡೀತಾ ಇದೆ. ಹೆಂಡತಿ ಮಾತ್ರ ಹ್ಯಾಪಿ ಮೋರೆಯಾಗಿ ನಿಂತಿರ್ತಾಳೆ, ಗಂಡ ಮಾತ್ರ ಮೋರೆಯಾಗಿ ನಿಂತಿರ್ತಾನೆ. ಗಂಡ ಫ್ರೆಂಡ್ ಬರ್ತಾನೆ, ಯಾಕೋ ಹೆಂಡತಿ ಅಷ್ಟು ಲವಲವಿಕೆಯಿಂದ ಚಟುವಟಿಕೆಯಿಂದ ನಿಂತಿದ್ದಾಳೆ, ನೀನು ಯಾಕೋ ಹಿಂಗಿದ್ಯಾ, ನಗಾಡೋ, ಸ್ವಲ್ಪ 100 ಜನ ನೋಡ್ತಾ ಇದ್ದಾರೆ, ನಗಾಡೋ ಅಂತೇಳಿ. ಇಲ್ಲ ಕಣೋ, ನಂಗೆ ಯಾಕೋ ನಗುನೇ ಬರ್ತಾ ಇಲ್ಲ. ಯಾಕೋ ನಗ್ತಾ ಇಲ್ಲ, ನಗು ಒಂದು ಸ್ವಲ್ಪ. ಇಲ್ಲ ಕಣೋ, 50 ವರ್ಷದ ಹಿಂದೆ ನಮ್ಮಪ್ಪ ಒಂದು ಮಾತು ಹೇಳಿದರು, ಆ ಮಾತು ನೆನಪಾಯಿತು, ಅದಕ್ಕೆ ನಂಗೆ ನಗು ಬರ್ತಾ ಇಲ್ಲ. ಏನಂತ ಹೇಳಿದರು ನಿಮ್ಮಪ್ಪ? ನೋಡು, ನಮ್ಮಪ್ಪ 50 ವರ್ಷದ ಹಿಂದೆ ಹೇಳಿದರು, ನೋಡೋ ಮದುವೆ ಆಗೋ, ನೀನೇನಾದ್ರು ಇವತ್ತು ಮದುವೆ ಆಗಲಿಲ್ಲ ಅಂತಂದರೆ 50 ವರ್ಷಕ್ಕೆ ನಾನು ನಿನಗೆ ಜೈಲಿಗೆ ಹಾಕ್ಬಿಡ್ತೀನಿ ಅಂತೇಳಿ ಹೇಳಿದರು. ಇವತ್ತು ನೋಡು, 50 ವರ್ಷ ಆಗಿದ್ದಿದ್ರೆ ಇವತ್ತು ನನಗೆ ಬಿಡುಗಡೆನಾದರೂ ಸಿಗ್ತಾ ಇತ್ತು, ಇವತ್ತಿನ್ನೂ ಬಿಡುಗಡೆನೇ ಸಿಕ್ಕಿಲ್ವಲ್ಲಪ್ಪ, ಅದಕ್ಕೆ ನಂಗೆ ತುಂಬ ಬೇಜಾರಾಗ್ತಾ ಇದೆ ಅಂತೇಳಿ ಕೂತಿರ್ತಾನೆ. ಹಾಗೆ ಒಂದು ಓಲೈಕೆ, ಹಾರೈಕೆ ಇವೆಲ್ಲ ಇದ್ದಾಗ ಎರಡೂ ಕೂಡ ಹ್ಯಾಪಿ ಮೋರೆಯಾಗಿರುತ್ತೆ ಮಾಮ. ಅದೆಲ್ಲ ಅಂದಕಾಲ,
ಇವತ್ತಿನ ಕಾಲಕ್ಕೆ ಅಸಾದುಲ್ಲಾ ಬೇ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ನನ್ನ ಅವಳ ಸಂಬಂಧ ನನ್ನವಳಿಗೆ ತಿಳಿದಾಗಲಿಂದ ನನ್ನವಳು ನನ್ನನ್ನು ಕೇಳಿಯೇ ಬಿಟ್ಟಳು, ಇನ್ನಾದರೂ ಸತ್ಯ ಹೇಳಿಬಿಡಿ, ಆ ನಮ್ಮಿಬ್ಬರಲ್ಲಿ ನಿಮಗೆ ಯಾರು ಚಂದ, ಒಡನೆ ಇವನಂದ ಏನು ಹೇಳಲಿ ಚಿನ್ನ, ಹೂ ಹೂ ಮಕರಂದ, ಬಳಿಯಲ್ಲಿ ನೀನಿದ್ದರೆ ಶ್ರೀಗಂಧ, ಅವಳ ನೆನಪಾದರೆ ನನಗೆ ಪರಮಾನಂದ, ಒಡನೆ ನನ್ನವಳು ನನಗಂದಳು, ಒಡನೆ ನನ್ನವಳು ನನಗಂದಳು, ಹೌದು 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 ಹೌದು, ಮೊನ್ನೆ ನನಗೂ ನನ್ನ ಗೆಳೆಯ ಹೀಗಂದ ಅಂದರು. ಅದಲ್ಲೇ ಮುಕ್ತಾಯ. ಆದ್ದರಿಂದ ಆಗಿದ್ಮೇಲೆ ಒಂದು ಪ್ರಶ್ನೆ ಮಾಮ, ಮಾನವ ಅಂದ್ರೆ ಯಾರು? ಮಾನವ ಅಂದ್ರೆ ಯಾರು? ನೀ ಹೇಳೋದು ಮಡದಿಯ ಜೊತೆ ನಗುತ್ತಾ ವರ್ತಿಸುವವನು ಮಾನವ, ಮಡದಿಯೊಂದಿಗೆ ನಗುತ್ತಾ ವರ್ತಿಸುವವನು. ಹಾಗಾದ್ರೆ ಫ್ಯಾಮಿಲಿ ಅಂದ್ರೇನು? ಆಂಗ್ಲ ಭಾಷೆಯಲ್ಲಿ ಫ್ಯಾಮಿಲಿ F father, A and, M mother, I, L love, Y you. Father and mother, I love you ಅನ್ನುವಂಥದ್ದು ಒಂದು ಸಿಂಪಲ್ ಸೆಂಟೆನ್ಸ್. ಹಾಗಾದ್ರೆ ಸಂಸಾರದಲ್ಲಿ ಹುಲಿ ಯಾರು, ಇಲಿ ಯಾರು? ಒಂದು ಹುಲಿ ಒಂದು ಇಲಿ, ಎರಡು ಸೇರಿದ್ರೆ ಫ್ಯಾಮಿಲಿ. ಹಾಗಿದ್ರೆ ಹುಲಿ ಗಂಡನ ಮಾಮ, ಹೆಂಡತಿನ? ಈಗ ಹೇಳಿ, ಯಾರು ಹುಲಿ, ಯಾರು ಇಲಿ? ಇಲಿ ಯಾರು ಆಗದ್ ಬೇಡ, ಹುಲಿ ಯಾರು ಹೇಳಿ, ಆಮೇಲೆ ನಾನು ಇನ್ನೊಬ್ರು ಯಾರು ಅನ್ನೋದು ಹೇಳ್ತೀನಿ. ನಾವೇ ಹುಲಿ ಅಂದ್ರೆ ನಾವೇ. ನೀವೆಲ್ಲರೂ ಒಪ್ಕೊಳ್ತೀರಾ? ಪುರುಷರೆಲ್ಲರೂ ಒಪ್ಕೊಳ್ತೀರಾ ಹುಲಿ ಅಂತ? ಇಲ್ದಿದ್ರೆ ಲಯನ್ಸ್ ಕ್ಲಬ್ ಅಂತ ಯಾಕಿರ್ತಿತ್ತು. ಅದಕ್ಕೆ ರೋಟ್ರಿಯಲ್ಲಿ ಯಾಕೆ ನೀವು ಹುಲಿ? ಹೌದು, ನಾವು ಹೆಣ್ಮಕ್ಳು ಬಿಟ್ಕೊಟ್ಟೇ ಬಿಡ್ತೀವಿ ನೀವು ಹುಲಿ ಅಂತೇಳಿ. ಯಾಕಂದ್ರೆ ಇಬ್ರು ಪುರುಷರು ಮಾತಾಡ್ತಾ ಹೇಳಿದ್ರಂತೆ, ಏನಪ್ಪ ನೀನ್ ಮನೇಲಿ ಮಾತ್ರ ಇಲಿ ಅಂತೆ, ಬೀದಿಲ್ ಮಾತ್ರ ಹುಲಿ ಅಂತಲ್ಲೋ, ಏನೋ ನಿನ್ನ ಕರ್ಮ ಅಂತೇಳಿ. ಅದಕ್ಕೆ ಅವನು ಹೇಳ್ತಾನಂತೆ, ಯಾರೋ ಹೇಳಿದ್ದೋ, ನಾನು ಮನೆಯಲ್ಲೂ ಹುಲಿನೇ ಬೀದಿಲೂ ಹುಲಿನೇ, ಒಂದೇ ವ್ಯತ್ಯಾಸ, ಮನೆಯಲ್ಲಿ ಬೀದಿಯಲ್ಲಿ ಹೆಂಗೆ ಬೇಕಾದ್ರೂ ಓಡಾಡ್ಕೊಂಡು ಹುಲಿ ಇರುತ್ತೆ, ಆದರೆ ಮನೆಗೆ ಬಂದ ತಕ್ಷಣ ಮೇಲ್ ಚಾಮುಂಡೇಶ್ವರಿ ಕುತ್ಕೊಂಡ್ಬಿಡ್ತಾಳೆ ಅಂತೇಳಿ. ಅಂಥ ಗ್ರೇಟೆಸ್ಟ್ ಹುಲಿ ನಮ್ಮ ಪುರುಷ ವರ್ಗ. ಹಾಗಾಗಿ ಮಾಮ ಸಂಸಾರದಲ್ಲಿ ಹಾಗಿದ್ದ ಮೇಲೆ ಆಯ್ತು ಮಾಮ, ಸಾಮರಸ್ಯಕ್ಕೆ ನಮ್ಮ ಕುಂದಾಪುರದ ಹಾಸ್ಯದ ಒಂದು ಆಸ್ತಿ ಹೆಬ್ಬಾರ್ ಕೂತಿದ್ದಾರೆ. ನಾವು ಈ ನಗುವಿನಲ್ಲಿ ವಿವೇಕವನ್ನು ಎಚ್ಚರಿಸಬೇಕು. ಕೇವಲ ರೋಟ್ರಿ, ಲಯನ್, ಜೇಸಿ ಇಂಥ ಸಂಸ್ಥೆ ಇಲ್ಲ, ಇಂಥ ಸಂಸ್ಥೆಗಳೆಲ್ಲ ಇದು ಹಾಸ್ಯದ ಗೋಷ್ಠಿ ಅಂತಲ್ಲ. ಮಸಾಜ್ ವಿತ್ ಮೆಸೇಜ್ ಅಂತಕ್ಕಂಥದ್ದೇ ಭಾಳ ಮುಖ್ಯ. ಆಗ ನಮ್ಮ ಕವಿಯ ಮೂಲಕ ನಮ್ಮ ಹೆಬ್ಬಾರವರ ಮುಂದೆ ಯಾಕೆ ನಗಬೇಕು, ನಗೋದ್ರಿಂದ ಏನು ಸೌಖ್ಯ ಅನ್ನೋದಕ್ಕೆ. ಈಗ ಅವ್ರನ್ನ ಕೇಳಿದೆ, ಇವತ್ತಿಗೂ ನನ್ನನ್ನು ಕರೀತಿದ್ದಾರೆ ಅಂದರು. ನೀವು ಅದಕ್ಕೆ ಆರೋಗ್ಯವಾಗಿರೋದು. ಯಾರು ಅನಾರೋಗ್ಯವಾಗಿದೆಯೋ ಸಮಾಜ ಅದನ್ನು ಆರೋಗ್ಯವಾಗಿಸೋದು ಯಾರಪ್ಪ ಅಂತೇಳಿದ್ರೆ ಬಾರ್ಗೆ ಹೋದವರಲ್ಲ, ಹೆಬ್ಬಾರವ್ರನ್ನ ಕರೆಸಿ ನಗೋ ಅಂತವು. ಅದರಿಂದ ನಗು ಅನ್ನೋದಕ್ಕೆ ನಮ್ಮ ಕವಿ ಶಿವಪ್ಪನವ್ರು ಕೊಟ್ಟ ಮಾತೇನು? ಅದ್ರ ಮುಂಚೆ ಮಾಮ ಸತ್ಯೇಶ್ ಬೆಳ್ಳೂರವರು ಕೂಡ ಒಂದು ಮಾತು ಹೇಳ್ತಾರೆ. ಇವತ್ತೆಲ್ಲ ಅಯ್ಯೋ ನನ್ನ ಹೆಂಡತಿ ಹಿಂಗೆ ಮಾಡಲ್ವಲ್ಲ, ನನ್ನ ಗಂಡ ಹಿಂಗೆ ಮಾಡಲ್ವಲ್ಲ ಅಂತ ಯೋಚನೆ ಮಾಡಬೇಡಿ. ಅದನ್ನೆಲ್ಲ ಬಿಟ್ಟು ಹೊರಗಿನ ಪ್ರಪಂಚದಲ್ಲಿ ನಿಂತು ಒಂದು ಸ್ವಲ್ಪ ಖುಷಿ ಪಟ್ಬಿಟ್ರೆ ಹಾಸ್ಯ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಸತ್ಯೇಶ್ ಬೆಳ್ಳೂರವ್ರು ಹೇಳ್ತಾರೆ. ಉಸಿರುಗಟ್ಟಿಸುವುದಯ್ಯ ಬರಿಯ ಉಪದೇಶ, ಉಸಿರುಗಟ್ಟಿಸುವುದಯ್ಯ ಬರಿಯ ಉಪದೇಶ, ಹಾಸ್ಯವೂ ಕೊಂಚ ಬೆರೆತಿರಲಿ ಅದು ಆಮ್ಲಜನಕ ಅಂತ ಹೇಳಿ. ಯಾತಕ್ಕೆ ಗೊತ್ತಾ, ಒಬ್ಬ ಗಂಡ ಹೆಂಡತಿ ಬರ್ತಾ ಇದ್ರು, ಒಂದು ಸ್ವಾಮೀಜಿ ಕೂತ್ಕೊಂಡಿದ್ರು. ಅವನು ಹೇಳ್ದ, ಬಾರೇ ಮಠಕ್ಕೆ ಹೋಗ್ಬಿಟ್ಟು ಆಶೀರ್ವಾದ ಪಡೆಯೋಣ ಅಂತ. ನೀವು ಹೋಗಿ ಬನ್ನಿ, ನಾನು ಅಲ್ಲಿಗೆಲ್ಲ ಬರಲ್ಲ, ಬಾರೇ ಅಂದೆ. ಹೋಗಿ ಅವನೇನು ಮಾಡ್ದ, ಅವಳನ್ನ ಬಿಟ್ಬಿಟ್ಟು ನೇರ ಹೋಗಿ ಸ್ವಾಮೀಜಿಗೆ ನಮಸ್ಕಾರ ಮಾಡ್ದ. ಅವನು ಹೇಳ್ಕೊಂಡ, ಸ್ವಾಮೀಜಿ ಐ ಆಮ್ ಸೋ ಹ್ಯಾಪಿ ಈವನ್ ಇನ್ ಸೆನ್ಸ್ ಆಫ್ ಮನಿ, ಬಟ್ ಇನ್ ಮೈ ಹೌಸ್ ನೋ ಹನಿ. ಮನಿ ಅಂತಿದೆ, ನೋ ಹನಿ. ಯಾಕೆಂದ್ರೆ ಸ್ವಲ್ಪ ತಡವಾಗಿ ಬಂದರೆ ಮನೆಯೊಳಗೆ ಕಿರಿಕಿರಿ ಮಾಡ್ತಾಳೆ, ತುಂಬ ತಲೆನೋವು ತಿರ್ತಾಳೆ. ನನಗೆ ಕಾರಿದೆ, ಸ್ಕೂಟ್ರಿದೆ, ಒಳ್ಳೆ ಮಕ್ಕಳಿದ್ದಾರೆ, ಹೆಂಡತಿನೂ ಒಳ್ಳೆಯವಳೆ. ಸ್ವಲ್ಪ ತಡ ಆಗಿಬಿಟ್ರೆ ವಿಪರೀತ ಕಿರಿಕಿರಿ. ಅದನ್ನು ಕಂಟ್ರೋಲ್ ಮಾಡೋ ಅಂಥ ಒಂದು ಮಂತ್ರೋಪದೇಶ ನೀವು ಮಾಡಿಬಿಟ್ರೆ, ನಾನು ಆ ಮಂತ್ರವಾಚನ ಮಾಡಿಕೊಂಡು ಮುಂದಿನ ವರ್ಷ ನಿಮ್ಮ ಹುಟ್ಟುಹಬ್ಬಕ್ಕೆ ನಾನೇ ತುಲಾಭಾರ ಮಾಡಿಸ್ಬಿಡ್ತೀನಿ ಅಂದ. ಅಷ್ಟಕ್ಕೆ ತಕ್ಷಣ ಏನಾಯಿತು ಅಂದರೆ, ಹಂಗೆ ಅಂದ್ಕೊಂಡಿದ್ದೆ. ಸ್ವಾಮೀಜಿ ಹಂಗೆ ಕಣ್ಣು ಮುಚ್ಕೊಂಡು ಕೂತಿದ್ರು. ನೀವು ಕಣ್ಬಿಟ್ಟು ನನಗೆ ಆಶೀರ್ವಾದ ಮಾಡಬೇಕು ಅಂದರು. ಆ ಸ್ವಾಮೀಜಿ ಕಣ್ಬಿಟ್ಟು ಹತ್ರಕ್ಕೆ ಕರೆದ್ರವನ್ನ, ಏಯ್ ಆ ಮಂತ್ರ ಗೊತ್ತಿದ್ದರೆ ನಾನು ಯಾಕೆ ಸನ್ಯಾಸಿ ಆಗ್ತಿದ್ದೆ. ನಮ್ಮ ದೇಶದಲ್ಲಿ ಲೈಫ್ ಈಸ್ ಎ ಸ್ಟ್ರಗಲ್, ಫೇಸ್ ಇಟ್. ಲೈಫ್ ಈಸ್ ಎ ಬ್ಯೂಟಿ, ಟೇಸ್ಟ್ ಇಟ್. ಲೈಫ್ ಈಸ್ ಎ ಸಾಂಗ್, ಸಿಂಗ್ ಇಟ್. ಇನ್ ಯುವರ್ ಲೈಫ್ ಡೋಂಟ್ ಚೇಸ್ ಇಟ್,
choose it. In our life, don't live it. Live it. Life is a game. Reach your aim. Life basic. Listen music. MUSIC. M morality. U university. S spirituality. I individuality. C creativity. ಇದಿಷ್ಟನ್ನೂ ಕೂಡ ನಮಗೆ ಸಮ್ಮಿಲನ ಮಾಡಿಕೊಡ್ತಕ್ಕಂಥದ್ದು ನಗಕ್ಕಿಂತಲೂ ನಗು. ಅಂತಹ ನಗುವಿಗೆ ಕವಿ ಹೇಳಿದ ಮಾತೇನು? ನಕ್ಕಷ್ಟು ದಿನ ನಿನದು, ನಕ್ಕಷ್ಟು ದಿನ ನಿನದು, ಅತ್ತ ದಿನ ನಿನದಲ್ಲ. ನೀ ನಗುವ ಹೂವಾಗು ಜಗದ ವನದಲ್ಲಿ, ಹೂ ಬಿಡದ ಲತೆಗಾರು ನೀರ ನೆರೆಯುವರಿಲ್ಲಿ, ಹೂ ಬಿಡದ ಲತೆಗಾರು ನೀರ ನೆರೆಯುವರಿಲ್ಲಿ. ನಗುತ್ತಲಿರು ಜನ ನಗಲಿ ಮುದ್ದು ರಾಮ, ನಗುತ್ತಲಿರು ಮನೆ ನಗಲಿ ಮುದ್ದು ರಾಮ, ನಗುತ್ತಲಿರು ಮನ ನಗಲಿ ಮುದ್ದು ರಾಮ. ಆ ಕಡೆ ಸಾಲ ಏನು ಹೇಳಿದೆ? ನಗುತ್ತಲಿರು ಜನ ನಗಲಿ. ಇಲ್ಲ, ಅದಕ್ಕೆ ಮೇಲಿಂದು ಹೂ ಬಿಡದ ಲತೆಗಾರು ನೀರ ನೆರೆಯುವರಿಲ್ಲಿ, ನಗುತ್ತಲಿರು ಜನ ನಗಲಿ ಮನೆ ನಗಲಿ ಮನ ನಗಲಿ ಮುದ್ದು ರಾಮ. ಏನೋ ವಿದ್ಯುನ್ಮಾನದ ವಿಭಾಗದ ಉಪನ್ಯಾಸಕಿ, ಕನ್ನಡ ಸಾಹಿತ್ಯದ ಬಗ್ಗೆ ಒಲವಿದೆ, ಕನ್ನಡದಲ್ಲಿ ಸೊಗಸಾಗಿ ಹೇಳಿದೆ. ಇವತ್ತು ಕನ್ನಡ ನಾಡಿನಲ್ಲಿ ಬಹುತೇಕ ನಮ್ಮ ಸಚಿವ ಮಹೋದಯರುಗಳು, ರಾಜಕಾರಣಿಗಳು ಹಾಗೂ ಕನ್ನಡ ಅಂತಕ್ಕಂಥವರು ಕನ್ನಡವನ್ನೆಲ್ಲ ಇಂಗ್ಲೀಷ್ ಅಕ್ಷರದಲ್ಲಿ ಬರ್ಕೊಂಡು ಓದ್ತಾರೆ. ಹೌದಾ? ಅದ್ರಲ್ಲಿ ನೀವು ಹೂ ಬಿಡದ ಲತೆಗಾರು ನೀರ ನೆರೆಯುವರಿಲ್ಲಿ ಅಂದೆ. ಅವನಿಗೆ ವನ ಮಹೋತ್ಸವ ಅಂತೇಳಿ ಒಂದು ಬರ್ಕೊಟ್ರು. ಉದ್ಯಾನವನದಲ್ಲಿ ಆಘ್ರಾಣಿಸಲು ಬನ್ನಿ ಹೂ ಸುವಾಸನೆ ಅಂತ. ಅವನೇನು ಓದ ಗೊತ್ತಾ? ಉದ್ಯಾನವನದಲ್ಲಿ ಆಘ್ರಾಣಿಸಲು ಬನ್ನಿ ಹೂ ಸುವಾಸನೆ ಅಂತ ಓದ. ಹೂಗೆ ಸೂ ಸೇರಿಸ್ಬಿಟ್ಟ. ಹೂ ಸುವಾಸನೆ ಅನ್ನಕ್ಕೆ ಬರೋದಿಲ್ಲ. ಆದ್ದರಿಂದ ಕನ್ನಡ ಅಂತನ್ನುವಾಗ, ಕನ್ನಡದ ಭಾಷೆ ಅಂತನ್ನುವಾಗ, ಕನ್ನಡ ನಾಡಿನಲ್ಲಿ ನಮ್ಮ ಒಂದು ಜೀವನಕ್ಕೆ ಮೂಲ ಉದ್ದೇಶ ಇಷ್ಟೆಲ್ಲ ಜಿಲ್ಲಾ ಮಟ್ಟದ ಸಮ್ಮೇಳನಗಳನ್ನ ಮಾಡಿ ಜನಸೇವೆಯ ಜನಾರ್ದನ ಸೇವೆ, ಮಾನವ ಸೇವೆಯ ಮಾಧವನ ಸೇವೆ, ದೇಶ ಸೇವೆಯ ಈಶ ಸೇವೆ ಅಂತ ಇವರೆಲ್ಲ ಸರ್ವೀಸ್ ಅಂತ SSLC ಸಿಂಪತಿ ಸರ್ವೀಸ್ ಲವ್ ಆ್ಯಂಡ್ ಕೋಆಪ್ರೇಷನ್ ಅನ್ನೋ ರೀತಿಯಲ್ಲಿ ಇವರೆಲ್ಲ ಸಮಾವೇಶಗೊಂಡು ಎಲ್ಲರನ್ನ ವಿದ್ಯಾವಂತರನ್ನಾಗಿ ಮಾಡಿ ದೇಶಮುಖಿಗಳಾಗಿಸಿ ಮುಖಾಮುಖಿಯಾಗಿ ಹಸನ್ಮುಖಿಯಾಗಿ ಸದಾ ಸುಖಿಯಾಗಿಸಬೇಕು ಅಂತ ಹೇಳ್ತಕ್ಕಂಥ ಇವರಲ್ಲಿ ನಮ್ಮ ಒಂದು ಬದುಕಿನ ಮಜಲಿನಲ್ಲಿ ಪ್ರತಿನಿತ್ಯ ಒಂದು 5 ನಿಮಿಷವಾದರೂ ಕೂಡ ಮನೆಯಲ್ಲಿ ಮನುಷ್ಯ ನಗೋದಿಲ್ಲ. ದರ್ಶನ ಮಾಡಬೇಕು ಅಂತಾನೆ, ಪವಿತ್ರ ಆಗಬೇಕು ಅಂತಾನೆ. ದರ್ಶನ ಮತ್ತು ಪವಿತ್ರ ಅಂತಂದ್ರೆ ಎಲ್ಲಿ ಮಾಡ್ತಾನೆ? ಎಲ್ಲಿ ಮಾಡಬೇಕು ದರ್ಶನ ಮತ್ತು ಪವಿತ್ರನ? ದೇವಸ್ಥಾನದಲ್ಲಿ ದರ್ಶನ ಮಾಡಬೇಕು, ಜೀವನದಲ್ಲಿ ಪವಿತ್ರ ಮಾಡಬೇಕು. ಈಗೆಲ್ಲಿ ಮಾಡೋದು? ಜೈಲಿನಲ್ಲಿ ಮಾಡೋದು. ಈಗೆಲ್ಲಿ ಮಾಡೋದು? ದರ್ಶನ ಮತ್ತು ಪವಿತ್ರ ಅಂತಂದ್ರೆ ಎಲ್ಲಿ ಮಾಡೋದು? ಆದ್ದರಿಂದ ಜೀವನದಲ್ಲಿ ಜೀವನೋತ್ಸಾಹ ಅಂತಕ್ಕಂಥದ್ದಕ್ಕೆ ಪ್ರಾಮಾಣಿಕತೆ ಅಂತಕ್ಕಂಥ ಒಂದು ಹಾದಿ ಬೇಕು. ಆ ದೃಷ್ಟಿಯಲ್ಲಿ ಮನುಷ್ಯನಿಗೆ ಬೇಕಾಗಿರೋದು ಸಂತೋಷ. ಅದಕ್ಕೋಸ್ಕರನೇ ಅಲ್ವಾ ಮಾಮ ನಮ್ಮ KC ಶಿವಪ್ಪನವ್ರು ಮತ್ತೊಂದು ಪದ್ಯ ಬರೀತಾರೆ. ಅದು ನಿಮ್ಮ ರೋಟ್ರಿಗೆ ತುಂಬ ಆಪ್ಯಾಯಮಾನವಾಗಿರುವಂಥ ಒಂದು ಪದ್ಯ. ಹಂಚಿಕೋ ಇರುವಷ್ಟು ಕೊಟ್ಟು ಬಿಡು ಆದಷ್ಟು, ಹಂಚಿಕೋ ಇರುವಷ್ಟು ಕೊಟ್ಟು ಬಿಡು ಆದಷ್ಟು, ಬಂದಷ್ಟೇ ಸಾಕೆನುತ ನಗುತ್ತಲಿರು ಇಷ್ಟು, ಎಷ್ಟೆಷ್ಟು ಸಂಗ್ರಹವೋ ಪೇಚಾಟ ಅಷ್ಟಷ್ಟು, ಎಷ್ಟೆಷ್ಟು ಸಂಗ್ರಹವೋ ಪೇಚಾಟ ಅಷ್ಟಷ್ಟು, ಬಾಳೆಂದರಿಷ್ಟಿಷ್ಟೇ ಮುದ್ದು ರಾಮ, ಬಾಳೆಂದರಿಷ್ಟಿಷ್ಟೇ ಮುದ್ದು ರಾಮ. ಹಾಗಾಗಿ ಬಾಳಿನ ಆಶಯ ಏನು? ಈ ಬಾಳಿನ ಆಶಯವೇ ಆನಂದ ರಸ ಪ್ರಾಪ್ತಿ, ಕಾಲ ಕಳೆಯುವುದೆಂದು ಗೊಣಗುವುದು ಏಕೆ, ಇದೆದವನ ಇದೆ ತೇರು ಎಸೆಮೆಲ್ಲ ಇರು ನಗುತ, ತೇರು ಸಾಗಲಿ ಮುಂದೆ ಮುದ್ದು ರಾಮ, ತೇರು ಸಾಗಲಿ ಮುಂದೆ ಮುದ್ದು ರಾಮ. ಆದರೆ ಯಾರಿಗೆ ಯಾರು ಋಣಿಯಾಗಿರಬೇಕು? ಯಾರಿಂದ ಯಾರು ಕಲಿತು? ಕವಿ ಕಯ್ಯಾರರೊಂದು ಪದ್ಯದಲ್ಲಿ ಹೇಳಿದ್ದಾರೆ, ಬದುಕಬೇಕೆಂಬ ಬಯಕೆ ಒಂದಿಲ್ಲದಿರೆ ಬಾಳ್ಗೆ ಪೌರುಷವಿಲ್ಲ ಪಂಥವಿಲ್ಲ, ನಾಳೆ ಸುಖವಿಲ್ಲ ಎಂದು ಇಂದು ಚಿಂತಿಸಲೇಕೆ, ಇಂದಿನಳು ನಾಳೆಯನ್ನು ಬೆಳೆಸಲೇಕೆ, ಈ ಕ್ಷಣವು ನಗುತ್ತಿರಲು ಈ ದಿನವು ನಗುತ್ತಿರಲು ಬಾಳ್ವೆ ಬೆಳಗುವುದೆಂದು ಮರೆಯಲೇಕೆ, ಹಾಡು ಕವಿಯೇ ಹಾಡು ಹೊಸತೊಂದು ಹಾಡು ಹಾಡು.
ಯುಗದ ಕಲ್ಯಾಣಕ್ಕೆ ಜಗದ ಕಲ್ಯಾಣಕ್ಕೆ ಮನದ ಕಲ್ಯಾಣಕ್ಕೆ ಹೊಸತಂದು ಹಾಡು ಹಾಡು ಒಂದು ನಗುನಗುತ್ತಾ ಹಾಡು ಒಂದು. ಆ ನಗುವಿನಂತಹ ನವೋಲ್ಲಾಸತೆಯನ್ನು ನಾವು ರೂಢಿಸ್ಕೊಳ್ಬೇಕು ಅಂತ ಹೇಳಿದರೆ, ನೀನು ಇವಾಗ ಹೇಳಿದೆ ಹಂಚಿಕೋ ಇರುವಷ್ಟು ಹೇಳಿದೆ, ಆದರೆ ನಮ್ಮ ಜನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಮೊನ್ನೆ ಬಂದಿರೋ ಪ್ರಕಾರ 80 ಕೋಟಿ ಉದ್ಯಮಿ, 80 ಕೋಟಿ ರೂಪಾಯಿ ವ್ಯವಹಾರದ ಉದ್ಯಮಿ, ಅದರಲ್ಲೂ ಕಾಶಿ ಒಳಗೆ ಹಿಂದಿ ಮತ್ತು ಸಂಸ್ಕೃತದ ಬಹುದೊಡ್ಡ ವಿದ್ವಾಂಸ ಉದ್ಯಮಿ. ಆತನಿಗೆ 2 ಮಕ್ಕಳು, ಅದರಲ್ಲಿ ಗಂಡು ಮಗು ಮತ್ತು ಹೆಣ್ಣು ಮಗು ನ್ಯಾಯಾಲಯದಲ್ಲಿದ್ದಾಳೆ ಕೆಲಸ ಮಾಡ್ತಾ, ಗಂಡು ಮಗು ಉದ್ಯೋಗ ಪುರುಷ. ಇಬ್ಬರೂ ಕೂಡ ತಂದೆ ತಾಯಿ ಮೂಲಕ ಬಂದಂಥವರು. ತಂದೆನೇ ಹೊರಗೆ ಹಾಕಿ ಅವನು ಆಶ್ರಮದಲ್ಲಿದ್ದು ಬಿಕಾರಿಯಾಗಿ ಹೊಟ್ಟೆಗೆ ಹಿಟ್ಟಿಲ್ಲದೆ ಮೊನ್ನೆ ಸತ್ತು, ಆಶ್ರಮದವ್ರು ನಿಮ್ಮ ಅಪ್ಪ ಹೋಗ್ಬಿಟ್ರು ಅಂತ ಹೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವೇನಾದ್ರು ಮಾಡ್ಕೊಳ್ಳಿ ಅಂತಂದು. ಅದಕ್ಕೆ ಮಾಮ ನಾವು ಯಾವಾಗಲೂ ಕೂಡ ಮಕ್ಕಳಿಗೆ ಕಲಿಸ್ಬೇಕಾಗಿರೋ ಅಂಥ ಅಂಶವೇ ಇಷ್ಟು. ಹೊತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ, ಹೊತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ, ನೆನೆ ಮೊದಲು ಬಾಳಿಗೆ ಬೆಳಕ ತಂದವರ, ಅವರಿತ್ತ ದೋಣಿಯಲಿ ನಿತ್ಯ ಪಯಣವು ನಮದು, ನಮಿಸೋಣ ಚರಣಕ್ಕೆ ಮುದ್ದು ರಾಮ, ನಮಿಸೋಣ ಚರಣಕ್ಕೆ ಮುದ್ದು ರಾಮ. ಜನುಮವಿತ್ತವರಾರೋ ಅನ್ನವಿತ್ತವರಾರೋ, ಜನುಮವಿತ್ತವರಾರೋ ಅನ್ನವಿತ್ತವರಾರೋ, ಅರಿವ ನಿನ ಗುಣಬಡಿಸಿ ಬೆಳೆಸಿದವರಾರೋ, ನಿನ್ನ ಸುಖ ಸಂಚಯಕ್ಕೆ ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರಾರೋ, ನಾವೃಣದ ಸರಮಾಲೆ ಮುದ್ದು ರಾಮ, ನಾವೃಣದ ಸರಮಾಲೆ ಮುದ್ದು ರಾಮ. ಋಣ ಯಾವತ್ತೂ ಅಷ್ಟೆ. ರಾಷ್ಟ್ರಪತಿ ಹೇಗೆ ದೇಶಕ್ಕಾಗಿ ಋಣ ತೀರಿಸಬೇಕು ಅಂತಾರೋ, ರಾಷ್ಟ್ರಕವಿಯೂ ಹಾಗೆ ಹೇಳ್ತಾನೆ. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನದ ಗಣಿಯೋ. ಹರಕೆ ಹೊತ್ಕೊಳ್ಳೋದಕ್ಕಿಂತ ಪೊರಕೆ ಹಿಡ್ಕೊಂಡು ಮನ ಎರಡನ್ನು ಶುಚಿತ್ವದಲ್ಲಿ ಇಟ್ಕೊಂಡಿದ್ದೆ ಆದರೆ ಅವಾಗ ನಮ್ಮ ಮನೆಯೇ ನಗುವಿನ ನಂದನ. ಅದ್ರಾಗ ಮಾಡೋದಿಲ್ವೇ, ಮನೆಗೆ ಏನೆಲ್ಲ ಹಾಕ್ತೀವಿ, ರವಿಚಂದ್ರ ಕಾಂಪ್ಲೆಕ್ಸ್, ಅದರ ಕೆಳಗಡೆ ಉಮಾಶ್ರೀ ಬಡಾವಣೆ, ಅದರ ಕೆಳಗಡೆ ಪದ್ಮಾವತಿ ನಿಲಯ, ಅದ್ರ ಕೆಳಗಡೆ ವೆಂಕಟೇಶ್ವರ ಪ್ರಸನ್ನ, ಅದರ ಕೆಳಗಡೆ ತಂದೆ ತಾಯಿಗಳ ಆಶೀರ್ವಾದ ಎಲ್ಲ ಹಾಕ್ಬಿಟ್ಟು ಮನೆ ಮುಂದ್ಗಡೆ ದೊಡ್ಡದಾಗಿ ನಾಯಿಗಳಿವೆ ಎಚ್ಚರಿಕೆ. ಅದಕ್ಕೊಂದು ಸಂಸ್ಕಾರ ಅಂತ ಕರಿಬಹುದೇ? ಅದಕ್ಕೆ ಶಿವರುದ್ರಪ್ಪನವರೇ ಬರೆದರು, ನಾಯಿ ಇದೆ ಎಚ್ಚರಿಕೆ ಅಂತ ಹಾಕಿದರೆ ನೀವು ಮಾತಾಡಬೇಕಿತ್ತು. ನಾಯಿಗಳಿವೆ ಎಚ್ಚರಿಕೆ ಅಂತ ಅವರೇ ಹಾಕಿದ್ದಾರೆ, ನೀವ್ಯಾಕೆ ನಾಯಿ ಥರ ನಿಂತ್ರಿ, ಎಂತೆಂಥ ನಾಯಿಗಳಿವೆಯೋ ಅಂದರು. ಒಂದು ಸಂಸ್ಕೃತಿಯೇ ಒಂದು ಸಂಸ್ಕಾರ ಅಂತ ಅನ್ನಬೇಕಾದ್ರೆ ಹಾಸ್ಯದ ಜೊತೆಗೆ ಲಾಸ್ಯದಲ್ಲಿ DVG ಅವರು ಹೇಳಿದ ಮಾತಾದರೂ ಏನು, ಸಂಸ್ಕಾರದಲ್ಲಿ ಒಂದು ಪ್ರಕೃತಿ, ಇನ್ನೊಂದು ಸಂಸ್ಕೃತಿ. ಕಾಲು ಪ್ರಕೃತಿ, ಗೆಜ್ಜೆ ಸಂಸ್ಕೃತಿ, ಕೈ ಪ್ರಕೃತಿ, ಬಳೆ ಸಂಸ್ಕೃತಿ, ಕಿವಿ ಪ್ರಕೃತಿ, ಓಲೆ ಸಂಸ್ಕೃತಿ, ಕಣ್ಣು ಪ್ರಕೃತಿ, ದೃಷ್ಟಿ ಸಂಸ್ಕೃತಿ, ಹಣೆ ಪ್ರಕೃತಿ, ಬೊಟ್ಟು ಸಂಸ್ಕೃತಿ, ತಲೆ ಪ್ರಕೃತಿ, ಬಾಚಿಕೊಳ್ಳುವುದು ದೇಹ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಅದರಿಂದ ಶ್ವಾಸಕ್ಕೆ ಶ್ವಾಸ ವಿಶ್ವಾಸವಾಗಿದ್ದಾಗ ಮಾತ್ರ ಸಂಸ್ಕೃತಿ ಒಳಗೆ ನಮ್ಮ ಜನ ನಾಗರಿಕರಾಗಿ ವರ್ತಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ನಮ್ಮ ಜನಕ್ಕೆ ದುಡ್ಡಿನ ಮದ ಹತ್ಕೊಂತು ಅಂತ ಹೇಳಿದರೆ, ಕನ್ನಡದಲ್ಲಿ ಅಡ್ಡಾದಿಡ್ಡಿ ಅಂತ ಪದ ಇದೆ ಅಂತ, ಅಡ್ಡಾದಿಡ್ಡಿಗೆ ಹೋಗ್ಬಿಡ್ತಾರೆ. ಉದಾಹರಣೆಗೆ ಇಲ್ಲೇ ಕುಂದಾಪುರದಲ್ಲಿ ಇಲ್ಲಿಂದ ಉಡುಪಿವರೆಗೆ ನಮ್ಮ ಶಿವರಾಮ್ ಕಾರಂತರ ಅಣ್ಣ, ಅವರು ಕೋಲಾಕಾರಂತರು ಅವರು ಒಂದು ಪ್ರಯಾಣ ಮಾಡಿ ಬರ್ತಾಯಿದ್ರು ಕುಂದಾಪುರದಿಂದ ಉಡುಪಿವರೆಗೆ. ಅಲ್ಲಿ ನೋಡಿದ್ರು ವಿಪರೀತ ಬಿಸಿಲು. ಪಾಪ ಅಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಟ್ಟ ಮಹಿಳೆ ಮಗುನ ಎತ್ಕೊಂಡು ಅಲ್ಲೇ ಬಿಸಿಲಲ್ಲಿ ನಿಂತಿಯಾಳೆ. ಇವ್ರಿಗೆ ಅನ್ನಿಸ್ತು, ಯಾಕೆ ನಿಂತಿದ್ದಾರೆ ಅಂದ್ಬಿಟ್ಟು. ಯಾಕಮ್ಮ ನಿಂತ್ಕೊಂಡಿದ್ದೀಯಾ ಅಂದರು. ಬಸ್ ಬರುತ್ತೆ ಅಂದು. ಏನು ಬರುತ್ತೆ? ಬಸ್ ಬರುತ್ತೆ ಅಂದು. ಅವ್ರು ಬಸ್ ಬರುತ್ತಾ? ಮಗುನ ಎತ್ಕೊಂಡು ನಿಂತಿದ್ದೀಯಾ? ಎಷ್ಟು ದೂರ ಅಂದರು. 2 ಕಿಲೋಮೀಟ್ರು. 2 ಕಿಲೋಮೀಟ್ರ್ ಊರಿಗೆ ಬಸ್ ಬರುತ್ತಾ? ಬಸ್ ಬಿಟ್ಟಿದ್ದಾರೆ, ಹೋದ ವಾರದಿಂದ ಬಸ್ ಬಿಟ್ಟಿದ್ದಾರೆ. ಅವರು ಉಡುಪಿ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗುವಾಗ ಕುಂದಾಪುರಿಗೆ ಆ ಮಹಿಳೆ ಅಲ್ಲೇ ನಿಂತಿಯಾಳೆ ಮಗುನ ಎತ್ಕೊಂಡು. ಏನಮ್ಮ ಇನ್ನೂ ಇಲ್ಲೇ ನಿಂತಿದ್ಯಾ ಅಂದರೆ ಬಸ್ ಬರುತ್ತೆ ಅಂದರು. ಒಳ್ಳೆ ಕಥೆ ಆಯ್ತಲ್ಲ. ಈ ನಮ್ಮ ಸರ್ಕಾರಗಳು 2 ಕಿಲೋಮೀಟ್ರಿಗೆ ಬಸ್ ಬರುತ್ತೆ ಅಂತೇಳಿ ಬಸ್ ಬಿಟ್ಟು ರೈಲ್ ಬಿಡೋ ಮಾತುಗಳನ್ನು ನಾಡಿ
ಇವನ್ನೆಲ್ಲ ಬಿಸಿಲಿನಲ್ಲಿ ನಿಲ್ಲಿಸಿ ಆ ಮಕ್ಕಳನ್ನು ಬಿಸಿಲಿನಲ್ಲಿ ಬಳಸಿ ಹೊಟ್ಟೆಗೆ ಹಿಟ್ಟಿಲ್ದಾಗ ಮಾಡಿ ಜಡಭರ್ತರನಾಗಿ ಮಾಡ್ತಾರಲ್ಲ ಅಂತಂದು ಅವ್ರು ಯೋಚನೆ ಮಾಡಿದರು. ಏನು ಮಾಡೋದು ಇದಕ್ಕೆ ಅಂತ ನಾನೇನೋ ಉಪದೇಶ ಅಂದ್ಕೊಂಡು ಕೊಟ್ಟುಬಿಟ್ಟೆ. ಆದರೆ ನನ್ನ ಉಪಕಾರದ ಕರ್ತವ್ಯ ಏನೋ ಅದಕ್ಕೇನು ಮಾಡಿದರು, ಕುಂದಾಪುರದಿಂದ ಒಂದು ಟ್ರ್ಯಾಕ್ಟ್ರ್ ಎತ್ಕೊಂಡು ಹೋರಿ ಬಸ್ ಬರುತ್ತೆ ಅಂತ ನಿಂತೇ ಇದೆ, ಎಲ್ಲೆಲ್ಲಿ ಬಸ್ ಬರುತ್ತೆ ಅಂತ ಹಳ್ಳಿ ಹತ್ರ ಹೇಳಿದ್ರು ಅಲ್ಲಲ್ಲಿ 2 ಹಾಸುಗಲ್ಲು ಹಾಕೋಣ ಅಂಥೇಳಿ ಹಾಸುಗಲ್ಲುಗಳನ್ನೆಲ್ಲ ಹಾಕ್ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು ಅಂಥೇಳಿ ಇದು ನಮ್ಮ ಜನಸೇವೆಯ ಜನಾರ್ದನ ಸೇವೆ ಅಂತ ಮಾಡಿಬಿಟ್ಟು ಬಂದುಬಿಟ್ರು. ಒಂದು 6 ತಿಂಗಳು ಬಿಟ್ಕೊಂಡು ನೋಡ್ತಾರೆ, ಹೋದರೆ ಎಲ್ಲ ಹಾಸುಗಲ್ಲುಗಳಿಗೆಲ್ಲ ಬಣ್ಣ ಹಚ್ಬಿಟ್ಟು ಹೆಸರಿದೆ. ಅಂತೂ ಇಂತೂ ನನ್ನ ಹೆಸರು ಪತ್ತೆ ಮಾಡಿಬಿಟ್ರಲ್ಲ ಅಂತ ಹತ್ತಿರ ಹೋಗಿ ನೋಡಿದರೆ ಈ ವರ್ಷದ ಜಿಲ್ಲಾ ಪಂಚಾಯಿತಿಯಿಂದ ಖರ್ಚು ಮಾಡಿ ಹಾಕಿಸಿದ ಹಾಸುಗಲ್ಲುಗಳು ಅಂತ ಆಗ್ತದೆ. ಇದು ಕುಣಿಯೋಣ ಬಾರ ಅಂದರೆ ಇಲ್ಲ, ಕೆಣಕೋಣ ಬಾರ ಅಂದರೂ ಇಲ್ಲ, ನುಂಗೋಣ ಬಾರ ಅಂತಂದರೆ ತುಂಬ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ಯಾರೋ ಒಬ್ಬರು ಇಲ್ಲೇ ಈ ಥರ ಉಡುಪಿಗೆ ಹೋಗ್ತಿದ್ದೀನಿ ಹಿಂದೆ ಒಂದು ಚೀಟಿ ಕೊಟ್ಬಿಡೋದ ಕಣ್ಣನ್ ಉತ್ತರ ಹೇಳ್ರಿ ನೋಡೋಣ ಅಂದರು. ನಾನು ಇಟ್ಕೊಂಡೇ ಬಂದಿದ್ದೆ. ಯಾವಾಗ ಹೆಬ್ಬಾರವರೇ ಇಲ್ಲಿದ್ದಾರೋ ಮತ್ತೆ ಅವ್ರ ವಕೀಲರು ಬೇರೆ ಧೈರ್ಯವಾಗಿ ಹೇಳೋಣ ಅಂತ ಉತ್ತರ ಹೇಳ್ತಾ ಇದ್ದೀನಿ. ಏನು ಕೇಳಿದ್ರು ಗೊತ್ತಾ ಅವರು, ಕಣ್ಣನ್ನವರೇ, ಈ ದೇಶದ ಉದ್ಧಾರಕ್ಕೆ ಅಡ್ಡಿಯಾಗ್ತಾ ಇರ್ತಕ್ಕಂಥ ರಾಜಕಾರಣಿಗಳ ಸಂತಾನದ ನಿಗ್ರಹಕ್ಕೆ ಏನಾದರೂ ಚಿಕಿತ್ಸೆ ಇದೆಯಾ ಅಂತ ನಾನು ಮೆತ್ತಿಗೆ ಹೆಬ್ಬಾರ ಅವ್ರ ಹತ್ರ ಕೇಳಿದೆ. ಏನು ಮಾಮ ಹಿಂಗೆ ಕೇಳಿದ್ದಾರೆ ಅಂತ, ನೀವೇನು ತೊಗೊಂಬಂದಿದ್ದೀರಿ ಅಂದರು. ನಾನು ಹೇಳಿಬಿಡ್ತೀನಿ, ಆದರೆ ನೀವು ವಕೀಲರು, ಅದರಿಂದ ಧೈರ್ಯವಾಗಿ ಹೇಳ್ತೀನಿ ಹೇಳಿ ಅಂದರು. ಒಂದೇ ಒಂದು ಚಿಕಿತ್ಸೆ ಇದೆ. ಈ ದೇಶದ ರಾಜಕಾರಣಿಗಳ ವಂಶಾವಳಿ ಈ ರಾಜಕಾರಣ ಪ್ರವೇಶಕ್ಕೆ ಬರೋದನ್ನು ತಡೆಯೋದಕ್ಕೆ ಏನಾದರೂ ಚಿಕಿತ್ಸೆ ಇದೆಯಾ ಅಂದರೆ ಇದೆ, ಒಂದೇ ಒಂದು ಚಿಕಿತ್ಸೆ. ಆ ಗೆದ್ದಂಥ ಪ್ರತಿನಿಧಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಮುಂಚೆ ನನಗೆ ಸಂತಾನಹರಣ ಚಿಕಿತ್ಸೆ ಆಗಿದ್ದರೆ ಮಾತ್ರ ಈ ದೇಶಕ್ಕೆ ಏನಾದರೂ ಸೌಖ್ಯವಾದೀತು ಅಂತ. ಅರ್ಥಾತ್ ಅಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಉದ್ದಕ್ಕೂ ಬೆಳ್ಕೊಂಬಿಟ್ಟಿದೆ. ಹಾಸಿಗೆ ಎದ್ದಟ್ಟು ಕಾಲು ಚಾಚು ಅಂದರೆ ಟೇಬಲ್ ಅಡ್ಜಸ್ಟ್ ಕೈ ಚಾಚ್ತಾರೆ. ಅದಕ್ಕೆ ನಮ್ಮ ಕೈಯಾರಯ್ಯ ಅವರು ಮನುಷ್ಯನಿಗೆ ಹಾಸ್ಯದ ಜೊತೆಗೆ ದಿನ ಲಾಸ್ಯ ಗೊತ್ತಿರಲಿ ಅಂದರು. ಆ ಪದ ಯಾವುದು? ಮನದಿ ಶುದ್ಧತೆ ಬೇಕು, ಮಾತು ಮೃದುವಿರಬೇಕು, ಜನರ ಪ್ರೀತಿಸಬೇಕು, ನೀತಿ ಬೇಕು, ಘನತೆ ಗೌರವ ಬೇಕು, ನಡೆ ನುಡಿಗಳಿರಬೇಕು, ತನಗೆ ತಾನೇ ದುಡಿದು ಗಳಿಸಬೇಕು, ಮರೆಮೋಸಗಳು ಬೇಡ, ಸುಳ್ಳು ಸುಲಿಗೆಯು ಬೇಡ, ಪರರ ನಿಂದಿಸಬೇಡ, ಚಾಡಿ ಬೇಡ, ಕೆರಳಿ ಕೋಪಿಸಬೇಡ, ದರ್ಪ ಹಿಂಸೆಯು ಬೇಡ, ಬರಿಯ ಢಂಬವು ಬೇಡ, ಚಾಡಿ ಬೇಡ, ಹೆಮ್ಮೆ ಬೇಡ, ಸತ್ಯ ಹಿಡಿದಿರಬೇಕು, ಧರ್ಮ ನಡೆದಿರಬೇಕು, ನಿತ್ಯ ಗುರುದೇವರನ್ನು ನಂಬಬೇಕು, ಮತ್ತೆ ಧೈರ್ಯವು ಬೇಕು, ಶೌರ್ಯ ಸಾಹಸ ಬೇಕು, ಕರ್ತವ್ಯಗೈಯು ತೆರೆ ಹಿಡಿದ ಚಲಬೇಕು, ಬುದ್ಧಿವಂತಿಕೆ ಬೇಕು, ತನ್ನ ತಿಳಿದಿರಬೇಕು, ಉದ್ಯೋಗವಿರಬೇಕು, ಚುರುಕು ಬೇಕು, ಶುದ್ಧ ಜೀವನ ಬೇಕು, ಬಾಳುವೆಗೆ ಬೆಲೆ ಬೇಕು, ವೃದ್ಧಿ ಹೊಂದಲು ಬೇಕು, ಕೀರ್ತಿ ಬೇಕು, ಅನ್ಯರೊಡವೆಯೂ ಬೇಡ, ಲೋಭ ಸ್ವಾರ್ಥವೂ ಬೇಡ, ಅನ್ಯಾಯದಲ್ಲಿ ದೊರೆತ ಸಿರಿಯೂ ಬೇಡ, ತನ್ನ ಬಣ್ಣಿಸಬೇಡ, ಪಾಪ ಕಡಿಗಿಡಬೇಡ, ಚೆನ್ನಾಗಿ ಯೋಚಿಸದೆ ದುಡಕಬೇಡ. ಕೈಯಾರರು ಬರೆದಂಥ ಪ್ರಾಥಮಿಕ ಶಾಲೆಯ ನೀತಿ ಪದ್ಯ. ಮಾಮ, ಈ ಪದ್ಯ ಎಲ್ಲ ಓದ್ಕೊಂಡೇ ಬೆಳೆದಿದ್ರು ಕೂಡ ಈ ಕೊನೆಯಲ್ಲಿ 50 ವರ್ಷ 40 ವರ್ಷದ ಮೇಲ್ಗಡೆ ಎಲ್ಲರಿಗೂ BP ಬರುತ್ತೆ. BP ಶುಗರ್ ಅನ್ನೋದು ವೆರಿ ಕಾಮನ್, ಹೌದಲ್ವಾ? ಕೆಲವ್ರಿಗೆ ಹೈ BP ಇದ್ರೆ ಇನ್ ಕೆಲವ್ರಿಗೆ ಲೋ BP, ನಾರ್ಮಲ್ ಅನ್ನೋದು ಇಲ್ವೇ ಇಲ್ಲ ಬಿಡಿ. ಹಾಗಿದ್ಮೇಲೆ ಮಾತ್ರೆ ಅಷ್ಟೇನಾ ಅದಕ್ಕೆ ಪರಿಹಾರ? ನಮಗೆ ಮನದಿ ಶುದ್ಧತೆ ಬೇಕು ಗೊತ್ತಿದೆ, ಧೈರ್ಯ ಸಾಹಸ ಬೇಕು ಗೊತ್ತಿದೆ, ಅದೆಲ್ಲ ಇದ್ರೂ ಹೈ BP ಆಗುತ್ತೆ, ಅದೆಲ್ಲ ಇದ್ರೂ ಲೋ BP ಆಗುತ್ತೆ. ಮಾತ್ರೆ ಅಷ್ಟೇನ ಪರಿಹಾರ? ನೋಡಿ, ಸಾಹಿತ್ಯದಲ್ಲಿಯೂ ಕೂಡ ಅದಕ್ಕೊಂದು ಪರಿಹಾರ ಇದೆಯಂತೆ. ನಿಮ್ಮ ಮನೆಯಲ್ಲೇ ಅದಕ್ಕೆ ಪರಿಹಾರ ಇದೆ. ಹೆಣ್ಣು ಮಕ್ಕಳಿಗೆ ಮತ್ತು ಪುರುಷರಿಗೆ ಇಬ್ಬರಿಗೂ ಪ್ರತ್ಯೇಕವಾದಂಥ ಪರಿಹಾರ ಇದೆ. ಏನು ಗೊತ್ತಾ? ಅಕಸ್ಮಾತ್ ಹೆಣ್ಣು ಮಕ್ಕಳಿಗೆ ಹೈ BP ಇದೆ ಅಂತೇಳಂದ್ರೆ ಏನು ಮಾಡಬೇಕು? ಹೆಣ್ಣು ಮಕ್ಕಳಿಗೆ ಹೈ BP ಇದ್ದರೆ 20 ನಿಮಿಷ ಫೋನ್ ಮಾಡಿ ಅವ್ರ ತವ್ರ ಮನೆ ಜೊತೆಗೆ ಮಾತನಾಡಬೇಕು. ಯಾವಾಗ ತವ್ರ ಮನೆ ಜೊತೆಗೆ ಮಾತಾಡ್ತಾರೋ ಹೈ BP ಇರೋದು ನಾರ್ಮಲಿಗೆ ಬರುತ್ತೆ. ಅದೇ ಲೋ BP ಇದ್ದರೆ ಹೆಣ್ಮಕ್ಳಿಗೆ ಏನು ಮಾಡಬೇಕು? ಅದಕ್ಕೆ ವಿರುದ್ಧವಾಗಿ ಫೋನ್ ಮಾಡಿ ಅಥವಾ ಮನೆಯಲ್ಲಿ 20 ನಿಮಿಷ ಅತ್ತೆ ಮನೆಯವ್ರ ಜೊತೆಗೆ ಮಾತಾಡಿದ್ರೆ ಸಾಕು, ಲೋ BP ಇರೋದು ನಾರ್ಮಲಿಗೆ ಬಂದ್ಬಿಡುತ್ತೆ. ಹಾಗಿದ್ಮೇಲೆ ಪುರುಷರಿಗೆ ಏನಾದರೂ ಒಂದಿದೆಯಾ ಪರಿಹಾರ? ಪುರುಷರಿಗೆ ಅದಕ್ಕಿಂತ ತುಂಬ ಚೆನ್ನಾಗಿರೋ ಪರಿಹಾರ ಇದೆ. ಅಕಸ್ಮಾತ್ ನಿಮಗೆ ಲೋ BP ಆಗಿದ್ದರೆ
ಆ 20 ನಿಮಿಷ ನಿಮ್ಮ ಹೆಂಡತಿ ಜೊತೆಗೆ ಮಾತನಾಡಿ, ಅದು ನಾರ್ಮಲಿಗೆ ಬಂದ್ಬಿಡತ್ತೆ. ಅದೇ ಹೈ ಬಿ ಪಿ ಇದ್ರೆ ಉತ್ತರನೇ ಬೇಡ ಅನ್ಸುತ್ತೆ. ನಿಮಗೆ ಗೊತ್ತಾಗಿದೆ, ಅವಾಗಲೇ ಹೇಳಿದ್ರಲ್ಲ ಮಾಮ, ನನ್ನವಳು ಏನದು ಒಂದು ಕವಿತೆ ಹೇಳಿದ್ರಲ್ಲ, ಅಂದು ನನ್ನವಳು ಅಂತೇಳಿ. ಹಾಗೆ 20 ನಿಮಿಷ ಹೈ ಬಿ ಪಿ ಇದ್ದರೆ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆಗೆ ಮಾತನಾಡ್ಬಿಟ್ರೆ ಸಾಕು, ಅದು ನಾರ್ಮಲಿಗೆ ಬಂದ್ಬಿಡುತ್ತೆ ಅಂತೇಳಿ. ಹಾಗಾಗಿ ನೀವು ಏನೇ ಗರ್ಲ್ ಫ್ರೆಂಡು ಅಥವಾ ಏನೇ ನಮ್ಮ ಮಾಮ ಹೇಳಿದ್ರಲ್ವ ಅವಾಗಿಂತ ವಿಚಾರಗಳನ್ನು ಏನೇ ಇದ್ರೂ ನೋಡಿ, ಒಂದು ಫ್ಯಾಮಿಲಿನಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಯಾರು? ಹೆಡ್ ಆಫ್ ದ ಫ್ಯಾಮಿಲಿ ಇಸ್ ಹಸ್ಬೆಂಡ್ ಅಲ್ವಾ? ಹೆಡ್ ಆಫ್ ದ ಫ್ಯಾಮಿಲಿ ಇಸ್ ಹಸ್ಬೆಂಡ್. ಹೆಡ್ ಆಫ್ ದ ಫ್ಯಾಮಿಲಿ ಹಸ್ಬೆಂಡ್ ಆದರೆ ದೆನ್ ವಾಟ್ ಈಸ್ ಕಾಲ್ಡ್ ಆಸ್ ವೈಫ್? ದೆನ್ ವಾಟ್ ಈಸ್ ವೈಫ್? ಅವಳಿಗೇನು ಸ್ಥಾನಮಾನ ಇಲ್ವಾ? ಏನು ಹಾಗಿದ್ರೆ ವೈಫಿನ ಸ್ಥಾನಮಾನ ಏನು? ಶಿ ಈಸ್ ನೆಕ್ ಆಫ್ ದ ಫ್ಯಾಮಿಲಿ ಅಂತೆ. ವೈ? ಬಿಕಾಸ್ ನೆಕ್ ವಿಲ್ ಡಿಸೈಡ್ ವೇರ್ ದ ಹೆಡ್ ಹ್ಯಾಸ್ ಟು ರೊಟೇಟ್. ಇಸ್ ಇಟ್ ಟು ರೊಟೇಟ್ ರೈಟ್ ಆರ್ ರಾಂಗ್? ಹೂನ ಎರಡು ಹೇಳೋಕ್ಕೂ ಕೂಡ ನೆಕ್ಕೇ ನಮಗೆ ಬೇಕಾಗಿರೋದು. ಹಾಗಾಗಿ ನೆಕ್ ಈಸ್ ದ ವೈಫ್ ಆಫ್ ದ ಫ್ಯಾಮಿಲಿ ಅಂತೇಳಿ. ಅದಕ್ಕೆ ಮದುವೆ ಆದಮೇಲೆ ನೋಡಿ, ನಾವು ಹೆಣ್ಮಕ್ಳು ಗಂಡನ ಮನೆಗೆ ಹೋದ್ಮೇಲೆ ಗಂಡನ ತಂದೆ ಫಾದರ್ ಇನ್ ಲಾ ಆಗ್ತಾರೆ, ಗಂಡನ ತಾಯಿ ಮದರ್ ಇನ್ ಲಾ ಆಗ್ತಾರೆ, ಗಂಡನ ಅಣ್ಣ ತಮ್ಮಂದರು ಬ್ರದರ್ ಇನ್ ಲಾ ಆಗ್ತಾರೆ, ಗಂಡನ ಅಕ್ಕ ತಂಗಿಯರು ಸಿಸ್ಟರ್ ಇನ್ ಲಾ ಅಂತ ಕರಿತೀವಿ. ಎಲ್ಲರೂ ಇನ್ ಲಾಸ್ ಆದಮೇಲೆ ದೆನ್ ವಾಟ್ ಈಸ್ ವೈಫ್ ಇಸ್ ಕಾಲ್ಡ್ ಆಸ್ ವೈಫ್ ಇನ್ ಲಾ ಅಂತ ನಾವು ಯಾಕೆ ಕರೆಯಲ್ಲ? ಎಲ್ಲರೂ ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಮದರ್ ಇನ್ ಲಾ ಅಂತೇಳಿ ಕರೀತಾರೆ. ವೈಫ್ ಕೆನಾಟ್ ಬಿ ಕಾಲ್ಡ್ ಆಸ್ ಇನ್ ಲಾ ಬಿಕಾಸ್ ವೈಫ್ ಇಟ್ ಸೆಲ್ಫ್ ಈಸ್ ಲಾ ದೇರ್. ಒಂದ್ಸಲ ಅವಳು ಎಂಟ್ರ್ ಆದಮೇಲೆ ವೈಫ್ ವಿಲ್ ಬಿಕಮ್ ಶಿ ಹರ್ ಸೆಲ್ಫ್ ಈಸ್ ಎ ಲಾ. ಹಾಗಾಗಿ ಅವಳನ್ನು ಬೇರೆ ರೀತಿ ಯಾವ ಥರನೂ ಕರೆಯೋಕ್ಕಾಗಲ್ಲ. ಅದಕ್ಕೆ ಕೊನೆಗೆ ನೋಡಿ, ಏನೇ ಆದರೂ ಗಂಡ ಮನೆಗೆ ಬೇಗ ಬರಬೇಕು. ಅದೊಂದೇ ತಾನೇ ನಮ್ಮ ಹೆಂಡತಿ ಎಲ್ಲ ಮನೆಯಲ್ಲಿರುವಂಥ ಮಹಿಳಾ ವರ್ಗಕ್ಕಿರುವಂಥ ಒಂದೇ ಮಾತು, ನನ್ನ ಗಂಡ ಬೇಗ ಮನೆಗೆ ಬರಲ್ಲ. ಯಾಕೆ ಬೇಗ ಬರಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಉತ್ತರ ಇದೆ. ಗಂಡ ಯಾಕೆ ಮನೆಗೆ ಬೇಗ ಬರಬೇಕು ಅಂದರೆ, ಗಂಡ ಮನೆಗೆ ಬೇಗ ಬಂದರೆ ಮನೇಲಿ ಮಾಡಿರೋ ಅಡುಗೆ ಬಿಸಿಯಾಗಿರುತ್ತೆ, ಹೆಂಡತಿ ತಣ್ಣಗಿರ್ತಾಳೆ. ಅದೇ ಗಂಡ ಲೇಟಾಗಿ ಬಂದರೆ, ತಡವಾಗಿ ಬಂದರೆ ಮನೇಲಿ ಮಾಡಿರೋ ಅಡುಗೆ ತಣ್ಣಗಾಗತ್ತೆ, ಮನೆಯವಳು ಬಿಸಿ ಆಗ್ಬಿಟ್ಟಿರ್ತಾಳೆ. ಹಾಗಾಗಿ ಮನೆಯವಳು ಬಿಸಿ ಆಗದೆ ಅಡುಗೆ ಮಾತ್ರ ಬಿಸಿಯಾಗಿರ್ಬೇಕು ಅಂದರೆ ಮನೆಗೆ ಬೇಗ ಬರಬೇಕು ಅಂತ ಅರ್ಥ. ಅದಕ್ಕೆ ಕವಿ ಹೇಳಿದ್ದು, ತಡವಾಗಿ ಬಂದರೆ ನನ್ನವಳ ಕೆನ್ನೆ ಕೆಂಪಾಗಿರುತ್ತೆ, ತುಟಿಯು ಕೆಂಪಾಗಿರಲಿ, ಕಣ್ಣು ಕೆಂಪಾಗದಿರಲಿ. ಹಾಗೆ ಕೆಂಪಾಗದಿರಬೇಕು ಅಂತಂದ್ರೆ ಗಗನ ಸಖಿಗೂ ಪ್ರಾಣ ಸಖಿಗೂ ಏನು ವ್ಯತ್ಯಾಸ? ಇಲ್ಲಿರೋರು ಎಲ್ಲರೂ ಕೂಡ ಫ್ಲೈಟ್ ಹತ್ತಿರೋರೆ, ಗಗನ ಸಖಿಯ ಜೊತೆಗೆ ಇಂಟರಾಕ್ಷನ್ ಮಾಡಿರೋರೆ. ಇವಾಗ ಹೇಳಿ, ಆ ಗಗನ ಸಖಿಗೂ ನಿಮ್ಮ ಮನೆಯಲ್ಲಿರೋ ಪ್ರಾಣ ಸಖಿಗೂ ಏನು ವ್ಯತ್ಯಾಸ? ಹೇಳಕ್ಕಾಗಲ್ವಾ? ಮನೆಯೊಳ ಪಕ್ಕದಲ್ಲೇ ಇದ್ದಾಳ, ಸತ್ಯ ಮುಂದೆ ಇದ್ದಾಳ, ಹೇಳಕ್ಕಾಗಲ್ವಾ? ಹೇಳ್ತಾರೆ, ಸತ್ಯ ಹೇಳ್ಬೇಕಲ್ಲ ಅಂತ ಸಂಕಟ. ಅದೇ ಪಕ್ಕದಲ್ಲಿ ಹೆಂಡತಿ ಇರ್ತಾಳಲ್ಲ ಅಂತ ಭಯ. ಸಂಕಟ ಅಲ್ಲ ಮಾಮ, ಭಯ ಅದು. ಅಂದ್ರೆ ಅದೇ ಭಯ, ಸತ್ಯ ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಅದಕ್ಕೆ ಗಗನ ಸಖಿಗೂ ಪ್ರಾಣ ಸಖಿಗೂ ಇಷ್ಟೇ ವ್ಯತ್ಯಾಸ. ಗಗನ ಸಖಿ ಇದ್ದಾಳಲ್ಲ, ಗಗನ ಸಖಿ ಅವಳು ಹೈ ಲೆವೆಲ್, ಗಗನ ಸಖಿ ಅವಳು ಹೈ ಲೆವೆಲ್. ಪ್ರಾಣ ಸಖಿ ಅವಳು ಐ ಲೆವೆಲ್. ಹಾಗಾಗಿ ಯಾವತ್ತಿದ್ರೂ ಹೈ ಲೆವೆಲ್ಗಿಂತ ಐ ಲೆವೆಲ್ ಯಾವತ್ತಿಗೂ ಮುಖ್ಯ. ಅದಕ್ಕೇನೆ ಸತಿಪತಿಗಳೊಂದಾದ ಭಕ್ತಿ ಅದು ಶಿವಂಗೆ ಹಿತವಾಗಿಪ್ಪುದು, ಸತಿಪತಿಗಳೊಂದಾಗದ ಭಕ್ತಿ ಅದು ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತೇಳಿ ನಮ್ದೊಂದು ವಚನ ಸಂಸ್ಕೃತಿ ಹೇಳುತ್ತೆ. ಹಾಗಾಗಿ ಸತಿ ಮತ್ತು ಪತಿ ಎರಡು ಸೇರಿದರೆ ಹಾಸ್ಯ ಲಾಸ್ಯ ಮತ್ತು ಸಂಸಾರ ಸಂಸ್ಕಾರವೆಂಬ ಭಕ್ತಿ. ಯಾರೋ ಒಬ್ಳು ನಿಂತರನೇ ಕೇಳಿದ್ರಂತೆ, ಏನ್ರಿ ನಿಮಗೆ ರಾತ್ರಿ ಒಂದು ಪಕ್ಷ ಕನಸಿನಲ್ಲಿ ದೆವ್ವ ಬಂದ್ರೆ ಅಂತನಾ? ಅಲ್ಲ ಪಾಪ ಮಾಮ, ಹೆಣ್ಮಕ್ಳು ಮನೆಯಿಂದ ತವ್ರ ಮನೆಗೆ ಹೋಗೋವಾಗ ಪಾಪ ಹೈ ಬಿ ಪಿ ಆಗಿರುತ್ತೆ, ಲೋ ಬಿ ಪಿ ಮಾಡ್ಕೊಳ್ಳೋದಕ್ಕೋಸ್ಕರ ತವ್ರ ಮನೆಗೆ ಹೊರಟಿರ್ತಾರೆ. ತವ್ರ ಮನೆಗೆ ಹೋಗುವಾಗ ಸುಮ್ಮನೆ ಹೋಗ್ಬಿಡ್ತಾಳ, ಮನೇಲಿ ಸೌಕರ್ಯ ಎಲ್ಲ ಮಾಡಿಬಿಟ್ಟು ಗಂಡಂಗೆ ಹೇಳಿ ಹೋಗ್ತಾಳೆ, ರೀ ಮನೇಲಿ ಅಡುಗೆ ಮಾಡಿಟ್ಟಿದ್ದೀನಿ, ಊಟ ಗೀಟ ಮಾಡಿ ಸರಿಯಾದ ಸಮಯಕ್ಕೆ ಊಟ ಗೀಟ ಮಾಡಬೇಕು, ಆಮೇಲೆ ಕರೆಕ್ಟ್ ಟೈಮಿಗೆ ಮನೆಗೆ ಬರಬೇಕು ಎಲ್ಲ ಹೇಳಿ ಆದಮೇಲೆ ಅವಳಿಗೊಂದು ಯೋಚನೆ ಬರುತ್ತೆ, ರೀ ರಾತ್ರಿ ನೀವು ಒಬ್ಬರೇ ಇರ್ತೀರಾ, ಅಕಸ್ಮಾತ್ ಏನಾದ್ರು ಭೂತ ಗೀತ ಬಂದರೆ ಏನ್ರಿ ಮಾಡ್ತೀರಾ ಅಂತ ಇವಳಿಗೆ ಗಾಬರಿ ಆಗೋಗ್ಬಿಡುತ್ತೆ. ಗಂಡ ಕೇಳ್ತಾನೆ, ಭೂತ ಗೀತನಾ? ಸರಿ ಬಿಡ, ನೋಡ್ಕೊಳ್ತೀನಿ ನಾನು. ಅಲ್ಲ ರೀ, ಏನ್ರಿ ಮಾಡ್ತೀರಾ? ಭೂತ ಗೀತ ಬಂದರೆ ಏನ್ರಿ ಮಾಡ್ತೀರಾ?
ಇಷ್ಟೇ ಕಣೆ, ಏನು ನೀನೇನು ಯೋಚನೆ ಮಾಡಬೇಡ. ಭೂತ ಬಂದರೆ ಓಡಿಸ್ತೀನಿ, ಗೀತ ಬಂದರೆ ನಾಳೆ ಕಳಿಸ್ತೀನಿ. ಅವಳಿಗೆ ಭಯ ಅಲ್ಲ, ಹಂಗಾಗಿ ಗೀತ ಬಂದರೆ ನಾಳೆ ಕಳಿಸ್ತೀನಿ ಅಂತೇಳಿ. ಹಾಗಾಗಿ ಯಾವತ್ತಿದ್ರೂ ಕೂಡ ಮಾಮ, ಈ ಸಂಸ್ಕೃತಿ ಸಂಪ್ರದಾಯ ಅನ್ನೋದಂಥದ್ದು ಇದೆಯಲ್ಲ, ಅದು ಯಾವತ್ತಿದ್ರೂ ಪ್ರಾಣ ಸಖಿ. ಅವಳು ಐ ಲೆವೆಲ್ಲಿಗೆ ಮಾತ್ರ ಸೀಮಿತ ಆಗುವಂಥದ್ದು ಅಲ್ವಾ? ಇಷ್ಟಾದರೂ ಇವೆಲ್ಲ ನಾವು ಈ ರೀತಿಯಾಗಿ ಮಾತನಾಡ್ತಕ್ಕಂಥವರಿಗೆ ಭಾಷೆಯೂ ಕೂಡ ಒಂದು ಮುಖ್ಯ ಅನ್ನೋದು ಅನಿಸೇ ಇಲ್ಲ. ಎಲ್ಲ ಅರ್ಧಂಬರ್ಧ ಇಂಗ್ಲೀಷ್ಗಳು ಮಾತಾಡ್ತಾರೆ, ಹುಚ್ಚುಚ್ಚ ಕನ್ನಡದಲ್ಲಿ ಬರೀತಾರೆ. ಅಲ್ಲೆಲ್ಲ ಒಂದು ಕಡೆ ಬರ್ತಾರೆ ಸರೋಜಮ್ಮ ಸಾರ್ವಜನಿಕ ಹೆರಿಗೆ ಆಸ್ಪತ್ರೆ. ಹಾಗಂದ್ರೆ ಏನು ಅರ್ಥ? ಅದು ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಒಂದು ಕ್ರಮ ಇರಬೇಕು. ಆ ದೃಷ್ಟಿ ಒಳಗೆ ಹಿಂದಿನ ಕಾಲದವರು ದಿನನಿತ್ಯ ಕೂತಾಗ ಜನಪದಗಳ ಮೂಲಕ, ಒಗಟಿನ ಮೂಲಕ, ಗಾದೆಗಳ ಮೂಲಕ ಇಲ್ಲ ದಿನ ಸಂತೋಷವಾಗಿ ಕಾಲಹರಣ ಅಲ್ಲ ಕಾಲಹೂರಣ ಮಾಡ್ತಾಯಿದ್ರು. ಇವತ್ತು ನಾವು ಕಾಲಹರಣ ಮಾಡ್ತೀವಿ. ಆ ದೃಷ್ಟಿಯಲ್ಲಿ ಒಗಟು ಗಾದೆಗಳಲ್ಲಿ ಒಂದು ಮಾತಾಡ್ತಕ್ಕಂಥದ್ದು ನಮ್ಮ ಹೃದಯದಿಂದ ಬರ್ತಕ್ಕಂಥ ಒಂದು ಧ್ವನಿ ಅನ್ನೋದಕ್ಕೆ ನಮ್ಮ ನಾಲಿಗೆ ಸರಿಗಿರಬೇಕು ಅನ್ನೋ ಸಂಸ್ಕಾರಕ್ಕೆ ಕೊಟ್ಟಂತಹ ಒಗಟು ಮಾತೇನು? ಅಂಗೈಯಗಲ ಗದ್ದೆ, ಮುತ್ತಿನ ರಾಶಿ, 500 ಜಗಳ, ಇಬ್ಬರೇ ಕುಂತು ನೋಡ್ತವ್ರೆ, ಇಬ್ಬರು ಹೊಂಟವ್ರೆ, ನನ್ನ ಮಕ್ಕಳು ಇಬ್ಬರು ಹಿಡ್ಕೊಂಡವ್ರೆ, 10 ಮ್ಯಾಕೆ 2 ಜನ ಹೊಡೆದಾಡ್ತಾರೆ ಬಡ್ದಾಡ್ತಾರೆ. ಒಬ್ಬನ ಮಗ ಹೊಡ್ಕೊಂಡು ಹೋದ, ಅವನಂಗಿದ್ರೆ ನೀ ನಗನಗ್ತಾ ಈ ಬದುಕಿನಲ್ಲಿ ವೈನಾಗಿರ್ತೀಯ ಅಂದರು. ಹಾಗಂದ್ರೇನು? ಅಂಗೈಯಗಲ ಗದ್ದೆ, ತಟ್ಟೆ, ಮುತ್ತಿನ ರಾಶಿ, ಅನ್ನ, 500 ಜಗಳ, 5 ಬೆರಳು, ಇಬ್ಬರೇ ಕುಂತು ನೋಡ್ತವ್ರೆ ಕಣ್ಣು, ಇಬ್ಬರು ಹೊಂಟವ್ರೆ ಕಾಲು, ಇಬ್ಬರು ಹಿಡ್ಕೊಂಡವ್ರೆ ಕೈ, 10 ಮ್ಯಾಕೆ 2 ಜನ ಹೊಡೆದಾಡ್ತಾರೆ ಬಡ್ದಾಡ್ತಾರೆ, 32 ಹಲ್ಲು, ಒಬ್ಬನ ಮಗ ಹೊಡ್ಕೊಂಡೋದ. ನಾಲ್ಗೆ ಒಂದು ನಿಯತ್ತಾಗಿ ಇಟ್ಕೊಂಡಿದ್ರೆ ನಿನ್ನ ಮನೇಲಿ ನಗನಗುತ್ತಾ ನೀ ಸಂಸಾರ ಮಾಡೋದ್ರಲ್ಲಿ 2 ಮಾತಿಲ್ಲ ಅಂತಕ್ಕಂಥದ್ದು ಅಜ್ಜಿಗಳ ಕಾಲದಲ್ಲಿ ಜನಪದದಲ್ಲಿ ಕೊಟ್ಟಂತಹ ಜ್ಞಾನಪದದ ಮಾತು ನಮ್ಮವ್ರಿಗೆ ಅರ್ಥವಾಗೋದಿಲ್ಲ. ಆ ದೃಷ್ಟಿಯಲ್ಲಿ ಮುಂಚೆ ಈ ಕೈ ಮೇಲೆ ಹಚ್ಚೆ ಹಾಕೋರು, ಈಗ ಅದನ್ನು ಟ್ಯಾಟು ಅಂತ ಏನೋ ಕರ್ಕೊಂಡು ಕೂತಿದ್ರಿ. ಕೈ ಮೇಲೆ ಹಾಕೋರು, ಪುರುಷರಿಗೆ ಎಷ್ಟೋ ಕೈ ಮೇಲೆ ಗಂಗಮ್ಮ ಅಂತ ಹಾಕಿರೋರು, ನಿಂಗವ್ವ ಅಂತ ಈ ಕಡೆಯಿಂದ. ಯಾಕೆ ಹಾಕ್ತಾ ಇದ್ರು ಅಂತಂದರೆ, ಮದುವೆ ಆಗಿ ಅವ್ರಿಗೆ ಬಾಲ್ಯದಲ್ಲೇ ವಿವಾಹವಾದಂಥವರು ಪ್ರಾಯಕ್ಕೆ ಬರ್ತಿದ್ದಾಗೇನೆ ಅವ್ರ ಗಂಡ ಹೆಂಡತಿಯಿಂದ ಗೊತ್ತಾಗಬೇಕಾದ್ರೆ ಕೋರ್ಟ್ನಲ್ಲಿ ನಿಂತರೂ ಕೂಡ ಹೆಬ್ಬಾರ ಅವರು ವಾದಿಸಿದ್ರು, ನೀನು ಅವನಿಗೆ ಹೆಂಡತಿ ಅವನಿಗೆ ಗಂಡ ಅಂತ ಹೇಳೋದಕ್ಕೆ ನೀ ಕೈ ಹಿಡಿದಿದ್ದೆ ಸಾಕ್ಷಿ ಅನ್ನೋರು. ಆ ಕೈ ಮೇಲೆ ಹಾಕೋರು. ಆ ಕೈ ಮೇಲೆ ಹಿಡಿದ ಸಾಕ್ಷಿಗೆ ಆಕೆ ದೊಡ್ಡವಳಾಗ್ದಾಳೆ ಬಂದು ಕರ್ಕೊಂಡೋಗಪ್ಪ ಅನ್ನೋದಕ್ಕೆ ಒಗಟ್ಟಿನಲ್ಲಿ ಹೇಳಿಬಿಟ್ರು. ಅದು ಕೇಳ್ತಾ ಇದ್ರೇ ಒಂದು ರೀತಿ ನಗು ಬರುತ್ತೆ, ಆರೋಗ್ಯವಾದ ನಗು. ಸ್ಮಿತ ಹಸಿತ, ಉಪಹಸಿತ, ಅಪಹಸಿತ, ಅತಿಹಸಿತ ಅಂತ. ಇತ್ತೀಚೆಗೆ ನಾವು ಅತಿ ಹಸಿತ ಕಾಣ್ತೀವಿ. ಆದರೆ ಕುಂದಾಪುರದ ಹೆಬ್ಬಾರವರ ಕಾಲದಿಂದ ಆರಂಭವಾದಂತಹ ಹಾಸ್ಯಗಳೆಲ್ಲ ಸ್ಮಿತಹಸಿತ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ, ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ, ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ, ಭೀಮಸಾಹಸವಿರಲಿ, ಹಗೆತನವ ನುಳಿದು ನೇಮ ನಿಷ್ಠೆಗಳಿರಲಿ, ಡಂಬ ಕಠಿಣತೆ ಬಿಟ್ಟು ಸೌಮ್ಯ ಎಲ್ಲೆಡೆ ಇರಲಿ ಮಂಕುತಿಮ್ಮ ಅಂದರು. ಆದ್ದರಿಂದ ಒಂದು ತರಕಾರಿಗೆ ತಮಾಷೆಯಾಗಿ ಹೇಳೋರು, ಎಷ್ಟು ಚೆನ್ನಾಗಿ ಹೇಳೋರು, ಗಿಡ್ಡನೆ ಹೆಂಡತಿ ಲಬ್ಬನೆ ಕೂದಿದ್ರೆ ಯಪ್ಪ ಮನಪೂರ ಮಕ್ಕಳು ಅಂದರು. ಏನದು? ಬೆಳ್ಳುಳ್ಳಿ. ಕರಿ ಸೀರೆ ಉಟ್ಕೊಂಡವಳೆ, ಕಾಲುಂಗ್ರ ತೊಟ್ಕೊಂಡವಳೆ, ಕುಂತ್ಕಳೆ ಲೌಡಿ ಕೂರಕ್ಕಿಲ್ಲ ಅಂತಾಳೆ, ನಿಂತ್ಕಳೆ ನಿಲ್ಲಕ್ಕಿಲ್ಲ ಅಂತಾಳೆ, ಅಟ್ಟಕ್ಕತ್ತಾಳೆ ಕೆಳಗೆ ಕಿಳಿತಾಳೆ, ಯಾವಳ ಇವಳು ಅಂದರು. ಒನಕೆ ಗೂಡನಾಗ ಕುಂತುಕೊಂಡು ನಾಡನ್ನೆಲ್ಲ ನೋಡ್ತದೆ. ಯಾವುದೀ ಗಿಣಿ? ಟೆಲಿಸ್ಕೋಪ್ಗೆ ಕಣ್ಣು. ಸರಿ ಮಾಮ, ನೀವು ಇಷ್ಟೆಲ್ಲ ಪುಟ್ ಒಗಟ್ ಕೇಳ್ತೀರಲ್ವಾ, ನಾನಿವಾಗ ಒಂದು ಒಗಟಿನ ಪತ್ರನೇ ನಿಮ್ ಮುಂದೆ ಇಡ್ತೀನಿ, ಉತ್ತರ ಕೊಡ್ತೀರಾ? ನೀವು ಉತ್ತರ ಕೊಡ್ತೀರಾ? ಒಂದು ಉದ್ದ ಪತ್ರ ಬರೀತಾರೆ, ಒಗಟಿನ ಮೂಲಕ ಒಂದು ಪತ್ರ ಬರಿಬಹುದು ಅಂದ್ರೆ ನೀವು ನಂಬ್ತೀರಾ? ಅರಸನ ಸತಿಯ ಹಿಂದೂರಿನಲ್ಲಿರುವ ಆದಿತ್ಯ ಹರಿಗೆ ಸರ್ಪದಿಬ್ಬದಲ್ಲಿರುವ ರಾಧಾಸಾನಿ ಮಾಡುವ ನಮಸ್ಕಾರಗಳು. ಇಲ್ಲ ಮಾಮ, ಎಲ್ಲ ಬುದ್ಧಿವಂತರ ಇದ್ದಾರೆ ಮಾಮ, ಕೇಳುತ್ತೆ ಗೊತ್ತಾಗತ್ತೆ. ಅಚಲ ಸುತೆಯ ಪತಿಯ ಸಂವತ್ಸರದಲ್ಲಿ, ಹಿರೇ ಮಾಸದಲ್ಲಿ, ಪ್ರಶ್ನೆಗೆ ವಿರುದ್ಧದ ನಕ್ಷತ್ರದಲ್ಲಿ ನಮ್ಮ ಮನೆಯ ಗೃಹ ಪ್ರವೇಶವಿರುತ್ತದೆ. ತಾವು ಬರುವಾಗ ತಾಯಿ ತಮ್ಮನ ಕಾಯಿ ಒಂದು, ಇಬ್ಬರು ಹೆಂಡಿರ ಕಾಯಿ ಒಂದು, ಒನಕೆ ಮುಟ್ಟದ ಅಕ್ಕಿ ಒಂದು ಸೇರು,
ತುಪ್ಪ, ಬೆಣ್ಣೆ ಕಾಸದ ತುಪ್ಪ 1 ಸೇರು, 5 ದಾಹ ಅಡಗಿಸುವ ಹಣ್ಣು, ಇವುಗಳನ್ನು ತೆಗೆದುಕೊಂಡು ತುರು ಕರು ಪಾಲನೆ ಮಾಡುವ ಗೌಡನನ್ನು ಕರೆದುಕೊಂಡು ಬರುವುದು ಅಂತ ಹೇಳ್ಬಿಟ್ಟು ಇಷ್ಟುದ್ದ ಪತ್ರ ಬರೆದು ಇತಿ ನಿಮ್ಮ ವಿಶ್ವಾಸಿ ಅಂತೇಳಿ ಹೆಸರು ಬರೀತಾರೆ. ಒಗಟೆ, ಪತ್ರನೇ ಒಗಟು. ಇದನ್ನು ಅವನು ಬಿಡಿಸಿ, ಸಾಹಿತ್ಯಿಕವಾಗಿ ಆತ ಸ್ಟ್ರಾಂಗ್ ಆಗಿದ್ರೆ ಈ ಒಗಟನ್ನು ಬಿಡಿಸಿ ಪತ್ರನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡು ಬರಬೇಕು. ಮೊದಲನೇ ಪದ ಏನು? ಮೊದಲನೇ ಪದ ಅರಸನ ಸತಿಯ ಹಿಂದೂರಿನಲ್ಲಿರುವ. ಅರಸನ ಪತಿಯ ಹಿಂದೂರಿನಲ್ಲಿರುವ. ಅರಸ ಅಂದ್ರೆ ಅರಸನ ಹೆಂಡತಿ ರಾಣಿ. ರಾಣಿಯ ಹಿಂದೆ ಅಂದ್ರೆ ಬೆನ್ನು. ರಾಣಿಬೆನ್ನೂರಿನಲ್ಲಿರುವ ಆದಿತ್ಯ ಹರಿಗೆ. ಆದಿತ್ಯ ಅಂದ್ರೆ ಸೂರ್ಯ, ಹರಿ ಅಂದ್ರೆ ನಾರಾಯಣ, ಸೂರ್ಯ ನಾರಾಯಣರಿಗೆ ಸರ್ಪದಿಬ್ಬದಲ್ಲಿರುವ. ಯಾವ ಊರು? ಸರ್ಪದಿಬ್ಬ ಅಂದ್ರೆ ರಾಣಿಬೆನ್ನೂರು ಹತ್ರನೇ ಇದೆ. ರಾಣಿಬೆನ್ನೂರು ಪಕ್ಕನೇ ಇದೆ. ಹಾವು ಏರಿ, ಹಾವೇರಿ. ಹಾವು, ಸರ್ಪ ಅಂದ್ರೆ ಹಾವು, ಏರಿ ಅಂದ್ರೆ ದಿಬ್ಬ, ಹಾವೇರಿ. ದಿಬ್ಬ ಅಂದ್ರೆ ಏರಿ. ಹಾವು ಪ್ಲಸ್ ಏರಿ, ಹಾವೇರಿಯಲ್ಲಿರುವ ರಾಧಾಸಾನಿ ಮಾಡುವ ನಮಸ್ಕಾರಗಳು. ಅಚಲ ಸುತೆಯ ಪತಿಯ ಸಂವತ್ಸರ. ಈಗ ಮುಂದೆ ಬರುತ್ತಲ್ಲ ಯುಗಾದಿ, ಅದು ಬರೋದ್ರ ಮೂಲಕ ವಸಂತ ಮಾಸ ಅಂತೀವಲ್ಲ. ನಮ್ಮ ಭಾರತ ದೇಶದ ಪಂಚಾಂಗದ ಮೂಲಕ ಹೀಗೆ ಹೇಗೆ 144 ವರ್ಷಕ್ಕೆ ಒಂದ್ಸತಿ ಕುಂಭಮೇಳ ಸಂಗಮಿಸುತ್ತೋ ಹಾಗೆ ನಮ್ಮ ಮಾಸಗಳಲ್ಲಿ ಪ್ರಥಮ ಮಾಸ ಸಂವತ್ಸರ. ಸಂವತ್ಸರದಲ್ಲಿ ಈಶ್ವರ ನಾಮ ಅಚಲ ಪತಿಯ ಸುತೆಯ ಸಂವತ್ಸರದಲ್ಲಿ ಅಚಲ ಯಾರು? ಅಚಲ ಅಂದ್ರೆ ಅಚಲವಾಗಿರುವಂಥದ್ದು ಯಾವುದು? ಪರ್ವತ. ಅಚಲವಾಗಿ, ಅಲ್ಲಾಡಲ್ಲ, ಅಲ್ಗಾಡಲ್ಲ, ಅಚಲವಾಗಿರುವಂಥದ್ದು ಪರ್ವತ. ಅಚಲ ಸುತೆ. ಸುತೆ ಅಂದ್ರೆ ಮಗಳು. ಪರ್ವತರಾಜನ ಮಗಳು ಪಾರ್ವತಿ. ಪಾರ್ವತಿಯ ಪತಿ ಯಾರು? ಈಶ್ವರ. ಈಶ್ವರ ನಾಮ ಸಂವತ್ಸರದಲ್ಲಿ ಹಿರೇ ಮಾಸದಲ್ಲಿ ಮೊದಲನೇ ಮಾಸ ಚೈತ್ರ ಮಾಸ. ಪ್ರಶ್ನೆಗೆ ವಿರುದ್ಧದ ನಕ್ಷತ್ರ. ಪ್ರಶ್ನೆಗೆ ವಿರುದ್ಧ ಏನು? ಕೊಡೋದು ಉತ್ತರ. ಉತ್ತರ ನಕ್ಷತ್ರದಲ್ಲಿ ನಮ್ಮ ಮನೆಯ ಗೃಹ ಪ್ರವೇಶವಿರುತ್ತದೆ. ತಾವು ಬರುವಾಗ ತಾಯಿ ತಮ್ಮನ ಕಾಯಿ 1. ತಾಯಿ ತಮ್ಮನ ಕಾಯಿ 1. ತಾಯಿ ತಮ್ಮನಿಗೆ ಏನ್ ಹೇಳ್ತೀವಿ ನಾವು? ಮಾವ. ಅಲ್ಲಿಗೆ ಚೈತ್ರ ಮಾಸದಲ್ಲಿ ಹಣ್ಣು ಯಾವುದು? ಮಾವಿನಕಾಯಿ. ತಾಯಿ ತಮ್ಮನ ಕಾಯಿ ಮಾವಿನಕಾಯಿ. ಈಗ ಮುಂದಿಂದು ಇಬ್ಬರು ಹೆಂಡಿರ ಕಾಯಿ 1. ಇಬ್ಬರು ಹೆಂಡಿರ ಕಾಯಿ 1. ಇಬ್ರು ಹೆಂಡ್ತಿರಿದ್ರೆ ಅವ್ರಿಗೆ ಏನಂತಾರೆ? ಸೌತಿಯರು ಅಂತ ಹೇಳ್ತೀವಿ. ಸೌತಿಯರು. ಅಲ್ಲಿಗೆ ಯಾವ ಕಾಯಿ? ಸೌತೆಕಾಯಿ. ಇಬ್ಬರು ಹೆಂಡಿರ ಕಾಯಿ ಸೌತೆಕಾಯಿ. ಬೆಣ್ಣೆ ಕಾಸದ ತುಪ್ಪ. ಜೇನುತುಪ್ಪ. ಬೆಣ್ಣೆ ಕಾಸದ ತುಪ್ಪ, ಜೇನುತುಪ್ಪ. ಜೇನುತುಪ್ಪದಲ್ಲಿ ಒಂದಿದೆ. ಹೆಂಡತಿಯ ಕರೆಗೂ ಪ್ರೇಯಸಿಯ ಕರೆಗೂ ಏನು ವ್ಯತ್ಯಾಸ? ಹೆಂಡತಿಯ ಕರೆ, ಪ್ರೇಯಸಿಯ ಕರೆ ಅದು ಜೇನು ಕುಡಿದಂತೆ. ಪ್ರೇಯಸಿಯ ಕರೆ ಜೇನು ಕುಡಿದಂತೆ. ಅದೇ ಹೇಳಿದ್ ನಾನು. ಹೆಂಡತಿಯ ಕರೆ ಜೇನು ಕಡಿದಂತೆ ಅಂತ ಹಾಕ್ಬಾರ್ದು. ಬೆಣ್ಣೆ ಕಾಸದ ತುಪ್ಪ. ಆಮೇಲೆ ಒನಕೆ ಮುಟ್ಟದ ಅಕ್ಕಿ, ಏಲಕ್ಕಿ. ಇವುಗಳನ್ನು ತೆಗೆದುಕೊಂಡು ತುರು ಕರು ಪಾಲನೆ ಮಾಡುವ ಗೌಡನನ್ನು ಕರೆದುಕೊಂಡು ಬರುವುದು. ಅಂತ ಹೇಳಿದ್ರೆ ಯಾವ್ದೋ ಜಾತಿ ಅಲ್ಲ. ತುರು ಕರು ಅಂದ್ರೆ ಹಸು ಕರು. ಪಾಲನೆ ಮಾಡುವ ಗೌಡ ಅಂದ್ರೆ ನಾಯಕ. ಕೃಷ್ಣ, ಉಡುಪಿ ಗೋಪಾಲ. ಕೃಷ್ಣ ನಿನ್ನನ್ನು ಕರ್ಕೊಂಡ್ ಬಾರಪ್ಪ ಅಂತೇಳಿ ಹೇಳುವಕ್ಕೆ ಇಷ್ಟು ದೊಡ್ಡವಂತೂ ಕನ್ನಡದ ಅಪ್ರತಿಮ ಸಂಸ್ಕೃತಿಯನ್ನ ಉಳ್ಳಂತಹ ಒಂದು ದೀರ್ಘವಾದಂತಹ ಪತ್ರ. ಆದ್ದರಿಂದ ಇಂತಹ ದೀರ್ಘವಾದ ಪತ್ರದಲ್ಲಿ ಹೀಗೆ ಹಾಸ್ಯಲಾಸ್ಯಗಳಲ್ಲಿ ಕನ್ನಡ ಸಾಹಿತ್ಯವನ್ನ ಕಲೆಯಾಗಿರಲಿ, ಸಂಸ್ಕೃತಿಯಾಗಿ ತೋರಿ ಸಾಹಿತ್ಯಿಕವಾಗಿ ಮುಡಿಯೇರಬೇಕು. ಆ ಮುಡಿಯೇರ್ಲಿಕ್ಕೋಸ್ಕರ ಒಂದೇ ಒಂದು ಮಾತಿನೊಂದಿಗೆ ವಿರಾಮ ಕೊಡ್ತೇನೆ, 2 ನಿಮಿಷ ತಗೊಂಡು. ಇಲ್ಲಿವರೆಗೂ ನಾವೇನ್ ಹಾಸ್ಯ ಮಾಡ್ತೀವಿ, ಆ ಹಾಸ್ಯ ಅನ್ನೋದು ಈಗಾಗಲೇ ಹೇಳ್ದಂತೆ ನಕ್ಕಷ್ಟು ದಿನ ನಿನದು, 10 ದಿನ ನಿನದಲ್ಲ ಅನ್ನೋ ಒಂದೇ ಒಂದು ಉತ್ಪ್ರೇಕ್ಷೆ ಇದೆಯೇ ಹೊರತು ನಾವು ಯಾವತ್ತಿದ್ರೂ ಕೂಡ ಗೃಹಸ್ಥಾಶ್ರಮವನ್ನ ಚಾಣಕ್ಯ ಹೇಳಿದ ರೀತಿ ನಮಸ್ಕರಿಸಿ ನಡೆಯೋ ಅಂಥವ್ರು. ಚಾಣಕ್ಯ ಹೇಳ್ತಾನೆ, ಒಂದು ಗೃಹಸ್ಥಾಶ್ರಮನ ಕರ್ತವ್ಯ ಹೇಗಿರುತ್ತೆ ಅಂತಂದ್ರೆ, ಸಾನಂದಂ ಸದನಂ ಸುತಾಶ್ಚ ಸುದಯಃ ಕಾಂತಾ ಮನೋಹಾರಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತಿ ರತಿಶ್ಚ ಆಜ್ಞಾಪರ ಸೇವಕಾಃ
ಪಾಂಡಿತ್ಯಂ ಶಿವಪೂಜನಂ ಪ್ರತಿದಿನಂ ಮಿಷ್ಟಾನಪಾನಂಗೃಹೇ ಸಾಧು ಸಂಗಮುಪಾಸತೆ ಹಿ ಸತತಂ ಧನ್ಯೋ ಗೃಹಸ್ಥಾಶ್ರಮ ಅಂತೇಳಿ ಬ್ರಹ್ಮಚಾರಿಯಾಗಿದ್ದಂಥ ಚಾಣಕ್ಯ ಗೃಹಸ್ಥಾಶ್ರಮದಲ್ಲಿರುವಂಥ ಒಬ್ಬ ಗೃಹಸ್ಥನಿಗೆ ಹೇಳುವಂಥ 10 ಸಂಸಾರದ ಲಕ್ಷಣಗಳು. ಹಾಗಾಗಿ ಇದುವರೆಗೂ ನಾವು ಹಾಸ್ಯದ ಮೂಲಕ ಒಬ್ಬ ಪುರುಷನಿಗಾಗಲಿ ಅಥವಾ ಒಬ್ಬ ಮಹಿಳೆಯಾಗಲಿ ಹಾಸ್ಯ ಮಾಡಿದರೆ ಅದು ಕೇವಲ ಹಾಸ್ಯಾತ್ಮಕ ದೃಷ್ಟಿಯೇ ಹೊರತು ಗೃಹಸ್ಥಾಶ್ರಮವನ್ನು ಚಾಣಕ್ಯ ಹೇಳಿದ ರೀತಿಯಲ್ಲೇ ನಾವು ನಡೆಸ್ಕೊಂಡು ಹೋಗುವಂಥ ಒಂದು ಸಂಸ್ಕೃತಿ ನಮ್ಮದು. ಹಾಗಾಗಿ ಒಂದು ಹಾಸ್ಯ ಮತ್ತು ಲಾಸ್ಯದಲ್ಲಿ ಸಂಸಾರ ಅನ್ನುವ ಒಂದು ಪದಕ್ಕೆ ಕ ಎಂಬ ಕಣ್ಣೋಟದ ಚೆನ್ನೋಟ ಬಿದ್ದಾಗ ಮಾತ್ರ ಅದು ಸಂಸ್ಕಾರ ಆಗುತ್ತೆ ಅಂತ ಹೇಳಿ ಚಾಣಕ್ಯನ ಮಾತಿನೊಂದಿಗೆ ಸಾಹಿತ್ಯಿಕವಾಗಿ ನಾವು ಮುಡಿಯೇರಬೇಕು. ಸಾನಂದಂ ಸದನಂ, ಆನಂದಭರಿತವಾದ ಮನೆ. ಸುತಾಶ್ಚ ಸುದಯ, ಮಾತು ಕೇಳುವಂತಹ ಮಕ್ಕಳು. ಕಾಂತಾ ಮನೋಹಾರಿಣಿ, ಕಾಂತಿಯುತವಾದಂತಹ ಪತ್ನಿ. ಕಾಂತಾ ಮನೋಹಾರಿಣಿ. ಸನ್ಮಿತ್ರಂ, ಒಳ್ಳೆಯ ಸ್ನೇಹಿತರು. ಸುಧನಂ, ಧರ್ಮಪರತೆಯಿಂದ ಗಳಿಸಿದಂತಹ ಹಣ. ಸುಧನಂ. ಸ್ವಯೋಷಿತಿ ರತಿಶ್ಚ ಆಜ್ಞಾಪರ ಸೇವಕಾಹ, ಮಾತು ಕೇಳುವಂತಹ ಸೇವಕರು. ಪಾಂಡಿತ್ಯಂ, ಪ್ರತಿದಿನ ಮಾಡುವಂತಹ ಅಧ್ಯಯನ. ಶಿವಪೂಜನಂ, ನಿನ್ನ ಆರಾಧ್ಯ ದೈವವನ್ನು ಪೂಜಿಸುವಂತಹ ಒಂದು ಕ್ರಮ ಶಿವಪೂಜನಂ. ಮಿಷ್ಟಾನ್ನ ಪಾನಂಗೃಹೆ, ನಮ್ಮ ಮನೆ ಮಂದಿಯೆಲ್ಲ ಕುಳಿತುಕೊಂಡು ಮಾಡುವಂಥ ಒಂದು ಸಹಭೋಜನ. ಸಾಧು ಸಂಗಮುಪಾಸತೇಹಿ ಸತತಂ, ಸಾಧುಗಳನ್ನು ಶರಣರನ್ನು ನಮಸ್ಕರಿಸಿ ಧನ್ಯತೆಯನ್ನು ಕೊಡುವಂತಹ ಆಶ್ರಮ ಯಾವುದಿದೆಯೋ ಅಂಥ ಗೃಹಸ್ಥಾಶ್ರಮಕ್ಕೆ ನೀವೆಲ್ಲ ಏನು ಇಲ್ಲಿ ರೋಟರಿ ಅವರು ಗೃಹಸ್ಥಾಶ್ರಮರಾಗಿ ಬಂದು ಇಲ್ಲಿ ನೆರೆದಿದ್ದೀರಾ ಹೇಳಿದ್ದಾರೆ. ಅದನ್ನು ಕೃಷ್ಣನ ಮೂಲಕ ಮಾತು ಮುಗಿಸಬೇಕು. ಅದರಿಂದ ಕೃಷ್ಣನಲ್ಲೂ ಕೂಡ ಅವನನ್ನು ಸ್ಮರಣೆ ಮಾಡಬೇಕಾದ್ರೆ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ಅತುಳ ಭುಜಬಲದಿ ಆದಿ ಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ. ವೇದ ಪುರುಷನ ಶ್ರೀಮನ್ನಾರಾಯಣನ. ಶ್ರೀಮನ್ನಾರಾಯಣ ಸುತನ ಬ್ರಹ್ಮನ. ಬ್ರಹ್ಮನ ಸುತನ ನಾರದನ. ನಾರದನ ಸಹೋದರನ ಮರೀಚಿಯ ಹೆಮ್ಮಗನ ಇಂದ್ರನ. ಇಂದ್ರನ ಮಗನ ಅರ್ಜುನನ. ಅರ್ಜುನನ ತಳೋದರಿಯ ಅಂದರೆ ಹೆಂಡತಿ ಸುಭದ್ರೆಯ ಮಾತುಳನ ಮಾವ ಕಂಸನ ಮಾವನ ಜರಾಸಂದನ ಅತುಳ ಭುಜ ಬಲದಿ ಕಾದಿ ಗೆಲಿದನ ಅಂದರೆ ಭೀಮನ ಅಣ್ಣನ ಧರ್ಮರಾಯನ ಅವ್ಯಯ ಕುಂತಿಯ ನಾದಿನಿಯ ದೇವಕಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಉಡುಪಿಯ ಶ್ರೀಕೃಷ್ಣ ಸಲಹೋ ಗದುಗಿನ ವೀರನಾರಾಯಣ ಅಂತ ಹೇಳುವಂಥ ಕುಮಾರವ್ಯಾಸನ ಗದುಕಿನ ಭಾರತದ ಮೂಲಕ ಸಂಸಾರ ಯಾವತ್ತಿದ್ರೂ ಕೂಡ ಸಂಸ್ಕಾರವೇ. ಅದು ಹಾಸ್ಯ ಯಾವತ್ತಿದ್ರೂ ಕೇವಲ ಒಂದು ಕೀಳರಿಮೆಗಲ್ಲ, ಅದು ಉತ್ಕೃಷ್ಟತೆಯ ಲಾಸ್ಯಕ್ಕೋಸ್ಕರವೇ ಈ ಹಾಸ್ಯ ಅನ್ನೋ ಒಂದು ಮಾತಿನ ಮೂಲಕ ಕವಿ ವಿಭೂತಿಗೆ ನಮೋ, ಕೃತಿ ವಿಭೂತಿಗೆ ನಮೋ, ದರ್ಶನ ಧ್ವನಿ ರಸಾಮೃತ ಪಾನದಾನಂದದಿಂ ಲೋಕ ಶೋಕವ ನಳಿಸಿ ಭುವನತ್ರಯಂಗಳಂ ತಣಿಪನಂದನ ತಪೋದೀಕ್ಷೆಯಂ ಕೊಂಡೆಸಪ ರಸ ಋಷಿಗೆ ಯೋಗಮತಿಗೆ ಸಹೃದಯ ವಿಭೂತಿಗೆ ನಮೋ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗಲ್ಲಿಗೆ. ನಮಸ್ಕಾರ. ಈ ಬಾಳಿನ ಆಶಯವೇ ಆನಂದ ರಸಪ್ರಾಪ್ತಿ. ಆನಂದ ಶೆಟ್ಟಿಯವರ ಮೂಲಕ ಕಾರ್ಯಕ್ರಮ ಏನು ನಡೆದಿದೆ, ಆನಂದ ರಸಪ್ರಾಪ್ತಿಗೋಸ್ಕರ ನಮ್ಮಿಬ್ಬರ ನಮನ. ಕೃತಜ್ಞತೆಗಳು ಶ್ರೀಯುತ ಹಿರೇಮಗಳೂರು ಕಣ್ಣನ್ ಮತ್ತು ನಾಗಶ್ರೀ ತ್ಯಾಗರಾಜ್ ತಮಗೆ. ಸಂಸ್ಕಾರ ಈ ಒಂದು ಹಾಸ್ಯ ಹ್ಯೂಮರಸ್ ಡಿಬೇಟ್ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ನಮ್ಮ ಜೊತೆಗೆ ಭಾಗಿಗಳಾಗಿದ್ದಕ್ಕಾಗಿ ಇದೀಗ ಅವರಿಗೆ ಗೌರವದ ನೆನಪಿನ ಕಾಣಿಕೆಯನ್ನು ನೀಡುವಂಥ ಹೊತ್ತು ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ CA ದೇವಾನಂದ್ ಮತ್ತು ಫಸ್ಟ್ ಲೇಡಿ ರೊಟೇರಿಯನ್ ರೇಖಾ ದೇವಾನಂದ್ ಇಬ್ಬರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸೆಷನನ್ನು ನಡೆಸಿಕೊಟ್ಟಂಥ ಶ್ರೀಯುತ ಹಿರೇಮಗಳೂರು ಕಣ್ಣನ್ ಮತ್ತು ನಾಗಶ್ರೀ ತ್ಯಾಗರಾಜ್ ಅವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡುತ್ತಾ ಇದೇ ಸಮಯದಲ್ಲಿ ಕೃತಜ್ಞತೆಯ ಮಾತುಗಳು ವೋಟ್ ಆಫ್ ಥ್ಯಾಂಕ್ಸ್ಗಾಗಿ ಪ್ರೋಗ್ರಾಮ್ ಚೇರ್ಮನ್ ಆಗಿರುವಂಥ ರೊಟೇರಿಯನ್ ಹೇಮಂತ್ ಯುಕಾಂತ್ ಅವರಲ್ಲಿ ಈ ಸಮಯದಲ್ಲಿ ಕೃತಜ್ಞತೆಯ ಮಾತುಗಳನ್ನು ಆಡೋದಕ್ಕೆ ವಿನಂತಿಸ್ತಾ ಇದ್ದಾರೆ. ಆತ್ಮೀಯ ರೋಟರಿ ಬಂಧುಗಳೇ, ಇಂದಿನ ಈ ಮನಮೋಹಕ ಲಘು ಹಾಸ್ಯ ಭರಿತ ಚಾವಡಿ ಚರ್ಚಾ ಕಾರ್ಯಕ್ರಮವು ನಮ್ಮೆಲ್ಲರ ಹೃದಯಕ್ಕೆ ಮುದ ನೀಡಿದೆ ಅನ್ನೋದಲ್ಲಿ ಸಂಶಯವೇ ಇಲ್ಲ. ಇದರ ಸಂಪೂರ್ಣ ಶ್ರೇಯಸ್ಸು ಸನ್ಮಾನ್ಯ ಹಿರೇಮಗಳೂರು ಕಣ್ಣನ್ ಮತ್ತು ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರಿಗೆ ಸಲ್ಲುತ್ತದೆ. ಶ್ರೀ ಹಿರೇಮಗಳೂರು ಕಣ್ಣನ್ ಅವರ ಅಪಾರ ಪ್ರತಿಭೆ, ಆತ್ಮಸಾತ್ವಿಕ ಮನೋಭಾವ ಮತ್ತು ಭಾಷೆಯ ಚಾತುರ್ಯ
ನಮ್ಮೆಲ್ಲರನ್ನ ಮುಗ್ಧಗೊಳಿಸಿದೆ. ಅವರು ಸಂಸಾರ ಎಂಬ ಸಮುದ್ರವನ್ನು ಹಾಸ್ಯದ ಹಡಗಿನಲ್ಲಿ ದಾಟಿಸುವ ಪ್ರಯತ್ನ ಮಾಡಿದಾಗ ನಾವು ಪ್ರತಿ ಅಲೆಯಲ್ಲಿಯೂ ನಗುವಿನ ನೊರೆಯನ್ನು ಕಾಣುವಂತೆ, ಸಂಸ್ಕಾರದ ಮೌಲ್ಯವನ್ನು ಅರ್ಥೈಸಿಕೊಳ್ಳುವಂತೆ ಮಾಡಿದವರು ಕಣ್ಣನ್ ಸರ್ ಅವರು. ನಿಮ್ಮ ಹಾಸ್ಯದ ಶೈಲಿಗೆ, ಮಾತಿನ ದಾಟಿಗೆ ಶಿರಬಾಗುತ್ತಾ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರ ಸಹಜ ಮಾತುಗಳಲ್ಲಿ ಹಾಸ್ಯದ ಚಮತ್ಕಾರ ಮತ್ತು ಜೀವನ ಸಂಸ್ಕಾರಗಳ ತತ್ವಬೋಧನೆಯು ನಮ್ಮ ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡಿದೆ. ನಮಗೆ ಹಾಸ್ಯದ ಮೂಲಕ ಬದುಕಿನ ಗಂಭೀರತೆಯನ್ನು ಅರಿಯುವ ರೀತಿಯನ್ನು ತೋರಿಸಿಕೊಟ್ಟಿದ್ದೀರಿ ನಾಗಶ್ರೀ ಮೇಡಮ್. ನಿಮಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಗೆ ಹಾಸ್ಯದ ಅಲೆಗಳಿಗೆ ತಲೆಗೊಟ್ಟು ನಗುವಿನ ಸಿಂಚನದಲ್ಲಿ ಮಿಂದೆದ್ದ ಕಣ್ಣನ್ ಸರ್ ಅವರ ಅಭಿಮಾನಿ ರೋಟರಿ ಬಂಧುಗಳೆಲ್ಲರಿಗೂ ಕೂಡ ಅಭಿಮಾನದ ಧನ್ಯವಾದಗಳು. ಥ್ಯಾಂಕ್ ಯು. ಈ ವೇದಿಕೆಯ ಸಮಗ್ರ ಗೋಷ್ಠಿಯ ಮುಂದುವರಿದ ಭಾಗವಾಗಿ ಈಗ ವೇದಿಕೆಯಲ್ಲಿ ಸೈಬರ್ ಸೆಕ್ಯೂರಿಟಿ ಸೇಫ್ ಗಾರ್ಡಿಂಗ್ ದ ಕಮ್ಯುನಿಟಿ ಇನ್ ಅ ಡಿಜಿಟಲ್ ವರ್ಲ್ಡ್ ಅನ್ನುವಂಥ ವಿಚಾರದ ಕುರಿತಾಗಿ ಮಾತನಾಡುವುದಕ್ಕೆ ಡಾಕ್ಟರ್ ಅನಂತ್ ಪ್ರಭು ಗುರುಪರು, ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಲಾ ಎಕ್ಸ್ಪರ್ಟ್, ಈಗಾಗಲೇ ಅವರು ನಮ್ಮನ್ನು ಕೂಡಿಕೊಂಡಿದ್ದಾರೆ. ಈ ಒಂದು ವಿಚಾರವನ್ನು ಅತ್ಯದ್ಭುತವಾಗಿ ಮಂಡಿಸುವಂಥ ಸೊಗಸಿನ ಮಾತುಗಾರ ಡಾಕ್ಟರ್ ಅನಂತ್ ಪ್ರಭು ಗುರುಪರ್ ಅವರು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿರುವಂಥ ಅನುಭವವನ್ನು ಹೊಂದಿರುವಂಥ ಡಾಕ್ಟರ್ ಅನಂತ್ ಪ್ರಭು ಗುರುಪರ್ ಅವರ ಮಾತುಗಳನ್ನು ಈಗ ನಾವೆಲ್ಲರೂ ಕೂಡ ಆಲಿಸಲಿಕ್ಕೆ ಸಿದ್ಧಗೊಳ್ತಾ ಇದ್ದೇವೆ. ಮುಂದಿನ ಸೆಷನನ್ನು ಮುಂದುವರಿಸುವರೆ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ CA ದೇವಾನಂದ್ ಅವರು ವೇದಿಕೆಯಲ್ಲಿ ಇರ್ತಾರೆ. ಅದೇ ಸಮಯದಲ್ಲಿ ಈ ಸೆಷನನ್ನು ಮುನ್ನಡೆಸುವಂಥ ಗೆಸ್ಟ್ ಸ್ಪೀಕರ್ ಡಾಕ್ಟರ್ ಅನಂತ್ ಪ್ರಭು ಗುರುಪುರ್ ಅವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕೆಂಬುದಾಗಿ ಝೋನ್ 5 ಇದರ ಅಸಿಸ್ಟೆಂಟ್ ಗವರ್ನರ್ ಆಗಿರುವಂಥ ರೊಟೇರಿಯನ್ ಅನಿಲ್ ದೇಸಾ ಮತ್ತು ಝೋನ್ 6ನ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ HS ನಟೇಶ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಸೈಬರ್ ಸೆಕ್ಯೂರಿಟಿ ಕುರಿತಾದಂಥ ಈ ಒಂದು ಅತ್ಯಂತ ಮಹತ್ವದ ಸೆಷನನ್ನು ನೀವೆಲ್ಲರೂ ಕೂಡ ಆಲಿಸಬೇಕು. ಇಷ್ಟು ಸರಳವಾಗಿ ಸುಂದರವಾಗಿ ಸೈಬರ್ ಸೆಕ್ಯೂರಿಟಿ ಕುರಿತಾದಂಥ ಮಾಹಿತಿಯನ್ನು ಕೊಡುವಂಥ ಒಬ್ಬ ಸೊಗಸಿನ ಮಾತುಗಾರ ಡಾಕ್ಟರ್ ಅನಂತ್ ಪ್ರಭು ಗುರುಪುರ್ ಅವರು, ಅವರ ಮಾತುಗಳಿಗೆ ಇದೀಗ ನಾವೆಲ್ಲರೂ ಕೂಡ ಧ್ವನಿಯಾಗಲಿಕ್ಕಿದ್ದೇವೆ. ಡಾಕ್ಟರ್ ಅನಂತ್ ಪ್ರಭು ಗುರುಪುರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ವೇದಿಕೆಯಲ್ಲಿ ಝೋನ್ 5 ಇದರ ಅಸಿಸ್ಟೆಂಟ್ ಗವರ್ನರ್ ಆಗಿರುತ್ತಾ ರೊಟೇರಿಯನ್ ಅನಿಲ್ ದೇಸಾ ಅವರು, ಝೋನ್ 6ನ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ HS ನಟೇಶ್ ಅವರು ಮತ್ತು DG ಆಗಿರುವಂಥ ರೊಟೇರಿಯನ್ CA ದೇವಾನಂದ್ ಅವರು. ವೇದಿಕೆಯಲ್ಲಿ ಸಮಗ್ರ ಗೋಷ್ಠಿ ಮುಂದುವರಿತಾ ಇರ್ತದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತೇವೆ. ಕಾರ್ಯಕ್ರಮವನ್ನು ಮುಂದುವರಿಸುವುದಕ್ಕೆ ನೀವೆಲ್ಲರೂ ಕೂಡ ಅತಿಥಿ ಗಣ್ಯರು ಸಹಕಾರವನ್ನು ಕೊಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಅತಿಥಿ ಗಣ್ಯರು ಆಸೀನರಾಗ್ತಾ ಇದ್ದಾರೆ. ಸೈಬರ್ ಸುರಕ್ಷತೆ, ಡಿಜಿಟಲ್ ಜಗತ್ತಿನಲ್ಲಿ ಸಮುದಾಯದ ರಕ್ಷಣೆ ಈ ಕುರಿತಾಗಿ ಮಾತನಾಡುವಂಥ ಡಾಕ್ಟರ್ ಅನಂತ್ ಪ್ರಭು ಗುರುಪುರ್ ಅವರು, DG ಆಗಿರುವಂಥ ರೊಟೇರಿಯನ್ CA ದೇವಾನಂದ್ ಅವರು ಮತ್ತು ಝೋನ್ 5 ಮತ್ತು ಝೋನ್ 6ನ ಅಸಿಸ್ಟೆಂಟ್ ಗವರ್ನರ್ಗಳನ್ನು ವೇದಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇದೀಗ ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಬರಮಾಡಿಕೊಳ್ಳುವಂತೆ ಝೋನ್ 5ನ ಅಸಿಸ್ಟೆಂಟ್ ಗವರ್ನರ್ ಆಗಿರುವಂಥ ರೊಟೇರಿಯನ್ ಅನಿಲ್ ದೇಸಾ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯ ಕಾರ್ಯಕ್ರಮ ಮುಂದುವರಿತಾ ಇರೋದ್ರಿಂದ ನೀವೆಲ್ಲರೂ ಎಲ್ಲರಿಗೂ ನಮಸ್ಕಾರ. ನವೋತ್ಸವ ಜಿಲ್ಲಾ ಸಮ್ಮೇಳನದ ಎರಡನೇ ದಿನದ ಇವತ್ತಿನ 3ನೇ ಕಾರ್ಯಾಗಾರ ಮಾಹಿತಿ ಶಿಬಿರ ಸೈಬರ್ ಸುರಕ್ಷತೆ ಮತ್ತು ಕಾನೂನು ಇದರ ಬಗ್ಗೆ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅನಂತ್ ಪ್ರಭು ಗುರುಪುರ್ ಅವರು, ಸೈಬರ್ ಸೆಕ್ಯೂರಿಟಿ ಮತ್ತು ಲಾ ಎಕ್ಸ್ಪರ್ಟ್. ಇವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ಜಿಲ್ಲಾ ಗವರ್ನರ್, ರೊಟೇರಿಯನ್ ಮೇಜರ್ ಡೋನರ್ CA ದೇವಾನಂದ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಝೋನ್ 6 ಇದರ ಸಹಾಯಕ ಗವರ್ನರ್
ರೋಟರಿಯನ್ ಎಚ್.ಎಸ್. ನತೀಶ್ ತಮ್ಮೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನೆರೆದಿರುವ ಎಲ್ಲ ರೋಟರಿ ಮಿತ್ರರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ ಯು. ಈ ಸಮಯದಲ್ಲಿ ಎಲ್ಲರನ್ನ ಸ್ವಾಗತಿಸಿ ಬರಮಾಡಿಕೊಂಡಂಥ ಅನಿಲ್ ದೇಸಾಯಿ, ರೋಟರಿಯನ್ ಅನಿಲ್ ದೇಸಾಯಿ, ತಮಗೂ ಕೂಡ ಸ್ವಾಗತ. ನಮ್ಮ ಮುಖ್ಯ ಅತಿಥಿಗಳು ಡಾಕ್ಟರ್ ಅನಂತ ಪ್ರಭು ಗುರುಪುರ್ ಅವರು. ಅತ್ಯನೇಕ ಸೆಷನ್ಗಳನ್ನು ನಡೆಸಿಕೊಟ್ಟವರು, ಅವರ ಮಾತುಗಳನ್ನು ಕೇಳಿದವರು ಖಂಡಿತವಾಗಲೂ ಕೂಡ ಮಂತ್ರಮುಗ್ಧರಾಗಿ ಇನ್ನೊಂದಷ್ಟು ಸರ್ತಿ ಕೇಳೋಣ ಅನ್ನಿಸುವಂಥ ಒಂದು ಮಾತುಗಾರ. ಈಗ ಅವರ ಒಂದು ಪರಿಚಯವನ್ನು ಸಂಕ್ಷಿಪ್ತವಾಗಿ AV ಪ್ರೆಸೆಂಟೇಷನ್ ಮೂಲಕ ನಾವೆಲ್ಲರೂ ವೀಕ್ಷಿಸಲಿಕ್ಕಿದ್ದೇವೆ. ಡಾಕ್ಟರ್ ಅನಂತ ಪ್ರಭು ಗುರುಪುರ್ ಅವರ ಪರಿಚಯ ಇದೀಗ AV ಮೂಲಕ. Ladies and gentlemen, it is my privilege to introduce Dr. Anant Prabhu Gurupur, a distinguished academic and a thought leader in the field of cybersecurity and forensics. Dr. Prabhu serves as a professor in the Department of Computer Science and Engineering and is also the principal investigator at the Digital Forensics and Cybersecurity Center of Excellence at Sahyadri College of Engineering and Management. With an impressive academic foundation, Dr. Prabhu holds a Bachelor of Engineering in Computer Science, an M.Tech in Computer Science, and an MBA in Information Science, all from the prestigious Manipal University. He furthered his expertise by earning a PhD in Computer Science and Engineering from Visvesvaraya Technological University and completing 2 postdoctoral research fellowships at the University of Leicester, UK, and the University of Houston, downtown Texas. Adding to his qualifications, he holds a diploma in cyber law from the Government Law College, Mumbai. Dr. Prabhu's commitment to education is evident in his mentorship of numerous research scholars, with 4 having completed their PhDs under his guidance and 5 currently pursuing their doctoral studies. He is also the director of Tor Secure Cyber LLP and Sure Pass Academy, where his leadership continues to inspire innovation and excellence. A prolific author and researcher, Dr. Prabhu has published 17 books, contributed to 32 international journals, and holds 3 patents. His expertise has been shared globally through more than 3,000 lectures, reinforcing his reputation as a thought leader in cyber law, digital forensics, and cybersecurity. In addition to academia, Dr. Prabhu is a sought-after guest faculty at institutions like National Judicial Academy, the Central Detective Training Institute, and the Intelligence Security Academy, among others. His impactful work has earned him numerous accolades, including the Karnataka District Rajyotsava Award and Aryabhatta International Award, and recognition by India Today as one of the 30 unsung heroes of India. Dr. Prabhu is also a familiar face in the media, hosting television programs and participating in national and international discussions on cybersecurity and education. Beyond his professional accomplishments, he is a trained musician, an animal lover, and a dedicated advocate for societal betterment. Please join me in welcoming Dr. Anant Prabhu Gurupur, the guest speaker of this plenary session, who is going to enlighten us on the topic cybersecurity, safeguarding the community in a digital world. Thank you. Requesting Dr. Anant Prabhu Gurupur to kindly take the session on cybersecurity, safeguarding the community in a digital world. Over to you, sir. Whom do I tell for?
ಆಗುತ್ತಾ? ಎಲ್ರಿಗೂ ನಮಸ್ಕಾರ. A very good afternoon to all of you. Respected dignitaries on the days, off the days. ಕನ್ನಡದಲ್ಲಿ ಮಾತಾಡಲಲ್ವಾ? ಓಕೆ. ಈ ಫೋಟೋ ಎಲ್ಲರೂ ನೋಡಬೇಕು. ಅದರಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ನೋಡಿ, ಆ ಪಾರಿವಾಳಗಳು ಪಾಪ ತಿಂತಾ ಇವೆ. ಬಟ್ ಒಂದು ಸ್ಪೆಷಲ್ ಆಗಿರೋ ಒಂದು ಕ್ರೀಚರ್ ಅದರಲ್ಲಿ ಕಾಣ್ತಾ ಇದೆ. ಯಾರಿಗಾದ್ರೂ ಕಾಣ್ತಾ ಇದೆ? ಬೆಕ್ಕು. ಒಂದು ಕಪ್ಪು ಬೆಕ್ಕಲಿ ಮೇಲೆ ಕಾದು ಕೂತ್ಕೊಂಡಿದೆ, ಯಾವಾಗ ಈ ಪಾರಿವಾಳಗಳ ಮೇಲೆ ಆಕ್ರಮಣ ಮಾಡುವುದು ಅಂತ. ಸೊ ವೈ ಆಮ್ ಐ ಟೆಲಿಂಗ್ ದಿಸ್? ಬಿಕಾಸ್ ಯಾವಾಗಲೂ ನಾನು ಹೇಳಲಿಕ್ಕಿದೆ, ಜಗತ್ತಲ್ಲಿ 3 ಥರದ ಜನರು ಇದ್ದಾರೆ ಅಂತ. ಒಬ್ಬರು ಹೇಳ್ತಾರೆ ನನಗೆ ಸೈಬರ್ ಸೆಕ್ಯುರಿಟಿ ಬಗ್ಗೆ ಎಂಥದೂ ಗೊತ್ತಿಲ್ಲ ಅಂತ. ನಂಬರ್ 1. ಯಾರೆಲ್ಲ ಇದ್ದೀರಿ ಆ ಥರ ಇಲ್ಲಿ? ನನಗೆ ಏನೂ ಗೊತ್ತಿಲ್ಲ ಸೈಬರ್ ಸೆಕ್ಯುರಿಟಿ. ವೆರಿ ಗುಡ್. ಸೆಕೆಂಡ್ ಟೈಪ್ ಜನರು ಏನಂದರೆ, ನನಗೆ ಸೈಬರ್ ಸೆಕ್ಯುರಿಟಿ ಬಗ್ಗೆ ಎಲ್ಲ ಗೊತ್ತು ಅಂತ. ಯಾರಾದ್ರೂ ಇದ್ದೀರಾ ಇಲ್ಲಿ? ಎಲ್ಲ ಗೊತ್ತಿದೆ ಅಂತ. 3ನೇದು ಸ್ವಲ್ಪ ಏನೋ ಗೊತ್ತಿದೆ ಬಟ್ ಕಲಿತಾ ಇದ್ದೇನೆ ಅಂತ. ಆ ಥರ ಯಾರಾದರೂ ಇದ್ದೀರಾ? ಓಕೆ. ಸೊ ಫಸ್ಟ್ ಯಾರದು ಕೈ ಮೇಲೆ ಮಾಡಿದ್ದು ಸೈಬರ್ ಸೆಕ್ಯುರಿಟಿ ಏನೂ ಗೊತ್ತಿಲ್ಲ. ಫಸ್ಟ್ ಹ್ಯಾಕ್ ಆಗೋದು ಅಕೌಂಟ್ ನಿಮ್ದು, ಆಯ್ತಾ? ಫಸ್ಟ್ ಅಕೌಂಟ್ ಹ್ಯಾಕ್ ಆಗೋದು ಯಾರ್ದಂದ್ರೆ, ಯಾರಿಗೇನೂ ಗೊತ್ತಿಲ್ಲ ಅವ್ರದ್ದು ಹ್ಯಾಕ್ ಆಗುತ್ತೆ. ಸೆಕೆಂಡ್ ಹ್ಯಾಕ್ ಆಗೋದು ಎಲ್ಲ ಗೊತ್ತಿದೆ ಅಂತ ಹೇಳ್ತಾರಲ್ವ, ಅವ್ರದ್ದಾಗೋದು. ಯಾರ್ದು ಯೂಶ್ವಲಿ ಆಗಲ್ಲ ಅಂದರೆ, ಚಿಕ್ಕ ಪುಟ್ಟ ಸ್ವಲ್ಪ ಗೊತ್ತಿದೆ ಬಟ್ ನಾನು ಕಲಿತಾ ಇದ್ದೇನೆ ಅಂತ ಹೇಳುವವರು. ಸೊ ಅದಕ್ಕೆ ಈ ಲೆಬನನಲ್ಲಿ ಏನು ಮಾಡಿದ್ರಂದರೆ, ನಾವು ಮೊಬೈಲೇ ಯೂಸ್ ಮಾಡೋದು ಬೇಡ ಅಂತೇಳಿ ಪೇಜರ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಪಾಪ ಆ ಪೇಜರೇ ಬ್ಲಾಸ್ಟ್ ಆಗಿ ಹೋಯಿತು. ಒಂದು ಮಧ್ಯಾಹ್ನ ಎಲ್ಲರೂ ಪೇಜರ್ ಇಟ್ಕೊಂಡು ಮಾರ್ಕೆಟಲ್ಲಿ ನಿಂತಿದ್ದಾರೆ, ಪೇಜರೇ ಬ್ಲಾಸ್ಟ್ ಆಯಿತು. ಸೊ ಆ ದಿನದಿಂದ ನಾನು ನನ್ನ ಮೊಬೈಲನ್ನು ಕಿಸೆಯಲ್ಲಿ ಇಡ್ತಾ ಇಲ್ಲ, ಅಲ್ಲಿ ದೂರದಲ್ಲಿಡೋದು. ಇದರದ್ದು ಎಷ್ಟು ಡೇಂಜರಸ್ ಇದೆ ಅಂತ ನಾನು ಹೇಳ್ತೇನೆ. ಈ ಒಂದು ಕನ್ನಡಕ, ಇದರಲ್ಲಿ ಎಷ್ಟು ಜನರು ಹಾಕಿ ಕೂರಿದ್ದೀರಿ ನನಗೆ ಗೊತ್ತಿಲ್ಲ. ಈ ಕನ್ನಡಕ ಲಾಸ್ಟ್ ಮಂತ್ ರಿಲೀಸ್ ಆಯಿತು. ಇದರದ್ದು ಹೆಸರು ಒರಾಯನ್ ಅಂತ, ORION, ಒರಾಯನ್. ಈ ಕನ್ನಡಕದ ವಿಶೇಷತೆ ಏನಂದರೆ, ನೀವಿದನ್ನು ಹಾಕಿ ಈ ಥರ ಡಿಜಿಟಲ್ ವರ್ಲ್ಡ್ ಮತ್ತು ಫಿಸಿಕಲ್ ವರ್ಲ್ಡ್ ಜೊತೆ ಇಂಟರ್ಯಾಕ್ಟ್ ಮಾಡ್ಬೋದು. ಸಿಂಪಲ್ ಆಗಿ ತೋರಿಸಬೇಕಾದ್ರೆ ಈ ಥರ ನೋಡಿ, ನಾನು ನನ್ನ ಟೇಬಲ್ ಮೇಲೆ ಕೆಲವು ಐಟಮ್ಸ್ಗಳನ್ನು ಇಟ್ಟಿದ್ದೇನೆ. ಈಗ ನಾನು ಬನಾನಾ ನೋಡ್ತಾ ಇದ್ದೇನೆ. ಅದು ಬನಾನಾ ಅಂದರೆ ಏನು, ಅದರಿಂದ ಏನು ಮಾಡ್ಬೋದು, ಅದರಲ್ಲಿ ಎಷ್ಟು ಕ್ಯಾಲೋರಿ ಇದೆ, ಇದೆಲ್ಲ ಡೀಟೇಲ್ಸ್ ಕೊಡುತ್ತೆ. ಒನ್ ಆಫ್ ದ ಬೆಸ್ಟ್ ಒಂದು ಕನ್ನಡಕ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಈ ಕನ್ನಡಕ ಬಂದದ್ದು ಏನಾಯ್ತಂದರೆ, ಅವರು ಫಸ್ಟ್ ನನಗೆ ಒಂದು ಅದರದ್ದು ಸ್ಯಾಂಪಲ್ ಕಳಿಸಿದ್ರು. ನಾನು ನನ್ನ ಫ್ರೆಂಡ್ ಜೊತೆ ಆ ಎಂಡ್ ಪಾಯಿಂಟ್ ಹತ್ರ ವಾಕಿಂಗ್ ಮಾಡ್ತಾ ಇದ್ದೆ. ಯಾಕೆಂದರೆ ನಾನು ಕಲ್ತದ್ದು ಮಣಿಪಾಲಲ್ಲೇ. ವಾಕಿಂಗ್ ಮಾಡ್ತಾ ಇದ್ದೆ. ವಾಕಿಂಗ್ ಮಾಡುವಾಗ 4 ಹುಡುಗಿಯರು ನಡ್ಕೊಂಡು ಹೋಗ್ತಾ ಇದ್ರು. ಆಗ ನಾನು ನನ್ನ ಫ್ರೆಂಡಿಗೆ ಕೇಳಿದೆ, ವಿವೇಕ್ ಅಂತ ನನ್ನ ಫ್ರೆಂಡ್, ವಿವೇಕ್, ಆ ಪಿಂಕ್ ಹಾಕಿದವಳು ಸ್ವಲ್ಪ ಚೆನ್ನಾಗಿದ್ದಾಳಲ್ಲ, ಯಾರು ಗೊತ್ತಾ ಅಂತ. ಒಂದೇ ಸೆಕೆಂಡಲ್ಲಿ ವಿವೇಕ್ ನನಗೆ ಹೇಳಿದ, ಬ್ರದರ್, ಅವಳು ರೇಷ್ಮಾ, ಅವಳ ಮೊಬೈಲ್ ನಂಬರ್ ಇದ್ದು ಈ ಕಾಲೇಜಲ್ಲಿ ಕಲಿತಾ ಇದ್ದಾಳೆ, 22 ವರ್ಷ, ಅವಳ ಅಡ್ರೆಸ್ ಇದ್ದು ಅಂತ ಕೊಟ್ಟ. 2 ಸೆಕೆಂಡ್. ಹೇಗೆಂದರೆ iX-ray ಅಂತ ಒಂದು ಹೊಸ ಸಾಫ್ಟ್ವೇರ್ ಬಂದಿದೆ. ಈ ಸಾಫ್ಟ್ವೇರಲ್ಲಿ ನಾನು ಆ ಕನ್ನಡಕವನ್ನು ಹಾಕಿ ಯಾರನ್ನು ನೋಡಿ ಕೂಡ ಅವರು ಯಾರು ಅಂತ ಹೇಳುವಷ್ಟು ಡೇಟಾ ಆ ಸಾಫ್ಟ್ವೇರಲ್ಲಿದೆ. ನನಗೆ ಅದೊಂದು ಪ್ರಾಬ್ಲಮ್ ಇತ್ತು ಮೊದಲು, ಜನರ ಮುಖವನ್ನು ಮರೆತು ಹೋಗುದು. ಈಗ ಆ ಪ್ರಾಬ್ಲಮ್ ಇಲ್ಲ. ನೋಡಿದ ತಕ್ಷಣ ಎಷ್ಟೋ ಡೀಟೇಲ್ಸ್, ಗೊತ್ತಾಗಬಾರದ ಡೀಟೇಲ್ಸ್ ಕೂಡ ಕೊಡುತ್ತದೆ. ಸೊ ಒಂದು ಸರ್ತಿ ಏನಾಗುತ್ತಂದರೆ, 2 ಹುಡುಗಿಯರು ಒಬ್ಬ ಹುಡುಗನನ್ನು ಕರ್ಕೊಂಡು ಹೋಗ್ತಾರೆ ಕಾಫಿ ಕುಡಿಲಿಕ್ಕೆ. ಕಾಫಿ ಕುಡಿಯುವಾಗ ಹುಡುಗಿಯರು ಆ ಹುಡುಗನನ್ನು ಹೇಳ್ತಾರೆ, ನೀನು ಇಂದ್ರ, ನೀನು ಚಂದ್ರ ಅಂತ ಚೆನ್ನಾಗಿ ಅವನನ್ನು ಹೊಗಳ್ತಾ ಇರ್ತಾರೆ. ಅವನಿಗೇನೋ ಡೌಟ್ ಬರ್ತದೆ, ಏನೋ ಇದರಲ್ಲಿ ಸರಿ ಇಲ್ಲ ಅಂತ. ಅವನ ಮೊಬೈಲ್ ಫೋನನ್ನು ಟೇಬಲ್ ಮೇಲೆ ಇಟ್ಟವ ಹೋಗ್ತಾನೆ. ಎಲ್ಲಿ ಹೋಗ್ತೀಯಾ ಅಂತ ಕೇಳುವಾಗ, ನಾನು ವಾಶ್ರೂಮಿಗೆ ಹೋಗ್ತಾ ಇದ್ದೇನೆ. ಮೊಬೈಲ್ ತಗೊಂಡು ಹೋಗು. ಇಲ್ಲ, ಅನಂತ ಪ್ರಭು ಹೇಳಿದ್ದಾರೆ ಮೊಬೈಲ್ ಮಾತ್ರ ಬೆಡ್ರೂಮ್, ಬಾತ್ರೂಮ್ ಮತ್ತು
ಚೇಂಜಿಂಗ್ ರೂಮಿಗೆ ತಗೊಂಡು ಹೋಗಬಾರ್ದು ಅಂತ. ಇಲ್ಲಿ ಎಷ್ಟು ಜನರಿದ್ದೀರಿ ಮೊಬೈಲನ್ನು ಬಾತ್ರೂಮಿಗೆ ತಗೊಂಡು ಹೋಗುವವರು? ಕೈ ಮೇಲೆ ಮಾಡಿ. ಓ ವೆರಿ ಗುಡ್. ನಾನು ಮತ್ತೆ ಹೇಳ್ತೇನೆ ಅದರದ್ದು ವಿಚಾರ. ಸೊ ಅವ ಮೊಬೈಲಲ್ಲಿ ಇಟ್ಟು ಹೋಗ್ತಾನೆ. ಐಫೋನ್ ಯೂಸರ್ಸ್ ಯಾರೆಲ್ಲ ಇದ್ದೀರಿ ಅಲ್ಲಿ? ಐಫೋನ್, ನೀವು ನಿಮ್ಮ ಐಫೋನಲ್ಲಿ ಕಂಟ್ರೋಲ್ ಸೆಂಟರಿಗೆ ಹೋಗಿ ಅದರಲ್ಲಿ ಹಿಯರಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದರಲ್ಲಿ ಲೈವ್ ಲಿಸನ್ ಅಂತ ಸಿಲೆಕ್ಟ್ ಮಾಡಿ ಆ ಫೋನನ್ನು ಆ ಟೇಬಲ್ ಮೇಲೆ ಇಟ್ಟು 50 ಮೀಟರ್ ದೂರ ಹೋಗಿ ನಿಂತ್ಕೊಂಡು ಈ ಟೇಬಲಲ್ಲಿ ಇವರು ಏನು ಮಾತಾಡ್ತಾ ಇದ್ದಾರಂತ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕೇಳಲಿಕ್ಕಾಗ. ಈಗ ನಾನು ಅಲ್ಲಿ ಕೂರುವಾಗ ಎಲ್ಲರೂ ಹೇಳ್ತಾ ಇದ್ರು ನನಗೆ, ನೀನು ಬಾರಿ ಬುದ್ಧಿವಂತ, ನೀನು ಇದು ಅಂತ. ಆ ಟೇಬಲ್ ಮೇಲೆ ಇಟ್ಟು ಹೋದ ನಂತರ ಗೊತ್ತಾಗಿದೆ ಆ್ಯಕ್ಚುಲಿ ಜನರು ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ನಿಮ್ಮ ಟೇಬಲ್ ಮೇಲೆ ಒಂದು ಫೋನ್ ಇಟ್ಟು ಹೋದರೆ ಅವ್ರು ನಿಮ್ಮನ್ನು ನಂಬ್ತಾರಂತ ಎಣಿಸ್ಕೊಳ್ಳಿ. ಅವರ ಫೋನ್ ಇಟ್ಟಿದ್ದಾರೆ, ನೀವು ಏನು ಮಾತಾಡ್ತಿದ್ದೀರಂತ ಕೇಳಲಿಕ್ಕೋಸ್ಕರ, ನಿಮ್ಮನ್ನು ಸ್ನೂಪ್ ಮಾಡಲಿಕ್ಕೋಸ್ಕರ ಇಟ್ಟಿರೋರು. ಬಟ್ ಇಲ್ಲಿ ಕೆಲವರು ಆಂಡ್ರಾಯ್ಡ್ ಯೂಸರ್ಸ್ ಇದ್ದಾರೆ, ಪಾಪ ಅವ್ರಿಗೆ ಬೇಜಾರಾಗ್ತಾ ಇದೆ, ಏನಿದೆ ಐಫೋನ್ ಅವರಿಗೆ ಮಾತ್ರ ಹೇಳ್ತಾ ಇದ್ದಾರಂತ. ಇಲ್ಲ, ಆಂಡ್ರಾಯ್ಡಲ್ಲಿ ಕೂಡ ನೀವು ಆಕ್ಸೆಸಿಬಿಲಿಟಿ ಸೌಂಡ್ ಆಂಪ್ಲಿಫೈರಿಗೆ ಹೋಗಿ ಅದೇ ಫೀಚರನ್ನು ಮಾಡ್ಬೋದು. ಆಂಡ್ರಾಯ್ಡಲ್ಲಿ ಒಂದು ಫೀಚರ್ ಎಕ್ಸ್ಟ್ರಾ ಇದೆ, ಅಂದರೆ ಅವ್ರಿಗೆ ಗೊತ್ತು ನಾವು ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಮೆತ್ತಗೆ ಮಾತಾಡ್ತೀರಿ, ಅದಕ್ಕೆ ಅವರು ಆ ಬೂಸ್ಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಎಲ್ಲಿಯಾದರೂ ಅವ್ರು ಮಾತಾಡೋದು ಕೇಳದಿದ್ರೆ ನೀವು ಅದನ್ನು ಬೂಸ್ಟ್ ಮಾಡ್ಬೋದು ಅಂತ. ಸೊ ಈಗ ನನಗೆ ನಮ್ಮ ಪೂರ್ವಜರು ಹೇಳಿರುವ ಮಾತು ನೆನಪಾಗ್ತಾ ಇದೆ, ಏನಂದ್ರೆ ಗೋಡೆಗೂ ಕಿವಿ ಇದೆ ಅಂತ. ಎಸ್ ಆರ್ ನೋ? ಸೊ ಎಷ್ಟು ಜನರಿಗೆ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ? ನೀವು ಗೂಗಲಲ್ಲಿ ಏನಾದರೂ ಒಂದು ಸರ್ಚ್ ಮಾಡ್ತೀರಿ, ಸರ್ಚ್ ಮಾಡಿದ ನಂತರ ನೀವು ಯಾವ ವೆಬ್ಸೈಟ್ ವಿಸಿಟ್ ಮಾಡಿದ್ರು ಕೂಡ ಅದೇ ಆ್ಯಡ್ ಬರೋದು. ಯಾರಿಗೆಲ್ಲ ಆಗಿದೆ? ಎಲ್ರಿಗೂ ಆಗಿದೆ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಕೇಳ್ತೇನೆ, ಎಷ್ಟು ಜನರು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ? ನೀವು ನಿಮ್ಮ ಫ್ರೆಂಡ್ ಜೊತೆ ಏನೋ ಮಾತಾಡ್ತೀರಿ, ಈ ವೀಕೆಂಡ್ ನಾವು ಕೂರ್ಗಿಗೆ ಹೋಗೋಣ ವೆಕೇಶನಿಗೆ ಅಂತ. ಆಫ್ಟರ್ ದ್ಯಾಟ್ ನಿಮಗೆ ಅದೇ ಆ್ಯಡ್ ಬರ್ತಾ ಇರೋದು. ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ? ಯಾಕಂದರೆ ಗೋಡೆಗೂ ಕಿವಿ ಇದೆ, ನೆನಪಿದೆ ಅಲ್ವಾ ನಿಮಗೆ? ಈಗ ನಾನು ಒಂದು ಸ್ವಲ್ಪ ಸ್ಕೇರಿ ಕ್ವಶನ್ ಕೇಳ್ತೇನೆ, ಇದು ಎಷ್ಟು ಜನರು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ ನನಗೆ ಗೊತ್ತಿಲ್ಲ. ನೀವು ಯಾವುದೋ ಒಂದು ವಿಚಾರದ ಬಗ್ಗೆ ಥಿಂಕ್ ಮಾಡ್ತೀರಿ, ಥಿಂಕ್ ಮಾಡಿದ ಆ್ಯಡ್ ನಿಮಗೆ ಕಾಣ್ತದೆ. ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ? ಇದು ತುಂಬ ಜನರು ಮಾಡಿದ್ದೀರಿ. ಯಾಕಂದರೆ 2022 ನಂತರ ಮೋಸ್ಟ್ ಆಫ್ ದ ಇಯರ್ಫೋನ್ಸ್ ನೀವು ಯಾವುದು ಪರ್ಚೇಸ್ ಮಾಡಿ ಹಾಕ್ತಿರಲ್ವ, ಇಯರ್ಪಾಡ್ಸ್, ಅದರಲ್ಲಿ ಬ್ರೇನ್ ವೇವ್ ಮಾನಿಟರಿಂಗ್ ಸಿಸ್ಟಮ್ ಇದೆ. ಸೊ ನೀವು ಏನು ಥಿಂಕ್ ಮಾಡ್ತೀರಿ ಅದು ಅವರಿಗೆ ಗೊತ್ತಾಗತ್ತೆ. ಎಷ್ಟೋ ಜನರು ಹೇಳ್ತಾರೆ, ಸರ್ ನನ್ನ ಪಾಸ್ವರ್ಡ್ ಇನ್ನೊಬ್ಬರಿಗೆ ಹೇಳಲಿಲ್ಲ ಅಂತ. ನೀವು ಥಿಂಕ್ ಮಾಡಿದರೆ ಸಾಕು, ಈಗ ಹ್ಯಾಕರಿಗೆ ಗೊತ್ತಾಗ್ತದೆ. ಅದಕ್ಕೆ ದಯವಿಟ್ಟು ಈ ಇಯರ್ಪಾಡನ್ನು ಮ್ಯೂಸಿಕ್ ಕೇಳದಾಗ ಕಿವಿಗೆ ಹಾಕಿ ಕೂರಬೇಡಿ. ಎಲ್ಲಿಯಾದರೂ ನಿಮ್ಮ ಸೊಸೆಗೆ ಅವರಿಗೆ ಗೊತ್ತಾದರೆ ನೀವು ಏನು ಥಿಂಕ್ ಮಾಡ್ತಾ ಇದ್ರಿ, ಏನು ಆಗ್ಬೋದು. ಯಾಕಂದರೆ ಅವರು ಅದರ ಬಗ್ಗೆ ಮಾತಾಡ್ತಿದ್ರು, ಹೆಂಡತಿ ಸೊಸೆ. ನನಗೆ ಗೊತ್ತಿಲ್ಲ, ಯಾಕಂದರೆ ನನಗೆ ಐ ಆಮ್ ಸಿಂಗಲ್. ಸೊ ಈಗ ನಾನೊಂದು ಕ್ವೆಶನ್ ಕೇಳ್ತೇನೆ, ನೀವೆಲ್ಲ ಯಾವುದೇ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡುವಾಗ ಅದು ಬೇಕಾದಷ್ಟು ಪರ್ಮಿಷನ್ ಕೇಳ್ತಾ ಇರುತ್ತೆ. ಎಸ್ 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 ಅಂತ ನೀವು ಕೊಡ್ತೀರಾ? ಕೊಡಲೇಬೇಕು. ನೋ ಹೇಳಿದರೆ ಆ್ಯಪ್ ವರ್ಕ್ ಆಗಲ್ಲ ಅಲ್ವಾ? ನೀವು ಎಸ್ ಅಂತ ಕೊಡ್ತೀರಿ. ಯಾರಾದರೂ ನನಗೆ ಈ ಒಂದು ಆನ್ಸರ್ ಹೇಳ್ಬೋದಾ? ಈ ಆ್ಯಪಲ್ಲಿ SMS ಪರ್ಮಿಷನ್ ಯಾಕೆ ಕೇಳುತ್ತಂತ? SMS ಪರ್ಮಿಷನ್ ಎನಿವನ್? ಯಾವುದು SMS ಪರ್ಮಿಷನ್ ಯಾಕೆ ಕೇಳುತ್ತೆ? OTP ಯಾರು ಹೇಳಿದದು? ಎಸ್, ಕ್ಲಾಪ್ಸ್ ಕೊಡಿ ಅವರು ಸಾಕು. ರಾಂಗ್ ಆನ್ಸರಿಗೆ 4 ಕ್ಲಾಪ್ ಮಾತ್ರ ಸಾಕು. ಕರೆಕ್ಟ್ ಆನ್ಸರ್ ಅಲ್ಲ ಅದು, ಆಯ್ತಾ? ಆ್ಯಕ್ಚುಲಿ ಆ SMS ಕೇಳೋದು ಟೈಮೆಕ್ಸ್ ಅಥವಾ ರೋಲೆಕ್ಸ್ ಆ್ಯಡ್ ನಿಮಗೆ ತೋರಿಸ್ಲಿ. ಕೆಲವರ ಕೈಯಲ್ಲಿ ರೋಲೆಕ್ಸ್ ಇತ್ತು, ನಾನು ಬರುವಾಗ ನೋಡಿದೆ. ನೀವೀಗ ಒಂದು ಪಾನಿಪುರಿ ಅಂಗಡಿಗೆ ಹೋಗ್ತೀರಿ, ಅಲ್ಲಿ ಹೋಗಿ ಒಂದು ಪಾನಿಪುರಿ ತಿಂತೀರಿ, 4-5 ಪಾನಿಪುರಿ, ಅವ ಹೇಳ್ತಾನೆ 40 ರೂಪಾಯಿ. ನೀವು 40 ರೂಪೀಸ್ ಗೂಗಲ್ ಪೇ ಮಾಡ್ತೀರಿ.
ನಿಮಗೆ ಒಂದು ಮೆಸೇಜ್ ಬರ್ತದೆ, 40 rupees ಡೆಬಿಟೆಡ್ ಫ್ರಮ್ ಯುವರ್ ಅಕೌಂಟ್ ಬ್ಯಾಲೆನ್ಸ್ ಇಸ್ 5000 ಅಂತ. 5000 ಬ್ಯಾಲೆನ್ಸ್ ಇದ್ದವರಿಗೆ ಟೈಮ್ ಎಕ್ಸ್ ಇದು ಆ್ಯಡ್ ಬರ್ತದೆ. ನಮ್ಮ CSR ಇದು ಬ್ಯಾಲೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಅವರಿಗೆ ರೋಲ್ ಎಕ್ಸ್ ಇದು ಆ್ಯಡ್ ಬರುತ್ತೆ. ಎಸ್, ದಿಸ್ ಈಸ್ ಹೌ ಇಟ್ ವರ್ಕ್ಸ್. 15,000 ರೂಪಾಯಿ ಅಕೌಂಟಲ್ಲಿ ಇದ್ದವನಿಗೆ BMW ಕಾರ್ ಆ್ಯಡ್ ಬರುವುದೇ ಇಲ್ಲ, ಯಾಕಂದರೆ ಆಯಿಲ್ ಚೇಂಜ್ ಮಾಡಲಿಕ್ಕೆ 45,000 ಬೇಕು. ಸೊ ಇವರಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಯಾರಿಗೆ ಏನು ತೋರಿಸಬೇಕು ಅಂತ. ಬಟ್ ಪರ್ಮಿಷನ್ಸ್ ನಾವೇ ಕೊಟ್ಟದ್ರಿಂದ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ಬಟ್ ಈಗ ದೊಡ್ಡ ಪ್ರಾಬ್ಲಮ್ ಆಗೋದು ಎಸ್ಪೆಷಲಿ ಜನರಿಗೆ ಪಾಸ್ವರ್ಡ್ ಮರಿತಾರವರು. ಯಾರಿಗೆಲ್ಲ ಪಾಸ್ವರ್ಡ್ ಮರೆಯುವ ಪ್ರಾಬ್ಲಮ್ ಇದೆ? ಎಲ್ರಿಗಿದೆ, ವೆರಿ ಗುಡ್. ಯಾರಿಗೆಲ್ಲ ನಿಮ್ಮ ATM ಪಿನ್ ಮರೆಯುವ ಅದಕ್ಕೆ ನೀವು ಏನು ಮಾಡ್ತಾ ಇದ್ದೀರಂದರೆ, ನಿಮ್ಮ ಫೋನಲ್ಲಿ ಕಾಂಟ್ಯಾಕ್ಟ್ಸಲ್ಲಿ SBI ಅಂತ ಬರೆದ ಪಿನ್ನನ್ನು ಸೇವ್ ಮಾಡ್ತೀವಿ. ನನಗೊತ್ತು, ಈಗ ನಾನು ನಿಮ್ಮೆಲ್ಲರ ಫೋನ್ ತೆಗೆದ್ರೆ ನನಗೆ ಅದರಲ್ಲಿ ನಿಮ್ಮ ಪಿನ್ ಸಿಗುತ್ತೆ. ಈಗ ನೀವೇನು ಹೇಳ್ತೀರಿ, ಇಲ್ಲ ಪ್ರಭುಗಳೇ ನಾನು ನಮ್ಮ ಫೋನ್ ನಿಮಗೆ ಕೊಡಲ್ಲ ಅಂತ. ನೀವು ಕೊಡಬೇಕಂತಿಲ್ಲ, ನೀವು ಆಲ್ರೆಡಿ ಆ್ಯಪ್ಗಳಿಗೆ ಕಾಂಟ್ಯಾಕ್ಟ್ ಪರ್ಮಿಷನ್ ಕೊಟ್ಟಾಗಿದೆ. ಸೊ ನಿಮ್ಮ ಪಾಸ್ವರ್ಡು, ಪಿನ್ ಎಲ್ಲ ಈ ಹ್ಯಾಕರ್ಸ್ಗಳಿಗೆ ಸಿಕ್ಕಾಗಿದೆ. ಮತ್ತೆ ನೀವು ಪೊಲೀಸ್ ಸ್ಟೇಷನಿಗೆ ಬಂದು ಹೇಳ್ತೀರಿ, ನಾನು ಪಿನ್ನೇ ಕೊಟ್ಟಿಲ್ಲ ಸರ್, ATM ಇಂದ ಹಣ ಹೋಯಿತು, ಪಾಸ್ವರ್ಡ್ ಹೇಳಲಿಲ್ಲ ಸರ್ ಅಕೌಂಟ್. ಸೊ ದಯವಿಟ್ಟು ಇವತ್ತಿಂದ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಆ ಪಾಸ್ವರ್ಡು, ಪಿನ್ನು ಸೇವ್ ಮಾಡೋದನ್ನು ನಿಲ್ಲಿಸಿ. ಎಲ್ಲಿಯಾದರೂ ಇದ್ದರೆ ಈಗಲೇ ಅದನ್ನು ಡಿಲೀಟ್ ಮಾಡಿ, ಮತ್ತು ಪಾಸ್ವರ್ಡನ್ನು ಚೇಂಜ್ ಮಾಡಿ. ಸೊ ನಾನೊಂದು ಜೋಕ್ ಕ್ರ್ಯಾಕ್ ಮಾಡ್ತೇನೆ. ಇದೊಂದು ಜೋಕ್, ಅಡಲ್ಟ್ ಜೋಕ್. ಅರ್ಥ ಆದರೆ ನೆಗಾಡಿ, ಇಲ್ಲದಿದ್ದರೆ ಬೇಡ. ಹೌದು, ಕೆಲವರಿಗೆ ಅದೊಂದು ಕೆಟ್ಟ ಅಭ್ಯಾಸ ಇದೆ, ಪಕ್ಕದವ್ರು ನೆಗಾಡ್ತಾರೆ ಅಂತೇಳಿ ಅವರು ಸಹ ಜೋರಾಗಿ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಸೊ ನಿಮ್ಗೆಲ್ರಿಗೂ ಗೊತ್ತು, ಬಿಗ್ಗೆಸ್ಟ್ ಲೈ ಆಫ್ ದ ಇಂಟರ್ನೆಟ್ ಏನಂದರೆ, ಐ ಹ್ಯಾವ್ ರೆಡ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ನಾವು ಅದನ್ನು ಪ್ರೆಸ್ ಮಾಡೋದು. ಯಾರೂ ಓದಲ್ಲ ಅದನ್ನು. ಸೊ ಒಂದು ವೆಬ್ಸೈಟ್ ಮಾಡಿದ್ದಾರೆ, TOSDR.org ಅಂತ. ನೀವೆಲ್ಲರೂ ನಿಮ್ಮ ಫೋನಲ್ಲಿ ಓಪನ್ ಮಾಡ್ಬೋದು, TOSDR.org. ಅದರಲ್ಲಿ ಈ ಆ್ಯಕ್ಚುಲಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದೆ ಅದರಲ್ಲಿ ಅಂತ ನಾನು ಫೇಸ್ಬುಕ್ ಇದು ನೋಡಿದೆ. ನೋಡಿ, ಅದನ್ನು ಓದಿ ಫೇಸ್ಬುಕ್ ಯೂಸ್ ಮಾಡೋದೇ ಬೇಡ ಅಂತ ಆಗುತ್ತೆ, ಅಷ್ಟೆಲ್ಲ ಅದರದ್ದು ವಿಚಾರಗಳಿವೆ. ಬಟ್ ನಾನು ಈ ವಿಷಯವನ್ನು ಹೇಳ್ತೇನೆ. ಮಾರ್ಕ್ ಝಕ್ಕರ್ಬರ್ಗ್, ಈ ಫೇಸ್ಬುಕ್ ಇದು ಓನರ್. ಫೇಸ್ಬುಕ್ಕು, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ 3 ಕಂಪನಿ ಸಹ ಅವನೇ ಓನ್ ಮಾಡೋದು. ಅವ ಇಂಡಿಯಾಕ್ಕೆ ಬರ್ತಾನಂತೆ. ಬಂದಾಗ ಒಬ್ಬ ಸಣ್ಣ ಹುಡುಗ ರಾಜು ಅಂತ ಮಾರ್ಕ್ ಹತ್ರ ಹೋಗಿ ಕೇಳ್ತಾನಂತೆ, ಮಾರ್ಕ್ ನಮ್ಮ ತಂದೆಯವರು ಹೇಳ್ತಾ ಇದ್ರು, ವಾಟ್ಸಪ್ಪಲ್ಲಿ ನಾನು ಮೆಸೇಜ್ ಕಳಿಸಿದರೆ ಅದರಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತಿದೆ, ಆದರೂ ನೀವು ಅದನ್ನು ಓದ್ತೀರಂತೆ, ಹೌದಾ ಅಂತ. ಮಾರ್ಕ್ ಮಾತಾಡಲ್ಲ. ಎಗೇನ್ ರಾಜು ಹೇಳ್ತಾನಂತೆ, ಮಾರ್ಕ್ ಫೇಸ್ಬುಕ್ಕಲ್ಲಿ ನಾವು ಏನಾದರೂ ಫೋಟೋವನ್ನು ಕಳಿಸಿ ಡಿಲೀಟ್ ಫಾರ್ ಎವ್ರಿ ಒನ್ ಮಾಡಿದರೂ ಕೂಡ ಒಂದು ಕಾಪಿ ನೀವು ಸೇವ್ ಮಾಡ್ತೀರಂತೆ ನಿಮ್ಮ ಸರ್ವರಲ್ಲಿ, ಹೌದಾ ಅಂತ. ಮಾರ್ಕ್ ಮಾತಾಡಲ್ಲ. 3ನೇ ಸರ್ತಿ ರಾಜು ಹೇಳ್ತಾನೆ, ಮಾರ್ಕ್ ಇನ್ಸ್ಟಾಗ್ರಾಮಲ್ಲಿ ಅಂತ. ಅವ ಅದನ್ನು ಕಂಪ್ಲೀಟ್ ಮಾಡುವ ಮೊದಲೇ ಮಾರ್ಕ್ ಹೇಳ್ತಾರೆ, ರಾಜು ಅವರು ನಿಮ್ಮ ತಂದೆ ಅಲ್ಲ. ಪಾಪ ಕೆಲವರಿಗೆ ಗೊತ್ತಾಗಿಲ್ಲ, ಈ ಕಲಿಯುಗದಲ್ಲೂ ಸತ್ಯುಗ ಜನರಿದ್ದಾರೆ ಅಂತೇಳಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಈ ಪ್ರಶ್ನೆ ಏನಂದರೆ, ಈ ಮಾರ್ಕಿಗೆ ಹೇಗೆ ರಾಜುದು ತಂದೆ ಯಾರು, ನೇಬರ್ ಯಾರು ಅಂತ ಗೊತ್ತಾಗ್ತಾ ಇರೋದು? ಯಾಕಂದರೆ ನೀವು ಈ ಮೆಸೇಜಲ್ಲಿ ನೋಡಿದರೆ ನೋಡಿ, 3ನೇ ಪಾಯಿಂಟ್, ದ ಸರ್ವಿಸ್ ಕ್ಯಾನ್ ರೀಡ್ ಯುವರ್ ಪ್ರೈವೇಟ್ ಮೆಸೇಜಸ್. 4ನೇ ಪಾಯಿಂಟ್, ನೀವು ನಿನ್ನೆ ರಾತ್ರಿ ಏನೆಲ್ಲ ಬ್ರೌಸ್ ಮಾಡಿದ್ದೀರಿ ಅದು ಮಾರ್ಕ್ ಝಕ್ಕರ್ಬರ್ಗಿಗೆ ಗೊತ್ತಾಗಿದೆ. ಕೆಲವರು ಬುದ್ಧಿವಂತರು ಇನ್ಕಾಗ್ನಿಟೋ ಮೋಡ್ ಅಂತ ಯೂಸ್ ಮಾಡಿ ಅದರಲ್ಲಿ ಬ್ರೌಸ್ ಮಾಡ್ತಾರೆ, ಅದರಲ್ಲಿ ಮಾಡಿದರೂ ಕೂಡ ಅವನಿಗೆ ಗೊತ್ತಾಗುತ್ತೆ. ಮತ್ತು 5ನೇ ಪಾಯಿಂಟ್, ಕೆಲವೊಮ್ಮೆ ನನ್ನ ಫ್ರೆಂಡ್ಸ್ ಹುಡುಗಿಯರು ಇರ್ತಾರೆ, ಅವ್ರ ಹತ್ರ ನಾನು ಕೇಳೋದು, ನಿನ್ನ ಫೋಟೋ ಕಳಿಸು ಅಂತ. ಅವಳು ಹೇಗೆ ಕಳಿಸ್ತಾಳೆ? 1 ಟೈಮ್ ವ್ಯೂ ಅಂತ ಒಂದು ಆಪ್ಷನ್ ಇದೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಆ 1 ಟೈಮ್ ವ್ಯೂ ಅಲ್ಲಿ ಕಳಿಸ್ತಾಳೆ ನನಗೆ. ನಾನು ಅದು ಓಪನ್ ಮಾಡುವಾಗಲೇ ಅದು ಅಲ್ಲೇ ಡಿಲೀಟ್ ಆಗಿ ಹೋಗುತ್ತೆ. ಆಗ ನಾನು ಅವಳಿಗೆ ಹೇಳೋದು, ನನ್ನ ಹತ್ರ ಹಣ ಇಲ್ಲ, ಅದಕ್ಕೆ 1 ಟೈಮ್ ವ್ಯೂ ಫಾರ್ ಮೀ
ಮಾರ್ಕ್ ಜಕ್ಕರ್ಬರ್ಗ್ ಹತ್ರ ಹಣ ಇದೆ, ಅದಕ್ಕೆ ಎವ್ರಿ ಟೈಮ್ ವ್ಯೂ ಫಾರ್ ಹಿಮ್ ಅಂತ. ಸೊ ನೀವು ಯಾರಾದರೂ ಎಣಿಸಿದ್ರೆ ಅದು ಒನ್ ಟೈಮ್ ವ್ಯೂ, ಇಟ್ ಈಸ್ ನಾಟ್. ಯಾಕಂದರೆ 5th ಪಾಯಿಂಟ್ ನೋಡಿ, ಡಿಲೀಟೆಡ್ ಕಂಟೆಂಟ್ ಈಸ್ ನಾಟ್ ಡಿಲೀಟೆಡ್. ತುಂಬ ಜನರಿಗೆ ಆ ಕೆಟ್ಟ ಅಭ್ಯಾಸ ಇದೆ, ವಾಟ್ಸ್ಯಾಪಲ್ಲಿ ಮೆಸೇಜ್ ಕಳಿಸಿದ ನಂತರ ಅದನ್ನು ಡಿಲೀಟ್ ಫಾರ್ ಎವ್ರಿ ಒನ್ ಮಾಡೋದು. ಅವರು ಎಣಿಸ್ತಾರೆ ಅದು ಯಾರಿಗೂ ಸಿಗುವುದಿಲ್ಲ ಅಂತ. ರಾಂಗ್. ಒಂದು ಕಾಪಿ ಅಲ್ಲೇ ಇರುತ್ತೆ. ಸೊ ನಾನು ಯಾವಾಗಲೂ ಹೇಳಲಿಕ್ಕಿದೆ, ಎಲ್ಲರೂ ತಮ್ಮ ತಮ್ಮ ಫೋನಲ್ಲಿ ಒಂದು ಆ್ಯಂಟಿ ವೈರಸ್ ಹಾಕಬೇಕು. ಎಷ್ಟು ಜನದ ಹತ್ರ ಆ್ಯಂಟಿ ವೈರಸ್ ಇದೆ ಇಲ್ಲಿ? ಕೆಲವ್ರ ಹತ್ರ ಮಾತ್ರ, ಉಳಿದವ್ರ ಹತ್ರ ಆ್ಯಂಟಿ ವೈರಸ್ಸೇ ಇಲ್ಲ. ಸೊ ಫಸ್ಟಿಗೆ ಇವತ್ತು ನೀವೇನು ಮಾಡಬೇಕಂದ್ರೆ ಒಂದು ಆ್ಯಂಟಿ ವೈರಸ್ ಹಾಕಬೇಕು. ಸೆಕೆಂಡ್, ಆದರೆ ಇಫ್ ಇಟ್ ಈಸ್ ಪಾಸಿಬಲ್ 2 ಫೋನ್ ಯೂಸ್ ಮಾಡಿ. ಒಂದು ಫೋನಲ್ಲಿ ನಿಮ್ಮ ನೆಟ್ ಬ್ಯಾಂಕಿಂಗು ಏನೆಲ್ಲ ಮಾಡ್ತೀರಿ ಅದರಲ್ಲಿ ಮಾಡಿ, ರೆಗ್ಯುಲರ್ ಫೋನಲ್ಲಿ ಮಾಡಲಿಕ್ಕೆ ಹೋಗಬೇಕು. ಮಾಡಿದರೂ ಕೂಡ ಆ ಗೂಗಲ್ ಪೇ ಅಕೌಂಟಲ್ಲಿ 25,000 ರೂಪಾಯಿಗಿಂತ ಜಾಸ್ತಿ ಇಡಬೇಕು. 2 ಬ್ಯಾಂಕ್ ಅಕೌಂಟ್ಸ್, ಈ ಪೇಟಿಎಮ್, ಗೂಗಲ್ ಪೇ ಅದೆಲ್ಲ ಕನೆಕ್ಟ್ ಮಾಡಿರೋ ಅಕೌಂಟಲ್ಲಿ 25,000 ರೂಪಾಯಿ ಮಾತ್ರ. ಅನದರ್ ಅಕೌಂಟಲ್ಲಿ ನಿಮ್ಮ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಏನಿದೆ ಅದೆಲ್ಲ ಆ ಅಕೌಂಟಲ್ಲಿ ಹಾಕಿ. ಯಾಕೆಂದರೆ ಹ್ಯಾಕ್ ಆದರೆ 25,000 ಮಾತ್ರ ಹೋಗಿ, ಅದಕ್ಕಿಂತ ಜಾಸ್ತಿ ಹೋಗೋದು ಬೇಡ. ಸೊ ಫಸ್ಟ್ ಆ್ಯಂಟಿ ವೈರಸ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಆ್ಯಪ್ ಇರ್ಬೋದು, ನಿಮಗೆ ಅದರಲ್ಲಿ ಒಂದು ಆಪ್ಷನ್ ಬರ್ತದಲ್ವಾ, ಅಪ್ಡೇಟ್ ಅವೈಲೇಬಲ್ ಅಂತ. ನಾವೇನು ಮಾಡ್ತೇವೆ, ಲೇಟರ್, ನೆಕ್ಸ್ಟ್ ಅಂತ. ದಯವಿಟ್ಟು ಹಾಗೆ ಮಾಡಬಾರ್ದು. ಅದು ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅದನ್ನು ಅಪ್ಡೇಟ್ ಮಾಡಬೇಕು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇದು ನೋಡಿ, ಈಗ ಕೆಲವರು ಶೃಂಗೇರಿಯಿಂದ ಮತ್ತು ಮಂಗಳೂರಿಂದ, ಅಂದರೆ ಬಾರ್ಡರ್ಸು, ಉಡುಪಿ, ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ. ಸೊ ನೀವೇನು ಮಾಡ್ತೀರಿ, ಒಂದೇ ಕಾರಲ್ಲಿ 3-4 ಜನರು ಬರ್ತೀರಿ. ಯೂಶ್ವಲಿ ನಾವು ಇನ್ನೊಬ್ಬರ ಕಾರಲ್ಲಿ ಕೂರುವಾಗ ನಮ್ಮ ಫೋನನ್ನು ಅವರ ಕಾರಿಗೆ ಕನೆಕ್ಟ್ ಮಾಡ್ತೇವೆ, ಅಂದರೆ ಒಳ್ಳೆ ಹಾಡುಗಳನ್ನು ಕೇಳಲಿಕ್ಕೆ ಅಂತ. ಇದೊಂದು ಮಿಸ್ಟೇಕ್ ಯಾರು ಕೂಡ ಮಾಡಬಾರ್ದು. ನಿಮ್ಮ ಫೋನನ್ನು ಬೇರೆಯವರ ಕಾರಿಗೆ ಕನೆಕ್ಟ್ ಮಾಡಬೇಡಿ. ಯಾಕಂದರೆ ಒಂದು ಸರ್ತಿ 4 ಜನರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಒಂದೇ ಕಾರಲ್ಲಿ ಬರ್ತಾ ಇದ್ರು. ಒಂದೊಂದು ದಿನ ಒಬ್ಬೊಬ್ಬ ಫೋನ್ ಕನೆಕ್ಟ್ ಮಾಡ್ತಾ ಇದ್ದ, ಹಾಡನ್ನು ಕೇಳ್ತಾ ಇದ್ರು. ಆ ಕಾರ್ ಓನರ್ ಏನು ಮಾಡ್ತಾ ಇದ್ರಂದ್ರೆ, ಎಲ್ಲರೂ ಇಳಿದು ಹೋದ ನಂತರ ಆ ಕಾರಿದು ಮ್ಯೂಸಿಕ್ ಸಿಸ್ಟಮ್ ಇಂದ ಅವರ ಫೋನ್ ಇದು ಮೆಸೇಜಸ್ ಅನ್ನು ಓದ್ತಾ ಇದ್ದ. ಯಾಕಂದ್ರೆ ನೀವು ಫೋನನ್ನು ಕನೆಕ್ಟ್ ಮಾಡುವಾಗ ಬೈ ಡಿಫಾಲ್ಟ್ ನಿಮ್ಮ ಮೆಸೇಜಸ್, ನಿಮ್ಮ ಕಾಂಟ್ಯಾಕ್ಟ್ಸ್ ಮತ್ತು ನಿಮ್ಮ ಕಾಲ್ ಲಾಗ್ಸ್ ಆ ಕಾರಿದು ಮ್ಯೂಸಿಕ್ ಸಿಸ್ಟಮಲ್ಲಿ ಸಿಂಕ್ ಆಗುತ್ತೆ, ಸಿಂಕ್ರನೈಸ್ ಆಗುತ್ತೆ. ಅದರಲ್ಲಿ ಗ್ರಾಚಾರಕ್ಕೆ ಒಬ್ಬ ಅವರ ಬಾಸ್ ಇದು ಹೆಸರನ್ನು ರಾಕ್ಷಸ ಅಂತ ಸೇವ್ ಮಾಡಿದ್ದ. ಹೌದು. ಸೊ ಇವರದನ್ನು ನೋಡ್ತಾರೆ, ನೋಡಿ ಹೋಗಿ ಬಾಸಿಗೆ ಹೇಳ್ತಾರೆ, ಬಾಸ್ ಇವರು ನಿಮ್ಮ ಹೆಸರನ್ನು ರಾಕ್ಷಸ ಅಂತ ಸೇವ್ ಮಾಡಿ. ಇಲ್ಲಪ್ಪ, ಅವ ಒಳ್ಳೆಯವ, ಅವ ಆ ಥರ ಮಾಡಲಿಕ್ಕಿಲ್ಲ. ಸರ್ ನೀವೊಂದು ಮೀಟಿಂಗ್ ಕರೀರಿ ಸರ್, ಎಲ್ಲರ ಮುಂದೆ ಅವನಿಗೆ ಒಂದು ಮಿಸ್ಡ್ ಕಾಲ್ ಕೊಡಿ ಅಂತ ಹೇಳ್ತಾರೆ. ಪಾಪ ಮಿಸ್ಡ್ ಕಾಲ್ ಕೊಡುವಾಗ ರಾಕ್ಷಸ ಕಾಲಿಂಗ್ ಅಂತ ಬರ್ತದೆ. ಅಲ್ಲ, ವೈ ಡು ಯು ವಾಂಟ್ ಯುವರ್ ಮೆಸೇಜಸ್ ಟು ಬಿ ರೆಡ್ ಬೈ ಸಂಬಡಿ ಎಲ್ಸ್? ಸೊ ದಯವಿಟ್ಟು ನಿಮ್ಮ ಫೋನನ್ನು ಬೇರೆಯವರ ಮ್ಯೂಸಿಕ್ ಸಿಸ್ಟಮ್ ಕಾರಿಗೆ ಅಥವಾ ಬೇರೆಯವರ ಫೋನಿಗೆ ಕನೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಕೆಲವರು ನನ್ನ ಹತ್ರ ಕೇಳ್ತಾರೆ, ಸರ್ ನಿಮ್ಮ ಅಕೌಂಟ್ ಹ್ಯಾಕ್ ಆಗ್ಬೋದಾ ಅಂತ. 100% ಆಗ್ಬೋದು. ದೇರ್ ಇಸ್ ನೋಬಡಿ ಹೂಸ್ ಅಕೌಂಟ್ ವಿಲ್ ನಾಟ್ ಬಿ ಹ್ಯಾಕ್. ವಿ ಕ್ಯಾನ್ ಓನ್ಲಿ ಪ್ರೊಟೆಕ್ಟ್ ಅವರ್ ಸೆಲ್ಸ್, ಬಟ್ ಹ್ಯಾಕ್ ಪ್ರೂಫ್ ಅಂತ ಯಾರೂ ಇಲ್ಲ. ಎಲ್ಲಿಯಾದರೂ ಹ್ಯಾಕ್ ಆದರೆ ಈ ನಂಬರನ್ನು ನೆನಪಿಟ್ಕೊಳ್ಳಿ, 1930. ನೀವು ಹ್ಯಾಕ್ ಆಯ್ತು ಅಂತ ಹೇಳಿ ಓಡಿ ಹೋಗಿ ಪೊಲೀಸ್ ಸ್ಟೇಷನಿಗೆ ಓಡಿ ಹೋಗೋದು, ಟೆನ್ಷನ್ ಮಾಡೋದು ಏನು ಮಾಡಬೇಕಂತಿಲ್ಲ. ಇಮ್ಮಿಡಿಯೇಟ್ಲಿ 1930ಗೆ ಕಾಲ್ ಮಾಡಿ. ಕಾಲ್ ಮಾಡಿದರೆ ಈಗ ಅವರೊಂದು ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿಯಾದರೂ ನಿಮ್ಮ ಅಕೌಂಟಿಂದ ಹಣ ಹೋದರೆ ಅವ್ರು ಏನು ಮಾಡ್ತಾರಂದರೆ, ಅದು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಪ್ ಟು 5 ಲೆವೆಲ್ಸ್ ಅವರ ಅಕೌಂಟ್ಗಳನ್ನು ಫ್ರೀಸ್ ಮಾಡಿ ಬಿಡ್ತಾರೆ. ಮೊದಲು ಈ ಥರ ಮಾಡ್ತಿರ್ಲಿಲ್ಲ, ಈಗ ಅವರು ಫ್ರೀಸ್ ಮಾಡ್ತಾರೆ. ಸೊ ಎಲ್ಲಿಯಾದರೂ ಹಣ ಕಳ್ಕೊಂಡ್ರೆ ಚಾನ್ಸಸ್ ಆಫ್ ಗೆಟಿಂಗ್ ಬ್ಯಾಕ್ ಆರ್ ಮೋರ್ ನೌ than what it was few months ago. Okay, so
ಬಟ್ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವೆಲ್ಲರೂ ನೆನಪಲ್ಲಿಡಬೇಕು. ಎಲ್ರಿಗೂ ಮಕ್ಕಳಿದ್ದಾರೆ. ಅದರಲ್ಲಿ ಕೆಲವರು ಈ ವರ್ಷ SSLC ಬರೆದಿರ್ಬೋದು, PUC ಬರೆದಿರ್ಬೋದು, ಡಿಗ್ರಿ ಎಕ್ಸಾಮ್ಸ್ ಬರೆದಿರ್ಬೋದು. ನೀವು ಗೂಗಲಿಗೆ ಹೋಗಿ ಸರ್ಚ್ ಮಾಡಿದರೆ 2025 SSLC ಡೇಟಾಬೇಸ್ ಅಂತ ಹಾಕಿದರೆ ಈ ವರ್ಷ 10 ಲಕ್ಷ ಜನರು ಎಕ್ಸಾಮ್ ಬರೀತಾರೆ. ಎಲ್ಲರ ಮೊಬೈಲ್ ನಂಬರ್, ತಂದೆಯ ಮೊಬೈಲ್ ನಂಬರ್ ಸೇಲಿಗೆ ಆನ್ಲೈನಲ್ಲಿ 3,500 ರೂಪಾಯಿಗೆ ಹಾಕಿದ್ದಾರೆ. 3,500 rupees. ಒಂದು ಸಾಫ್ಟ್ವೇರ್ ಇದೆ, ಅದರದ್ದು ಹೆಸರು ಹೇಳಲ್ಲ ನಾನು ಆ ಸಾಫ್ಟ್ವೇರಿಂದ ನಿಮ್ಮ ಗವರ್ನರ್ ಸರ್ ಇದು ನಂಬರಿಂದ ಎಲ್ಲರಿಗೆ ಈಗ ಕಾಲ್ ಮತ್ತು ಮೆಸೇಜ್ ಮಾಡಲಿಕ್ಕಾಗುತ್ತೆ. ನೀವು ಅವರ ನಂಬರ್ ಏನು ಸೇವ್ ಮಾಡಿದ್ದೀರಿ ನನಗೆ ಗೊತ್ತಿಲ್ಲ, ಹೇಗೆ ಮಾಡಿದ್ದೀರಿ ಹಾಗೆ ನಿಮ್ಮ ಫೋನಲ್ಲಿ ಬರುತ್ತೆ. ಸೊ ಈ ಸೈಬರ್ ಕ್ರಿಮಿನಲ್ಸ್ಗಳು ಏನು ಮಾಡ್ತಾರಂದರೆ ಪೇರೆಂಟ್ಸಿಗೆ ಮಕ್ಕಳ ನಂಬರಿಂದ ಫೋನ್ ಮಾಡ್ತಾರೆ. ಸೊ ನೀವೀಗ ಇಲ್ಲಿ ಕಾನ್ಫರೆನ್ಸಲ್ಲಿದ್ದೀರಿ, ಸಡನ್ನಾಗಿ ನಿಮಗೆ ನಿಮ್ಮ ಮಗಂದು ಅಥವಾ ಮಗಳದು ನಂಬರಿಂದ ಕಾಲ್ ಬರುತ್ತೆ. ನೀವು ಫೋನ್ ಎತ್ತೀರಿ, ಎತ್ತುವಾಗ ಅವ ಹೇಳ್ತಾನೆ, सर आपकी बेटी रोड क्रॉस कर रही थी, उसकी एक्सीडेंट हो गई, मैं उसे अस्पताल लेके जा रहा हूँ, मेरे पास तो पैसा नहीं है, मुझे आप गूगल पे कीजिए 5,000. ಇಲ್ಲಿ ಯಾರಾದರೂ ಇದ್ದೀರಾ? ನಾವು ಮಾಡಲ್ಲ ಅಂತ ಹೇಳುವವರು ನೆವರ್. ಯಾಕಂದರೆ ಮಗಂದೇ ನಂಬರಿಂದ ಫೋನ್ ಬಂದಿದೆ, ಮಗಳದೇ ನಂಬರಿಂದ ಕಾಲ್ ಬಂದಿದೆ. ಇದಕ್ಕೆ ನಾವು ವಿಶಿಂಗ್ ಅಂತ ಹೇಳ್ತೇವೆ. ಇದೊಂದು ಹೊಸ ಅಟ್ಯಾಕ್. ಎಸ್ಪೆಷಲಿ ಪೇರೆಂಟ್ಸು, ಮಗ ಪಾಪ ಸೌದಿಯಲ್ಲಿ ದುಬೈಯಲ್ಲಿ ಇರ್ತಾನೆ, ಮಗಂದು ನಂಬರಿಂದ ಕಾಲ್ ಬರ್ತದೆ, ಅಮ್ಮ ನನಗೆ ಕಸ್ಟಮ್ಸ್ ಅವ್ರು ಹಿಡಿದಿದ್ದಾರೆ, ದಯವಿಟ್ಟು 1 ಲಕ್ಷ ರೂಪಾಯಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ, ನನಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ. ಸೊ ಯಾರಿಗಾದರೂ ಈ ಥರ ಕಾಲ್ಸ್ ಬಂದರೆ ನನ್ನ ರಿಕ್ವೆಸ್ಟ್ ಏನಂದರೆ ಡೈರೆಕ್ಟ್ಲಿ ಹಣ ಕಳಿಸ್ಲಿಕ್ಕೆ ಹೋಗಬೇಡಿ. ಕಾಲ್ ಕಟ್ ಮಾಡಿಬಿಟ್ಟು ಅದೇ ನಂಬರಿಗೆ ಕಾಲ್ ಬ್ಯಾಕ್ ಮಾಡಿ. ಎಲ್ಲಿಯಾದರೂ ಅವರ ಸಾಫ್ಟ್ವೇರ್ ಯೂಸ್ ಮಾಡಿ ಕಾಲ್ ಮಾಡಿದರೆ ಕಾಲ್ ಅವರಿಗೆ ಹೋಗಲ್ಲ, ನಿಮ್ಮ ಆ್ಯಕ್ಚುಯಲ್ ಮಗನಿಗೆ ಹೋಗುತ್ತೆ. ಮಗ ಫೋನ್ ಎತ್ತಾನೆ, ಏನಪ್ಪ ಅಂತ ಹೇಳ್ತಾನೆ, ಯು ಕ್ಯಾನ್ ಬಿ ಸೇಫ್. ನೀವು ಹಣ ಕಳಿಸಿದ ನಂತರ ಆ ನಂಬರಿಗೆ ಕಾಲ್ ಮಾಡಿದರೆ ಫೋನ್ ಮಗನೇ ಎತ್ತಬಹುದು, ಬಟ್ ನಿಮ್ಮ ಹಣವು. ಸೊ ಈಗ ನೀವು ಇಷ್ಟು ಜನರಲ್ಲಿದ್ದೀರಿ, ಎಲ್ಲರ ಹತ್ರ ನೆಟ್ ಬ್ಯಾಂಕಿಂಗ್ ಇದೆ. ಎಷ್ಟು ಜನರಿಗೆ ನಿಮ್ಮ ಬ್ಯಾಂಕಿಂದ ಬರುವ SMS ಇದ್ದು SMS ಹೆಡ್ಡರ್ ಗೊತ್ತಿದೆ? ಯಾರಿಗೆಲ್ಲ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಯಾವ ನಂಬರಿಂದ SMS ಬರ್ತದೆ, ಯಾವ ಹೆಡ್ಡರಿಂದ ಬರುತ್ತಂತ ಯಾರಿಗೂ ಗೊತ್ತಿಲ್ಲ. ಅದು ದಯವಿಟ್ಟು ಈಗ ನೀವು ನೋಡಬೇಕು. ಯಾಕಂದರೆ ಸೈಬರ್ ಕ್ರಿಮಿನಲ್ಗಳು ಏನು ಮಾಡ್ತಾರಂದರೆ ನಿಮ್ಗೆ ಈ ಥರ ಒಂದು ಮೆಸೇಜ್ ಕಳಿಸ್ತಾರೆ, 10,000 rupees ಡೆಬಿಟೆಡ್ ಫ್ರಮ್ ಯುವರ್ ಅಕೌಂಟ್ ಅಂತ. ಅದು ನೋಡುವಾಗಲೇ ಒಂದು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗ್ತದೆ ನಿಮಗೆ. ಅದರಲ್ಲಿ ನೆಕ್ಸ್ಟ್ ಪಾಯಿಂಟ್, ನಾಟ್ ಯು ಕಾಲ್ ಹೆಲ್ಪ್ ಲೈನ್ ನಂಬರ್ ಅಂತ ಹೆಲ್ಪ್ ಲೈನ್. ನೀವು ಆ ಹೆಲ್ಪ್ ಲೈನಿಗೆ ಕಾಲ್ ಮಾಡ್ತೀರಿ. ಕಾಲ್ ಮಾಡುವಾಗ ಆ ಸೈಬರ್ ಕ್ರಿಮಿನಲ್ ರಿಯಲ್ ಹೆಲ್ಪ್ ಲೈನ್ ಥರ ಮಾತಾಡ್ತಾರೆ. ಎಸ್ ABC ಬ್ಯಾಂಕ್ ಹೆಲ್ಪ್ ಲೈನ್, ನೀವು ಹೇಳ್ತೀರಿ 10,000 rupees, ಅವ್ರು ಹೇಳ್ತಾರೆ ನೋ ಪ್ರಾಬ್ಲಮ್, ವಿ ವಿಲ್ ರಿಫಂಡ್ ಇಟ್ ಬ್ಯಾಕ್ ಟು ಯು, ಪ್ಲೀಸ್ ಶೇರ್ ಯುವರ್ ಡೆಬಿಟ್ ಕಾರ್ಡ್ 16-digit ನಂಬರ್ ಆ್ಯಂಡ್ ವೆರಿಫಿಕೇಷನ್ ಕೋಡ್ ಅಂತ ನೀವು ಶೇರ್ ಮಾಡಿದ ತಕ್ಷಣ ಆ್ಯಕ್ಚುಲ್ ಆಗಿ 50,000 rupees ನಿಮ್ಮ ಅಕೌಂಟಿಂದ. ಸೊ ಇವತ್ತೇ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಇದು ಬ್ಯಾಕ್ ಸೈಡಲ್ಲಿ ಒಂದು ಹೆಲ್ಪ್ ಲೈನ್ ನಂಬರ್ ಸೇವ್ ಆಗಿದೆ, ಅದನ್ನು ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಸೇವ್ ಮಾಡಿ. ಯಾಕಂದರೆ ಎಲ್ಲಿಯಾದರೂ ಹ್ಯಾಕ್ ಆದರೆ ನಿಮ್ಮ ಅಕೌಂಟ್ ಯಾವ ನಂಬರಿಗೆ ಕಾಲ್ ಮಾಡಬೇಕು. ತುಂಬ ಜನರು ಏನು ಮಾಡ್ತೀರಿ, ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತೀರಿ, SBI ಹೆಲ್ಪ್ ಲೈನ್ ನಂಬರ್, HDFC ಹೆಲ್ಪ್. ದಯವಿಟ್ಟು ಅದನ್ನು ಮಾಡಬೇಡಿ. ಯಾಕಂದರೆ ಗೂಗಲಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಫ್ರಾಡ್ ನಂಬರೇ ಕಾಣುತ್ತೆ. ನೀವು ಆ ಫ್ರಾಡ್ ನಂಬರಿಗೆ ಕಾಲ್ ಮಾಡಿ ಎಗೇನ್ ಹಣವನ್ನು ಕಳ್ಕೊಳ್ತೀರಿ. ಸೊ ದಯವಿಟ್ಟು ಒಂದು ಬ್ಯಾಂಕಿದ್ದು ವೆಬ್ಸೈಟಿಗೆ ಹೋಗಿ ಕಾಂಟ್ಯಾಕ್ಟ್ ನಂಬರನ್ನು ಸೇವ್ ಮಾಡಿ, ಅಥವಾ ನಿಮ್ಮ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡಿದ್ದು ಬ್ಯಾಕ್ ಸೈಡಲ್ಲಿರುವ ನಂಬರ್ ಇದೆ, ಆ ನಂಬರನ್ನು ಸೇವ್ ಮಾಡಿ, ಇವತ್ತೇ ಸೇವ್ ಮಾಡಿ. ಯಾಕಂದರೆ ಎನಿ ಟೈಮ್ ಹ್ಯಾಕ್ ಆದಾಗ ಈ 2 ನಂಬರ್ ನಿಮ್ಮ ಹತ್ರ ಇರಬೇಕು.
ಒಂದು ಅಕೌಂಟ್ ಬ್ಲಾಕ್ ಮಾಡಲಿಕ್ಕೆ ನಿಮ್ಮ ಬ್ಯಾಂಕ್ ಇದು ಹೆಲ್ಪ್ಲೈನ್, ಎರಡನೇದು 1930 ಟು ಕಾಲ್ ಆ್ಯಂಡ್ ಲಾಂಚ್ ದ ಕಂಪ್ಲೇಂಟ್. ಎಷ್ಟು ಜನರು ವಾಟ್ಸ್ಆ್ಯಪ್ ಯೂಸ್ ಮಾಡ್ತೀರಿ ಇಲ್ಲಿ ಕೈ ಮೇಲೆ ಮಾಡಿ? ಯಾಕೆಂದರೆ ಅದು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ. ಕೆಲವರು ನನಗೆ ವಾಟ್ಸ್ಆ್ಯಪಲ್ಲಿ ಕಾಲ್ ಮಾಡಿದ್ರಿ, ವಾಟ್ಸ್ಆ್ಯಪಲ್ಲಿ ನಾನು ಅವ್ರ ಹತ್ರ ಕೇಳೋದು, ಯಾಕೆ ನೀವು ವಾಟ್ಸಪ್ಪಲ್ಲಿ ಕಾಲ್ ಮಾಡ್ತೀರಿ, ನಾರ್ಮಲಿ ಕಾಲ್ ಮಾಡಿ ಅಲ್ಲ? ಇಲ್ಲ ಪ್ರಭುಗಳೇ, ಅದು ವಾಟ್ಸಪ್ ಕಾಲ್ ರೆಕಾರ್ಡ್ ಮಾಡಲಿಕ್ಕಾಗಲ್ಲ, ಅದಕ್ಕೆ ನಾವು ಅದರಲ್ಲಿ ಮಾಡೋದು ಅಂತ. ಹೌದಾ, ಆಯ್ತು ಮಾತಾಡಿ ಅಂತ ಮಾತಾಡ್ತಾರೆ. ಮಾತಾಡಿದ ನಂತರ ಲಾಸ್ಟಿಗೆ ಕಾಲ್ ಕಟ್ ಮಾಡ್ತಾರಲ್ಲ, ಕಾಲ್ ಕಟ್ ಮಾಡಿದ ನಂತರ ಇಡೀ ರೆಕಾರ್ಡಿಂಗ್ ಅವ್ರಿಗೆ ಕಳಿಸ್ಬಿಡೋದು. ನಾನು ಅವರಾಗ ಕೇಳೋದು, ನೀನು ಎಲ್ಲಿಂದ ರೆಕಾರ್ಡಿಂಗ್ ಮಾಡಿದೀಯ ಅಂತ. ಸಿಂಪಲ್, ಒಂದು ಆ್ಯಪ್ ಇದೆ, ಅದರದ ಹೆಸರು ಕ್ಯೂಬ್ ACR ಅಂತ. ನೀವು ನಿಮ್ಮ ಫೋನಲ್ಲಿ ಹಾಕಿದರೆ ಯಾರು ಬೇಕಾದರೂ ಅವರು ವಾಟ್ಸಪ್ ಕಾಲನ್ನು ರೆಕಾರ್ಡ್ ಮಾಡಲಿಕ್ಕಾಗುತ್ತೆ. ಸೊ ಇದನ್ನು ಎಣಿಸಬೇಡಿ, ನಾನು ವಾಟ್ಸಪ್ಪಲ್ಲಿ ಕಾಲ್ ಮಾಡಿದರೆ ಯಾರಿಗೂ ಅದನ್ನು ರೆಕಾರ್ಡ್ ಮಾಡಲಿಕ್ಕಾಗಲ್ಲ ಅಂತ. ತುಂಬ ಜನರು ಅದರಿಂದಲೇ ಕಾಲ್ ಮಾಡಿ ಅವರ ವಾಯ್ಸ್ ರೆಕಾರ್ಡಿಂಗ್ ಲೀಕ್ ಆಗ್ತಾ ಇರುತ್ತೆ, ಎಸ್ಪೆಷಲಿ ಪಾಲಿಟಿಷಿಯನ್ಸ್. ನಂಬರ್ 1. ನಂಬರ್ 2, ಮೋಸ್ಟ್ ಅನ್ಸೇಫ್ ಆ್ಯಪ್ ಅಂದರೆ ವಾಟ್ಸಪ್ ನೋಡಿ. ಸೊ ಅದರಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸು, ನಿಮ್ಮ ಪಾಸ್ವರ್ಡು ಇದನ್ನೆಲ್ಲ ಕಳಿಸ್ಲಿಕ್ಕೆ ಹೋಗಬೇಡಿ. ಯಾಕಂದರೆ 6 ದಿನ ಮೊದಲಷ್ಟೇ ಈ ಮಾರ್ಕ್ ಜಕ್ಕರ್ಬರ್ಗ್ ಹೇಳಿದ್ದಾನೆ, ಏನಂದರೆ CIA ಕ್ಯಾನ್ ರೀಡ್ ವಾಟ್ಸ್ಆ್ಯಪ್ ಮೆಸೇಜಸ್ ಅಂತೆ. ಮತ್ತು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಎಲ್ಲಿ ಹೋಯಿತು? ಅವನೇ ಹೇಳಿದ್ದು. ಸೊ ನನ್ನ ರಿಕ್ವೆಸ್ಟ್ ಎಲ್ಲರಿಗೀಗ, ನಿಮ್ಮ ಫೋನಲ್ಲಿ ಟ್ರೂ ಕಾಲರ್ ಇನ್ಸ್ಟಾಲ್ ಮಾಡಬೇಕು. ಟ್ರೂ ಕಾಲರ್ ಯಾರ ಫೋನಲ್ಲಿದೆ? ಟ್ರೂ ಕಾಲರ್, ವೆರಿ ಗುಡ್. ಯಾರ ಫೋನಲ್ಲಿ ಇಲ್ಲ ದಯವಿಟ್ಟು ಮಾಡಿ, ಅದು ಚೈನೀಸ್ ಆ್ಯಪ್ ಅಲ್ಲ. ಯಾಕೆ ಮಾಡಬೇಕಂದ್ರೆ ಒಂದು ಹೊಸ ಅಟ್ಯಾಕ್ ಆಗ್ಲಿಕ್ಕೆ ಶುರುವಾಗಿದೆ ಈಗ. ನಿಮಗೆ ಒಂದು ಫೋನ್ ಬರುತ್ತೆ ಮನೆಗೆ, ನಾವು ಝೊಮ್ಯಾಟೋದಿಂದ ಕಾಲ್ ಮಾಡ್ತಾ ಇದ್ದೇವೆ ಅಥವಾ ನಾವು ಅಮೆಝಾನಿಂದ ಕಾಲ್ ಮಾಡ್ತಾ ಇದ್ದೇವೆ, ಡೆಲಿವರಿ ಮಾಡಲಿಕ್ಕಿತ್ತು, ನಿಮ್ಮ ಅಡ್ರೆಸ್ ಎಲ್ಲಿ ಹೇಳಿ ಅಂತ. ನೀವು ಹೇಳ್ತೀರಿ ಕರೆಕ್ಟಾಗಿ, ಅಲ್ಲಿ ಒಂದು ಪಿಂಕ್ ಬಿಲ್ಡಿಂಗ್ ಇದೆ, ಅಲ್ಲಿ ಒಂದು ಗಲ್ಲಿ ಇದೆ, ಗಲ್ಲಿ ಒಳಗೆ ಬನ್ನಿ, 2nd ಫ್ಲೋರ್, ನಾಕ್ ಮಾಡಿ ನಾನು ಬರ್ತೇನೆ ಅಂತ. ಅವ ಬರ್ತಾನೆ, ಬಂದು ನಾಕ್ ಮಾಡ್ತಾನೆ, ನೀವು ಓಪನ್ ಮಾಡುವಾಗ ಚೂರಿ ಹಾಕಿ ಬಿಡ್ತಾನೆ. ಏನು ಮಾಡ್ತೀರಿ? ಅವ ಆ್ಯಕ್ಚುಲಿ ಝೊಮ್ಯಾಟೋದಿಂದಲೇ ಕಾಲ್ ಮಾಡಿದಾನ ಇಲ್ವಂತ ಹೇಗೆ ಗೊತ್ತಾಗೋದು? ಗೊತ್ತಾಗತ್ತೆ. ಟ್ರೂ ಕಾಲರ್ ಇದ್ದರೆ ಆ ಕಾಲ್ ಪರ್ಪಲ್ ಕಲರಲ್ಲಿ ಬರುತ್ತೆ. ಸೊ ನಾನು ಯಾವಾಗಲೂ ಈ ಝೊಮ್ಯಾಟೊ ಇರ್ಬೋದು, ಅಮೆಝಾನ್ ಇರ್ಬೋದು, ಅವರ ಕಾಲ್ ಬರುವಾಗ ಪರ್ಪಲಲ್ಲಿ ಬಂದರೆ ಮಾತ್ರ ನಾನು ಡೀಟೇಲ್ಸ್ ಕೊಡೋದು, ಬ್ಲೂ ಅಲ್ಲಿ ಬಂದರೆ, ರೆಡ್ ಅಲ್ಲಿ ಬಂದರೆ ನಾನು ಕೊಡಲ್ಲ. ಅದೇ ರೀತಿ ಬ್ಯಾಂಕ್ ಅಂತ ಯಾರಾದರೂ ನಿಮಗೆ ಕಾಲ್ ಮಾಡಿದರೆ ಆ ಕಾಲ್ ಗ್ರೀನ್ ಕಲರಲ್ಲಿ ಇರ್ತದೆ, ರೆಡ್ ಕಲರಲ್ಲಿ ಇರಲ್ಲ. ಸೊ ಯಾರೇ ನಿಮಗೆ ಬ್ಲೂ ಕಲರಲ್ಲಿ, ರೆಡ್ ಕಲರಲ್ಲಿ ಕಾಲ್ ಮಾಡಿ, ನಾವು ನಿಮ್ಮ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೇವೆ, ಈ ನಿಮ್ಮ ಪ್ಯಾನ್ ಕಾರ್ಡ್ ಕೊಡಿ, ಆಧಾರ್ ಕೊಡಿ, ದಯವಿಟ್ಟು ಕೊಡಬೇಡಿ. ಬ್ಯಾಂಕಿಂದ ಕಾಲ್ ಬಂದರೆ ಗ್ರೀನ್ ಕಲರಲ್ಲಿ ಬರುತ್ತೆ, ಅಮೆಝಾನಿಂದ ಕಾಲ್ ಬಂದರೆ ಪರ್ಪಲಲ್ಲಿ ಬರುತ್ತೆ, ಸ್ಕ್ಯಾಮ್ ಕಾಲ್ಸ್ ರೆಡ್ ಕಲರಲ್ಲಿ ಬರುತ್ತೆ, ಮತ್ತು ಈ ರಿಚ್ ಅವರು ಕಾಲ್ ಮಾಡಿದರೆ ಗೋಲ್ಡನ್ ಕಲರಲ್ಲಿ ಬರುತ್ತೆ. ಹೌದು. ಸೊ ನೆವರ್ ಶೇರ್ ಕಾರ್ಡ್ ನಂಬರ್, CVV, OTP, ಪಿನ್ ವಿತ್ ಎನಿಬಡಿ. ಯಾವುದೇ ಬ್ಯಾಂಕ್ ಅವರು ನಿಮಗೆ ಕಾಲ್ ಮಾಡಲ್ಲ. ಮತ್ತು ಈಗ ಇದೊಂದು ಹೊಸತು ಶುರುವಾಗಿದೆ, ನಿಮ್ಮ ಪಾರ್ಸೆಲಲ್ಲಿ ಡ್ರಗ್ಸ್ ಇತ್ತು, ಆ ಡ್ರಗ್ಸ್ ಈಗ ನಾವು ಹಿಡಿದಿದ್ದೇವೆ, ನಾವು CBI ಇಂದ ಕಾಲ್ ಮಾಡ್ತಾ ಇದ್ದೇವೆ, ಡಿಜಿಟಲ್ ಅರೆಸ್ಟ್ ಅಂತೆ. ಎಷ್ಟೋ ಜನರು ಡಿಜಿಟಲ್ ಅರೆಸ್ಟ್ ಆಗಿದ್ದಾರೆ, 4 ದಿನ 5 ದಿನ ಅರೆಸ್ಟ್ ಅಂತೆ. ನಾನು ಒಬ್ಬನಿಗೆ ಸಿಕ್ಕಿದೆ, ನಾನು ಕೇಳಿದೆ, ನೀನು ಎಷ್ಟು ದಿನ ಅರೆಸ್ಟ್ ಆಗಿದೆ ಅಂತ. 4 ದಿನ ಸರ್. ಏನು ಮಾಡಿದ್ದೀವಿ ಸರ್? ಕ್ಯಾಮರಾ ಮುಂದೆ ಕೂರ್ಬೇಕಂತ ಹೇಳ್ತಾರೆ, ಆಚೆ ಈಚೆ ಹೋಗ್ಲಿಕ್ಕಿಲ್ಲ. ಹೌದಾ? ಹಾಗಿದ್ರೆ ನಂಬರ್ 1 ನಂಬರ್ 2 ಎಲ್ಲ ಎಲ್ಲಿ ಮಾಡಿದ್ದೀನಿ? ಅಲ್ಲೇ ಸರ್ ಅಂತೆ. ಪಾಪ. ಸೊ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶದ ಕಾನೂನಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ಒಂದು ಕಾನ್ಸೆಪ್ಟೇ ಇಲ್ಲ. ಸೊ ಯಾರಾದರೂ ನಿಮಗೆ ಕಾಲ್ ಮಾಡಿ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದರೆ ನಂಬೇಡಿ. ಮತ್ತು ಇದೊಂದು ಹೊಸ ಸ್ಕೀಮ್ ಈಗ ಸ್ಟಾರ್ಟ್ ಆಗಿದೆ, ಆಯಿತಾ? ನಿಮ್ಮ ಫ್ರೆಂಡ್ಸೇ ನಿಮಗೆ ಕೇಳ್ತಾರೆ ಒಂದು ಡ್ರಾಪ್ ಕೊಡಿ ಅಂತ. ಡ್ರಾಪ್ ಕೊಡುವಾಗ ಇಷ್ಟೇ ಚಿಕ್ಕದೊಂದು ಬಾಕ್ಸ್ ನಿಮ್ಮ ಕಾರಲ್ಲಿ ಹಾಕಿ ಬಿಡ್ತಾರೆ.
ಅದು ಹಾಕಿದರೆ ನೆಕ್ಸ್ಟ್ 21 ದಿನ ನೀವು ಎಲ್ಲೆಲ್ಲಿ ಹೋಗ್ತೀರಂತ ಅವರಿಗೆ ನೋಡ್ಲಿಕ್ಕೆ ಆಗ್ತದೆ ಅವರ ಮೊಬೈಲಲ್ಲಿ. ಸೊ ಸ್ವಲ್ಪ ಕಾರ್ ಕ್ಲೀನ್ ಮಾಡುವಾಗ ಸ್ವಲ್ಪ ನೋಡ್ಕೊಳ್ಳಿ, ಈ ಥರ ಒಂದು ಚಿಕ್ಕ ಏನಾದರೂ ಪೆಟ್ಟಿಗೆ ಕಾರಲ್ಲಿ ಬಿದ್ದಿದ್ರೆ ತೆಗೆದು ಬಿಸಾಡಿ ಅದನ್ನು. ಆಗಲೇ ಎಷ್ಟೋ ಡಿವೋರ್ಸ್ ಕೇಸ್ ಆಗಿದೆ, ಹೆಂಡತಿ ಹಾಕುದು ಗಂಡನ ಕಾರಲ್ಲಿ, ಗಂಡ ಹೇಳುದು ನಾನು ಆಫೀಸಿಗೆ ಹೋಗ್ತಾ ಇದ್ದೇನಂತ, ಅವರು ಆ್ಯಕ್ಚುಲಿ ಹೋದದ್ದು ಯಾವುದೋ ರಿಸಾರ್ಟಿಗೆ ಸಿಕ್ಕಾಪಟ್ಟು ಕ್ಲ್ಯಾಪ್ ಹೊಡಿತಾ ಇದ್ದಾರೆ ಕೆಲವರು. ಓಕೆ, ಸೊ ಅನದರ್ ಇಂಪಾರ್ಟೆಂಟ್ ಪಾಯಿಂಟು, ಐಫೋನಲ್ಲಿ ಒಂದು ಮೆಡಿಕಲ್ ಐ ಡಿ ಅಂತ ಒಂದು ಆಪ್ಷನ್ ಇದೆ. ತುಂಬ ಜನರು ಐಫೋನ್ ಯೂಸ್ ಮಾಡುವವರಿದ್ದೀರಿ. ಮೆಡಿಕಲ್ ಐ ಡಿ, ಅದರಲ್ಲಿ ನಿಮಗೆ ಎಲರ್ಜಿ, ನಿಮ್ಮ ಬ್ಲಡ್ ಗ್ರೂಪ್, ನಿಮ್ಮ ಮೆಡಿಕಲ್ ಕಂಡೀಷನ್ಸನ್ನೆಲ್ಲ ಅದರಲ್ಲಿ ಹಾಕಬೇಕು. ಯಾಕಂದರೆ ಎಲ್ಲಿಯಾದರೂ ರೋಡ್ ಕ್ರಾಸ್ ಮಾಡುವ ಆಕ್ಸಿಡೆಂಟ್ ಆಯಿತು, ನೀವು ತಲೆ ತಿರುಗಿ ಬಿದ್ರಿ, ನಿಮ್ಮ ಫೋನ್ ತೆಗೆಯುವಾಗ ಅಲ್ಲಿ ಆ ಎಮರ್ಜೆನ್ಸಿ ಆಪ್ಷನಲ್ಲಿ ಡಾಕ್ಟರಿಗೆ ಗೊತ್ತಾಗತ್ತೆ ನಿಮ್ಮ ಹೆಲ್ತ್ ಕಂಡೀಷನ್ ಏನಿದೆ ಅಂತ. ನಿಮಗೆ ಮಾತಾಡುವ ಪರಿಸ್ಥಿತಿಯಲ್ಲಿ ನೀವು ಇರಲ್ಲ, ಅದಕ್ಕೆ ಆ ಆಪ್ಷನ್ ಇರೋದು ಮೆಡಿಕಲ್ ಐ ಡಿ ಅಂತ. ದಯವಿಟ್ಟು ಅದನ್ನು ಫಿಲ್ ಮಾಡಿ. ಆ್ಯಂಡ್ರಾಯ್ಡಲ್ಲಿ ಕೂಡ ಆ ಆಪ್ಷನ್ ಇದೆ, ಎಮರ್ಜೆನ್ಸಿ ಇನ್ಫಾರ್ಮೇಷನ್. ಅದರಲ್ಲಿ ನೀವು ನಂಬರ್ ಕೂಡ ಹಾಕ್ಬೋದು, ಸೀನಿಯರ್ ಸಿಟಿಸನ್ಸ್ ಎಸ್ಪೆಷಲಿ. ಆಗ ಏನಾಗುತ್ತೆ, ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿದರೆ ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಕಾಲ್ ಹೋಗುತ್ತೆ. ಇಲ್ಲದಿದ್ದರೆ ನಿಮ್ಮ ಫೋನ್ ಯೂಸ್ ಮಾಡಲಿಕ್ಕೆ ಆಗಲ್ಲ, ಬಿಕಾಸ್ ಇಟ್ ಈಸ್ ಲಾಕ್ಡ್. ಅರ್ಥ ಮಾಡ್ಕೊಳ್ಳಿ. ಇದನ್ನು ಒಂದು ಇಮ್ಮಿಡಿಯೇಟ್ ಆಗಿ ಎನೇಬಲ್ ಮಾಡಿ ಬಿಡಿ. ಸರ್, ಕ್ಯಾನ್ ಐ ಟೇಕ್ 5 minutes more? 5 minutes, yeah. Everybody take your phones and type *#06#. *#06#. IMEI ನಂಬರ್ ಬರುತ್ತೆ, ಅದನ್ನು ನೋಟ್ ಮಾಡಿ. ಎಲ್ಲಿಯಾದರೂ ನಿಮ್ಮ ಮೊಬೈಲ್ ಕಳೆದೋದ್ರೆ ನೀವು ಕಂಪ್ಲೇಂಟ್ ಕೊಡ್ತೀರಲ್ವ, ಕಂಪ್ಲೇಂಟ್ ಕೊಟ್ಟ ನಂತರ ಈ ವೆಬ್ಸೈಟಿಗೆ ಹೋಗಿ, ಸಂಚಾರ್ ಸಾಥಿ ಅಂತ, ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ವೆಬ್ಸೈಟ್. ಇಲ್ಲಿ ಆ ಕಂಪ್ಲೇಂಟ್ ಕಾಪಿ ಮತ್ತು ನಿಮ್ಮ IMEI ನಂಬರನ್ನು ಅಪ್ಲೋಡ್ ಮಾಡಿದರೆ ಇಡೀ ಭಾರತ ದೇಶದಲ್ಲಿ ಯಾರಿಗೂ ಕೂಡ ಆ ಕದ್ದ ಫೋನನ್ನು ಯೂಸ್ ಮಾಡಲಿಕ್ಕಾಗಲ್ಲ, ಯಾವುದೇ ನೆಟ್ವರ್ಕಲ್ಲಿ. ಇದೊಂದು ಫ್ಯಾಂಟಾಸ್ಟಿಕ್ ಫೀಚರ್, ಇದನ್ನು ಒಂದು ಎನೇಬಲ್ ಮಾಡಿ. ಎರಡನೇದು, ಯಾರಿಗೆಲ್ಲ ಮೊಬೈಲ್ ಪಕ್ಕದಲ್ಲಿಟ್ಟು ಮಲಗುವ ಅಭ್ಯಾಸ ಇದೆ, ಕೈ ಮೇಲೆ ಮಾಡಿ. ನಿಮಗೆ ಕ್ಯಾನ್ಸರ್ ಬರುತ್ತಾ ಇಲ್ವಂತ ನೋಡಬೇಕಾದ್ರೆ *#07# ಅಂತ ಹಾಕಿ. ಎಲ್ಲಿಯಾದರೂ ಆ ನಂಬರ್ 1.6 ಹತ್ರ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ 100% ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಯಾಕಂದರೆ ನಿಮ್ಮ ಫೋನ್ ಇದು ರೇಡಿಯೇಷನ್ ಜಾಸ್ತಿ ಇದೆ. *#07#. ಯಾರಿಗಾದರೂ ಬಂತ ವ್ಯಾಲ್ಯೂ? ಎಷ್ಟು ಬಂತು ಸರ್ ನಿಮಗೆ? 1.6. ಸ್ವಲ್ಪ ಜಾಗ್ರತೆ ಆಯ್ತಾ? ಎಷ್ಟು? 1.2. ಈಗ ಲೋ ಇದೆ ಅಂತ ಹೇಳಿ ಪಕ್ಕದಲ್ಲಿ ಇಟ್ಕೊಂಡು ಮಲಗಬೇಡಿ, ಸ್ವಲ್ಪ ದೂರನೇ ಇಟ್ಕೊಳ್ಳಿ ಅದು. ಮತ್ತು ಎಷ್ಟು ಜನರ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡಲ್ಲಿ ಇದೊಂದು ವೈಫೈ ಸಿಂಬಲ್ ಇದೆ? ಸೊ ಈಗ ನಾನು ನಿಮ್ಮ ಹತ್ರ ಬರ್ತೇನೆ, ಬಂದರೆ ನಿಮ್ಮ ಅಕೌಂಟಿಂದ 5,000 rupees ಹೋಗ್ತದೆ. ಯಾಕಂದರೆ ಆ ಟ್ಯಾಪ್ ಟು ಪೇ ಆಪ್ಷನ್ ನಿಮ್ಗೆ ಗೊತ್ತು, ಟ್ಯಾಪ್ ಮಾಡಿದರೆ ಹಣ ಹೋಗೋದು. ನೀವು ಆ ಕಾರ್ಡನ್ನು ನಿಮ್ಮ ಪರ್ಸಲ್ಲಿ ಇಟ್ಟಿರ್ತೀರಿ. ಈ ಸೈಬರ್ ಕ್ರಿಮಿನಲ್ ಈ ಕ್ರೆಡಿಟ್ ಕಾರ್ಡ್ ರೀಡರ್ ಇಟ್ಕೊಂಡು ನಿಮ್ಮ ಹಿಂದೆ ನಿಂತು 5,000 rupees ಹೋಗುತ್ತೆ ಅಕೌಂಟಿಂದ, ಗೊತ್ತೇ ಆಗೋದಿಲ್ಲ. ಪಿನ್ ಇಲ್ಲ, ಪಾಸ್ವರ್ಡ್ ಇಲ್ಲ, ಏನೂ ಇಲ್ಲ. ಸೊ ಈ ವೈಫೈ ಸಿಂಬಲ್ ಇದ್ದವರು ದಯವಿಟ್ಟು 20 ರೂಪಾಯಿಗೆ ಅಮೆಝಾನಲ್ಲಿ ಇದೊಂದು ಕವರ್ ಸಿಗ್ತದೆ, 20 ರೂಪಾಯಿಗೆ. ಆ ಕವರಲ್ಲಿ ನಿಮ್ಮ ಕಾರ್ಡ್ ಇಟ್ಟು ಪರ್ಸಲ್ಲಿ ಇಟ್ಕೊಳ್ಳಿ. ಇಲ್ಲದಿದ್ದರೆ 5,000 ಹೋದದ್ದು ಗೊತ್ತೇ ಆಗಲಿಕ್ಕಿಲ್ಲ. ಎಸ್ಪೆಷಲಿ ಇಲ್ಲಿ ತುಂಬ ಜನರು ಇದ್ದೀರಿ, ನಿಮ್ಗೆ 5,000 ದೊಡ್ಡ ವಿಚಾರ ಇರಲಿಕ್ಕಿಲ್ಲ. ಆದರೂ ಕೂಡ RFID ವಾಲೆಟಾ ಸರ್? ವೆರಿ ಗುಡ್. ಮತ್ತೆ ಸ್ಮಾರ್ಟ್ ವಾಚ್ ಹಾಕುವವರಿದ್ದೀರಾ ಇಲ್ಲಿ? ಅದೊಂದು ಟೈಮ್ ಬಾಂಬ್ ಥರ, ಆಯಿತಾ? ಹೌದು, ನಾನು ಜೀವ ಹೋದರೂ ಕೂಡ ಸ್ಮಾರ್ಟ್ ವಾಚ್ ಹಾಕ್ಲಿಕ್ಕಿಲ್ಲ. ನೋಡಿ, ಒಂದು ಸರ್ತಿ ಏನಾಯಿತು, ಗಂಡ ಹೆಂಡತಿ ಸ್ಮಾರ್ಟ್ ವಾಚ್ ಹಾಕಿ ಒಟ್ಟಿಗೆ ವೆಯ್ಟ್ ಲಾಸ್ ಮಾಡ್ತಾ ಇದ್ರಂತೆ.
ಆ ಗಂಡ ಒಂದು ಸರ್ತಿ ನಾನು ಅನಂತ ಪ್ರಭುದು ಸೆಷನ್ ಇದೆ ಹೈದರಾಬಾದಲ್ಲಿ ಹೋಗ್ತಾ ಇದ್ದೇನೆ ಅಂತೇಳಿ ಹೋಗ್ತಾನೆ 3 ದಿನಕ್ಕೆ. ಸರಿಯಾಗಿ ಮೆಸೇಜ್ ಮಾಡ್ತಿರ್ಲಿಲ್ಲ ಹೆಂಡತಿಗೆ ಪಾಪ ಟೆನ್ಷನ್ ಆಗುತ್ತೆ, ಇವಾಗ ಕರೆಕ್ಟಾಗಿ ವರ್ಕೌಟ್ ಮಾಡ್ತಾ ಇದ್ದಾನ ಇಲ್ವಾ ಏನು ಅಂತ. ಅವಳು ಲಾಗಿನ್ ಮಾಡಿ ನೋಡ್ತಾಳಂತೆ ಈ ಒಂದು ಡ್ಯಾಶ್ ಬೋರ್ಡಲ್ಲಿ, ಅನ್ಯೂಶುವಲಿ ಹೈ ಆಕ್ಟಿವಿಟಿ 4 o'clock in the morning. ಡಿವೋರ್ಸ್ ಆದ್ರು ಪಾಪ. ಯಾರೋ ನನ್ನ ಹತ್ರ ಬಂದು ಕೇಳಿದ್ರು, ಪ್ರಭುಗಳೇ 4 ಗಂಟೆಗೆ ಅವ ಏನು ಮಾಡ್ತಾ ಇದ್ದ ಅಂತ. ನಾನು ಹೇಳಿದೆ, ಏನು ಮಾಡ್ಲಿಕ್ಕಾಗತ್ತೆ, ಸೂರ್ಯ ನಮಸ್ಕಾರ ಮಾತ್ರ ಮಾಡ್ಲಿಕ್ಕಾಗುದು 4 ಗಂಟೆಗೆ. ಸೊ ಸೂರ್ಯ ನಮಸ್ಕಾರ ಮಾಡುವವರು ಸ್ವಲ್ಪ ಜಾಗ್ರತೆ, ಈ ವಾಚ್ ಹಾಕಿ. ಸೊ ಮೈ ಗುರು ಸಂಜಯ್ ಸಾಯಿ ಸರ್ ಯಾವಾಗಲೂ ಹೇಳುದು, ಹ್ಯಾಕಿಂಗ್ ಇಸ್ ದ ನ್ಯೂ ನಾರ್ಮಲ್. ಐ ಆಸ್ಕ್ಡ್ ಹಿಮ್ ವಾಟ್ ಡಸ್ ಇಟ್ ಮೀನ್. He said, Anant, out of the 100 computers, 95 don't know that they are hacked and 5 know that they are hacked. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಮತ್ತೆ ಇವತ್ತಿದು ಲಾಸ್ಟ್ ಪಾಯಿಂಟ್, ಇಷ್ಟು ಕಾರೆಲ್ಲ ಇಲ್ಲಿ ಪಾರ್ಕ್ ಆಗಿತ್ತು. ಕೆಲವರಿಗೆ ಅದೊಂದು ಸ್ಟೈಲ್ ಇದೆ, ಕಾರನ್ನು ಪಾರ್ಕ್ ಮಾಡಿ ಸ್ವಲ್ಪ ಆಚೆ ಹೋಗಿ ಅವರ ರಿಮೋಟಿಂದ ಚಕ್ಕಂದ ಅದನ್ನು ಆಫ್ ಮಾಡೋದು, ಅಂದರೆ ಲಾಕ್ ಮಾಡೋದು. ದಯವಿಟ್ಟು ಇನ್ನು ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಜನರ ಹತ್ರ ಇದೊಂದು ಡಿವೈಸ್ ಇದೆ, ಅದನ್ನು ಇಟ್ಕೊಂಡು ಅವರು ಓಲಿ ಕೂತ್ಕೊಂಡಿರ್ತಾರೆ, ನಿಮ್ಗೆ ಗೊತ್ತೇ ಆಗಲ್ಲ. ನೀವು ಅದನ್ನು ಲಾಕ್ ಮಾಡುವಾಗ ಅವರು ಅದರಲ್ಲಿ ಸಿಗ್ನಲ್ ಪಾಸ್ ಮಾಡ್ತಾರೆ. ಈದರ್ ನಿಮ್ಮ ಇದು ಕಾರ್ ಲಾಕ್ ಆಗಲ್ಲ, ಅಥವಾ ಲಾಕ್ ಆದರೂ ಕೂಡ ಅವರು ಈ ಡಿವೈಸಿಂದ ಅದನ್ನು ಅನ್ಲಾಕ್ ಮಾಡ್ತಾರೆ. ಎಲ್ಲರ ಕಾರಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಲ್ಯಾಪ್ಟಾಪ್, ಹಣ ಎಲ್ಲ ಇರುತ್ತೆ. ಅವ್ರು ಬರ್ತಾರೆ, ಅದನ್ನು ಕದ್ದು ಹೋಗ್ತಾರೆ. ಮೊದಲು ಗ್ಲಾಸನ್ನು ಹೊಡೆದು ಕದ್ದು ಹೋಗ್ತಿದ್ರು, ಈಗ ಗ್ಲಾಸನ್ನು ಹೊಡೆಯದೇ ಕದ್ದು ಹೋಗ್ತಾ ಇದ್ರು. ಸೊ ಲಾಕ್ ಮಾಡುವಾಗ ಜಾಗ್ರತೆ. ಮತ್ತು ಯಾವುದೇ UPI ಪೇಮೆಂಟ್ ಮಾಡುವಾಗ ಆ ಇದೊಂದು ಮೆಸೇಜ್ ಬರ್ತದೆ, ಆಯಿತಾ? ಈಗ ಸಸ್ಪಿಷಿಯಸ್ ಅಕೌಂಟ್ ಅಂತ ಬಂದರೆ ಪೇಮೆಂಟ್ ಮಾಡಬೇಕು. ನೀವು ಪೇಮೆಂಟ್ ಮಾಡುವಾಗ ಸೊ ಇದೊಂದು ವೆಬ್ಸೈಟ್, ಇದರಲ್ಲಿ ನೀವು ನಿಮ್ಮ ಇಮೇಲ್ ಅಡ್ರೆಸ್ ಹಾಕಿದರೆ ಮತ್ತೆ ಚೆಕ್ ಮಾಡಿ, ಟೈಮ್ ಇಲ್ಲ, ಹ್ಯಾವ್ ಐ ಬೀನ್ ಪಾಂಡ್ ಅಂತ ಅದು ಹೇಳ್ತದೆ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆಯೋ ಇಲ್ವೋ ಅಂತ. ಇಲ್ಲಿ ನೀವು ಎಲ್ಲರೂ ಚೆಕ್ ಮಾಡಿದರೆ ಎಲ್ಲರದ್ದು ಹ್ಯಾಕ್ ಅಂತಲೇ ಬರುತ್ತೆ, ಬೇಕಾದರೆ ನೋಡಿ. ಸೊ ಎಲ್ಲಿಯಾದರೂ ನಿಮ್ಮ ಅಕೌಂಟ್ ಹ್ಯಾಕ್ ಅಂತ ಬಂದರೆ ಇವತ್ತೇ ನಿಮ್ಮ ಪಾಸ್ವರ್ಡ್ ಚೇಂಜ್ ಮಾಡಿ. ಮತ್ತು ಆ ಪಾಸ್ವರ್ಡಲ್ಲಿ 16 ಕ್ಯಾರೆಕ್ಟರ್ ಇರಬೇಕು, ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ನಂಬರ್ ಮತ್ತು ಸಿಂಬಲ್. ಇಷ್ಟು ಇರೋದಿದ್ರೆ ಸುಲಭದಲ್ಲಿ ನಿಮ್ಮ ಅಕೌಂಟ್ ಹ್ಯಾಕ್ ಆಗುತ್ತೆ. ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ನಂಬರ್ ಮತ್ತು ಸಿಂಬಲ್ ಒಂದು. ಇನ್ನೊಂದು ಇಂಪಾರ್ಟೆಂಟ್, ನೆಕ್ಸ್ಟ್ ಫಾರ್ವರ್ಡಿಂಗ್ ಅ ಮೆಸೇಜ್ ಇಸ್ ಈಕ್ವಲ್ ಟು ಆಕ್ಸೆಪ್ಟಿಂಗ್ ದ ಮೆಸೇಜ್ ಆ್ಯಂಡ್ ಎಂಡೋರ್ಸಿಂಗ್ ದ ಮೆಸೇಜ್. ತುಂಬ ಸೀನಿಯರ್ ಸಿಟಿಸನ್ಗಳಿಗೆ ಮತ್ತು ಬೇರೆಯವರಿಗೆ ಒಂದು ಕೆಟ್ಟ ಅಭ್ಯಾಸ, ಬಂದ ಮೆಸೇಜನ್ನು ಫಾರ್ವರ್ಡ್ ಮಾಡೋದು ಎಲ್ಲರಿಗೆ. ದಯವಿಟ್ಟು ಅದನ್ನು ಮಾಡಬೇಡಿ. ಅಲ್ಲ, ಅನಂತ ಪ್ರಭು ಕಳಿಸಿದ್ದು, ಅನಂತ ಪ್ರಭು ಸಹ ಜೈಲಿಗೆ ಹೋಗ್ತಾನೆ, ನೀವು ಸಹ ಜೈಲಿಗೆ ಹೋಗ್ತೀರಿ. ನೆನಪಿಟ್ಕೊಳ್ಳಿ, ಇದು ಮೆಡ್ರಾಸ್ ಹೈಕೋರ್ಟ್ ಇದು ರೂಲಿಂಗ್. ಮತ್ತು ಸರ್ ನಿಮಗೆ 100% ಸ್ಪಾಂಡಿಲೈಟಿಸ್ ಬರ್ತದೆ. ಹೌದು, ಯಾಕಂದರೆ ನಮ್ಮ ಕುತ್ತಿಗೆ ಮೇಲೆ 4 ಕಿಲೋ ಸ್ಟ್ರೈನ್. ಮೊಬೈಲ್ ಹೀಗೆ ನೋಡುವಾಗ, ನಾವು ಹೀಗೆ ನೋಡಿದರೆ ಮೊಬೈಲನ್ನು ಸ್ಟ್ರೈನ್ 27 ಕಿಲೋ ಆಗುತ್ತೆ, ಕುತ್ತಿಗೆ ನೋವು ಶುರು ಆಗುತ್ತೆ. ಸೊ ದಯವಿಟ್ಟು ಮೊಬೈಲ್ ನೋಡುವಾಗ ಹೀಗೆ ನೋಡಿ. ಮತ್ತು 20 ನಿಮಿಷ ನೋಡಿದ ನಂತರ 20 ಸೆಕೆಂಡ್ ಸ್ವಲ್ಪ ಆಚೆ ನೋಡಿ, ಇಲ್ಲದಿದ್ದರೆ ಕಣ್ಣು ಹಾಳಾಗತ್ತೆ. ಕತ್ತಲೆಯಲ್ಲಿ ಫೋನನ್ನು ನೋಡಬೇಡಿ. ಮತ್ತು ಆದರೆ ಇದೊಂದು ಕನ್ನಡಕ ಪರ್ಚೇಸ್ ಮಾಡಿ, ಇದರದ ಹೆಸರು ಬ್ಲೂ ಕಟ್ ಲೆನ್ಸ್ ಅಂತ. ಈ ಲೆನ್ಸ್ ನೀವು ಹಾಕಿದರೆ ನಿಮ್ಮ ಮೊಬೈಲಿಂದ ಬರುವ ಬ್ಲೂ ರೇಸ್, ತಲೆನೋವು ಕೊಡುವ ಬ್ಲೂ ರೇಸ್ ಬ್ಲಾಕ್ ಆಗುತ್ತೆ. ಸೊ ಲಾಸ್ಟ್ ಕ್ವಶನ್, ಎಷ್ಟು ಜನರಿಗೆ ಇದೊಂದು ಪ್ರಾಬ್ಲಮ್ ಇದೆ ಅಂದರೆ, ನೀವು ಫೋನನ್ನು ಕಿಸೆಯಲ್ಲಿ ಇಡ್ತೀರಿ, ರಿಂಗ್ ಆಗೋ ಥರ ಆಗೋದು, ಮೆಸೇಜ್ ಬಂದ ಥರ ಆಗೋದು, ನೋಟಿಫಿಕೇಷನ್ ಬಂದ ಥರ ಆಗೋದು. ನೀವು ಮೊಬೈಲ್ ತೆಗೆದು ನೋಡುವಾಗ ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ನೋಟಿಫಿಕೇಷನ್ ಇಲ್ಲ, ಏನೂ ಇಲ್ಲ. ಯಾರಿಗೆಲ್ಲ ಇದು ಪ್ರಾಬ್ಲಮ್ ಇದೆ ಕೈ ಮೇಲೆ ಮಾಡಿ. ತುಂಬ ಜನರು, ನೀವೆಲ್ಲ ಸೈಕೋಗಳಾಯ್ತಾ? ಹೌದು, ಇದೊಂದು ಹೊಸ ಸೈಕಿಕ್ ಪ್ರಾಬ್ಲಮ್. ಇದು ಹೊಸ ಸೈಕಿಕ್ ಪ್ರಾಬ್ಲಮ್.
ನಿಮ್ಮ ಬ್ರೈನಿಗೆ ಈ ಸಿಗ್ನಲ್ ಕೊಡ್ತಾ ಇರೋದು. ಸೊ ಸ್ವಲ್ಪ ಜಾಗೃತರಾಗಿರಿ. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಡಾಕ್ಟರ್ ಅನಂತ್ ಪ್ರಭು ಗುರುಪುರ್. ಯು ಕ್ಯಾನ್ ಸರ್ಚ್ ಮೀ ಆನ್ ಫೇಸ್ಬುಕ್. And those who are interested to stay connected, my contact details and my email address is there. Thanks once again for the Rotary for inviting me here. Jai Hind, Jai Karnataka. ಇವತ್ತಿನ ಈ ಇಡೀ ಸಮಾರಂಭದಲ್ಲಿ ಬಹಳ ಅರ್ಥಪೂರ್ಣ ಮತ್ತು ಉಪಯುಕ್ತವಾದಂಥ ಒಂದು ಸೆಷನನ್ನು ನಡೆಸಿಕೊಟ್ಟಂಥ ಡಾಕ್ಟರ್ ಅನಂತ್ ಪ್ರಭು ಗುರುಪುರ್ ಇವರಿಗೆ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ಇದೀಗ ಅವರಿಗೆ ಗೌರವದ ಸ್ಮರಣಿಕೆಯನ್ನು, ನೆನಪಿನ ಕಾಣಿಕೆಯನ್ನು ನೀಡಬೇಕೆಂಬುದಾಗಿ ಡಿಸ್ಟ್ರಿಕ್ಟ್ ಗವರ್ನರ್ ಅವರಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಮತ್ತು ಅದೇ ಸಮಯದಲ್ಲಿ ಕೃತಜ್ಞತೆಯ ಮಾತುಗಳಿಗಾಗಿ ಝೋನ್ 6ನ ಅಸಿಸ್ಟೆಂಟ್ ಗವರ್ನರ್ ಆಗಿರುವಂಥ ರಿಟೈರಿನ್ HS ನಟೇಶ್ ಅವರು ಮುಂಭಾಗಕ್ಕೆ ಬರುವಂತೆ ವಿನಂತಿಸಿಕೊಡ್ತಾ ಇದ್ದೇವೆ. ಈ ಒಂದು ಈ ದಿನದ 3ನೇ ಸೆಷನ್ನಲ್ಲಿ ಬೆಳೆಯುತ್ತಿರುವಂಥ ಒಂದು ಈ 21ನೇ ಶತಮಾನದ ಕಂಪ್ಯೂಟರ್ ಯುಗದಲ್ಲಿ, ಡಿಜಿಟಲ್ ಯುಗದಲ್ಲಿ ಅದರ ಉಪಯುಕ್ತದ ಜೊತೆಯಲ್ಲಿ ಎಷ್ಟು ಅದರಿಂದ ಆಗುವಂತಹ ಒಂದು ಅನಾಹುತಗಳ ಬಗ್ಗೆ ವಿಸ್ತಾರವಾಗಿ, ಸೈಬರ್ ಕ್ರೈಮ್ಗಳಿಂದ ಯಾವ್ಯಾವ ರೀತಿ ಜನರು ಮೋಸ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಅನಂತ್ ಪ್ರಭುರವರು ತುಂಬ ಸವಿಸ್ತಾರವಾಗಿ, ಒಂದು ರೀತಿಯಲ್ಲಿ ನಿದ್ದೆ ಮಾಡುವಂಥ ಸಮಯ ಇದು, ಎಲ್ಲ ಚೇರ್ನಲ್ಲಿ ತುದಿ ಕಾಲಿನಲ್ಲಿ ಕೂತು ಕೇಳುವ ಹಾಗೆ ಅಷ್ಟು ವಿಸ್ತಾರವಾಗಿ ಸವಿಸ್ತಾರವಾಗಿ ನಮಗೆಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ಅವರಲ್ಲಿರುವಂಥ ಒಂದು ಹಾಸ್ಯ ಪ್ರಜ್ಞೆ ಸಹಿತ ಮಧ್ಯ ಮಧ್ಯದಲ್ಲಿ ಆ ತುಣುಕುಗಳನ್ನು ಸೇರಿಸಿ, ಮೋಸ್ಟ್ಲಿ ಈ ಸಭೆಯಲ್ಲಿ ಕಣ್ಣನ್ನವ್ರು ಮಾತಾಡೋ ಸಹಿತ ಇಷ್ಟು ಒಂದು ನಗು ಬಂದಿರಲಿಲ್ಲ. ಆ ರೀತಿ ಅವ್ರ ಹಾಸ್ಯ ಪ್ರಜ್ಞೆ ಸಹಿತ ಈ ಒಂದು ಸಭೆಯಲ್ಲಿ ತೋರಿಸಿದ್ದಾರೆ. ಅದ್ಭುತವಾಗಿ ಈ ಒಂದು ಸಭೆಯನ್ನು ಹಿಡಿದಿಟ್ಟು ಈ ಮಧ್ಯಾಹ್ನ ಸಮಯದಲ್ಲಿ ಸಹಿತ ಉಪಯುಕ್ತ ಮಾಹಿತಿ ಕೊಂಡಂತಹ ಡಾಕ್ಟರ್ ಅನಂತ್ ಪ್ರಭುರವರಿಗೆ ಜಿಲ್ಲಾ ಗವರ್ನರ್ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ನಮ್ಮ ಜಿಲ್ಲಾ ಗವರ್ನರ್ ಆದಂತಹ ದೇವಾನಂದ ಅವರು ಸಹಿತ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಝೋನ್ 5ರ ಅಸಿಸ್ಟೆಂಟ್ ಗವರ್ನರ್ ಆದ ಅನಿಲ್ ದೇಸಾಯಿ ಅವರಿಗೆ ಸಹಿತ ವಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ರೋಟರಿ ಅಧ್ಯಕ್ಷರ ರೆಪ್ರೆಸೆಂಟೇಟಿವ್ ಆಗಿ IPDG ಮನೋಜ್ ಪರಕ್ ಸಹಿತ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಫಾಸ್ಟ್ ಅಸಿಸ್ಟೆಂಟ್ ಗವರ್ನರ್ಸ್ಗಳು ಸಹಿತ ಈ ಒಂದು ಸಭೆಯಲ್ಲಿದ್ದಾರೆ. ಮತ್ತು ಈ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ರೋಟರಿ ಮಿತ್ರರ ಸಹಿತ ವಂದನೆಗಳನ್ನು ಸಲ್ಲಿಸ್ತಾ ವಂದನಾರ್ಪಣೆ ಮುಗಿಸ್ತೇನೆ. ಜೈ ರೋಟರಿ. ಕೃತಜ್ಞತೆಗಳು ತಮಗೆ. 4ನೆಯ ಪ್ಲೇನರಿ ಸೆಷನನ್ನು ನಾವಿಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಇನ್ನೊಂದು ಬಹುಮುಖ್ಯ ಸೆಷನ್ ಅದು ನಡೀಲಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ವೇದಿಕೆಯ ಸಿದ್ಧತೆಯ ನಂತರ ಭಾಗದಲ್ಲಿ ಆ ಸೆಷನನ್ನು ಮುಂದುವರಿಸಲಾಗ್ತದೆ.
ಸರ್. ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 3182 ಇದರ 9th ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ನ ಪ್ಲಿನರಿ ಸೆಷನ್ ಸಮಗ್ರ ಗೋಷ್ಠಿಗಳಲ್ಲಿ ನಾವಿದ್ದೇವೆ. ಮುಂದಕ್ಕೆ ರೋಟರೀಸ್ ಪಬ್ಲಿಕ್ ಇಮೇಜ್ ಅ ರಿಫ್ಲೆಕ್ಷನ್ ಆಫ್ ಅವರ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಅನ್ನುವಂಥ ವಿಚಾರದ ಕುರಿತಾಗಿ PDG ರೊಟೇರಿಯನ್ ಅಭಿನಂದನ್ ಎ ಶೆಟ್ಟಿ ಅವರು ಮಾತನಾಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿ ನಮ್ಮ ಜೊತೆಗೆ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂಥ ರೊಟೇರಿಯನ್ CA ದೇವ್ ಆನಂದ್ ಅವರು, RIPR ಆಗಿರುವಂಥ IPDG ರೊಟೇರಿಯನ್ ಮಂಜು ಫಡ್ಕೆ ಅವರು, ಅದೇ ರೀತಿ ಗೆಸ್ಟ್ ಸ್ಪೀಕರ್ ಆಗಿರುವಂಥ PDG ರೊಟೇರಿಯನ್ ಅಭಿನಂದನ್ ಎ ಶೆಟ್ಟಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಇವರೆಲ್ಲರನ್ನ ವೇದಿಕೆ ಕರ್ಕೊಂಡು ಬರುವಂತೆ ಝೋನ್ 7 ಅಸಿಸ್ಟೆಂಟ್ ಗವರ್ನರ್ ಆಗಿರುವಂಥ ರೊಟೇರಿಯನ್ ನಾಸಿರ್ ಹುಸೇನ್ ಅವರು ಮತ್ತು ಝೋನ್ 8ನ ಅಸಿಸ್ಟೆಂಟ್ ಗವರ್ನರ್ ಆಗಿರುವಂಥ ರೊಟೇರಿಯನ್ ಅರುಣ್ ರಕ್ಷದಿ ಅವರು ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಕರ್ಕೊಂಡು ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಿನ ಸೆಷನ್ಗಾಗಿ ಬರಮಾಡಿಕೊಳ್ಳೋಣ. PDG ರೊಟೇರಿಯನ್ ಅಭಿನಂದನ್ ಎ ಶೆಟ್ಟಿ requesting Rotarian Nasir Hussain from the Zone 7 and Rotarian Arun Rakshidi from Zone 8 to kindly escort the dignitaries to the dais. Requesting our district governor and RIPR IPDG Rotarian Manju Fadke to kindly come to the stage for the next plenary session. ಇದೀಗ ಬಂದಿರುವಂಥ ಅತಿಥಿ ಗಣ್ಯರನ್ನು ಬರಮಾಡಿಕೊಳ್ಳುವಂಥ ಹೊತ್ತು ಝೋನ್ 7ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರುವಂಥ ರೊಟೇರಿಯನ್ ನಾಸಿರ್ ಹುಸೇನ್ ಅವರಿಗೆ ಈ ಸಮಯದಲ್ಲಿ ಅವಕಾಶ. ಶುಭ ಸಂಜೆ, ಗುಡ್ ಈವ್ನಿಂಗ್. ರೋಟರಿ ಮಿತ್ರರೇ, ಹೊರಗಿರುವ ಎಲ್ಲ ಮಿತ್ರರು ದಯವಿಟ್ಟು ಸಭಾಂಗಣದ ಒಳಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. IPDG Rotarian ಮಂಜು ಪಟ್ಕೇಕರ್, ಐ ಹಾರ್ಟ್ಲಿ ವೆಲ್ಕಮ್ ಮ್ಯಾಮ್ ಯು. ಹಾಗೂ ನಮ್ಮೊಂದಿಗೆ ಇವತ್ತು ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅಭಿನಂದನ್ ಶೆಟ್ಟಿ ಅವರು ರೋಟರಿ ಇಮೇಜ್ ಬಗ್ಗೆ ಮಾತನಾಡಲಿದ್ದಾರೆ. ಅವರಿಗೂ ಸಹ ಈ ಸಭೆಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ಡಿಸ್ಟ್ರಿಕ್ಟ್ ಗವರ್ನರ್ CA ದೇವಾನಂದ್ ಸಹ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನನ್ನ ನೆಚ್ಚಿನ ಗೆಳೆಯ ಹಾಗೂ ಝೋನ್ 8ರ ಅಸಿಸ್ಟೆಂಟ್ ಗವರ್ನರ್ ಅರುಣ್ ರಕ್ಷಿದ್ ಅವರು ಸಹ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಥ್ಯಾಂಕ್ ಯು. ಅತಿಥಿ ಗಣ್ಯರನ್ನು ಪ್ರೀತಿಯಿಂದ ಬರಮಾಡಿಕೊಂಡಿದ್ದೇವೆ. ಇದೀಗ ಮುಖ್ಯ ಅತಿಥಿಗಳನ್ನು ಪರಿಚಯಿಸುವಂಥ AVಯನ್ನು ವೀಕ್ಷಿಸೋಣ. Let's listen to the introduction of guest speaker PDG Rotarian ಅಭಿನಂದನ್ ಶೆಟ್ಟಿ. AV ಮೂಲಕ ಅವರ ಪರಿಚಯವನ್ನು ಇದೀಗ ನಾವು ವೀಕ್ಷಿಸೋಣ. Rotarian Abhinandan Shetty, affectionately known as Abhi, was born on December 12, 1972. He received his early education in Kundapura and earned a Bachelor of Business Management degree from St. Aloysius College in Mangaluru. He then pursued BA in Interdepartmental Studies at Schiller International University in Strasbourg, France, and an MBA in International Business from Schiller International University in London, UK. During his student years, Abhi traveled extensively across Europe and the United States. He is currently managing his family's diverse business ventures, which include hotels, resorts, plantations, floriculture, and educational institutions.
A third-generation Rotarian, Abhinandan is a member of Rotary Kundapura South. He began his Rotary journey as a rotractor in the year 1998 and joining Kundapura South and later serving as its president in the year 1999-2000. Under his leadership, the club received numerous accolades. As District Community Service Director, he was recognized as the best district director. In 1998, he led the Inter-District Youth Exchange Program team that visited Nepal and subsequently West Bengal. During 2002-2003, he served as the district road track representative of RI District 3180, earning a reputation as one of the most successful DRRs in the district's history. He served as the president of Rotary Kundapura South in 2011-12 and as the assistant governor of Zone 1, RI District 3180 in the year 2012-13. Rotarian Abhinandan was elected unopposed as the district governor for RI District 3182 for the year 2018-19, becoming the youngest governor to assume office in the district's history. Few notable achievements of Abhi include initiating 40 new Rotrack clubs, served as a counselor at Rotrack training seminars, participated in district Rotrack assemblies and Railas, chaired Rotatia, organized 40 motor rallies, held the prestigious position of ARPC, earned recognition as a Rotary Star for achieving 100% contribution to TRF during his governorship, attended numerous Rotary conventions, district trainer for RI District 3182 for 2 consecutive years, and chairing the Rotrack seminar at the Rotary Zone Institute in Bengaluru. A major donor to the Rotary Foundation, Abhi served as the Rotary International President's Special Representative to the District Conference of RI District 3020 in Vijayawada and to RI District 3261 in Bhilai. Apart from his Rotary activities, Abhi is involved with several social and youth organizations in Dakshina Kannada and Udupi district. He is married to Anita, a past president of the Inaugural Club of Kundapura South, and they are blessed with a son, Ahish, and a daughter, Ahana. Ladies and gentlemen, boys and girls, please join your hands to welcome Rotarian Abhinandan A. Shetty. District Governor Devanand, Rotary International President's Representative, IPDG Manju Fadke, Assistant Governors Nasir and Arun, galaxy of past district governors, ladies and gentlemen. ಈ ಸಭಾಂಗಣದ ಒಳಗಡೆ ಬರಬೇಕಾದ್ರೆ ನನ್ನ ವಿಚಾರಣೆಗಳು ಹೇಳಿತ್ತಂತ ಹೇಳಿದರೆ, ಹಣ ಅನ್ನುವಂಥದ್ದು ಭಾಳ ದೊಡ್ಡ ಶಕ್ತಿ ಅಂತ ಯೋಚನೆ ಮಾಡಿದ್ದೆ. ಅನಂತ್ ಪ್ರಭು ಅವ್ರ ಭಾಷಣ ಆದಮೇಲೆ ಗೊತ್ತಾಯಿತು ಹಣದಷ್ಟು ದೊಡ್ಡ ಸಮಸ್ಯೆ ಇನ್ನೊಂದಲ್ಲ ಅಂತ. ಹಣ ಇದ್ರೇ ಸಮಸ್ಯೆ, ಕಾರ್ ಇದ್ರೂ ಸಮಸ್ಯೆ, ಕಾರ್ ಒಳಗಡೆ ಬಾಕ್ಸ್ ಇಡ್ತಾರೆ ಅಂತ ಹೇಳಿದರು. ಮೊಬೈಲ್ ಇದ್ದರೆ ಅದರ ಸಮಸ್ಯೆ ಹೇಳೋದೇ ಬೇಡ. ಸೊ ಎಲ್ಲ ಆಲ್ ಪ್ರಾಬ್ಲಮ್ ಸ್ಟಾರ್ಟ್ಸ್ ವಿತ್ ಮೆಟೀರಿಯಲಿಸ್ಟಿಕ್ ಕಂಫರ್ಟ್ಸ್ ಅಂತ ಭಾವಿಸ್ತೇವೆ ನಾವು. ಅದು ಯಾವುದೂ ಇಲ್ದಿದ್ದವನು ಪ್ರಾಯಶಃ ಇವತ್ತು ಭಾಳ ಸುಖಿಯಾಗಿರ್ತಾನೆ. ಅಲ್ಲ, ನನ್ನ ಹತ್ರ ಅದೆಲ್ಲ ಇದೆ ಅಂತ ಅಲ್ಲ ಹೇಳಿದ್ದಿ. ಮಾತ್ರ ದೇವಣ್ಣ ಹತ್ರ ಮಾತನಾಡ್ತಾ ಹೇಳಿದ್ವಿ, ನೋಡಿ ದೇವಣ್ಣ 4:15 ಗಂಟೆಗೆ ನಮ್ಮ ಕಾನ್ಫರೆನ್ಸಲ್ಲಿ ಭಾಳ ಅನ್ಯೂಶ್ವಲ್, ಎಷ್ಟೊಂದು ಜನ ಇದ್ದಾರೆ ಇನ್ನೂ ಈ ಹೊತ್ತಿಗೆ, ಬಹುಶಃ ನಾನು ಭಾಳ ಪಾಪ್ಯುಲರ್ ಇರಬೇಕಲ್ಲ ದೇವಣ್ಣ ಅಂತ ಕೇಳಿದೆ. ಅದಕ್ಕೆ ಒಂದು ಸಲ ಹೌದು ಅಂತ ಹೇಳಿದರು. ಒಂದು ಅರ್ಧ ನಿಮಿಷ ಆದಮೇಲೆ ಮೆಲ್ಲ ಹೇಳಿದರು, ಅದು ಬಹುಶಃ ನೆಕ್ಸ್ಟ್ ಪಾಲಾಕ್ಷ ಅವರ ಪ್ರೆಸೆಂಟೇಷನ್ ಇದೆ, ಅದಕ್ಕೆ ಬಂದಿರಬೇಕು ಅವರು ಅಂತ. ಫ್ರೆಂಡ್ಸ್, ಸಬ್ಜೆಕ್ಟಿಗೆ ಬರ್ತಾ, ಪಬ್ಲಿಕ್ ಇಮೇಜ್, ರೋಟ್ರಿಯನ್ನು ಜನ ಹೇಗೆ ಕಾಣ್ತಾರೆ, ಈ ಸಮಾಜ ಹೇಗೆ ಕಾಣುತ್ತೆ ಅನ್ನುವಂಥದ್ದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆಫ್ ಅವರ್ ಆರ್ಗನೈಸೇಷನ್. ಬಹುಶಃ ಭಾಳ ಹಿಂದೆ ನಾವು ಯೋಚನೆ ಮಾಡ್ತಾ ಇತ್ತು, ನಮ್ಮ ವೇದ ಪುರಾಣಗಳು ಏನು ಹೇಳ್ತಾ ಇತ್ತು ಅಂತ ಹೇಳಿದರೆ, ಎಡಗೈಯಲ್ಲಿ ಮಾಡಿದ ದಾನ ಬಲಗೈಗೆ ಗೊತ್ತಾಗಬಾರ್ದು ಅಂತ. ಸೊ ಇಟ್ ಶುಡ್ ಬಿ ಎ ಕೈಂಡ್ ಆಫ್ ವೆರಿ, ನೀವು ಮಾಡಿದಂಥ ದಾನ ಭಾಳ ಸೀಕ್ರೆಟಿವ್ ಆಗಿರಬೇಕು, ನೋಬಡಿ ಶುಡ್ ನೋ ದ್ಯಾಟ್, ಅದನ್ನು ನೀವು ಹೆಚ್ಚು ಹೇಳಬಾರ್ದು ಅಂತ. ಬಹುಶಃ ಇವತ್ತು ನಾವು ಈ ಆರ್ಗನೈಸೇಷನನ್ನು ಕಂಡಾಗ
ದಿಸ್ ಈಸ್ ದ ಟೈಮ್ ಫಾರ್ ಅಸ್ ಟು ಬ್ಲೋ ಅವರ್ ಓನ್ ಟ್ರಂಪೆಟ್ಸ್. ನಾವು ಬಹಳ ಜೋರಾಗಿ ವಾಟ್ ಈಸ್ ರೋಟ್ರಿ ಡೂಯಿಂಗ್ ಅಂತ ಹೇಳಬೇಕಾಗುತ್ತೆ. ಮಂಜು ಫಡ್ಕೆ ಮತ್ತು ನಾನು ವಿ ವರ್ಕ್ ಇನ್ ಎ ಗ್ರೂಪ್ ಕಾಲ್ಡ್ ಚಿಂತನ್ ಮಂಥನ್, ರೈಟ್ ಮಂಜು? ದಟ್ ಕೋರ್ ಗ್ರೂಪ್ ಆಫ್ ಚಿಂತನ್ ಮಂಥನ್ ಏನು ಹೇಳುತ್ತೆ ಅಂತ ಹೇಳಿದರೆ, ನಾವು ಪಬ್ಲಿಕ್ ಇಮೇಜ್ಗೆ ವಿ ಶುಡ್ ಬಿ ಸ್ಟೋರಿ ಟೆಲ್ಲರ್ಸ್. ನಾವು ಕಥೆಗಾರರಾಗಬೇಕು ಸ್ನೇಹಿತರೆ. ಯಾವ ರೀತಿಯ ಕಥೆಗಾರರಾಗಬೇಕು ನಾವು ಅಂತ ಹೇಳಿದರೆ, ವಾಟ್ ವಿ ಡೂ, ದ ಗುಡ್ ದಟ್ ವಿ ಡೂ ಇನ್ ದ ಕಮ್ಯುನಿಟಿ. ಈ ಸಮಾಜದಲ್ಲಿ ನಾವು ಏನು ಒಳ್ಳೆಯದನ್ನು ಮಾಡ್ತೇವೆ ಅದು ಈ ಪ್ರಪಂಚಕ್ಕೆ ಜೋರಾಗಿ ಹೇಳಬೇಕು ಅಂತ. ದಟ್ಸ್ ವಾಟ್ ಐ ಮೆಂಟ್ ಬೈ ಸೇಯಿಂಗ್ ಬ್ಲೋ ಯುವರ್ ಓನ್ ಟ್ರಂಪೆಟ್ಸ್. ಅದನ್ನು ಮಾಡಿದಾಗ ಈ ಜಗತ್ತಿಗೆ ದೇ ಶುಡ್ ರಿಯಲೈಸ್ ವಾಟ್ ರೋಟರಿ ಈಸ್. ನಮ್ಮ 120 ವರ್ಷಗಳ ಇತಿಹಾಸವನ್ನು ಕಂಡಾಗ ಆರ್ ವಿ ಡೂಯಿಂಗ್ ಇಟ್ ಇನಫ್ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಪಾಸ್ಟ್ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ KR ರವೀಂದ್ರನ್ ಜೈಪುರ್ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಮಾತನ್ನು ಹೇಳಿದರು. ಛಾತ್ರರಿದ್ದರು, ಕೆಲವೊಂದು ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳ ಸಂದರ್ಭದಲ್ಲಿದ್ದರು. ಅವ್ರು ಏನು ಹೇಳಿದರು ಅಂತ ಹೇಳಿದರೆ, ಒಂದು ರೋಟ್ರಿಯ ಫಂಕ್ಷನ್ಗೆ ಆ ವೆನ್ಯೂಗೆ ಬಂದಾಗ ವಿ ಥಿಂಕ್ ದಟ್ ವಿ ಆರ್ ದ ವರ್ಲ್ಡ್, ಬಟ್ ದ ಮೊಮೆಂಟ್ ಯು ಗೋ ಔಟ್ ಆಫ್ ದಿಸ್ ವೆನ್ಯೂ ದ ವರ್ಲ್ಡ್ ಡಸಂಟ್ ರೆಕಗ್ನೈಸ್ ಅಸ್ ಬಿಕಾಸ್ ಪೀಪಲ್ ಡು ನಾಟ್ ನೋ ಅಬೌಟ್ ರೋಟ್ರಿ. ನಾನು ಹಲವಾರು ಬಾರಿ ಅದನ್ನು ಐ ಹ್ಯಾವ್ ಎನ್ಕೌಂಟರ್ಡ್ ಇಟ್. 2017ರಲ್ಲಿ ನಾನು ಅಟ್ಲಾಂಟಾ ಕನ್ವೆನ್ಷನ್ಗೆ ಹೋದಂಥ ಸಂದರ್ಭದಲ್ಲಿ ಅಟ್ಲಾಂಟಾ ಇಮಿಗ್ರೇಷನ್ ಕೌಂಟರ್ನಲ್ಲಿ ಆ ಒಂದು ವೀಸಾ ಆಫೀಸರ್ ನನ್ನ ಹತ್ರ ಕೇಳಿದೆ ಏರ್ಪೋರ್ಟಲ್ಲಿ, ಎಟ್ ದ ಜಾರ್ಜಿಯಾ ಅಟ್ಲಾಂಟಾ ಏರ್ಪೋರ್ಟ್, ವೈ ಆರ್ ಯು ಇನ್ ದ US ಅಂತ. ನಾನು ಹೇಳಿದೆ ಐ ಆಮ್ ಹಿಯರ್ ಫಾರ್ ದ ರೋಟ್ರಿ ಕನ್ವೆನ್ಷನ್. ನಾನು ಕೇಳ್ದೆ ವಾಟ್ ಈಸ್ ರೋಟ್ರಿ ಅಂತ. ಇನ್ ಎ ಕಂಟ್ರಿ ವೆರ್ ರೋಟ್ರಿ ವಾಸ್ ಬಾರ್ನ್, ಯಾವ ದೇಶದಲ್ಲಿ ರೋಟ್ರಿ ಹುಟ್ಟಿತ್ತೋ ಅಲ್ಲಿಯ ಇಮಿಗ್ರೇಷನ್ ಆಫೀಸರ್ಗೆ he doesn't know the organization, my friends. So I'm asking you, are we doing enough? You need to be storytellers. ಈ ಸಮಾಜಕ್ಕೆ ನೀವು ರೋಟ್ರಿಯ ಕಥೆಗಳನ್ನು ಹೇಳಿದಿದ್ರೆ ಬೇರೆ ಯಾರು ಹೇಳ್ತಾರೆ ಸ್ನೇಹಿತರೆ? Who else will do it on your behalf? ಅನೇಕ ಬಾರಿ ನಮ್ಮ ರೊಟೇರಿಯನ್ಸ್ ಹತ್ರನೇ ಕೇಳ್ತಾರೆ ಜನ, ರೋಟ್ರಿ ಅಂದರೆ ಏನು ಅಂತ. ಅವ್ರು ಹೇಳ್ತಾರೆ, ಏನಿಲ್ಲಪ್ಪ, ಸುಮ್ಮನೆ ದೇವಣ್ಣ ಒತ್ತಾಯ ಮಾಡಿದರು, ಅವ್ರು ಗವರ್ನರ್ ಅಂತೆ, ನಮ್ಮನ್ನೊಂದು ಈ ವರ್ಷ ಇರ್ಲಿಕ್ಕೆ ಹೇಳಿದರು, ಅವರ ಗವರ್ನರ್ಶಿಪ್ ನಾಡ್ದು ಜೂನ್ 30ಕ್ಕೆ ಮುಗೀತದೆ, ಆಮೇಲೆ ನಾನು ಬಿಡ್ತೇನೆ ಅಂತ. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ರೋಟ್ರಿ. ಐ ಆಮ್ ಟಾಕಿಂಗ್ ಅಬೌಟ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಕ್ಲಬ್ಗಳಲ್ಲೂ ಹಾಗೆ ಇರುತ್ತೆ ಸ್ನೇಹಿತರೆ. ದಿಸ್ ಈಸ್ ನಾಟ್ ವಾಟ್ ರೋಟ್ರಿ ಈಸ್ ಆಲ್ ಅಬೌಟ್. ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳು, ಬೆಳಿಗ್ಗೆ ಭರತ್ ಪಾಂಡ್ಯ ಪೋಲಿಯೋ ಬಗ್ಗೆ ಮಾತನಾಡಿದರು, ಮಂಜು ಬೆಳಿಗ್ಗೆ ಮಾತನಾಡಿದರು ಅಬೌಟ್ ದ ಗುಡ್ ದಟ್ ವಿ ಕುಡ್ ಡೂ ಇನ್ ರೋಟ್ರಿ. ಇದನ್ನು ನೀವು ಈ ಕಥೆಗಳನ್ನು ಜನರಿಗೆ ಹೇಳಿದಾಗ, ಆರ್ ಇಟ್ ಕುಡ್ ಬಿ ಎ ಪ್ರಾಜೆಕ್ಟ್ ಅಟ್ ಯುವರ್ ಲೋಕಲ್ ಲೆವೆಲ್, ಇದನ್ನು ನೀವು ಹೇಳಿದಾಗ ಪ್ರಾಯಶಃ ಜನರಿಗೆ ರೋಟ್ರಿಯ ಮೇಲೆ ಒಂದು ವಿಶ್ವಾಸ ಬರುತ್ತೆ ಸ್ನೇಹಿತರೆ. ಒಂದು ಇಮೇಜ್ ಬಿಲ್ಡಿಂಗ್ ಅನ್ನುವಂಥದ್ದು ಅದು ಕೇವಲ ಒಂದು ರಾತ್ರಿಯಲ್ಲಿ ಅಥವಾ ಒಂದು ದಿವಸದಲ್ಲಿ ಆಗುವಂಥ ಕೆಲಸ ಅಲ್ಲ. ಇಟ್ ಟೇಕ್ಸ್ ಲಾಂಗ್ ಇಯರ್ಸ್ ಟು ಬಿಲ್ಡ್ ಎನ್ ಇಮೇಜ್. ಯು ಕೆನಾಟ್ ಟೆಲ್ ದ ಸೇಮ್ ಸ್ಟೋರಿ ಆಲ್ ದ ಟೈಮ್. ನೀವು ಪೋಲಿಯೋ ವಿಷಯವನ್ನು 10 ಬಾರಿ ಹೇಳ್ಬೋದು, 20 ಬಾರಿ ಹೇಳ್ಬೋದು ಸ್ನೇಹಿತರೆ. 21ನೇ ಬಾರಿ ಅವನು ಕೇಳ್ತಾನೆ, ಟೆಲ್ ಮಿ ಸಮಥಿಂಗ್ ನ್ಯೂ, ಒಂದು ಹೊಸ ಕಥೆಯನ್ನು ಹೇಳು ನೀನು ಅಂತ. ಯು ನೀಡ್ ಟು ಟೆಲ್ ದೆಮ್ ದ ಪ್ರಾಜೆಕ್ಟ್ಸ್ ದಟ್ ಯು ಡೂ, ದಟ್ ಗುಡ್ ದಟ್ ಯು ಡೂ ಟು ದ ಕಮ್ಯುನಿಟಿ, ವಾಟ್ ರೋಟ್ರಿ ಡಸ್ ಟು ದ ಕಮ್ಯುನಿಟಿ ಅಂತ. ಸಿಂಗಾಪುರ್ ಅನ್ನುವಂಥದ್ದು ಭಾಳ ಪುಟ್ಟ ದೇಶ ಸ್ನೇಹಿತರೆ. ಯು ನೋ, ಇಟ್ಸ್ ಲೈಕ್ ಒನ್ ಸಿಟಿ ಆಫ್ ಬ್ಯಾಂಗ್ಳೂರ್ ಮೋರ್ ಆರ್ ಲೆಸ್. ನಾನು 2013ರಲ್ಲಿ ನಾನು ಮತ್ತು ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ದಿವಂಗತ ಸೂರ್ಯಪ್ರಕಾಶ್ ಭಟ್ರು ಒಂದು ಪ್ರೀ ರೋಟ್ರಾಕ್ಟ್ ಕನ್ವೆನ್ಷನ್ಗೆ ಹೋಗಿತ್ತು. ಐ ವಾಸ್ ಸಪೋಸ್ ಟು ಅಡ್ರೆಸ್ ದ ರೋಟ್ರಾಕ್ಟ್ ಕನ್ವೆನ್ಷನ್. ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು. ಎದ್ದು ಹೋಟ್ಲಿಂದ ಕೆಳಗಡೆ ಹೋಗಿ ಟ್ಯಾಕ್ಸಿ ಅವನ ಹತ್ರ ಆ ಒಂದು ವೆನ್ಯೂಗೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ ನನಗೆ ಈ ಸಿಂಗಾಪುರ್ ಡಾಲರ್ಸ್ ಮತ್ತು US ಡಾಲರ್ಸ್ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ನಾನು ಅವನ ಹತ್ರ ಕೇಳಿದೆ, ಎಷ್ಟಾಗುತ್ತೆ ಇಲ್ಲಿಂದ ವೆನ್ಯೂಗೆ ಹೋಗಲಿಕ್ಕೆ ಅಂತ. ಅವನು ಹೇಳಿದೆ, ಇಟ್ ಮೈಟ್ ಕಾಸ್ಟ್ ಯು ಅರೌಂಡ್ 23 ಸಿಂಗಾಪುರ್ ಡಾಲರ್ಸ್ ಆ ಕಾಲದಲ್ಲಿ. ಸರಿ ಹೋಗುವ, ಬಟ್ ಟೇಕ್ ಅಸ್ ವೆರಿ ಫಾಸ್ಟ್, ವೆರಿ ಕ್ವಿಕ್ಲಿ ಅಂತ ಹೇಳಿದೆ. ಅವನು ಟ್ಯಾಕ್ಸಿಯನ್ನು ಚಲಾಯಿಸ್ಕೊಂಡು ಆ ವೆನ್ಯೂಗೆ ಹೋದಾಗ ದ ಮೀಟರ್ ವಾಸ್ ರೀಡಿಂಗ್ 28 ಸಿಂಗಾಪುರ್ ಡಾಲರ್ಸ್. ಸೂರ್ಯಪ್ರಕಾಶ್ ಭಟ್ರು ಕೇಳಿದರು,
ನೀನು 23 ಸಿಂಗಾಪುರ್ ಡಾಲರ್ಸ್ ಅಂತ ಹೇಳಿದೆ, ಇಲ್ಲಿ ಬರುವಾಗ $28 ಆಯ್ತಲ್ವಾ, ಹೇಗೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಸರ್ ನಿಮಗೆ ಬೇಗ ಹೋಗಬೇಕಿತ್ತು ಈ ವೆನ್ಯೂಗೆ, ಯು ಆರ್ ಇನ್ ಎ ಹರಿ, ಸೊ ಐ ಥಾಟ್ ಐ ವಿಲ್ ಟೇಕ್ ಯು ಥ್ರೂ ಎ ನದರ್ ರೂಟ್, ಬಿಕಾಸ್ ಅಲ್ಲಿ ಟ್ರಾಫಿಕ್ ಜಾಮ್ ಮತ್ತು ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ. ಐ ವಿಲ್ ಟೇಕ್ ಯು ಥ್ರೂ ಅನದರ್ ರೂಟ್ ದಟ್ ವಿಲ್ ರೀಚ್ ಯು ಫಾಸ್ಟರ್ ಟು ದ ವೆನ್ಯೂ ಅಂತ ನಾನು ಹೇಳಿದೆ. ಓಕೆ ಓಕೆ ಯು ಟೇಕ್ $28 ಅಂತ ಹೇಳಿದಾಗ, ನೋ ಗಿವ್ ಮಿ $23 ಅಂದ ಅವನು. ನಾನು ಬೇಡ ಬೇಡ, ಯು ಟೇಕ್ $28, ಯು ಆರ್ ವೆರಿ ನೈಸ್ ಟು ಅಸ್, ಯು ಹ್ಯಾಡ್ ದಟ್ ಇಂಟೆನ್ಷನ್ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನೋ, ಇಫ್ ಐ ಚಾರ್ಜ್ ಯು $28, ವಾಟ್ ವುಡ್ ಯು ಥಿಂಕ್ ಅಬೌಟ್ ಮೈ ಕಂಟ್ರಿ ಅಂತ ಕೇಳ್ತಾನೆ. ಸ್ನೇಹಿತರೆ, ದಿಸ್ ಈಸ್ ದ ಇಮೇಜ್ ದಟ್ ವಿ ನೀಡ್ ಟು ಬಿಲ್ಡ್. Be it an organization, be it an individual, or be it a country. You need to build an image for that country, ಸ್ನೇಹಿತರೆ. ಅದಕ್ಕೆ ನಾನು ಹೇಳಿದೆ, ಇಟ್ ಡಸಂಟ್ ಹ್ಯಾಪನ್ ಓವರ್ ನೈಟ್. ಅದು ಒಂದು ದಿವಸದಲ್ಲಿ ಆಗುವಂಥ ಕೆಲಸ ಅಲ್ಲ. ನಾವು ರೋಟ್ರಿಯನ್ನು ಬೆಳೆಸಿದಾಗ, ನೀವು ಯು ಆರ್ ದ ಅಂಬಾಸಿಡರ್ಸ್ ಆಫ್ ಪಬ್ಲಿಕ್ ಇಮೇಜ್. ನಾನು ಆ್ಯಸ್ ಅನ್ ಇನ್ಕಮಿಂಗ್ ರೋಟ್ರಿ ಪಬ್ಲಿಕ್ ಇಮೇಜ್ ಕೋಆರ್ಡಿನೇಟರ್, ಆಲ್ ಐ ಕ್ಯಾನ್ ಟೆಲ್ ಯು ಇಸ್, ಬ್ರ್ಯಾಂಡ್ ಬಿಲ್ಡಿಂಗನ್ನು ನಾವು ಮಾಡದಿದ್ದರೆ ಇನ್ಯಾರು ಮಾಡ್ತಾರೆ ಸ್ನೇಹಿತರೆ? ಹೂಸ್ ಗೋಯಿಂಗ್ ಟು ಡೂ ಇಟ್? ವಿ ಆರ್ ಗೋಯಿಂಗ್ ಟು ಬಿಲ್ಡ್ ಇಟ್. ಒಂದು ದೇಶದ ಬಗ್ಗೆ ಹೇಗೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಅದನ್ನು ಮಾಡ್ತಾನೆ, ಈಸ್ ನಾಟ್ ಎಜುಕೇಟೆಡ್, ಈಸ್ ನಾಟ್ ರಿಚ್, ಬಟ್ ಈಸ್ ಕಮಿಟ್ಮೆಂಟ್ ಫಾರ್ ದಟ್ ಕಂಟ್ರಿ ಈಸ್ ದ ಸೇಮ್ ದಟ್ ವಿ ಶುಡ್ ಹ್ಯಾವ್ ಫಾರ್ ದಿಸ್ ಆರ್ಗನೈಸೇಷನ್. ಫ್ರೆಂಡ್ಸ್, ಇದನ್ನು ನಾವು ಬೆಳೆಸ್ಕೊಂಡಾಗ ಪ್ರಾಯಶಃ ಈ ಸಂಸ್ಥೆ ಬೆಳೀತದೆ. ಟುಡೇ ದೇ ಹ್ಯಾವ್ ಸ್ಪೆಸಿಫಿಕಲಿ ಆಸ್ಕ್ಡ್ ಮಿ ಟು ಸ್ಪೀಕ್ ಅಬೌಟ್ ಅ ರಿಫ್ಲೆಕ್ಷನ್ ಆಫ್ ಅವರ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್. ನಮ್ಮ ಪಬ್ಲಿಕ್ ಇಮೇಜ್ ಹೇಗೆ ನಮ್ಮ ವ್ಯಾಲ್ಯೂಸ್ ಮತ್ತು ಎಥಿಕ್ಸನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂತ. ಭರತ್ ಪಾಂಡ್ಯ ಈಸ್ ಒನ್ ಮ್ಯಾನ್ whom I admire, whom I always consider as a role model. ಇವತ್ತು ಬೆಳಿಗ್ಗೆ ನಮ್ಮ ಜೊತೆ ಇದ್ದರು. ಅವರು ಒಂದು ಕಡೆಯಲ್ಲಿ ಒಂದು ಮಾತನಾಡಿದರು ಭಾಳ ವರ್ಷಗಳ ಹಿಂದೆ ಆ್ಯಸ್ ಅ ಡೈರೆಕ್ಟರ್. He said, ethics and integrity are two things. ನಮ್ಮ ಮೌಲ್ಯಗಳು ಮತ್ತು ನಮ್ಮ ನಿಯತ್ತು ಅದು ಎರಡು ಬೇರೆ ಬೇರೆ ವಿಚಾರಗಳು ಸ್ನೇಹಿತರೆ. Ethics might change from country to country, from religion to religion. It might change from geographical areas to geographical areas. ಅದು ಬೇರೆ ಬೇರೆ ನಮ್ಮ ದೇಶದಲ್ಲಿಯೇ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಮೌಲ್ಯಗಳಿರ್ಬೋದು, ಬಟ್ ಇಂಟೆಗ್ರಿಟಿ ರಿಮೈನ್ಸ್ ದ ಸೇಮ್ ಎಟ್ ಆಲ್ ಟೈಮ್ಸ್. ನಮ್ಮ ನಿಯತ್ತು ಅನ್ನುವಂಥದ್ದು ಎಲ್ಲ ಸಂದರ್ಭದಲ್ಲೂ ಒಂದೇ ಆಗಿರುತ್ತೆ. ಆ್ಯಂಡ್ ವಾಟ್ ಈಸ್ ಇಂಟೆಗ್ರಿಟಿ? ಇಂಟೆಗ್ರಿಟಿ ಈಸ್ ಟು ಡೂ ದ ರೈಟ್ ಥಿಂಗ್ ವೆನ್ ನೋಬಡಿ ಈಸ್ ಅಬ್ಸರ್ವಿಂಗ್ ಯು. ನಮ್ಮನ್ನು ಯಾರೂ ಕಾಣದಂಥದ್ದು ಒಂದು ಜಾಗದಲ್ಲಿ ಕೂಡ ನಾವು ನಿಯತ್ತಿನಿಂದ ಬದುಕಿದರೆ, ದ್ಯಾಟ್ ಈಸ್ ಇಂಟೆಗ್ರಿಟಿ ಮೈ ಫ್ರೆಂಡ್ಸ್. ದ್ಯಾಟ್ ವಿಲ್ ನಾಟ್ ಚೇಂಜ್. ಯು ಹ್ಯಾವ್ ಟು ಬಿ ರೈಟ್ಫುಲ್. ಇವತ್ತು ಒಂದು ಆರ್ಗನೈಸೇಷನ್ ಬಗ್ಗೆ ಮಾತನಾಡಬೇಕಾದ್ರೆ, ಇವತ್ತು ನಾವು ದೊಡ್ಡ ರೋಟ್ರಿಯ ಹೋರ್ಡಿಂಗನ್ನು ಹಾಕಿದಾಗ ನಮ್ಮ ಪಬ್ಲಿಕ್ ಇಮೇಜ್ ಇಂಪ್ರೂವ್ ಆಗೋದಿಲ್ಲ. ಇಟ್ ಈಸ್ ಬೈ ದ ವರ್ಚ್ಯೂ ಆಫ್ ವಾಟ್ ವಿ ಡೂ. ನಾನು ಆಗ ಮಾತನಾಡ್ತಾ ಹೇಳಿದೆ, ನಾವು ಭಾಳ ಕದ್ಮುಚ್ಚಿ ಕೊಟ್ಟಾಗ, ಯು ಕಾಲ್ ಇಟ್ ಇನ್ಕಾಗ್ನಿಟೋ ಚಾರಿಟಿ. ಯಾರಿಗೂ ಗೊತ್ತಿಲ್ಲದೆ ಹಣವನ್ನು ಕೊಟ್ಟಾಗ ಅದು ಏನು ಕೆಲಸವನ್ನು ಮಾಡೋದಿಲ್ಲ. ಯು ಹ್ಯಾವ್ ಟು ಡೂ ಇಟ್ ಇನ್ ಸಚ್ ಎ ಕನ್ಸ್ಟ್ರಕ್ಟಿವ್ ಮ್ಯಾನರ್. ಅಫ್ಕೋರ್ಸ್ ಇಟ್ಸ್ ರೈಟ್ ಟು ಬಿ ಪ್ರಾಜೆಕ್ಟಿಂಗ್ ಥಿಂಗ್ಸ್ ಇನ್ ದ ರೈಟ್ ವೇ. ಯು ಶುಡ್ ಬಿ ನೋಯಿಂಗ್ ಟು ಯೂಸ್ ದ ಬ್ರ್ಯಾಂಡ್ ಸೆಂಟರ್. ನಿಮಗೆಲ್ಲ ಗೊತ್ತಿರ್ಬೋದು, ರೋಟ್ರಿಯಲ್ಲಿ ಬ್ರ್ಯಾಂಡ್ ಸೆಂಟರ್ ಅಂತ ಇದೆ, ಮೈ ರೋಟ್ರಿಯಲ್ಲಿ. ಯು ಶುಡ್ ಗೋ ಟು ದ ಬ್ರ್ಯಾಂಡ್ ಸೆಂಟರ್ಸ್. ನಾನು ಎಷ್ಟೊಂದು ರೋಟ್ರಿ ಕ್ಲಬ್ಗಳಿಗೆ ಹೋಗ್ತೇನೆ, ಇನ್ಸ್ಟಲೇಷನ್ಗೆ ಹೋಗ್ತೇನೆ, ಬೇರೆ ಬೇರೆ ಕಾರ್ಯಕ್ರಮಗಳು ಹೋಗ್ತೇನೆ, ಬ್ಯಾನರ್ಗಳನ್ನು ಕಾಣ್ತೇನೆ. ಯಾವುದೋ ವರ್ಷದ ಥೀಮ್ ಇರುತ್ತೆ, ಯಾವುದೋ ಹಳೆಯ ರೋಟ್ರಿ ಲೋಗೋ ಇರುತ್ತೆ, ಅದು ಚೇಂಜ್ ಆಗಿರೋದಿಲ್ಲ. ಫ್ರೆಂಡ್ಸ್, ವಿ ಶುಡ್ ಚೇಂಜ್ ವಿತ್ ಟೈಮ್ಸ್. ಸಮಯದ ಜೊತೆಗೆ ನಾವು ಬದಲಾದಾಗ ಮಾತ್ರ ಪ್ರಾಯಶಃ ನಾವು ಇವತ್ತು ವಿ ಕ್ಯಾನ್ ಮೇಕ್ ವಂಡರ್ಸ್. ಟುಡೇ ಯು ಟಾಕಿಂಗ್ ಅಬೌಟ್ ಡಾರ್ವಿನ್ಸ್ ಥಿಯರಿ, ರೈಟ್? ಡಾರ್ವಿನ್ಸ್ ಥಿಯರಿಯನ್ನು ಉಲ್ಲೇಖ ಮಾಡಿದರು. ಇಫ್ ಯು ಡು ನಾಟ್ ಅಡಾಪ್ಟ್ ಟು ಚೇಂಜ್, ವಿ ಗೆಟ್ ಎಲಿಮಿನೇಟೆಡ್. ಈ ಸಂಸ್ಥೆ ಕೂಡ ಇನ್ನು ಕೆಲವು ವರ್ಷಗಳಲ್ಲಿ ಕಣ್ಮರೆ ಆಗುತ್ತೆ. ಡೈನೋಸರಸ್ ಅನ್ನೋ ಒಂದು ಪ್ರಾಣಿ ಭಾಳ ಹಿಂದೆ ಇತ್ತು ಅಂತ ನಾವು ಕೇಳಿದ್ದೇವೆ. ಟುಡೇ ವಿ ಡು ನಾಟ್ ಸಿ ಎ ಡೈನೋಸರ್. ವೈ? ಬಿಕಾಸ್ ಡೈನೋಸರ್ ವಾಸ್ ಒನ್ ಆ್ಯನಿಮಲ್ ದಟ್ ಕುಡಂಟ್ ಅಡಾಪ್ಟ್ ಟು ಚೇಂಜ್. ಬದಲಾವಣೆಗೆ ಡೈನೋಸರ್ ಬದಲಾಗಲಿಲ್ಲ ಸ್ನೇಹಿತರೆ. ಟುಡೇ ಡೈನೋಸರ್ ಇಸ್ ಎಕ್ಸ್ಟಿಂಕ್ಟ್. ಯಾವ ಸಂಸ್ಥೆ, ಯಾವ ವ್ಯಕ್ತಿ ಅಥವಾ ಯಾವುದೇ ಉದ್ಯಮ ಬದಲಾವಣೆ ಜೊತೆಗೆ ಬದಲಾಗದಿದ್ದರೆ, ವಿ ಆರ್ ಸೀಯಿಂಗ್ ಆರ್ ಎಂಡ್ ದೇರ್. ಸೊ ನಮ್ಮ ಮೌಲ್ಯಗಳು ಏನು ಅಂತ ಹೇಳಿದರೆ, ನಾನು ಮೊನ್ನೆ ಶಿವಮೊಗ್ಗದಲ್ಲಿ ಕೂಡ ಈ ವಿಷಯವನ್ನು ಪ್ರಸ್ತಾಪಿಸಿದ್ದೆ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಸೆಮಿನಾರಲ್ಲಿ.
lot of people were there. Membership development, foundation activities, service projects and public image, they go hand in hand. ಅದು ಒಂದರಿಂದ ಒಂದು ಬೇರೆ ಆಗಿರೋದಿಲ್ಲ. They are connected to each other, they are related, interrelated to each other. If you want to have a robust membership, you should have a good public image. If you want to get good money to the foundation, you should have a good public image. If you want to do good service projects, you should have a good public image. And more so, the image of the Rotarian also matters. You cannot expect ಒಬ್ಬ ಕೆಟ್ಟ ಪಬ್ಲಿಕ್ ಇಮೇಜಿನ ವ್ಯಕ್ತಿ ರೋಟ್ರಿಯಲ್ಲಿ ಇದ್ದಾಗ ರೋಟ್ರಿಯ ಪಬ್ಲಿಕ್ ಇಮೇಜ್ ಒಳ್ಳೆಯದಾಗಿರಬೇಕು ಅಂತ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ದ್ಯಾಟ್ ಫ್ರೆಂಡ್ಸ್. ಆ್ಯಂಡ್ ಈವನ್ ದ ರಿವರ್ಸ್ ಇಸ್ ಟ್ರೂ. ರೋಟ್ರಿಯ ಪಬ್ಲಿಕ್ ಇಮೇಜ್ ಕಡಿಮೆ ಆದಾಗ ಒಳ್ಳೆಯ ಮೆಂಬರ್ಗಳು ರೋಟ್ರಿಗೆ ಬರಬೇಕು ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಎ two-way traffic. It is interrelated to each other and we should stand with it, my friends. You are all lucky people. You are all fortunate people. ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ನಿಮಗೆಲ್ಲ ಈ ಜಗತ್ತಿನಲ್ಲಿ ಯು ವೇರ್ ದ ಬೆಸ್ಟ್ ಆಫ್ ದ ಕ್ಲಾತ್ಸ್, ಯು ಗೋ ಟು ದ ಬೆಸ್ಟ್ ಆಫ್ ಯು ಗೋ ಟು ದ ಆ್ಯಂಡ್ ಯುವರ್ ಚಿಲ್ಡ್ರನ್ ಗೋ ಟು ದ ಬೆಸ್ಟ್ ಆಫ್ ದ ಸ್ಕೂಲ್ಸ್, ಯು ಡ್ರೈವ್ ದ ಬೆಸ್ಟ್ ಆಫ್ ದ ಕಾರ್ಸ್, ಯು ಲೀಡ್ ದ ಬೆಸ್ಟ್ ಆಫ್ ದ ಲೈಫ್. Now what is your duty? To make this world a better place to live. And having said that, make your organization a worthwhile one. ನಾವು ಇರುವಂಥ ಒಂದು ಸಂಸ್ಥೆಯನ್ನು ಅದರ ಇಮೇಜನ್ನು ಬೆಳೆಸುವಂಥ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರುತ್ತೆ ಸ್ನೇಹಿತರೆ. ಆರ್ಥರ್ ಆ್ಯಶ್ ಈ ಪ್ರಪಂಚ ಕಂಡಂಥ ಒಬ್ಬ ಅದ್ಭುತ ಟೆನ್ನಿಸ್ ಆಟಗಾರ. ನೀವು ಅವನ ಹೆಸರನ್ನು ಕೇಳಿದ್ದೀರಿ. 90ಸ್ನಲ್ಲಿ ಅವನಿಗೊಂದು ಸರ್ಜರಿ ಆಗುತ್ತೆ. ಆ ಬ್ಲಡ್ ಟ್ರಾನ್ಸ್ಫ್ಯೂಷನಲ್ಲಿ ವಾಟ್ ಹ್ಯಾಪನ್ಸ್, HIV ವೈರಸ್ ಅವನಿಗೆ ಇನ್ಫೆಕ್ಟ್ ಆಗುತ್ತೆ. ಆ್ಯಂಡ್ ಥ್ರೂ ದ್ಯಾಟ್ ಅವನಿಗೆ ಏಡ್ಸ್ ಬರುತ್ತೆ ಸ್ನೇಹಿತರೆ. ವೆನ್ ಹಿ ವಾಸ್ ಆನ್ ಹಿಸ್ ಡೆತ್ ಬೆಡ್, ಎ ಫ್ಯೂ ಆಫ್ ಹಿಸ್ ಫ್ಯಾನ್ಸ್ ಕೇಮ್ ಟು ಹಿಮ್. ಆ ಫ್ಯಾನ್ಸ್ ಬಂದು ಅವನ ಹತ್ರ ಒಂದು ಮಾತನ್ನು ಹೇಳ್ತಾರೆ, ಓ ಗಾಡ್, ವೈ ಡಿಡ್ ಗಾಡ್ ಚೂಸ್ ಆರ್ಥರ್ ಫಾರ್ ದಿಸ್ ಡಿಸೀಸ್ ಅಂತ. ಈ ಒಂದು ಕಾಯಿಲೆಗೆ ದೇವರು ಯಾಕೆ ಆರ್ಥರನ್ನು ಆಯ್ಕೆ ಮಾಡಿದರು ಅಂದಾಗ, ಯು ನೋ ವಾಟ್ ದ ರಿಪ್ಲೈ ಆರ್ಥರ್ ಗೇವ್? ಮಿಲಿಯನ್ಸ್ ಆಫ್ ಪೀಪಲ್ ಪ್ಲೇ ಟೆನ್ನಿಸ್ ಇನ್ ದಿಸ್ ವರ್ಲ್ಡ್. Only 50 people get into the Grand Slams. If 50 people, 10 people get into the serious finals or semi-finals, 4 people get into the semi-finals, 2 get into the finals, and 1 lift the cup. ನಾನು ಎಲ್ಲ ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಾಗ ಕೂಡ ಐ ಡಿಂಟ್ ಆಸ್ಕ್ ಗಾಡ್, ವೈ ಡಿಡ್ ಯು ಚೂಸ್ ಮೀ ಫಾರ್ ದಿಸ್? And now something has happened to me. Why should I ask God, why did you choose me for this decision? ಸ್ನೇಹಿತರೆ, count your blessings. You are the chosen lot for the good things in this world. ನಿಮ್ಮ ಉದ್ದೇಶಗಳು ಎರಡು ಇರಬೇಕು, ಟು ಮೇಕ್ ದಿಸ್ ವರ್ಲ್ಡ್ ಎ ಬೆಟರ್ ಪ್ಲೇಸ್ ಟು ಲಿವ್ ಆ್ಯಂಡ್ ಬಿಲ್ಡ್ ಯುವರ್ ಆರ್ಗನೈಸೇಷನ್ ಹ್ಯಾಂಡ್ ಟು ಹ್ಯಾಂಡ್. ಅದು ಎರಡು ಜೊತೆಯಾಗಿ ಹೋದಾಗ ಖಂಡಿತವಾಗಿ ಸಮಾಜಕ್ಕೆ ಒಳ್ಳೆಯದಾಗತ್ತೆ, ಈ ಆರ್ಗನೈಸೇಷನ್ಗೆ ಒಳ್ಳೆಯದಾಗತ್ತೆ. I am really grateful and thankful to the leaders of this Rotary world for having chosen me. ಒಂದು ಚಿಕ್ಕ ಊರಿನಿಂದ ಬಂದಿದ್ದೇನೆ ಸ್ನೇಹಿತರೆ, ಆದರೂ ಕೂಡ Rotary leaders have chosen me for this job of building public image in Zone 7. I am thankful to all those leaders for having given that opportunity. ಇವತ್ತು all I request you is, ನಾನು ಒಬ್ಬನೇ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. Join hands with me. You all are ambassadors of public image. Let us make this organization better than what it is today. Thank you so much for the opportunity. Thank you, sir. PTG Rotarian ಅಭಿನಂದನ್ ಶೆಟ್ಟಿ ಅವರಿಗೆ ಈ ಸಮಯದಲ್ಲಿ ಈ ಸೆಷನ್ನಲ್ಲಿ ಅದ್ಭುತವಾಗಿ ಮಾತನಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ಅವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಬೇಕೆಂಬುದಾಗಿ ಡಿಸ್ಟ್ರಿಕ್ಟ್ ಗವರ್ನರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದಗಳ
ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ. ಮಿತ್ರರೇ, ನಿನ್ನೆ ಸಾಯಂಕಾಲದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ನಮ್ಮ ಕಲ್ಚರಲ್ ಆ್ಯಕ್ಟಿವಿಟಿ ಚೇರ್ಮನ್ ರೋಟರಿಯನ್ ಆಲ್ವಿನ್ ಅಂದ್ರಾದೆ ಹಾಗೂ ರಾಮಶೆಟ್ಟಿಯವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಅವರು ನಿರ್ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಮ್ಮ ನವೋತ್ಸವ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಸುಚಿತ್ ಕೋಟಿಯನ್ರವರು ನಮ್ಮೊಡನೆ ಇದ್ದಾರೆ. ಈಸ್ ಅ ಪ್ರೊಫೆಷನಲ್ ಮಾಸ್ಟರ್ ಆಫ್ ಸೆರೆಮನಿ. ಈ ಸಂದರ್ಭದಲ್ಲಿ ಎಲ್ಲ ರೋಟರಿ ಮಿತ್ರರ ಪರವಾಗಿ ಸುಚಿತ್ ಕೋಟಿಯನ್ರವರಿಗೆ ಸಹ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಅವರು ಸಹ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರಿಂದ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಮಾಡ್ತಾರೆ ಹೋಗಿ ಈಗ ತೆಗಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ನವೋತ್ಸವ ಕಾರ್ಯಕ್ರಮದ 4ನೇ ಸೆಷನ್ನಲ್ಲಿ ರೋಟರಿ ಇಮೇಜ್, ನಮ್ಮ ಮೌಲ್ಯಗಳು ಮತ್ತು ನೈತಿಕತೆಯ ಪ್ರತಿಬಿಂಬ ಎಂಬ ವಿಷಯವಾಗಿ ಇದುವರೆಗೆ ನಮ್ಮ PDG ರೋಟೇರಿಯನ್ ಅಭಿನಂದನ್ ಶೆಟ್ಟಿ ಅವರು ಸಾಕಷ್ಟು ಮಾಹಿತಿಗಳನ್ನ, ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ. ಅವರಿಗೆ ನಾನು ಝೋನ್ನ ನಮ್ಮ ಡಿಸ್ಟ್ರಿಕ್ಟ್ನ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಲು ಸಹಕರಿಸಿದ IPDG ರೋಟೇರಿಯನ್ ಮಂಜು ಪಟ್ಕೆ ಅವರಿದ್ದಾರೆ. ಅವರು RI ಪ್ರೆಸಿಡೆಂಟ್ ರೆಪ್ರೆಸೆಂಟೇಟಿವ್, ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಹಾಗೆಯೇ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ದೇವಾನಂದ್ ಅವರು ಕೂಡ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ಹಾಗೆಯೇ ಝೋನ್ 7ರ ಅಸಿಸ್ಟೆಂಟ್ ಗವರ್ನರ್ ನಾಸಿರ್ ಹುಸೇನ್ ಅವರು ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಹಾಗೂ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಈ ಪ್ಲೇನರಿ ಸೆಷನನ್ನು ನಾವಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಈಗ ರೋಟೇರಿಯನ್ ಗುರುರಾಜ್ AS ಅವರಿಗೆ ಅವಕಾಶ, ಪ್ರಿವಿಲೇಜ್ ಟು ದ ಡಿಸ್ಟ್ರಿಕ್ಟ್ ಚೇರ್ಮನ್ RI ಕನ್ವೆನ್ಷನ್ ಪ್ರಮೋಷನ್ ಅವರಿಗೆ ಅವಕಾಶವನ್ನು ವೇದಿಕೆಯಲ್ಲಿ ನೀಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಾನು AS ರೋಟೇರಿಯನ್ ಗುರುರಾಜ್, 318 ಕೋಆರ್ಡಿನೇಟರ್ ಫಾರ್ RI ಕನ್ವೆನ್ಷನ್ ಟು ಬಿ ಹೆಲ್ಡ್ ಅಟ್ ಕೆನಡಾ ಕ್ಯಾಲ್ಗರಿ. ಇದೇ ವರ್ಷ ಜೂನ್ 21ರಿಂದ 25ರ ತನಕ 5 ದಿವಸ ಕೆನಡಾ ಕ್ಯಾಲ್ಗರಿಯಲ್ಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ನಡೆಯಲಿದೆ. ಇದಕ್ಕೆ ಆದಷ್ಟು ನಾವು ನಮ್ಮ ಪ್ರಮೋಷನ್ಸು ಮತ್ತು ಟೂರಿಂಗ್ ಪ್ಲ್ಯಾನ್ಗಳೆಲ್ಲವೂ ಗ್ರೂಪಿಗೆ ಹಾಕಿದೆ. ಇನ್ನು ಹಾಲಿ 4-5 ತಿಂಗಳಿದೆ. ದಯವಿಟ್ಟು ಆದಷ್ಟು ಬೇಗ ಆಸಕ್ತರು ರಿಜಿಸ್ಟರ್ ಮಾಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ತಮ್ಮ ಗಮನಕ್ಕೆ, ಕೆನಡಾಕ್ಕೆ ಈಗ ನಾವು ಅಪ್ಲೈ ಮಾಡಿದರೆ ಮಿನಿಮಮ್ 4 ಮಂತ್ಸ್ ಆಗುತ್ತೆ ವೀಸಾ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರನ್ನು ಅಪೀಲ್ ಮಾಡ್ತೇನೆ, ಸೋ ದಟ್ 3182 should register at least 3 to 4 candidates for RI convention. Please, thank you for the opportunity, sir. ಥ್ಯಾಂಕ್ ಯು ರೋಟೇರಿಯನ್ ಗುರುರಾಜ್ AS ಅವರಿಗೆ. ಆದ್ಮೇಲೆ ಇನ್ನು ಮುಂದಕ್ಕೆ ವೇದಿಕೆ ಸಿದ್ಧಗೊಳ್ತಾ ಇದೆ. ಡಿಸ್ಟ್ರಿಕ್ಟ್ ಥೀಮ್ 2025-26 ಇದರ ಪ್ರೆಸೆಂಟೇಷನ್ಗಾಗಿ Ladies and gentlemen, and the Rotarians, now is the time for the District 526 presentation. Requesting this DGE
Rotarian K. Palaksha and team to kindly occupy the stage and start the presentation. ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವ. ಹೇಳಿ. ತೆಗಿತಾ ಇದ್ದಾರೆ 4 ಜನ ತೆಗಿತಾ ಇದ್ದಾರೆ. ಪ್ಲಾಟ್ಫಾರ್ಮ್ ತೆಗಿತೇವೆ. ಪ್ಲಾಟ್ಫಾರ್ಮ್ ಕುದ್ರೊಳಿಗೆ ಕೊಡ್ಸತ್ತ ಪ್ಲಾಟ್ಫಾರ್ಮ್. ಶೋರ್ ಅಂತ ಹೇಳಿ. ಏನು ಹೇಳಿ? ಹಾಂ, ನಿಮ್ಗೆ ಇಲ್ಲಿ ಬರಲಿಕ್ಕೆ ಸ್ವಲ್ಪ ಟೈಮ್ ಆಗ್ತದೆ, ಅಷ್ಟರಲ್ಲಿ ಖಾಲಿ ಮಾಡ್ತೇವೆ. 1 ನಿಮಿಷ ಕೊಡಿ. ಬಟ್ ಬರೋಂಗಿ ಪರವಾಗಿ
ಚೆಕ್ ಚೆಕ್. ಶ್ರೀಯುತ ರೊಟೇರಿಯನ್ ಕೆ ಪಾಲಾಕ್ಷರವರು ಫೆಬ್ರವರಿ 1, 1962ರಂದು ದಿವಂಗತ ಕೇಶವಯ್ಯ ಮತ್ತು ಗೌರಮ್ಮನವರ ದ್ವಿತೀಯ ಪುತ್ರನಾಗಿ ಹೊಳೆ ನರಸೀಪುರದಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹೊಳೆ ನರಸೀಪುರದಲ್ಲಿ ಮುಗಿಸಿ BSc ಪದವಿಯನ್ನು ಪ್ರಥಮ ದರ್ಜೆ ಕಾಲೇಜ್ ಹೊಳೆ ನರಸೀಪುರದಲ್ಲಿ ಪಡೆದಿರುತ್ತಾರೆ. ನಂತರ MSc ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಪಡೆದಿರುತ್ತಾರೆ. ಶ್ರೀಯುತರು 1988ರಿಂದ 2022ರವರೆಗೆ ಅಂದರೆ ಸುಮಾರು 34 ವರ್ಷಗಳವರೆಗೂ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್ ಇಲ್ಲಿ ವೃತ್ತಿಗೆ ಸೇರಿ ರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ನಂತರ ಮುಖ್ಯಸ್ಥರಾಗಿ 2022ರಲ್ಲಿ ಸೇವೆಯಿಂದ ನಿವೃತ್ತರಾಗಿರುತ್ತಾರೆ. ಇವರು 2007ರ ಚೀನಾದ ಬೀಜಿಂಗ್ನಲ್ಲಿ ಹಾಗೂ 2008ರಲ್ಲಿ ಸಿಂಗಾಪುರದಲ್ಲಿ ನಡೆದ MP3 ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಕಂಡಕ್ಟಿಂಗ್ ಪಾಲಿಮರ್ಸ್ ಟು ಕಾಂಪೋಸಿಟ್ ಪಾಲಿಮರ್ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿರುತ್ತಾರೆ. 1998ರಲ್ಲಿ ರೋಟರಿ ಕ್ಲಬ್ ಹಾಸನದ ಸದಸ್ಯರಾಗಿ ಸೇರ್ಪಡೆಗೊಂಡು 2003-4ರಲ್ಲಿ ಕಾರ್ಯದರ್ಶಿಯಾಗಿ 2004-5ನೇ ಸಾಲಿಗೆ ಅಧ್ಯಕ್ಷರಾಗಿ ರೋಟರಿ 2015ರಲ್ಲಿ ಹಾಸನ್ ರಾಯಲ್ನ GSR ಆಗಿ ಹಾಗೂ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ಇವರು ಅಧ್ಯಕ್ಷರಾಗಿದ್ದಾಗ ರೋಟರಿ ಕ್ಲಬ್ ಹಾಸನ್ ಸುವರ್ಣ ಮಹೋತ್ಸವವನ್ನು ಆಚರಿಸಲಾಗಿದ್ದು ಅದರ ಜ್ಞಾಪಕಾರ್ಥವಾಗಿ ರೋಟರಿ ಸುವರ್ಣ ಭವನದ ಶಂಕುಸ್ಥಾಪನೆ ಸಹ ಮಾಡಲಾಗಿರುತ್ತದೆ. 2020ರಲ್ಲಿ ಝೋನ್ 9ರ RI ಜಿಲ್ಲೆ 3182ರ ಸಮ್ಮೇಳನದ ಉಪಾಧ್ಯಕ್ಷರಾಗಿ 2020-21ರಲ್ಲಿ ಸಹಾಯಕ ಗವರ್ನರ್ ಆಗಿದ್ದು ಇವರ ಅವಧಿಯಲ್ಲಿ 600 ಕಂಪ್ಯೂಟರ್ಗಳನ್ನು ಡಿಗ್ರಿ ಕಾಲೇಜಿಗೆ 1200 ಟ್ಯಾಬ್ಗಳನ್ನು SSLC ವಿದ್ಯಾರ್ಥಿಗಳಿಗೆ ಕೋವಿಡ್ ಸಮಯದಲ್ಲಿ ವಿತರಿಸಿ ಯಶಸ್ವಿ ಸಹಾಯಕ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿರುತ್ತಾರೆ. ಝೋನ್ 9ಕ್ಕೆ 3 ಕ್ಲಬ್ಗಳು ಸೂಪರ್ ಸ್ಟಾರ್ ಕ್ಲಬ್ ಆಗಿ ಹೊರಹೊಮ್ಮಿ ಆ ವರ್ಷದಲ್ಲಿ 107 ಅವಾರ್ಡುಗಳನ್ನು ಪಡೆದಿರುವ ಹೆಗ್ಗಳಿಕೆ ಇವರದ್ದು. ಶ್ರೀಯುತ ಕೆ ಪಾಲಾಕ್ಷರವರು ಚೀನಾ, ಸಿಂಗಾಪುರ, ಮಲೇಷಿಯಾ, ದುಬೈ, ಬ್ಯಾಂಕಾಕ್, ಶ್ರೀಲಂಕಾ ದೇಶಗಳಿಗೆ ಪ್ರವಾಸ ಬೆಳೆಸಿರುತ್ತಾರೆ. ಆಸ್ಟ್ರೇಲಿಯಾ ಮತ್ತು ಸಿಂಗಾಪುರದಲ್ಲಿ ನಡೆದ ರೋಟರಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿರುತ್ತಾರೆ. ಒಟ್ಟು 25 ರೋಟರಿ ಜಿಲ್ಲಾ ಸಮ್ಮೇಳನದಲ್ಲಿ ಭಾಗವಹಿಸಿರುತ್ತಾರೆ. ಪ್ರಸ್ತುತ ಶ್ರೀಯುತರು ಹಾಸನದಲ್ಲಿ ಚಿರಂತನ ಶಾಲೆ ಹಾಗೂ ಹೊಳೆ ನರಸೀಪುರದಲ್ಲಿ ಪ್ರಿಯದರ್ಶಿನಿ ಶಾಲೆ ಮತ್ತು ಪ್ರಿಯದರ್ಶಿನಿ PU ಕಾಲೇಜನ್ನು ನಡೆಸುತ್ತಾ ವಾರ್ಷಿಕ 2500 ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಿದ್ದಾರೆ. ಶ್ರೀಯುತರು MB ಪುಷ್ಪಾವತಿ ಎಂಬವರನ್ನು 1996ರಲ್ಲಿ ವಿವಾಹವಾಗಿದ್ದು ಶ್ರೀಮತಿ ಪುಷ್ಪಾವತಿಯವರು ಸರಕಾರಿ ಪದವಿ ಪೂರ್ವ ಕಾಲೇಜು ಹಾಸನ ಇಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಈ ದಂಪತಿಗಳಿಗೆ ಡಾಕ್ಟರ್ HP ಚಿರಂತಗೌಡ ಎಂಬ ಮಗನಿದ್ದು ಈಗ ಅವರು ರೇಡಿಯಾಲಜಿಯಲ್ಲಿ MD ಪದವಿ ಮುಗಿಸಿರುತ್ತಾರೆ. ಶ್ರೀಯುತರು ಶಟಲ್ ಬ್ಯಾಡ್ಮಿಂಟನ್ ಆಡುವುದು, ಪ್ರವಾಸ ಕೈಗೊಳ್ಳುವುದು ಮತ್ತು ಕೃಷಿ ಮಾಡುವುದು ಇವರ ನೆಚ್ಚಿನ ಹವ್ಯಾಸವಾಗಿದೆ. ಶ್ರೀಯುತರು 2025-26ನೇ ಸಾಲಿನ ರೋಟರಿ ಕ್ಲಬ್ 3182ರ
ಜಿಲ್ಲಾ ಗವರ್ನರ್ ಆಗಿ ಕಾರ್ಯನಿರ್ವಹಿಸಲು ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಸಂತಸ ಉಂಟು ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಮತ್ತು ನನ್ನ ಧರ್ಮಪತ್ನಿ ರೇಖಾ ಪರವಾಗಿ ಈ ಒಂದು ವೇದಿಕೆ ಮೇಲೆ 2025-26 ಸಾಲಿನ ಜಿಲ್ಲಾ ಗವರ್ನರ್ ಆಗಿ ಕಾರ್ಯನಿರ್ವಹಿಸಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇದುವರೆಗೆ ಈ ಜಿಲ್ಲೆಯನ್ನು ಮುನ್ನಡೆಸಿದಂಥ ನನ್ನ ಎಲ್ಲ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಶೀರ್ವಾದವನ್ನು ಬೇಡ್ತಾ ಈ ಒಂದು ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತಾ, ನಾವು ಭಗವಂತನನ್ನು ಪ್ರಾರ್ಥಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಭಾರತಾಂಬೆಯನ್ನು ನೆನೆಯುವುದು ನಮ್ಮ ಕರ್ತವ್ಯ. ಇದು ನನ್ನ ಮಾತೃಭೂಮಿ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ನೃತ್ಯದ ಮೂಲಕ ಈ ಒಂದು ಪ್ರೆಸೆಂಟೇಷನ್ ನಾವು ಮಾಡ್ತಾ ಇದ್ದೇವೆ. धिक्कुत्तरिदत्ततां उदकिटकिण्ण तुङ्गतोदो डगदां तोदो डगदां तो मूषिकवाहन मोदक हस्ता चामरकर्ण विलम्बितसूत्र मूषिकवाहन मोदक हस्ता चामरकर्ण विलम्बितसूत्र धिक्कुत्तां धिक्कुत्तां धिक्कुत्तरिदत्ततां उदकिटकिण्ण तुङ्गतोदो डगदां तोदो डगदां तो
राज के। गमद मदनी 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 धनी सा धनी सा धनी सा सानी धनी नी द मद ध ध मद मद सा ग मदनी सानी ध मद मदनी सानी ध मद मदनी सानी ध मद। नमो नमो भारतांबे मुक्ति केदार रूपिणी ज्ञान बीजाकरे पूर्णे ऋषीन्द्र तति सेविते। नमो नमो भारतांबे सर्व विद्या विलासिनी गौड मैथिल कांपिल्य द्रविडादि शरीरिणी। नमो नमो भारतांबे नमो नमो भारतांबे नमो മിന്നൽ പൂരം തുടിതാളം മഴയുടെ മേളം നീണ്ടു നിൽക്കും നരവനതാളം പരിചകളുടെ നീരൊളി മേളം നെഞ്ചിനു താളം നിലവിനു മേളം ഇടക്കളിക്കുമിടയിലെ പാടത്തെ പാട്ടിൽ നിന്നോർത്തെടുക്കാം ഈണങ്ങൾ മേടത്തിൽ ചിങ്ങത്തിൽ പൂത്തിറങ്ങും വർണ്ണങ്ങൾ എണ്ണിത്തീരുന്നെങ്കിൽ ചൊല്ലിത്താ കഥകൾ നിറയും പല മട്ടുക്കും പാട്ടുകൾ പാടിത്താ। नमो नमो भारतांबे सर्वतीर्थ स्वरूपिणी काश्या हि काश से माता त्वं हि सर्व प्रकाशिका। नमो नमो भारतांबे गुरुस्त्वं जगदांबरा वेद वेदांत गंभीरे निर्वाण सुखदायिनी। नमो नमो भारतांबे नमो नमो भारतांबे।
ಭಾನು ಅವರ ತಂಡ, ನಮ್ಮ ಕ್ಲಬ್ಬಿನವರೇ, ಅವರ ತಂಡಕ್ಕೆ ನಾನು ಧನ್ಯವಾದ ಹೇಳ್ತಾ 2025-26ನೇ ಸಾಲಿಗೆ ನನ್ನ ಜೊತೆ ಕಾರ್ಯನಿರ್ವಹಿಸಲು ನಮ್ಮ ಜಿಲ್ಲಾ ತಂಡವನ್ನು ನಿಮ್ಮ ಮುಂದೆ ಪ್ರಕಟಿಸ್ತಾ ಇದ್ದೇನೆ. ಡಿಸ್ಟ್ರಿಕ್ಟ್ ಲರ್ನಿಂಗ್ ಫೆಸಿಲಿಟೇಟರ್ ಮತ್ತು ಟ್ರೈನರ್ ಆಗಿದ್ದ ನಮ್ಮ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ರಾಜಾರಾಮ್ ಭಟ್ ಅವರನ್ನು ನಾನು ವೇದಿಕೆಯಲ್ಲಿ ಕರೀತಾ ಇದ್ದೇನೆ. ಡಿಸ್ಟ್ರಿಕ್ಟ್ ಕೌನ್ಸಿಲರ್, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ BN ರಮೇಶ್ ಅವರನ್ನು ವೇದಿಕೆ ಕರೀತಾ ಇದ್ದೇನೆ. ಝೋನಲ್ ಲೀಡರ್ ಆಫ್ ಝೋನ್ 7 RPK ಕೆಲಸ ಮಾಡ್ತಿರ್ತಕ್ಕಂಥ ನನಗೆ ಅಡ್ವೈಸರ್ ಆಗಿರ್ತಕ್ಕಂಥ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅಭಿನಂದನ್ ಶೆಟ್ಟಿ ಅವರನ್ನು ಕೂಡ ವೇದಿಕೆಗೆ ಕರೀತಾ ಇದ್ದೇನೆ. ಇವರು ನನ್ನ ಡಿಸ್ಟ್ರಿಕ್ಟ್ ಅಡ್ವೈಸರ್. ಮುಂದಿನ 3 ವರ್ಷ DRFC ಆಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ DS ರವಿ ಸರ್. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅಡ್ಮಿನ್ DM ಜಲೇಂದ್ರ ಸರ್ ರೊಟೇರಿಯನ್. ನನ್ನ ಮುಂದಿನ ವರ್ಷದ ನಾಯಕರಾದಂಥ DGN BM ಭಟ್ ಅವರನ್ನು ವೇದಿಕೆ ಕರೀತಾ ಇದ್ದೇನೆ. ಆಮೇಲೆ ಸಾಕು. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅಡ್ಮಿನ್ ಮಂಜುನಾಥ್ ಅವರನ್ನು ಕೂಡ ವೇದಿಕೆ ಕರೀತಾ ಇದ್ದೇನೆ. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಇವೆಂಟ್ GS ಪ್ರದೀಪ್ ಅವರು. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಪ್ರಾಜೆಕ್ಟ್ ಡಾಕ್ಟರ್ ಸುಧೀರ್ B ಬೆಂಗಳೂರು. ಡಿಸ್ಟ್ರಿಕ್ಟ್ ಟ್ರೆಸರರ್ BN ಸುರೇಶ್. ಡಿಸ್ಟ್ರಿಕ್ಟ್ ಎಡಿಟರ್ ರೊಟೇರಿಯನ್ ಜಿತೇಂದ್ರ ಅವರು. ಡಿಸ್ಟ್ರಿಕ್ಟ್ ಕೋ ಎಡಿಟರ್ ಕ್ಯಾಪ್ಟನ್ ಜಯರಾಮ್. ಡಿಸ್ಟ್ರಿಕ್ಟ್ ಜಾಯಿಂಟ್ ಸೆಕ್ರೆಟರಿ ಪ್ರಾಜೆಕ್ಟ್ ನಿರ್ಮಲ್ ಕುಮಾರ್ ಜೈನ್. ಡಿಸ್ಟ್ರಿಕ್ಟ್ ಜಾಯಿಂಟ್ ಸೆಕ್ರೆಟರಿ ಇವೆಂಟ್ ಪದ್ಮನಾಭ್ ರೊಟೇರಿಯನ್. ಡಿಸ್ಟ್ರಿಕ್ಟ್ IT ಚೇರ್ ರೊಟೇರಿಯನ್ ನವೀನ್. ಡಿಸ್ಟ್ರಿಕ್ಟ್ IT ವೈಸ್ ಚೇರ್ ರೊಟೇರಿಯನ್ ವಿಕ್ರಮ್. ಡಿಸ್ಟ್ರಿಕ್ಟ್ ಸಾರ್ಜೆಂಟ್ ಅಟ್ ಆರಾಮ್ Sachin Rotarian. And I forgot our district secretary Panikumar. Please come on the dais, please. ನನ್ನ ಕಾನ್ಫರೆನ್ಸಿನ ಚೇರ್ಮನ್ ಆಗಿರ್ತಕ್ಕಂಥ D ಮೋಹನ್ ಅವರ ವೇದಿಕೆಗೆ ಬರಬೇಕು. ಕಾನ್ಫರೆನ್ಸ್ ಸೆಕ್ರೆಟರಿ HR ಸುಬ್ರಹ್ಮಣ್ಯ ಅವರು. ಕಾನ್ಫರೆನ್ಸ್ ಅಡ್ವೈಸರ್ ರೊಟೇರಿಯನ್ CM ಚಂದ್ರಶೇಖರ್. ಕಾನ್ಫರೆನ್ಸ್ ಟ್ರೆಸರರ್ ಸುಬ್ರಹ್ಮಣ್ಯಂ ಸತ್ಯನಾರಾಯಣ AG. ಕಾನ್ಫರೆನ್ಸ್ ಟ್ರೆಸರರ್ ಶರತ್ BM. ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದಂಥ ಮಹೇಶ್. ಕಾನ್ಫರೆನ್ಸ್ ಇನ್ನೊಬ್ಬ ಅಡ್ವೈಸರ್ ಅಂತ ರೊಟೇರಿಯನ್ ಸಂತೋಷ್. ನಮ್ಮ ಝೋನ್ 1 ಅಸಿಸ್ಟೆಂಟ್ ಗವರ್ನರ್ I ನಾರಾಯಣ್ ಸರ್. ಝೋನ್ 2 ಅಸಿಸ್ಟೆಂಟ್ ಗವರ್ನರ್ ಶ್ಯಾಮ್ ಸುಂದರ್ ನಾಯ್ರಿ. ಝೋನ್ 3 ಅಸಿಸ್ಟೆಂಟ್ ಗವರ್ನರ್ ಆನಂದ್ ಶೆಟ್ರು. ಝೋನ್ 4 ಅಸಿಸ್ಟೆಂಟ್ ಗವರ್ನರ್ ಅಮಿತ್ ಅರವಿಂದ್. ಝೋನ್ 5 ಅಸಿಸ್ಟೆಂಟ್ ಗವರ್ನರ್ ವಿಘ್ನೇಶ್ ಶೆಣೈ. ಝೋನ್ 6 ಅಸಿಸ್ಟೆಂಟ್ ಗವರ್ನರ್ ರಾಜಗೋಪಾಲ್ ಜೋಶಿ.
Zone 7 Assistant Governor Praveen Neher. Zone 8 Assistant Governor Mahesh CS. Zone 9 Assistant Governor Jain Manjunath. Zone 10 Assistant Governor KP Shetty. Zone 11 Assistant Governor Lakshman Gaudru. ಸ್ನೇಹಿತರೆ, ಈ ಒಂದು ದೊಡ್ಡ ತಂಡ ಮುಂದಿನ ವರ್ಷ ಈ ಜಿಲ್ಲೆಯನ್ನು ನಡೆಸಲಿಕ್ಕೆ ಎಲ್ಲ ಶಕ್ತಿಯನ್ನು ನನ್ನ ಜೊತೆ ನೀಡಲಿಕ್ಕೆ ತಯಾರಾಗಿದೆ. ಎಲ್ಲರನ್ನು ನೀವು ಆಶೀರ್ವದಿಸಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಆಡಿಯೋ ಪ್ರೆಸೆಂಟೇಷನ್. ಆಡಿಯೋ. ಮುಂದಿನ ವರ್ಷದ ಡಿಸ್ಟ್ರಿಕ್ಟ್ ಇವೆಂಟು ನಿಮ್ಮ ಸ್ಕ್ರೀನ್ನಲ್ಲಿ ಬರ್ತಾ ಇದೆ. ಮುಂದಿನ ವರ್ಷದ ಕಾನ್ಫರೆನ್ಸ್ ಸ್ಪಂದನ 23, 24, 25, 2026 ಜನವರಿಯಲ್ಲಿ ಹಾಸನದಲ್ಲಿ ನಡೆಸ್ತಾ ಇದ್ದೇವೆ. ಆ ಸ್ಪಂದನದ ಥೀಮ್ ಪ್ರೆಸೆಂಟೇಷನ್ಸ್. ಈ ಒಂದು ಕಾನ್ಫರೆನ್ಸ್ಗೆ ಜಿಲ್ಲೆಯ ಎಲ್ಲ ರೊಟೇರಿಯನ್ಗಳನ್ನು ನಾನು ಮತ್ತು ನನ್ನ ತಂಡ ಸುಸ್ವಾಗತಿಸಲಿಕ್ಕೆ ನಾವು ರೆಡಿ ಇದ್ದೇವೆ. ಇವತ್ತು ನಾವು ಸ್ಟಾಲನ್ನು ಮಾಡಿದ್ದೇವೆ. ಈ ನಿಮ್ಮನ್ನೆಲ್ಲ ಹಾಸನಕ್ಕೆ ಕರೀಲಿಕ್ಕೆ ನಮ್ಮ ಝೋನಿಂದ ನಮ್ಮ ತಂಡ ಬರ್ತಾ ಇದೆ. ವೆನ್ಯೂ ಹಾಸನ ಅರಸೀಕೆರೆ ರಸ್ತೆಯಲ್ಲಿರ್ತಕ್ಕಂಥ ಯುನೈಟೆಡ್ ಅಕಾಡೆಮಿ, ನಮ್ಮ ಅಡ್ವೈಸರ್ ಒಂದು ಶಾಲೆಯ ಆವರಣ, ದೊಡ್ಡ ಆವರಣದಲ್ಲಿ ಹೊಸದಾಗಿ ಅತ್ಯುತ್ತಮವಾದ ಒಂದು ಕಾನ್ಫರೆನ್ಸನ್ನು ನಿಮಗೆ ಕೊಡಲಿಕ್ಕೆ ನಾವೆಲ್ಲ ತಯಾರಿಯನ್ನು ಮಾಡ್ತಾ ಇದ್ದೇವೆ.
ಥ್ಯಾಂಕ್ ಯು. ಈಗ ನಿಮ್ಮೆಲ್ಲರನ್ನು ನಮ್ಮ ಆಸನಕ್ಕೆ ಕರೀಲಿಕ್ಕೆ ನಮ್ಮ ತಂಡ ಬರ್ತಾ ಇದೆ. ಝೋನ್ 9 ತಂಡ. ಬಂದ್ಬಿಡಿ. ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಸ್ವಾಗತವ ಮಾಡಲಿಕ್ಕ ರೋಟಿ ಸಮಾವೇಶಕ್ಕೆ ಕರೆಯಲಿಕ್ಕ ನಾವು ಬಂದೇವ ಸ್ವಾಗತವ ಮಾಡಲಿಕ್ಕ ರೋಟಿ ಸಮಾವೇಶಕ್ಕೆ ಕರೆಯಲಿಕ್ಕ ಅರಗಿ ಅಗಿ ಅಗಾಗಿ ಅಗಿ 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 ಅಗಾಗಿ ಅಗಿಯ ಎಲ್ಲಡೆಯತ್ತಂತಪ್ಪ? ಅರೆ ಹೊಯ್ಸಳರ ನಾಡು, ಹೊಯ್ಸಳರ ನಾಡು, ನಮ್ಮ ಜಕ್ಕಣನ ಗೂಡು, ಜಕ್ಕಣನ ಗೂಡು, ಶಿಲ್ಪಕಲೆಗಳ ಬೀಡು, ಶಿಲ್ಪಕಲೆಗಳ ಬೀಡು, ತಾಯಿ ಹಾಸನಾಂಬೆಯ ತವರು, ಹಾಸನಾಂಬೆಯ ತವರು, ನಮ್ಮ ಹಾಸನದಲ್ಲಿ ಅಂತ. ಹೌದಪ್ಪ, ನಮ್ಮ ಹಾಸನದಲ್ಲಿ ಅಂತ. ಅರಗಿ ಅಗಿ ಅಗಾಗಿ ಅಗಿ 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 ಅಗಾಗಿ ಅಗಿಯ ಯಾವತ್ತಂತಪ್ಪ? ಅದೇ ಮುಂಬರುವ 2026 ಜನವರಿ 23, 24, 25ಕ್ಕೆ ನಮ್ಮ ಗವರ್ನರ್ ಆದ ರೋಟರಿಯನ್ ಪಾಲಾಕ್ಷರವರ ನಾಯಕತ್ವದಲ್ಲಿ ಬಹು ಜೋರಾಗಿ ನಡೆಯುವುದಂತ, ಬಹು ಜೋರಾಗಿ ನಡೆಯುವುದಂತ. ಅರಗಿ ಅಗಿ ಅಗಾಗಿ ಅಗಿ 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 ಅಗಾಗಿ ಅಗಿಯ ಸರಿ, ಸ್ಥಳ ಯಾವ್ದಂತಪ್ಪ? ಸ್ಪಂದನ ಹೆಸರಿನಲ್ಲಿ, ಸ್ಪಂದನ ಹೆಸರಿನಲ್ಲಿ ಬಹು ವಿಸ್ತಾರವಾಗಿರುವ, ಬಹು ವಿಸ್ತಾರವಾಗಿರುವ ಯುನೈಟೆಡ್ ಕ್ಯಾಂಪಸ್ ಅಲ್ಲಿ, ಯುನೈಟೆಡ್ ಕ್ಯಾಂಪಸ್ ಅಲ್ಲಿ ವಾಗ್ಮಿಗಳ ನುಡಿಗಳ ನಡುವೆ, ವಾಗ್ಮಿಗಳ ನುಡಿಗಳ ನಡುವೆ ಸಮಾವೇಶ ನಡೆಯುವುದಂತ, ಸಮಾವೇಶ ನಡೆಯುವುದಂತ. ಅರಗಿ ಅಗಿ ಅಗಾಗಿ ಅಗಿ 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 ಅಗಾಗಿ ಅಗಿಯ ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕಂತಪ್ಪ? ಏನ್ ಮಾಡ್ಬೇಕಂದ್ರ ಎಲ್ಲಾ ರೊಟೇರಿಯನ್ಗಳು, ಎಲ್ಲಾ ರೊಟೇರಿಯನ್ಗಳು ಕಡ್ಡಾಯವಾಗಿ ಕಡ್ಡಾಯವಾಗಿ ನೋಂದಣಿ ಮಾಡ್ಬೇಕಂತ.
ನೋಂದಣಿ ಮಾಡ್ಬೇಕಂತ, ನಮ್ಮ ಆತಿಥ್ಯವ ಸವಿಯಲು ಬೇಕಂತ, ಆತಿಥ್ಯವ ಸವಿಯಲು ಬೇಕಂತ, ಸಮಾವೇಶವ ಗೆಲ್ಲಿಸಲೇಬೇಕಂತ, ಗೆಲ್ಲಿಸಲೇಬೇಕಂತ. ತಾ 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 ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ ಸ್ವಾಗತವ ಮಾಡಲಿಕ್ಕ, ರೋಟರಿ ಸಮಾವೇಶ ನಿಮ್ಮನ್ ಕರೆಯಲಿಕ್ಕ. ನಾವು ಬಂದೇವ ಸ್ವಾಗತವ ಮಾಡಲಿಕ್ಕ, ರೋಟರಿ ಸಮಾವೇಶ ನಿಮ್ಮನ್ ಕರೆಯಲಿಕ್ಕ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ. ಎಲ್ಲ ನಮ್ಮ ಟೀಮ್ಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೇನೆ. ನಮ್ಮ ಜೊತೆ ಬಂದಂಥ ಎಲ್ಲ ತಂಡ, ಕರೆಯಲಿಕ್ಕೆ ಬಂದಂಥ ತಂಡ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ನಮ್ಮ ಝೋನಿನ ಎಲ್ಲ ತಂಡಗಳು ಎಲ್ಲರನ್ನು ನಾವು ಕೈ ಮುಗಿದು ಮುಂದೆ ಹಾಸನದ ಸಮಾವೇಶಕ್ಕೆ ತಪ್ಪದೆ ಬನ್ನಿ ಅಂತ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೇವೆ. ಈಗಾಗಲೇ ನಮ್ಮ ಸ್ಟಾಲ್ ಇವತ್ತು ಓಪನ್ ಆಗಿದೆ. ಇವತ್ತಿಗೆ 500 ರಿಜಿಸ್ಟ್ರೇಷನ್ ಆಗಿದೆ. ನಮ್ಮ ಟಾರ್ಗೆಟ್ ಇರೋದು 2000. ಸೊ ವಿ ಹ್ಯಾವ್ ಟು ಕಂಪ್ಲೀಟ್ ಅಟ್ಲೀಸ್ಟ್ 2000 ಇನ್ ದ ನೆಕ್ಸ್ಟ್ ಕಾನ್ಫರೆನ್ಸ್. ಐ ರಿಕ್ವೆಸ್ಟ್ ಆಲ್ ಯುವರ್ ಸಪೋರ್ಟ್ ಫಾರ್ ದಿಸ್ ಕಾನ್ಫರೆನ್ಸ್. RI President Representative PDG Manju Parke Madam, please come on the dais, and their husband, and our beloved Governor Devanand sir and Rekha Madam ನಮ್ಮ ಜೊತೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಆಗಮನಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಒಂದು ದಿವಸ ಕಡಿಮೆ ಅಷ್ಟೇ. ಈ ವರ್ಷ 25, 24, 25, 26, ಮುಂದಿನ ವರ್ಷ 23, 24, 25 ಕರೆಕ್ಟ್ ಒಂದು ವರ್ಷಕ್ಕೆ ನಮ್ಮ ಸಮ್ಮೇಳನಕ್ಕೆ ನಿಮ್ಮೆಲ್ಲರನ್ನು ನಾವೆಲ್ಲ ತಂಡಗಳು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದಾವೆ. ದಯವಿಟ್ಟು ಬರಬೇಕು ಅಂತ ಕೇಳ್ತೀವಿ.
Thank you. Madam, wife. Oh, hello. Hi. I personally invite you. Please come to us. Definitely for I'll come. conference. You are the speaker and our guest. 23, 24, 25. Mark that date. Definitely. Thank you. Very good team, huh? Enthusiastic team. That is very important to have. Otherwise, it is very difficult to do anything. And last 15 days, they are They are practicing, I know. I am amazed at the, kind of work our Rotarians do. It is ಹಲೋ ಒಂದು ಪ್ರಕಟಣೆ. ಆಧುನಿಕತೆಯ ಒಂದು 15 ನಿಮಿಷಗಳ ಶಾಪಿಂಗ್ ಬ್ರೇಕ್ ಇದೆ, ಕೇವಲ 15 ನಿಮಿಷಗಳ ಶಾಪಿಂಗ್ ಬ್ರೇಕ್. ಅದಾದ ನಂತರ ಕುದ್ರೋಳಿ ಗಣೇಶ್ ಇವರ ವಿಸ್ಮಯ ಜಾದು ಈ ಒಂದು ಭವ್ಯ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಿಕ್ಕಿದೆ. ಆದ್ದರಿಂದ ಕುರ್ಚಿ ಸಿಗೋದು ಕೂಡ ಕಷ್ಟ. ಆದ್ದರಿಂದ ಆದಷ್ಟು ಬೇಗನೆ ಬಂದು ತಾವೆಲ್ಲರೂ ಆಸನದಲ್ಲಿ ಆಸನರಾಗಬೇಕು. 15 ನಿಮಿಷಗಳ ಶಾಪಿಂಗ್ ಬ್ರೇಕ್ ಮಾತ್ರ. ಅದಾದ ತಕ್ಷಣ ಕೂಡಲೇ ಬಂದು ತಮ್ಮ ಆಸನದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಆಧುನಿಕತೆಯ ಭರದಲ್ಲಿ ನಾಗಾಲೋಟದಿಂದ ಓಡುತ್ತಿದೆ ಜಗತ್ತು. ಅದರ ವೇಗಕ್ಕೆ ಹೊಂದಿಕೊಳ್ಳಲು ಹೆಣಗಾಡುತ್ತಿರುವ ಮಾನವ, ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆ, ಅಲ್ಪ ಸಮಯದಲ್ಲೇ ಗುರಿ ತಲುಪುವ ತವಕದಿಂದ ಅತಿ ವೇಗದಲ್ಲಿ ಚಲಿಸುವ ವಾಹನಗಳು, ಅಜಾಗರೂಕತೆಯ ಚಾಲನೆಯಿಂದ ಗುರಿ ತಲುಪುವ ಮುಂಚೆಯೇ ದುರಂತ ಅಂತ್ಯ ಕಾಣುತ್ತಿರುವ ಅಮೂಲ್ಯ ಜೀವಗಳು. ವಾಹನ ಚಾಲಕರೇ, ವಾಹನ ಚಲಾಯಿಸುವ ಮುಂಚೆ ಒಂದು ಕ್ಷಣ ಯೋಚಿಸಿ. 2023-24 ಅಂಕಿಅಂಶದ ಪ್ರಕಾರ ಭಾರತದಲ್ಲಿ ಹಲೋ ಸ್ನೇಹಿತರೆ, ಇದುವರೆಗೆ ನಾವು ಮಾಡಿದಂಥ ಪರ್ಫಾರ್ಮೆನ್ಸ್ನ ಹಾಡು ಹೇಳಿದವರು ಹಾಸನದವರೇ, ರೊಟೇರಿಯನ್ ಶಂಕರೇಗೌಡ ಮತ್ತು ರೊಟೇರಿಯನ್ ವಾಣಿ ನಾಗೇಂದ್ರ ನಮ್ಮ ಕ್ಲಬ್ಬಿನವರೇ ಮತ್ತು ಅವರ ಮಗಳು 3 ಜನ ಸೃಷ್ಟಿ ನಾಗೇಂದ್ರ ಅವರು ವಾಯ್ಸನ್ನು ಕೊಟ್ಟರು. ತಂಡವನ್ನು ರೆಡಿ ಮಾಡ್ಕೊಂಬಂದವರು ಭಾನು ಚಿದಾನ್ ಅಂತ. 2 ಡ್ಯಾನ್ಸನ್ನು ಕೂಡ ಬರೀ 10 ದಿನದಲ್ಲಿ ಕಲಿಸಿ ಇಲ್ಲಿಗೆ ಈ ಪ್ರೊಫೆಷನ್ ಕಳಿಸಿದ್ದಾರೆ. ಐ ಥ್ಯಾಂಕ್ ಯು ಮೇಡಮ್ ಫಾರ್ ವೆರಿ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. 484 ಅಂದರೆ ಸರಾಸರಿ ಪ್ರತಿ 3 ನಿಮಿಷಕ್ಕೆ 1 ಸಾವು. ಯೋಚನೆ ಮಾಡಿದ್ರೆ ಇದು ಎದೆ ಜಲ್ ಎನಿಸುವ ಆಘಾತಕಾರಿ. ಆದಷ್ಟು ಬೇಗನೆ ಪುನಃ ಬಂದು ತಮ್ಮ ಆಸನದಲ್ಲಿ ಆಸೀನರಾಗಬೇಕು. ಕಾರಣಗಳೇನು? ಒಂದು ಸಣ್ಣ ವಿರಾಮ. 59% ರಸ್ತೆ ಅಪಘಾತಗಳು ಅತಿ ವೇಗದ ವಾಹನ ಚಾಲನೆಯಿಂದ ನಡೆಯುತ್ತದೆ ಮತ್ತು 29.4% ಅಪಘಾತಗಳು ಅಜಾಗರೂಕತೆಯಿಂದ ನಡೆಯುತ್ತದೆ. ಆಕಸ್ಮಿಕವಾಗಿ ಪ್ರಾಣಿಗಳು ರಸ್ತೆಗೆ ಅಡ್ಡ ಬರುವುದರಿಂದ 11% ಅಪಘಾತಗಳು ನಡೆದರೆ, ವಿಪರೀತ ಮಳೆ ಮತ್ತು ಮಂಜು ಕವಿದ ರಸ್ತೆಯಿಂದಾಗಿ 3% ವಾಹನ ಅಪಘಾತಗಳು ಸಂಭವಿಸುತ್ತದೆ.
ಹಾಗೆಯೇ ಆಲ್ಕೋಹಾಲ್ ಸೇವನೆ ಮತ್ತು ನಿದ್ರೆ ಮಂಪರಿನಲ್ಲಿ ವಾಹನ ಚಲಾಯಿಸುವುದರಿಂದ 1.7% ಅಪಘಾತಗಳು ನಡೆಯುತ್ತವೆ. ಅಪಘಾತಗಳನ್ನು ತಡೆಗಟ್ಟಲು ಮಾಡಬೇಕಾದ ಮುಂಜಾಗ್ರತೆಗಳು. ಮೊದಲಾಗಿ ಬೈಕ್ ಸವಾರರ ಗಮನಕ್ಕೆ. ಬೈಕ್ನ ವೇಗಕ್ಕೆ ಮಿತಿ ಇರಲಿ. ಅಕ್ಕ, ಒಂದು ಹೆಲ್ಮೆಟ್ ಕೊಡಿ. ನೋಡ, ಅವರಿಗೊಂದು ಹೆಲ್ಮೆಟ್ ಕೊಡು. ಅದು ಬೇಡ, ಅಷ್ಟು ಕಾಸ್ಟ್ಲಿ ಬೇಡ, ಚೀಪರ್ ಸಾಕು. ಪೊಲೀಸರ ಕಣ್ಣಿಗೆ ಮಣ್ಣು ಹಾಕ್ಲಿಕ್ಕೆ, ಇಲ್ಲಾಂದ್ರೆ ಫೈನ್ ಹಾಕ್ತಾರೆ ಅವರು. ಅಂಕಲ್, ಹೆಲ್ಮೆಟ್ ಇರೋದು ಪೊಲೀಸರ ಫೈನ್ ತಪ್ಪಿಸೋದಕ್ಕಲ್ಲ, ನಿಮ್ಮ ಜೀವ ರಕ್ಷಿಸೋದಕ್ಕೆ. ಈ ಹಿಂದೆ ಅವಳ ತಂದೆ ಕೂಡ ಇದೇ ತಪ್ಪನ್ನು ಮಾಡಿ ಸ್ವಲ್ಪ ಸಮಯದಿಂದ ಅವ್ರ ಪ್ರಾಣವನ್ನೇ ಕಳ್ಕೊಂಡ್ರು. ಹಾಗಾದ್ರೆ 2 ಹೆಲ್ಮೆಟ್ ಕೊಡು, ಒಂದು ನನಗೆ, ಒಂದು ನಮ್ಮ ಮನೆಯವರಿಗೆ. ಕಡ್ಡಾಯವಾಗಿ ಗುಣಮಟ್ಟದ ಹೆಲ್ಮೆಟ್ ಧರಿಸಿ. ಹೆಲ್ಮೆಟ್ ಇರುವುದು ಪೊಲೀಸರ ಫೈನ್ ತಪ್ಪಿಸಲು ಅಲ್ಲ, ನಿಮ್ಮ ಜೀವ ರಕ್ಷಿಸಲು. ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ಬಂದ ಕಾರಣಕ್ಕಾಗಿ ಮಕ್ಕಳ ಕೈಗೆ ವಾಹನದ ಕೀ ಕೊಡಬೇಡಿ. ವಾಹನದ ಕೀ ಕೊಡಬೇಕಾಗಿದ್ದು ಪರ್ಸೆಂಟೇಜ್ ಮೇಲೆ ಅಲ್ಲ, ಪರ್ಫೆಕ್ಟ್ ಏಜ್ ಮೇಲೆ. ಇತರ ವಾಹನ ಚಾಲಕರ ಗಮನಕ್ಕೆ. ಹಲೋ, ಹೌದೌದು, ಬರ್ತಾಯಿದ್ದೀನಿ ಒಂದು 5 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ, ಆಯಿತಾ? ಏನಿಲ್ಲ, ಮಗನೊಂದು ಸ್ಕೂಲ್ಗೆ ಬಿಟ್ಟು ಬರ್ತೀನಿ. ಓಕೆ ಅಂಕಲ್, ಡ್ರೈವಿಂಗ್ ಮಾಡುವಾಗ ಫೋನಲ್ಲಿ ಮಾತಾಡಬಾರ್ದಂತ ನಮ್ಮ ಮಿಸ್ ಹೇಳಿದ್ದಾರೆ. ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಿ. ಅತಿ ವೇಗದ ಚಾಲನೆಗೆ ಕಡಿವಾಣ ಹಾಕಿ. ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ. ನಿದ್ದೆ ಮಂಪರಿನಲ್ಲಿ ವಾಹನ ಚಲಾಯಿಸಬೇಡಿ. ಕಿರಿದಾದ ರಸ್ತೆ ಮತ್ತು ಅಪಾಯಕಾರಿ ತಿರುವಿನಲ್ಲಿ ಓವರ್ಟೇಕ್ ಮಾಡಬೇಡಿ. ವಾಹನ ಚಲಾಯಿಸುವಾಗ ಪಾದಾಚಾರಿಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಪಾದಾಚಾರಿಗಳು ಗಮನಿಸಬೇಕಾದ ಅಂಶಗಳು: ರಸ್ತೆ ದಾಟುವ ಮುಂಚೆ ರಸ್ತೆಯ 2 ದಿಕ್ಕುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಜೊತೆಯಲ್ಲಿ ಮಕ್ಕಳಿದ್ದರೆ ಅವರ ಬಗ್ಗೆ ನಿಗಾ ಇರಲಿ. ತಿರು ರಸ್ತೆಯಲ್ಲಿ ರಸ್ತೆ ದಾಟುವ ಪ್ರಯತ್ನ ಮಾಡಬೇಡಿ. ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುವುದಾದರೆ ರಸ್ತೆಯ ಬಲಭಾಗದಲ್ಲಿ ನಡೆದುಕೊಂಡು ಹೋಗಿ. ಚಲಿಸುವ ಬಸ್ಸಿಗೆ ಹತ್ತುವ ಮತ್ತು ಇಳಿಯುವ ಪ್ರಯತ್ನ ಖಂಡಿತ ಬೇಡ. ರಸ್ತೆ ಸುರಕ್ಷತಾ ನಿಯಮಗಳನ್ನು ತಪ್ಪದೇ ಪಾಲಿಸಿ. ಯಾಕೆಂದರೆ ನಿಮಗಾಗಿ ಮಾತ್ರ ಅಲ್ಲ, ನಿಮ್ಮನ್ನು ನಂಬಿರುವ ನಿಮ್ಮವರಿಗಾಗಿ. ರೊಟೇರಿಯನ್ ಸತ್ಯೇಂದ್ರ ಪೈ ಅವರು ರೋಡ್ ಸೇಫ್ಟಿ ಚೇರ್ಮನ್ ಕೂಡ ಹೌದು. ಭಾಳ ಉತ್ತಮವಾಗಿ ಒಂದು ಕಿರುಚಿತ್ರವನ್ನು ನಿರ್ಮಿಸಿ ಈ ಒಂದು ಜಾಗೃತಿಯನ್ನು, ರೋಡ್ ಸೇಫ್ಟಿಯ ಬಗ್ಗೆ ಜಾಗೃತಿಯನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
ಸರ್ ದಯವಿಟ್ಟು ಆ್ಯಡ್ ಪ್ಲೇ ಮಾಡಿ ವಿತ್ ಸೌಂಡ್. Hi, Happy New Year 2025. It's my pleasure to introduce looking forward to work with you. Thank you. ರಾಣಿ, ಯಾವ ಸೋಪ್ ಯೂಸ್ ಮಾಡ್ತೀಯೆ? ಯಾಕೆ ಕೇಳ್ತಿದ್ಯಾ ವಾಣಿ? ನಿನ್ ಕೈ ನೋಡು ಎಷ್ಟು ಸಾಫ್ಟ್ ಆಗಿದೆ. ಆದ್ರೆ ನಮ್ದು ಚಳಿಗಾಲದಲ್ಲಿ ಚರ್ಮ ಒಡೆಯುತ್ತೆ, ಬೇಸಿಗೆಗಾಲದಲ್ಲಿ ಬೆವರ್ ಸಾಲೆ. ವಾಣಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಯೂಸ್ ಮಾಡು, ತ್ವಚೆಗೆ ಸಿಗತ್ತೆ ಆಲ್ ಸೀಸನ್ ಪ್ರೊಟೆಕ್ಷನ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ರಾಣಿ, ನೀನ್ ತುಂಬಾ ಜಾಣಿ. ರಾಣಿ, ಯಾವ ಸೋಪ್ ಯೂಸ್ ಮಾಡ್ತೀಯೆ? ಯಾಕೆ ಕೇಳ್ತಿದ್ಯಾ ವಾಣಿ? ನಿನ್ ಕೈ ನೋಡು ಎಷ್ಟು ಸಾಫ್ಟ್ ಆಗಿದೆ. ಆದ್ರೆ ನಮ್ದು ಚಳಿಗಾಲದಲ್ಲಿ ಚರ್ಮ ಒಡೆಯುತ್ತೆ, ಬೇಸಿಗೆಗಾಲದಲ್ಲಿ ಬೆವರ್ ಸಾಲೆ. ವಾಣಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಯೂಸ್ ಮಾಡು, ತ್ವಚೆಗೆ ಸಿಗತ್ತೆ ಆಲ್ ಸೀಸನ್ ಪ್ರೊಟೆಕ್ಷನ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ರಾಣಿ, ನೀನ್ ತುಂಬಾ ಜಾಣಿ.
ಎಲ್ಲ ರೋಟರಿ ಮಿತ್ರರು, ರೋಟರಿ ಕುಟುಂಬಸ್ಥರು ಆದಷ್ಟು ಬೇಗನೆ ತಮ್ಮ ಆಸನದಲ್ಲಿ ಆಸೀನರಾಗಬೇಕು. ಇನ್ನು ಕೆಲವೇ ಹೊತ್ತಿನಲ್ಲಿ ಕುದ್ರೋಳಿ ಗಣೇಶ್ ಇವರ ವಿಸ್ಮಯ ಜಾದು ಈ ಒಂದು ಭವ್ಯ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಿಕ್ಕಿದೆ. ಸಚಿವರನ್ನೇ ಮಾಯ ಮಾಡಿದಂಥ ಅದ್ಭುತ ಜಾದುಗಾರ ಕುದ್ರೋಳಿ ಗಣೇಶ್ರವರು ಇಡೀ ಪ್ರಪಂಚದ ಕೆಲವು ಮೈಂಡ್ ಮ್ಯಾಜಿಷಿಯನ್ಸ್ ಅಲ್ಲಿ ಕುದ್ರೋಳಿ ಗಣೇಶ್ ಕೂಡ ಓರ್ವರು. ಅವರ ಅದ್ಭುತ ಜಾದು ಪ್ರದರ್ಶನ ನೋಡುವ ಒಂದು ಸೌಭಾಗ್ಯ ಈ ಬಾರಿ ನಮಗೆ ಈ ಒಂದು ನವೋತ್ಸವ ಜಿಲ್ಲಾ ಸಮ್ಮೇಳನದಲ್ಲಿ ನಮಗೆ ಅವಕಾಶ ದೊರೆತಿದೆ. ಅದಕ್ಕಾಗಿ ತಾವೆಲ್ಲರೂ ಆದಷ್ಟು ಮುಂದುಗಡೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಆದಷ್ಟು ಬೇಗನೆ ಬಂದರೆ ಕಾರ್ಯಕ್ರಮ ಆದಷ್ಟು ಬೇಗನೆ ಪ್ರಾರಂಭಗೊಳ್ಳುತ್ತದೆ. ಹಿಂದೆ ಕುಳಿತವರಿಗಿಂತ ಮುಂದೆ ಕುಳಿತವರಿಗೆ ಜಾದು ಬಹಳ ಚೆನ್ನಾಗಿ ತೋರ್ತದೆ. ಅದಕ್ಕೆ ಆದಷ್ಟು ಬೇಗನೆ ತಮ್ಮ ಆಸನಗಳನ್ನು ಕಾಯ್ದಿರಿಸಿಕೊಳ್ಳಿ. ಸತತ 2 ಗಂಟೆಗಳ ಅದ್ಭುತ ಜಾದು ಪ್ರದರ್ಶನ ಕುದ್ರೋಳಿ ಗಣೇಶ್ ಇವರ ತಂಡದಿಂದ ಈ ಒಂದು ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಆದಷ್ಟು ಬೇಗನೆ ತಮ್ಮ ಆಸನಗಳಲ್ಲಿ ಆಸನರಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾದು ಪ್ರದರ್ಶನ ಆರಂಭಗೊಳ್ಳಿಕ್ಕಿದೆ. ಜಾದು ಪ್ರದರ್ಶನ ಆರಂಭಕ್ಕೂ ಮೊದಲು ನಿಮಗೆ 4 ಅದೃಷ್ಟಶಾಲಿ ಬಹುಮಾನಗಳನ್ನು ಕೊಡುವ ಒಂದು ಚಿಕ್ಕ ಪುಟ್ಟ 4 ಅದೃಷ್ಟಶಾಲಿ ಬಹುಮಾನಗಳು ನಿಮಗೆ ನೀಡುತ್ತೇವೆ. ಅದಕ್ಕಾಗಿ ಆದಷ್ಟು ಬೇಗನೆ ಬನ್ನಿ, ಕುಳಿತುಕೊಳ್ಳಿ. ಇದೀಗ ಬಹುಮಾನ ಪಡ್ಕೊಳ್ಳಿ. ಆದಷ್ಟು ಬೇಗನೆ ತಮ್ಮ ಆಸನಗಳಲ್ಲಿ ಆಸನರಾಗಬೇಕು. ರಾಣಿ, ಯಾವ ಸೋಪ್ ಯೂಸ್ ಮಾಡ್ತೀಯೇ? ಯಾಕೆ ಕೇಳ್ತಿದ್ಯಾ ವಾಣಿ? ನಿನ್ ಕೈ ನೋಡು ಎಷ್ಟು ಸಾಫ್ಟ್ ಆಗಿದೆ. ಆದ್ರೆ ನಮ್ದು ಚಳಿಗಾಲದಲ್ಲಿ ಚರ್ಮ ಒಡೆಯುತ್ತೆ, ಬೇಸಿಗೆಗಾಲದಲ್ಲಿ ಬೆವರು ಸಾಲೆ. ವಾಣಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಯೂಸ್ ಮಾಡು. ತ್ವಚೆಗೆ ಸಿಗತ್ತೆ ಆಲ್ ಸೀಸನ್ ಪ್ರೊಟೆಕ್ಷನ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ರಾಣಿ, ನೀನ್ ತುಂಬಾ ಜಾಣಿ. ದಯವಿಟ್ಟು ಎಲ್ಲರ ಗಮನದಲ್ಲಿರಲಿ. ಕುದ್ರೋಳಿ ಗಣೇಶ್ರವರ ಜಾದು ಪ್ರದರ್ಶನದ ವಿಡಿಯೋವನ್ನು ಯಾರೂ ಕೂಡ ತೆಗಿಲಿಕ್ಕಿಲ್ಲ ಅಂತ ತಂಡದವರು ಮನವಿ ಮಾಡಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಜಾದುವನ್ನು ವೀಕ್ಷಿಸಿ ವಿಡಿಯೋ ತೆಗೆಯೋದು ಬೇಡ ಅಂತ ಮನವಿ. ನವೋತ್ಸವದ ಮಧುರ ಮಿಲನ, ರೋಟರಿಗಳ ಈ ಸಮ್ಮಿಲನ, ಸೇವೆ ಸ್ನೇಹಗಳ ನಂದನ, ಸೌಹಾರ್ದತೆಗಿದು ಪ್ರೇರಣ. ನವೋತ್ಸವ 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 ನವೋತ್ಸವ
ನವೋತ್ಸವದ ಮಧುರ ಮಿಲನ ರೋಟರಿಗಳ ಈ ಸಮ್ಮಿಲನ ಸೇವೆ ಸ್ನೇಹಗಳ ನಂದನ ಸೌಹಾರ್ದತೆಗಿದು ಪ್ರೇರಣ ನವೋತ್ಸವ 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 ನವೋತ್ಸವ. ಎಲ್ರಿಗೂ ನಮಸ್ಕಾರ. ವೇದಿಕೆ ಸೆಟ್ ಆಗಲಿಕ್ಕೆ ಸ್ವಲ್ಪ ಹೊತ್ತು ಬೇಕು. ಅದುವರೆಗೆ ನೀವು ಕುಳಿತಲ್ಲಿ ಬೇಸರ ಪಡೋದು ಬೇಡ. ದಯವಿಟ್ಟು ಮ್ಯೂಸಿಕ್ ಆಫ್ ಮಾಡಿ, ನವಸ್ ಆಫ್ ಮಾಡಿ. ಯಾರು ಬೇಸರ ಪಡೋದು ಬೇಡ. ಒಂದು ಸಣ್ಣ ಗೇಮ್ ನಿಮಗಾಗಿ, ಆಯಿತಾ? ನಾನೊಂದು ಪ್ರಶ್ನೆ ಕೇಳ್ತೇನೆ. ಪ್ರಶ್ನೆಗೆ ಉತ್ತರ ಗೊತ್ತಿದ್ದವರು ಪ್ರಥಮವಾಗಿ ಯಾರು 10 ಜನ ಮುಂದೆ ಬರ್ತಾರೆ ಅವ್ರಿಗೆ ಮಾತ್ರ ಅವಕಾಶ. ನನಗಿಲ್ಲಿ ಉತ್ತರ ಹೇಳಿ ಮುಂದೆ ಬರಬೇಕು, ಕಿವಿಯಲ್ಲಿ ಹೇಳಿ ಬರಬೇಕು. ಪ್ರಥಮವಾಗಿ ಬಂದ 10 ಜನರಿಗೆ ಈ ಗೇಮಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ, ಆಯಿತಾ? ಪ್ರಶ್ನೆಯನ್ನು ಸರಿಯಾಗಿ ಕೇಳಿ. ಪ್ರಶ್ನೆ ಕೇಳಿ. ಮೊದಲು ಬಂದ 10 ಜನರಿಗೆ ಉತ್ತರ ನನ್ನ ಹತ್ರ ಇಲ್ಲಿ ಕಿವಿಯಲ್ಲಿ ಹೇಳಿ ಹೋಗಬೇಕು, ಆಯಿತಾ? ಪ್ರಶ್ನೆ ಸರಿಯಾಗಿ ಕೇಳಿ. ನಾನು ತೋಟದಲ್ಲಿರುವಾಗ ಹಸಿರು, ಆದರೆ ಅಂಗಡಿಗೆ ಹೋದಾಗ ನಾನು ಕಪ್ಪು. ಅಂಗಡಿಯಲ್ಲಿ ಮಾರಾಟಕ್ಕಿಟ್ಟಾಗ ನಾನು ಕಪ್ಪು, ಆದರೆ ಮನೆಗೆ ಬಂದು ನನ್ನನ್ನು ಉಪಯೋಗಿಸುವಾಗ ನಾನು ಕೆಂಪು. ರಾಂಗ್ 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 ರಾಂಗ್. ಅಲ್ಲ 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 ಅಲ್ಲ. ನೆಕ್ಸ್ಟ್ ನೆಕ್ಸ್ಟ್ ಅವಕಾಶ ಇದೆ. ಅಲ್ಲ ಅಲ್ಲ ಅಲ್ಲ. ಎಸ್, ಬೇಗ ಬೇಗ ಬೇಗ. ಎಸ್ ಅಲ್ಲ ಅಲ್ಲ. ಎಸ್, ಬೇಗ ಬೇಗ ಬೇಗ, ಅವಕಾಶ ಇದೆ, ಬೇಗ ಬೇಗ. ಅಲ್ಲ ಅಲ್ಲ. ಹಲೋ ಟೆಸ್ಟ್, ಹಲೋ ಮೈಕ್ ಟೆಸ್ಟಿಂಗ್, ಹಲೋ ಟೆಸ್ಟ್, ನೋ ಟೆಸ್ಟ್, ಹಾ, ಎಸ್, ಹಲೋ. ಎಸ್. 1 2 3 4 5 6 7 8 9. ಆಯ್ತು. ಬೇರೆಯವ್ರಿಗೆ ಅವಕಾಶ ಬೇಡ ಅಲ್ಲ? ತೋಟದಲ್ಲಿರುವಾಗ ಹಸಿರು, ಅಂಗಡಿಯಲ್ಲಿ ಕಪ್ಪು, ಮನೆಯಲ್ಲಿ ಉಪಯೋಗಿಸುವಾಗ ಕೆಂಪು. ಉತ್ತರ ಇಷ್ಟು ಜನ ಹೇಳಿದ್ದಾರೆ. ಟೀ ಪೌಡರ್, ಚಹಾ. ತೋಟದಲ್ಲಿ ಹಸಿರು ಎಲೆಗಳು, ಅಂಗಡಿಯಲ್ಲಿ ಬನ್ನಿ ಹೇಳಿದ್ರೆ ಬನ್ನಿ. ಅಂಗಡಿಯಲ್ಲಿ ಮಾರಾಟಕ್ಕಿಟ್ಟಾಗ ಕಪ್ಪು, ಮನೆಯಲ್ಲಿ ಕುದಿಸುವಾಗ ಕೆಂಪು. ಇಷ್ಟು ಜನ ಹೇಳಿದ್ದಾರೆ ಉತ್ತರ. ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಯಾಕಂದ್ರೆ ಎಲ್ಲರಿಗೂ ಬಹುಮಾನ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ನೀವೊಂದು ಕಾರನ್ನು ಡ್ರೈವ್ ಮಾಡ್ಕೊಂಡು ನನ್ನ ಕಿವಿಯಲ್ಲಿ ಉತ್ತರ ಹೇಳಬೇಕು. ಕೆಳಗಿದ್ದವ್ರು ಯಾರು ಉತ್ತರ ಹೇಳಿ ಕೊಡಬೇಡಿ. ನೀವೊಂದು ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಕಾರನ್ನು ನೀವು ಬಲಗಡೆ ತಿರ್ಸ್ತೀರಿ. ಬಲಗಡೆ ತಿರ್ಸಿದಾಗ ಕಾರಿನ ಯಾವ ಚಕ್ರ ತಿರುಗುವುದಿಲ್ಲ. ಕಾರು ಹೋಗ್ತಾ ಇದೆ, ಕಾರನ್ನು ಬಲಗಡೆ ತಿರ್ಸ್ತೀರಿ. ತಿರುಗಿಸುವಾಗ ಕಾರಿನ ಯಾವ ಚಕ್ರ ತಿರುಗುವುದಿಲ್ಲ. ಯಾವ ಚಕ್ರ ತಿರುಗುವುದಿಲ್ಲ. ಒಬ್ರು ಮಾತ್ರ ಹೇಳಿದ್ದಾರೆ, ಒಬ್ರು. ಹೌದು, ಮಹಿಳೆ ಅನ್ನೋದು ಬಹಳ ಹೆಮ್ಮೆ. ಇನ್ನಿಲ್ಲ, ಇಲ್ಲಿ ಬಂದವರಿಗೆ ಮಾತ್ರ ಮಹಿಳೆ ಅಂತ ಹೇಳೋದು ಮಾತ್ರ ಬಹಳ ಹೆಮ್ಮೆ. ಯಾವ ಟೈರ್ ತಿರುಗುದಿಲ್ಲ. ಸ್ಟೆಪ್ನಿ ಸರಿಯಾದ ಉತ್ತರ ಕೊಟ್ಟು. ನಿಮ್ಮ ಹೆಸರೇನು ಮೇಡಮ್? ಫ್ಲೇವಿ ಅವರಿಗೆ ಜೋರಾದ ಚಪ್ಪಾಳೆ. ಸರ್, ಒಂದು ಬಹುಮಾನ. ಎಸ್, BC ಗೀತಾ ಮೇಡಮ್ ರವರು ಫ್ಲೇವಿ ಅವರಿಗೆ, ಮಹಿಳೆಯರಿಂದ ಬಹುಮಾನ. ಒಂದು ಜೋರಾದ ಚಪ್ಪಾಳೆ. ಫ್ಲೇವಿ ಯಾವ ಕ್ಲಬ್ ಮೇಡಮ್ ನೀವು? ಶಂಕರ್ಪುರ ಕ್ಲಬ್ಬಿನ ಫ್ಲೇವಿ ಅವರಿಗೆ ಬಹುಮಾನ ಸಲ್ತದೆ. BC ಗೀತಾ ಹಿಂದಿನ ಗವರ್ನರ್ ಅವರು ಬಹುಮಾನ ನೀಡಬೇಕು. ಒಂದು ಚಪ್ಪಾಳೆ ನಿಮ್ಮಿಂದ ಬರಲಿ. ಸರ್, ಮುಂದೆ ಇದೆ, ನಿಮ್ಗೂ ಇನ್ನೂ ಪ್ರೈಸ್ ಸಿಗ್ತದೆ. ಬನ್ನಿ. ಆಯ್ತು, ಎಲ್ಲರೂ ಹೋಗಿ. ಎಸ್, ಈಗ ಒಂದು ಗೇಮಲ್ಲಿ
ನಾವೆಲ್ಲರೂ ಭಾಗವಹಿಸ್ಬೋದು. ಎಲ್ಲರೂ ಬಹಳ ಸುಲಭ, ಎಲ್ಲರೂ ಕೂಡ ಭಾಗವಹಿಸ್ಬೋದು, ಬಹಳ ಸುಲಭ. ನನ್ನ ಹತ್ರ ಕೆಲವು ಚೀಟಿಗಳಿವೆ, ಆಯಿತಾ? ಈಗ ಪ್ರಥಮ ಚೀಟಿ, ಅದೃಷ್ಟಶಾಲಿ ಚೀಟಿ ಅಂದರೆ ನಿಮ್ಗೆ ಎರಡು ಕೆಲಸ ಇದೆ. ಒಂದೇ ನೀವು ನಿಲ್ಬೋದು ಅಥವಾ ನೀವು ಕೂತ್ಕೊಂಡಿರ್ಬೋದು. ಒಂದೇ ನೀವು ಕೂತ್ಕೊಂಡಿರ್ಬೋದು, ಕುಳಿತುಕೊಂಡಿರ್ಬೋದು, ಅಥವಾ ನಿಂತುಕೊಂಡಿರ್ಬೋದು, ಆಯಿತಾ? ನಾನು ರೆಡಿ ಅಂದ ಕೂಡಲೇ ನನ್ನ ಚೀಟಿಯಲ್ಲಿ ಎರಡು ವಿಷಯ ಬರೆದಿದೆ, ಒಂದು ನಿಂತುಕೊಂಡವರು, ಒಂದು ಕುಳಿತುಕೊಂಡವರು ಅಂತ. ಚೀಟಿಯಲ್ಲಿ ಯಾವ್ದು ಬರ್ತದೆ ಅವ್ರು ಔಟ್ ಆಗ್ತಾರೆ. ಓಕೆ, ನಿಂತುಕೊಂಡ್ರು ಅಥವಾ ಕುರಿತು ನಿಮ್ಮ ಅದೃಷ್ಟ ನಿಮ್ಮ ಹತ್ರ ಇದೆ. ಎಸ್, ಇದೀಗ ಗೇಮ್ ಪ್ರಾರಂಭ ಆಗ್ತದೆ. ಯಾರಿಗೆಲ್ಲ ನಿಂತುಕೊಳ್ಳಿಕ್ಕೆ ಆಸೆ ಇದೆ ಅವ್ರು ನಿಂತ್ಕೊಳ್ಬಹುದು, ಯಾರಿಗೆಲ್ಲ ಕುಳಿತುಕೊಂಡೇ ಇರ್ಲಿಕ್ಕೆ ಆಸೆ ಇದೆ ಅವ್ರು ಕುಳಿತುಕೊಂಡಿರ್ಬೋದು. ಯಾರು ಔಟ್ ಆಗ್ತಾರೆ ನನಗೆ ಗೊತ್ತಿಲ್ಲ. ಚೀಟಿಯನ್ನು ಇಲ್ಲಿ ಯಾರಾದರೂ ಗಣ್ಯರು ತೆಗಿತಾರೆ. ನಿಲ್ಲುವವರು ನಿಲ್ಲಿ, ಕುಳಿತುಕೊಳ್ಳೋರು ಕುತ್ಕೊಳ್ಳಿ. ನೋಡಿ, ಎಸ್, 5 ಸೆಕೆಂಡ್. 9, 7, 6, 5, 4. ನಿಲ್ಲುವವರು ನಿಲ್ಲಿ. 3, 2, 1. ಈಗ ಹೇಮಂತ್ರವರು ಒಂದು ಚೀಟಿ ತೆಗಿತಾರೆ. ಓಕೆ, ಎರಡರಲ್ಲಿ ಒಂದು ತೆಗಿರಿ. ಮಡ್ಚಿದ್ದೇನೆ, ನಿಮ್ಗೆ ತೋರುವುದಿಲ್ಲ. ಎರಡರಲ್ಲಿ ಒಂದು ಓಪನ್ ಮಾಡಿ, ಯಾವುದಾದ್ರು ಒಂದು ಓಪನ್ ಮಾಡಿ. ಎಸ್, ನಿಮ್ಮ ಹತ್ರ ಇಟ್ಕೊಳ್ಳಿ. ಓಪನ್ ಮಾಡ್ತಾರೆ, ಅವರೇ ಓದಿ ಹೇಳ್ತಾರೆ. ಸ್ಟ್ಯಾಂಡಿಂಗ್. ನಿಂತುಕೊಂಡವರು ಔಟ್. ನೋಡಿ, ಜಗತ್ತಿನಲ್ಲಿ ಪರಿಶ್ರಮಕ್ಕೆ ಬೆಲೆ ಇಲ್ಲ. ಪಾಪ ಕಷ್ಟಪಟ್ಟು ನಿಂತಿದ್ದಾರೆ, ಆದರೂ ದೇವರನ್ನು ಔಟ್ ಮಾಡಿದ್ದಾರೆ. ಈಗ ಔಟ್ ಆಗಲಿಲ್ಲ ಯಾರು? ಕುಳಿತುಕೊಂಡವರು. ಸರಿಯಾ? ಈಗ ನೀವು ನಿಲ್ಲಬೇಕು, ಇಲ್ಲದ್ರೆ ಗೇಮ್ ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಕುಳಿತುಕೊಂಡವರೆಲ್ಲ ನಿಲ್ಲಿ, ಕುಳಿತುಕೊಂಡವರು ಮಾತ್ರ ನಿಲ್ಲಿ. ಓಕೆ, ಈಗ ಇದರಲ್ಲಿ ಪುನಃ ಎರಡು ಚೀಟಿ ಇದೆ, ಜೆಂಟ್ಸ್ ಆ್ಯಂಡ್ ಲೇಡೀಸ್. ಎಸ್, ಜೆಂಟ್ಸ್ ಮತ್ತು ಲೇಡೀಸ್ ಇದೆ, ಆಯ್ತಾ? ಈಗ ಯಾರ ಹೆಸರು ಬರ್ತದೆ ಅವ್ರು ಔಟ್ ಆಗ್ತಾರೆ. ಓಕೆ ಮೇಡಮ್, ಎನಿವನ್? ಎಸ್, ಲೇಡೀಸ್. ಮಹಿಳೆಯರಿಗೆ ಅನ್ಯಾಯ ಮಾಡೋದು, ಹೌದಾ ಅಲ್ವಾ? ಮಹಿಳೆಯರಿಗೆ ಅನ್ಯಾಯ ಮಾಡೋದು. ಎಲ್ಲ ಲೇಡೀಸ್ ಔಟ್ ಆಗಿದ್ದಾರೆ. ನಂದು ಏನೂ ತಪ್ಪಿಲ್ಲ, ನಮ್ಮ ಮಂಜು ಫಡ್ಕೆ ಅವರಿಗೆ ತಪ್ಪು, ಆಯ್ತಾ? ಆಯ್ತು, ಈಗ ಗಣಸರು ಮಾತಾ ಇದ್ದಾರೆ. ಇದರಲ್ಲಿ ಬಹಳ ಒಂದು ವಿಶೇಷ ಇದೆ, ಮ್ಯಾರಿಡ್ ಆ್ಯಂಡ್ ಅನ್ಮ್ಯಾರಿಡ್. ಬಹುಶಃ ಅನ್ಮ್ಯಾರಿಡ್ಗಳು ಕೆಲವರೇ ಇರಬಹುದು. ನಿಮ್ಮ ಅದೃಷ್ಟ ನೋಡೋಣ. ಸರ್, ಪ್ರೂಫ್ ನಮ್ಗೆ ಗೊತ್ತಿದೆ. ಮೇಡಮ್, ಒಂದು ಚೀಟಿ ತೆಗೀರಿ. ಒಂದು ಅದಾ? ಓಕೆ, ಮ್ಯಾರಿಡ್. ಮದುವೆ ಆದವರು ಔಟ್. ಮೊದಲೇ ಅವರು. ಎಸ್, ಮದುವೆ ಆಗದವರು ಎಷ್ಟು ಜನ ಇದ್ದಾರೆ? ದಯವಿಟ್ಟು ಇಲ್ಲಿ ಮುಂದುಗಡೆ ಬನ್ನಿ. ಯಾಕಂದ್ರೆ ನಿಮ್ಮ ಪರಿಚಯ ಆಗ್ಬೇಕು, ಆಗಿದೆ ಇಲ್ವೋ ನಮ್ಗೆ ಗೊತ್ತಾಗಬೇಕು. ಮದುವೆ ಆಗದವರು ಬನ್ನಿ, ಹುಡುಗರು. ಎಸ್, ನಿಲ್ಲಿ. ಇಷ್ಟೇ ಜನ, ಎಲ್ಲ ಔಟ್ ಆದ್ರು ನೋಡಿ. ಬನ್ನಿ ಹುಡುಗರು, ಓಡ್ ಬನ್ನಿ. ಎಸ್, ಬಾಯ್ಸ್. ಮದುವೆ ಆಗಿ ಹೆಂಡತಿ ಬಿಟ್ಟವ್ರಿಗೆ ಅವಕಾಶ ಇಲ್ಲ. ಮದುವೆ ಆಗಿ ಗಂಡು ಬಿಟ್ಟವರು. ಎಸ್, ಈಗ ಎರಡು ಚೀಟಿ ಇದೆ. ಇದರಲ್ಲಿ ಕೈಯಲ್ಲಿ ವಾಚ್ ಕಟ್ಟಿದವರು ಮತ್ತು ವಾಚ್ ಕಟ್ಟದವರು. ಓಕೆ, ಎಸ್ ಸರ್, ಒಂದು ತೆಗೀರಿ. ಈಗ ವಾಚ್ ಬಿಚ್ಚಬೇಡಿ. ವಾಚ್ ಕಟ್ಟದವರು ಔಟ್. ವಾಚ್ ಯಾರೆಲ್ಲ ಹಾಕ್ಲಿಲ್ಲ ಅವ್ರು ಔಟ್. ವಾಚ್ ತೋರಿಸಿ. ವಾಚ್ ಇದೆ, ಇಲ್ಲ, ಔಟ್. ವಾಚ್, ಎಸ್, ವಾಚ್ ಎಲ್ಲಿದೆ? ವಾಚ್ ಇಲ್ಲ, ಔಟ್. ಎಸ್, ಇಷ್ಟೇ ಜನ ಇದ್ದಾರೆ. ಈಗ ಕೊನೆಯ ಚೀಟಿ. ನಿಮ್ಗೆ ಯಾರಿಗೆಲ್ಲ ಎಡಗೈ ಎತ್ತಲಿಕ್ಕೆ ಇಷ್ಟ ಇದೆ ಎಡಗೈ ಎತ್ತಿ, ಬಲಗೈ ಎತ್ತಲಿಕ್ಕೆ ಇಷ್ಟ ಇದ್ರೆ ಬಲಗೈ ಎತ್ತಿ. ರೈಟ್ ಹ್ಯಾಂಡ್ ಆರ್ ಲೆಫ್ಟ್ ಹ್ಯಾಂಡ್? ಎಸ್ ಸರ್, ಒಂದು ಚೀಟಿ ಗವರ್ನರ್ ಅವರೇ ತೆಗಿತಾರೆ. ಕೊನೆಯ ಅದೃಷ್ಟಶಾಲಿನ ಬಲಗೈ ಅಥವಾ ಎಡಗೈ? ಸರಿಯಾಗಿ ಎತ್ತಿ. ಎಸ್, ಗವರ್ನರ್ ತೆಗೆದಿದ್ದಾರೆ ಚೀಟಿ.
ಬಲಗೈ ಔಟ್, ರೈಟ್ ಹ್ಯಾಂಡ್ ಔಟ್. ಎಸ್, ಔಟ್. ಕೇವಲ ಇಬ್ರು ಉಳಿದಿದ್ದಾರೆ. ಓಕೆ, ಓನ್ಲಿ 2. ಈಗ ನಿಮಗೆ ಒಬ್ಬರು ಬಲಗೆ ಎತ್ತಬೇಕು, ಒಬ್ರು ಎಡಗೆ ಎತ್ತಬೇಕು. ನಾನು ಎದುರು ನೋಡ್ತೇನೆ, ನಾನು ನಿಮ್ಮನ್ನು ನೋಡೋದಿಲ್ಲ. ನಾನೊಂದು ಕೈ ಹೇಳ್ತೇನೆ, ಅವ್ರು ಔಟ್ ಆಗ್ತಾರೆ. ಎಸ್, ಒಂದೇ ಬಲಗೆ ಎತ್ತಿ, ಒಂದೇ ಎಡಗೆ ಎತ್ತಿ. ಎತ್ತಿದ್ರ? ಎಸ್, ಎಡಗೆ ಎತ್ತಿದವರು ಔಟ್. ಎಸ್, ಅದೃಷ್ಟಶಾಲಿ. ಇಷ್ಟು ಜನ, 1,000 ಜನರಲ್ಲಿ ಅದೃಷ್ಟಶಾಲಿ ವ್ಯಕ್ತಿ. ನಿನ್ನ ಹೆಸರು? ವಿಸ್ಮಯ್. ವಿಸ್ಮಯ್ಗೆ ಒಂದು ಬಹುಮಾನ. ಸರಿ, ವಿಸ್ಮಯ್ಗೆ ಒಂದು ಬಹುಮಾನ ಕೊಡಬೇಕು. ಮೇಡಮ್ ಮಂಜು ಅವರಿದೀಗ ಶ್ಯಾಮ್ ಸುಂದರಿ ಮೇಡಮ್ ಮಂಜು ಫಡ್ಕೆ ಅವರು ಒಂದು ಬಹುಮಾನ ಕೊಡ್ತಾರೆ. ಜೋರಾದ ಚಪ್ಪಾಳೆ ತಟ್ಟಿ. ಒಂದು ಬಹಳ ಸಂತೋಷದ ವಿಷಯ ಇದೆ ನಮಗೀಗ. ಅದನ್ನು ನಾನೀಗ ಇಡೀ ನಮ್ಮ ರೋಟ್ರಿಗೆ ಅತ್ಯಂತ ಹೆಮ್ಮೆಯ ಸಂತಸದ ವಿಷಯ ಇದೀಗ 5 ನಿಮಿಷದ ಮೊದಲು ಘೋಷಣೆ ಆಗಿದೆ. ನಮ್ಮ RC ಕೋಟಾ ಸಿಟಿಯ ಸದಸ್ಯರು ಪೊಲೀಸ್ ಇಲಾಖೆಯಲ್ಲಿನ ಗಣನೀಯ ಸೇವೆಗಾಗಿ ದೇಶದ ಅತ್ಯುನ್ನತ ರಾಷ್ಟ್ರಪತಿ ಪ್ರಶಸ್ತಿ ಇದೀಗ ಸ್ವಲ್ಪ ಹೊತ್ತಿನ ಮೊದಲು ಘೋಷಣೆ ಆಗಿದೆ. ಗಣರಾಜ್ಯೋತ್ಸವದ ಸಮಯದಲ್ಲಿ ರೊಟೇರಿಯನ್ ಶಿವಾನಂದ ಆಯ್ಕೆಯಾಗಿರ್ತಾರೆ. ಇವುದು ರಾಜ್ಯದ 18 ಪೊಲೀಸರಲ್ಲಿ ಇವರು ಕೂಡ ಒಬ್ಬರು. ದಯವಿಟ್ಟು ಶಿವಾನಂದ್ರವರು ವೇದಿಕೆ ಮೇಲೆ ಹೋಗಬೇಕು. ಹಾಗೆ ಡಿಸ್ಟ್ರಿಕ್ಟ್ ಗವರ್ನರ್ CA ದೇವಾನಂದ್ ಹಾಗೂ ಮಾಜಿ ಗವರ್ನರ್ ಅಭಿನಂದನ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಹೋಗಬೇಕು. ಹಾಗೆ ವೇದಿಕೆ ಸರ್ ಅವರಿಗೆ ಶಿವಾನಂದ ನಾಯ್ರಿ ಅವರು ರಾಷ್ಟ್ರ ಮಟ್ಟದ ಅತ್ಯುನ್ನತ ರಾಷ್ಟ್ರಪತಿ ಪದಕಕ್ಕೆ ಆಯ್ಕೆಯಾಗಿದ್ದಾರೆ. ಬಹಳಷ್ಟು ಹೆಮ್ಮೆಯ ವಿಷಯ. ಜೋರಾದ ಚಪ್ಪಾಳೆಯೊಂದಿಗೆ ಶಿವಾನಂದ ನಾಯ್ರಿ ಅವರನ್ನು ಅಭಿನಂದಿಸಬೇಕು. RC ಕೋಟಾ ಸಿಟಿಯ ಸದಸ್ಯರು ಉಡುಪಿಯ SP ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪತ್ನಿ ರೂಪಶ್ರೀ ನಾಯರಿ ಹಾಗೂ ಮುಂದಿನ ವರ್ಷದ ಸಹಾಯಕ ಗವರ್ನರ್ ಅವರ ವಲಯದ ಶ್ಯಾಮ್ ಸುಂದರ್ ನಾಯ್ರಿ ಅವರು ನಮ್ಮ ಶಿವಾನಂದ ನಾಯ್ರಿ ಅವರ ಮಾವ ಕೂಡ ಹೌದು. ದಯವಿಟ್ಟು ವೇದಿಕೆಗೆ ಹೋಗಬೇಕು. ರೂಪಶ್ರೀ ನಾಯ್ರಿ ದಯವಿಟ್ಟು ನಮ್ಮ ಶಿವಾನಂದ ನಾಯರ್ ಅವರ ಪತ್ನಿಯವರು ಕೂಡ ವೇದಿಕೆಗೆ ಹೋಗ್ಬೇಕಂತ ವಿನಂತಿಸ್ತಾ ಇದ್ದೇನೆ. ಬಹುಶಃ ನಮ್ಮ ರೋಟರಿ ಸದಸ್ಯರೊಬ್ಬರು ರಾಷ್ಟ್ರಪತಿ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಬಹಳಷ್ಟು ಹೆಮ್ಮೆಯ ವಿಷಯ. ಇವತ್ತೇ ಘೋಷಣೆ ಆಗಿದೆ. ಇವತ್ತೇ ಅವರನ್ನು ನಾವು ಬಹುಶಃ ಪ್ರಥಮವಾಗಿ ಅವರನ್ನು ಗುರುತಿಸಿದ್ದು ರೋಟರಿ ಸಂಸ್ಥೆ ಎನ್ನುವುದು ನಮ್ಮ ಹೆಗ್ಗಳಿಕೆ. ಶಿವಾನಂದ ನಾಯ್ರಿ ಅವರಿಗೆ ಎಲ್ಲ ರೋಟರಿ ಬಂಧುಗಳ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಜೋರಾದ ಚಪ್ಪಾಳೆ ಶಿವಾನಂದ ನಾಯ್ರಿ ಅವರಿಗೆ. ಧನ್ಯವಾದಗಳು ಸರ್. ಇಲ್ಲಿರುವ ಎಲ್ಲ ಮಹಿಳೆಯರು ಆವಾಗ ಔಟ್ ಆಗಿದ್ರು. ಅದಕ್ಕಾಗಿ ನಿಮಗಾಗಿ ಒಂದು ಗೇಮ್ ಏನಂದರೆ, ನಿಮ್ಮ ಪರ್ಸ್ಗಳನ್ನು ತಗೊಂಡು ಬರಬೇಕು. ಪರ್ಸ್ಗಳು ಯಾಕಂದರೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರಿಗೆ ಅವರ ಮಿಸ್ಸಸ್ಸಿಗೆ ಒಂದು ಒಳ್ಳೆ ಪರ್ಸ್ ತೆಗೆಸಿ ಕೊಡಬೇಕಂತೆ. ಒಂದು ಒಳ್ಳೊಳ್ಳೆ ಮಾಡೆಲ್ ಸೆಲೆಕ್ಟ್ ಮಾಡಲಿಕ್ಕಿದೆ. ಪರ್ಸ್ ಇಲ್ದಿದ್ದವರಲ್ಲೇ ಕೂತ್ಕೊಳ್ಳಿ, ಪರ್ಸ್ ಇದ್ದವ್ರು ತಗೊಂಡು ಬನ್ನಿ. ಇಲ್ಲಿಂದ ಇಲ್ಲಿ ತುಂಬುವವರೆಗೆ ಮಾತ್ರ ಅವಕಾಶ, ಆಯಿತಾ? ಒಂದು ಮೊಬೈಲ್ ಸಿಕ್ಕಿದೆ. ನಮ್ಮ ಹೇಮಂತ್ರವರ ಇದೆ, ಯಾರಾದರೂ ಕಳೆದುಕೊಂಡವರು ಸಂಪರ್ಕಿಸಿ. ಪರ್ಸ್ ಇದ್ದ ಮಹಿಳೆಯವರು ಆದಷ್ಟು ಬೇಗ ಬರಬೇಕು, ಇಲ್ಲದಿದ್ರೆ ಗೇಮ್ ಕ್ಯಾನ್ಸಲ್ ಆಗ್ತದೆ. ಪರ್ಸನ್ನು ತಗೊಂಡು ಬರಬೇಕು. ಫೋಟೋ ತೆಗಿಲಿಕ್ಕಿದೆ. ನಿಮ್ಮ ಪರ್ಸನ್ನು ತಗೊಂಡು ಬನ್ನಿ. ಇಲ್ಲಿ ಲೈನಲ್ಲಿ ಇಲ್ಲಿ ಒಂದು ಫೋಟೋ ಕೂಡ ತೆಗಿತೇವೆ. ಎಸ್, ಒಳ್ಳೊಳ್ಳೆ ಪರ್ಸ್ಗಳ ಫೋಟೋ ಬರ್ತದೆ ಈಗ ನೋಡಿ. ನಿಮಗೆ ಮಾಡೆಲ್ ಬೇಕಾದರೆ ಸೆಲೆಕ್ಟ್ ಮಾಡಿ. ಎಸ್, ಬೇಗ. ಎಸ್, ಬನ್ನಿ. ಇನ್ಯಾರಿದ್ರಿ? ಬನ್ನಿ ಮೇಡಮ್. ಎಸ್, ಇಷ್ಟೇ ಜನ ಬಂದರು. ಇಲ್ಲಿ ದೊಡ್ಡ ಪರ್ಸ್ ಇದೆ. ಎಸ್, ಒಂದೇ ಸಾಲಲ್ಲಿ ನಿಲ್ಲಿ ನೋಡಿ. ಮುಂದೆ ಬಂದ ಮಹಿಳೆಯರಿಗೆ ನಾವೆಲ್ಲ ಸೇರಿ ಒಂದು ಚಪ್ಪಾಳೆ ತಟ್ಟಬೇಕು. ಬನ್ನಿ ಮೇಡಮ್. ಎಸ್, ಫೋಟೋಗ್ರಾಫರ್ ಎಲ್ಲಿದ್ದಾರೆ? ಒಂದು ಫೋಟೋ ತೆಗಿಬೇಕಾಯ್ತಾ? ಎಸ್, ಜಾದು ಸ್ಟೇಜ್ ರೆಡಿ ಆಗ್ತಾ ಇದೆ ಸರ್. ಸ್ಟೇಜ್ ರೆಡಿ ಆದ ತಕ್ಷಣ ಪ್ರಾರಂಭವಾಗ್ತದೆ. ಜಾದುಗೆ ತುಂಬ ಹೊತ್ತು ಸೆಟ್ಟಿಂಗ್ ಇರ್ತದೆ, ನಿಮ್ಗೆ ಗೊತ್ತಿರಬಹುದು. ಅದನ್ನು ಕೇವಲ 15 ನಿಮಿಷಗಳಲ್ಲಿ ಅವರು ಮುಗಿಸ್ತಾರೆ. ಎಸ್, ಆಯ್ತು. ಇಷ್ಟು ಜನ ಇದ್ದಾರೆ. ಒಂದು ಫೋಟೋ ತೆಗೀರಿ. ನಿಮ್ಮ ಪರ್ಸನ್ ಹೀಗೆ ಇಡೀರಿ. ಓಕೆ, ಎಸ್, ಒಂದು ಫೋಟೋ ತೆಗೀರಿ. ಎಲ್ಲ ಪರ್ಸನ್ ಹೀಗೆ ಚಂದ ಮಾಡಿ ಇಡೀರಿ ನೋಡುವ. ಎಸ್,
ಗವರ್ನರ್ ಅವರೇ ನೋಡಿ ಯಾವ ಪರ್ಸ್ ಅಡ್ಡಿಲ್ಲ ಅಂತ. ಗವರ್ನರ್ ಎಸ್, ನಿಮ್ಮ ಹೆಂಡತಿಗೆ ತೆಗ್ಸಿ ಕೊಡ್ಲಿಕ್ಕೆ. ಎಸ್, ಆಯ್ತು. ಈಗ ಗೇಮ್ ನಿಮಗೆ ನಿಜವಾದ ಗೇಮ್ ಸ್ಟಾರ್ಟ್ ಆಗ್ತದೆ. ಈಗ ಆ ಪರ್ಸಿಂದ ನನಗೆ ₹1 ಕಾಯಿನ್ ತೆಗೆದು ಕೊಡ್ಬೇಕು. ₹1 ಕಾಯಿನ್. ಯಾರ ಹತ್ರ ಎಲ್ಲ ₹1 ಕಾಯಿನ್ ಇಲ್ಲ ಅವ್ರು ಔಟ್. ಎಸ್, ₹1 ಕಾಯಿನ್ ಇಲ್ದಿದ್ದವ್ರು ಔಟ್. ಎಸ್, ₹1. ಎಸ್, ಇದೆ ಓನ್ಲಿ ₹1 ಕಾಯಿನ್. ಚಾಕ್ಲೇಟ್ ಇಲ್ವಾ ಮೇಡಮ್? ಔಟ್. ನೀವು ಎಲ್ಲಿಂದ ಬಂದದ್ದು ಮೇಡಮ್? ಮಣಿಪಾಲದಿಂದ. ₹1 ತಗೊಂಡು ಬರಲಿಲ್ವಾ? ಓಕೆ, ಎಸ್, ಓಕೆ ಮೇಡಮ್, ನೀವು ಔಟ್. ಇರಲಿ, ಇಟ್ಕೊಳ್ಳಿ. ₹1 ಇಲ್ದಿದ್ದವರೆಲ್ಲ ಹೋಗಿ, ಹೋಗಿ ಇಲ್ಲದಿದ್ದವರು ಹೋಗಿ. ಎಸ್, ಇಲ್ಲ ₹1 ಇಲ್ದಿ. ಎಸ್, ಔಟ್. ₹1 ಇದೆ. ಎಸ್, ಇಷ್ಟು ಜನ. ಓಕೆ, ಇಷ್ಟು ಜನ ₹1 ಹಿಡ್ಕೊಂಡು ನಮ್ಮ ಕಾನ್ಫರೆನ್ಸಿಗೆ ಬಂದಿದ್ದಾರೆ. ಓಕೆ, ₹1 ತಗೊಂಡು ಬಂದಿದ್ದಾರೆ. ಈಗ ನಿಮಗೆ ನೆಕ್ಸ್ಟ್ ₹5 ಕಾಯಿನ್. ₹5 ಕಾಯಿನ್ ಇಲ್ಲದ್ರೆ ಔಟ್. ಆಯ್ತಾ? ಔಟ್. ಇಲ್ಲ ಅಂದ್ರೆ ಔಟ್. ಇದೆ ಸರ್. ಸ್ಟೇಜ್ ರೆಡಿ ಆದ ಕೂಡಲೇ ಹೇಳಿ, ಸ್ಟಾರ್ಟ್ ಮಾಡುವ. ₹5 ಇದೆ. ಇಲ್ಲ. ಎಸ್, ಔಟ್ ಮೇಡಮ್. ಅಲ್ಲ, ₹10. ನಿಮ್ಮ ಅದೃಷ್ಟ ಸರಿ ಇಲ್ಲ. ನೆಕ್ಸ್ಟ್ ಕೇಳೋದು ಅದೇ. ಎಸ್, ಆದರೆ ಈಗ ನೀವು ಔಟ್ ಆಗಿದ್ದೀರಿ. ಔಟ್. ಎಸ್, ಔಟ್. ಇದೆ ಅಲ್ಲ? ಹಾಂ, ನೋಡಿ. ಇದೆಯಾ? ಎಸ್, ಇದೆ ಅಲ್ಲ? ಇದೆ. ಇಲ್ಲ, ಔಟ್ ಮೇಡಮ್. ಇನ್ನೊಂದು ₹5 ತಗೊಂಡವ್ರು ಹೊರಡಿ ಆಯ್ತು ಎಲ್ಲರೂ ಹೋಗುವಾಗ. ಎಸ್, ಹಾಂ, ಇದೆ. ಇಲ್ಲ. ಎಸ್, ಕೇವಲ ಬನ್ನಿ, ಹತ್ರ ಬನ್ನಿ. ನಿಮ್ಮ ಹತ್ರ ಇಲ್ಲ. ಕೇವಲ ಈಗ ಒಂದು ಸೇಫ್ಟಿ ಪಿನ್. ಲೇಡೀಸ್ ಪರ್ಸಲ್ಲಿರುವ ಅತಿ ಅಗತ್ಯದ ಐಟಮ್ ಅದೇ. ಇಲ್ಲ, ನೀವು ಔಟು. ಇದೆ. ಇಲ್ಲ, ಔಟ್. ಆ ಪರ್ಸಲ್ಲಿ ಎಂತ ಎಲ್ಲ ಇದೆ ಅಂತ ಇವತ್ತು ಗೊತ್ತಾಗ್ತಾ ಇದೆ. ಸ್ವಲ್ಪ ಐಟಮ್ ಉಂಟಾ? ಎಸ್, ಇದೆ. ಇಲ್ಲ. ಎಸ್, ಇದೆ. ಇಲ್ಲ. ಇಬ್ಬರೇ ಅಲ್ಲ? ನಿಮ್ಮ ಹತ್ರ ಉಂಟಾ? ಇಲ್ಲ. ಹಾಗಾದ್ರೆ ಇಬ್ಬರು ಮಾತ್ರ ಉಳಿದ್ರು. ಎಸ್, ಇಬ್ಬರೇ ಉಳಿದಿದ್ದಾರೆ. ಓಕೆ, ಈಗ ಒಂದು ಲಾಸ್ಟ್ ಐಟಮ್. ₹10 ಕಾಯಿನ್ ಉಂಟಾ? ಇಬ್ಬರ ಹತ್ರ ಉಂಟಾ? ಬಿಡಿ, ಇಲ್ಲ. ₹10 ನೋಟು. ಮೇಡಮ್ ಹತ್ರ ಒಂದು ರಾಶಿ ಹಣ ಇದೆ. ನಿಮ್ಮ ಹತ್ರ ಇದೆ? ನಿಮ್ಮ ಹತ್ರ ಇಲ್ಲ. ₹10 ಬಿಟ್ಟು ಮತ್ತೆಲ್ಲ ಇದೆ ಅವ್ರ ಹತ್ರ. ಪಾಪ, ಏನೇ ಆಗಲಿ ಮೇಡಮ್. ನಿಮ್ಮ ಹೆಸರು ರಜಿನಿ ಅವರಿಗೆ ಈ ಬಹುಮಾನ ಸಲ್ತದೆ. ನಮ್ಮ DG ಅವರ ತಂಗಿ, ಡಿಸ್ಟಿಕ್ ಗವರ್ನರ್ ದೇವಾನಂದ್ರ ಅವರ ತಂಗಿ, ಅವರು ಡಿಸ್ಟಿಕ್ ಗವರ್ನರೇ ಬಹುಮಾನ ಕೊಡ್ಬೇಕಂತೆ ಅವರಿಗೆ. ಎಸ್, ಡಿಸ್ಟಿಕ್ ಗವರ್ನರೇ ಬಹುಮಾನ ಕೊಡ್ಬೇಕಂತೆ. ಜೋರಾದ ಚಪ್ಪಾಳೆ ರಜನಿ ಅವರಿಗೆ. ಫುಲ್ ಹಣ ತಗೊಂಡು ಬಂದಿದ್ದಾರೆ ಅವರು. ಕಾನ್ಫರೆನ್ಸಿಗೆ ಕಡಿಮೆ ಆದ್ರೂ ಯಾರು ತಲೆ ಬಿಸಿ ಮಾಡಬೇಡ, ಅಷ್ಟು ಹಣ ಇದೆ. ಇದೀಗ ನಿಮ್ಮೆಲ್ಲರ ಬಹು ನಿರೀಕ್ಷೆಯ ಕುದ್ರೋಳಿ ಗಣೇಶ್ರವರ ವಿಸ್ಮಯ ಜಾದು ಈ ಒಂದು ವೇದಿಕೆಯಲ್ಲಿ ನಡೆಯಲಿದೆ. ಬಹುಶಃ ಸಚಿವರನ್ನೇ ಮಾಯ ಮಾಡಿದಂತ ಜಾದುಗಾರ, ಮೈಂಡ್ ಮ್ಯಾಜಿಕ್ ಮಾಡುವ ಅಂತಾರಾಷ್ಟ್ರೀಯ ಜಾದುಗಾರರಲ್ಲಿ ಕೇವಲ ಕೆಲವೇ ಜಾದುಗಾರರಲ್ಲಿ ಓರ್ವರು. ರೂಟಿನಲ್ಲಿ ವೋಟ್ ಮಾಡಬಾರದು, ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು, ವೋಟ್ ಕೊಟ್ಟ ಮಂದಿಯನ್ನು ಮರೆಯಬಾರದು. ಬಾಲ್ಯ ಮೂಡಿದೆ, ಪ್ರಾಯ ಮೂಡಿದೆ,
ಕಾಣುವ ವಯಸ್ಸು ನಮ್ಮದು, ಕಾಲಿಗೋಡೆ ಮೇಲೆ ಬಣ್ಣ ಗೀಚಿದಂತಿದೆ. ಭಾವನೆಗೆ ಚಿಹ್ನೆಗಳು, ನಂಬಿಕೆಯೇ ಮತದಾನ. ನಕಲಿಗಳ ಹಾವಳಿಯ ಅರಿವಿರಲಿ ಜೋಪಾನ. ಒಳ್ಳೆಯತನದಿಂದ ನೀ ಹೆಜ್ಜೆ ಇಟ್ಟಾಗ ಜಯದ ಅಧಿವೇಶನ. ಕೆಡುಕುತನವನ್ನು ನೀ ದೂರ ಬಿಟ್ಟಾಗ ಬರೆಯುವೆ ಹೊಸ ಶಾಸನ. ಸ್ವಾಭಿಮಾನದ ಪಾರ್ಲಿಮೆಂಟಲ್ಲಿ ಆಗಬೇಕಿದೆ ನಾವು ಮೆಂಬರು. ಊರ ಜನಗಳು ಹಾಡಿ ಹೊಗಳುತ್ತಾ ವೈರಲ್ ಆಗಲಿ ನಮ್ಮ ಪೋಸ್ಟರು. ಓಟು 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 ನಮ್ಮ ರೈಟು, ರಾಂಗ್ ರೂಟಿನಲ್ಲಿ ಓಟು ಗೊಂಡ ಸತ್ಯೇಂದ್ರ ಪೈ ಕಡಪಾಡಿ ರೋಟರಿಯ ಸದಸ್ಯ, ಅವರ ಒಂದು ಶೈಕ್ಷಣಿಕ ಎಜುಕೇಷನಲ್, ಅವರು ಡಿಸ್ಟ್ರಿಕ್ಟ್ ಚೇರ್ಮನ್ ರೋಡ್ ಸೇಫ್ಟಿ, ಇವರು ನಿರ್ಮಿಸಿದ ಕನ್ನಡ ಚಲನಚಿತ್ರ, ಶೈಕ್ಷಣಿಕ ಚಲನಚಿತ್ರ ಸದ್ಯದಲ್ಲೇ ಬಿಡುಗಡೆ ಆಗಲಿಕ್ಕಿದೆ. ಅದರ ಒಂದು ತುಣುಕನ್ನು ನೀವು ಇದುವರೆಗೆ ನೋಡಿದ್ರಿ. ಅವರಿಗೆ ಬಹಳ ಒಂದು ಚಪ್ಪಾಳೆ ತಟ್ಟಿ ನಾವೆಲ್ಲ ಪ್ರೋತ್ಸಾಹಿಸೋಣ. ಅವರು ರೋಡ್ ಸೇಫ್ಟಿಯ ಡಿಸ್ಟ್ರಿಕ್ಟ್ ಚೇರ್ಮನ್ ಕೂಡ. ಇದೀಗ ಬಹುನಿರೀಕ್ಷೆಯ ಅಂತಾರಾಷ್ಟ್ರೀಯ ಜಾದುಗಾರ ಕುದ್ರೋಳಿ ಗಣೇಶ್ ಅವರ ವಿಸ್ಮಯ ಜಾದು ಪ್ರದರ್ಶನ ಈ ಒಂದು ಭವ್ಯ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಬಹುಶಃ ಒಂದು ಕುತೂಹಲಕಾರಿ ಯಾಗಿ ಅವರು ಕುದ್ರೋಳಿ ಗಣೇಶ್ ಅವರ ತಂಡವನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ ಹಾಗೂ ವೇದಿಕೆಯನ್ನು ಅವರಿಗೆ ತೆರವುಗೊಳಿಸ್ತಾ ಇದ್ದೇವೆ. ವಿಸ್ಮಯ ವಿಸ್ಮಯ ಮ್ಯಾಜಿಕ್ ಮ್ಯಾಜಿಕ್ ಜಾದು ಜಾದು ಇಂದ್ರಜಾಲ 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 ವಿಸ್ಮಯ ವಿಸ್ಮಯ ಮ್ಯಾಜಿಕ್ ಮ್ಯಾಜಿಕ್ ಜಾದು ಜಾದು ಇಂದ್ರಜಾಲ ಇಂದ್ರಜಾಲ ಇಂದ್ರಜಾಲ
ವಿಸ್ಮಯ 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 ಮ್ಯಾಜಿಕ್ ಜಾದೂ ಇಂದ್ರಜಾಲ 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 ವಿಸ್ಮಯ ವಿಸ್ಮಯ Wonderful. Fantastic. This is great, Ganesh. Kudroli sir. Great achievement. Outstanding. Fabulous. Excellent. Wow. And I love it. It was very beautiful. Ganesh is back. Totally and completely entertaining. Mangalore ke Kudroli Ganesh. ವಿಸ್ಮಯ ವಿಸ್ಮಯ ಸಚಿವ ಶ್ರೀ ರಮಾನಾಥ್ರಿಯವರನ್ನು ಮಾಯ ಮಾಡಿದ ಮಾಂತ್ರಿಕ, ಮುಖ್ಯಮಂತ್ರಿಗಳಿಂದ ಬಿರುದು ಪಡೆದ ಜಾದೂಗಾರ, ಸ್ಫೋಟಿಸುವ ಪೆಟ್ಟಿಗೆಯಿಂದ ಪಾರಾಗಿ ಸಮುದ್ರದ ಮಧ್ಯೆ ಎದ್ದು ಬಂದ ಸಾಹಸಿಗ, ದೇಶ ವಿದೇಶಗಳಲ್ಲಿ 1600ಕ್ಕೂ ಹೆಚ್ಚು ಜಾದೂ ಪ್ರದರ್ಶನ ನೀಡಿರುವ ಮಾಯಾವಿ, ಭಾರತದ ಪ್ರಪ್ರಥಮ ಮೆಗಾ ಮ್ಯಾಜಿಕ್ ಪ್ರಶಸ್ತಿ, ಭಾರತದ ಪ್ರಪ್ರಥಮ ಇಲ್ಯೂಷನ್ ಜಾದೂ ಪ್ರಶಸ್ತಿ ಸೇರಿದಂತೆ 11 ಪ್ರತಿಷ್ಠಿತ ರಾಷ್ಟ್ರೀಯ ಜಾದೂ ಪ್ರಶಸ್ತಿ ವಿಜೇತ, ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಫೈನಲಿಸ್ಟ್, ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಮತ್ತು ಬಳಗದವರಿಂದ
ವಿಸ್ಮಯ, ಅದ್ಭುತ, ವಿನೂತನ, ಹಾಸ್ಯಮಯ, ರೋಮಾಂಚಕ, ನಂಬಲ ಸಾಧ್ಯ, ಜಾದು, ಜಾದು, ಜಾನಪದ, ರಂಗಭೂಮಿ, ಸಂಗೀತಗಳ ಸಮ್ಮಿಲನದ ಜಗತ್ ಪ್ರಸಿದ್ಧ ಜಾದು ಇದೀಗ ನಿಮ್ಮ ನಗರದಲ್ಲಿ. ವಿಸ್ಮಯ, ವಿಸ್ಮಯ, ವಿಸ್ಮಯ. ವಿಸ್ಮಯ ಜಾದು ಯಕ್ಷಿಣಿ ಇಂದ್ರಜಾಲ ಮಾಯಾ ಮಹೇಂದ್ರ ಜಾಲ